stop, but I keep on going.
ಎಲ್ಲರಿಗೂ ನಮಸ್ಕಾರ. ಪುಂಡಗಳು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಇದೆಯಾ? ಇದರ 25ನೇ ವರ್ಷದ ಬಹಳ ಅದ್ದೂರಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇದೇನು ಈ ಒಂದು ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದಾದ ಬಳಿಕ ಊರಿನ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ, ಅದಾದ ಬಳಿಕ ಮಹಿಳೆಯರ ಹಂಗ ಜಗಳ ಸ್ಪರ್ಧೆ, ಅದಾದ ಬಳಿಕ ಪುರುಷ ವಿಭಾಗದ ಹಂಗ ಜಗಳ ಸ್ಪರ್ಧೆ ಕೂಡ ಈ ಒಂದು ಶಿರಿಯದ ಈ ಒಂದು ಮಣ್ಣಿನಲ್ಲಿ ನಡೆಯಲಿದೆ. ಒಂದು ಸೇರಿದಂತಹ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸೇರಿರುವಂತಹ ಎಲ್ಲರೂ ಕೂಡ ಅಲ್ಲಿ ಚೇರಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೂರದಲ್ಲಿ ನಿಂತಿರುವಂತಹ ಎಲ್ಲ ಮಹಿಳೆಯರ ಮಾತೆಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ದಯವಿಟ್ಟು ಇಲ್ಲಿ ಚೇರ್ ಇದೆ, ದಯವಿಟ್ಟು ಚೇರಲ್ಲಿ ಬಂದು ಆಶೀರ್ವಾದ ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವು ಹೊತ್ತಲ್ಲಿ ಸಭಾ ಕಾರ್ಯಕ್ರಮ ನಾವು ಆರಂಭಿಸ್ತಾ ಇದ್ದೇವೆ. I just can't stop looking back, looking
ಒಂದು ಸಂಸ್ಥೆ ತನ್ನ ಪ್ರಥಮ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕಿದ್ರೆ ಅಲ್ಲಿ ನೂರಾರು ಸವಾಲುಗಳಿರುತ್ತದೆ. ಆ ಸವಾಲುಗಳನ್ನು ಮೆಟ್ಟಿ ನಿಂತು ಮುನ್ನೂರು ಸಂಸ್ಥೆ ಮುಂದಕ್ಕೆ ಇತಿಹಾಸ ರಚನೆ ಮಾಡಲಿದೆ. ಸತ್ಯ ಖಂಡಿತವಾಗಿಯೂ ಅನುಭವಿಗಳ ಮಾತುಗಳು 100ಕ್ಕೂ 100 ಸತ್ಯ. ಖಂಡಿತವಾಗಿ ಅಂತಹ ಸಾವಿರ ಸವಾಲುಗಳನ್ನು ಎದುರಿಸಿ 2000 ಇಸವಿಯಲ್ಲಿ ನಮ್ಮ ಸಿರಿಯಾದಲ್ಲಿ ಪ್ರಾರಂಭಗೊಂಡ ಸಂಸ್ಥೆ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ತನ್ನ ಹೆಸರಿನಲ್ಲಿರುವಂತಹ ಸಿರಿಯಾದ ಆರಾಧ್ಯ ಮೂರ್ತಿ ಸದಾಶಿವ ದೇವರ ನಾಮದೊಂದಿಗೆ ಶಕ್ತಿಯ ಪುಂಜವಾಗಿ ಇಂದು 25ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಾ ಇದೆ. ಈ ಸಂದರ್ಭದ ಪ್ರಯುಕ್ತ ಹಲವಾರು ಸಾಮಾಜಿಕ ಸೇವೆ, ಸಾಮಾಜಿಕ ಹೆಜ್ಜೆಯನ್ನು ಇಟ್ಟಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇದೀವಾಗ ಈ ಸಂದರ್ಭದ ಪ್ರಯುಕ್ತ ನಡೆಯುವ ಉದ್ಘಾಟನಾ ವೇದಿಕೆ ಕಾರ್ಯಕ್ರಮಕ್ಕಾಗಿ ಸೇರಿರುವ ಅತಿಥಿ ಗಣ್ಯರನ್ನ ವೇದಿಕೆಗೆ ಕರೆತರುವಂತೆ ಸಂಘಾಟಕರಲ್ಲಿ ವಿನಂತಿ. ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರುಗಳನ್ನ ನಮ್ಮ ಸಂಘಾಟಕರ ವೇದಿಕೆಗೆ ಕರೆತರಿಸುವಂತೆ. ಬಂದಿರತಕ್ಕಂತಹ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ಸೇರಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಶಾಲ್ವಿ ಗೀತಾ ಶಾಲ್ವಿ ಇವರಿಂದ.
ಹೌದು. ಇನ್ನು ಮುಂದೆ ಸೇರಿರುವ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುವಂತೆ ಸಂಸ್ಥೆಯ ಗೌರವಾಧ್ಯಕ್ಷರಾದ ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಿರಿಯ ಈ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ 25 ವರ್ಷಗಳಿಂದ ಯುವಕರನ್ನು ತಂಡಗಟ್ಟಿಕೊಂಡು ಶಿವಶಕ್ತಿ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಕ್ಲಬ್ ಅನ್ನುವಂತಹ ಕ್ಲಬ್ಬನ್ನು ಈ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಶ್ಚಯದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ನಮ್ಮೆಲ್ಲ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಲಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಗೋಲ್ಡನ್ ಅಬ್ದುಲ್ ರಹಿಮಾನ್ ಅವರು ವಹಿಸಲಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಉಪ್ಪಳ ಪ್ರದೇಶದಲ್ಲಿ ಅಥವಾ ಮಂಜೇಶ್ವರದಲ್ಲಿ ಹಲವಾರು ಹೋರಾಟಕ್ಕೆ ನೇತೃತ್ವ ಕೊಟ್ಟವರು, ಸಂಘಟನೆಯ ಚತುರ, ಆಡಳಿತಾತ್ಮಕವಾಗಿ ತುಂಬ ಅನುಭವ ಇದ್ದಂಥ ವ್ಯಕ್ತಿ. ಅವರನ್ನು ಈ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಸ್ವಾಗತಿಸ್ತಾರೆ. ಗೋಲ್ಡನ್ ಅಬ್ದುಲ್ ಸರ್ ಅವರನ್ನ ಸತೀಶ್ ಶೆಟ್ಟಿ ಸದಸ್ಯರು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಇವರನ್ನು ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನಂತಹ ಶ್ರೀಮತಿ ML ಅಶ್ವಿನಿ. ಹುಟ್ಟಿದ್ದು ಬೆಂಗಳೂರಲ್ಲಿ, ವಿದ್ಯಾಭ್ಯಾಸ ಬೆಂಗಳೂರಲ್ಲಿ, ಮದುವೆಯಾಗಿ ಸೊಸೆಯಾಗಿ ಮಂಜೇಶ್ವರಕ್ಕೆ ಬಂದರು. ಅದಾದಮೇಲೆ ಅವರ ಸಮಾಜ ಜೀವನದ ಸಮಾಜಿ ಸೇವೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಕಳೆದ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಮಂಜೇಶ್ವರ ಬ್ಲಾಕಿನ ಕಡಂಬಾರ್ ಡಿವಿಷನ್ನಲ್ಲಿ ಆಯ್ಕೆಯಾಗಿ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ವಿರೋಧ ಪಕ್ಷದ ನಾಯಕರಾಗಿ, ಅದಾದಮೇಲೆ ಪಾರ್ಟಿ ಜವಾಬ್ದಾರಿ ಹೊತ್ತು ಕಾಸರಗೋಡಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಹೊಸಬರಲ್ಲ, ಶಿರಿಯಕ್ಕೆ ಹಲವಾರು ಬಾರಿ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಯಾವುದೇ ರಾಜಕೀಯ ಎಲ್ಲ ಪಾರ್ಟಿಯ ರಾಜಕೀಯ ನೇತಾರರು ಒಟ್ಟಿಗೆ ಸೇರಿಕೊಂಡು ಶಿರಿಯ ವಿಕಾಸದ ಸಮಿತಿ ಅನ್ನುವಂಥ ಸಮಿತಿಯನ್ನು ಮಾಡಿಕೊಂಡು ನಾವೊಂದು ಈ ಪ್ರದೇಶದಲ್ಲಿ ಓವರ್ ಬ್ರಿಡ್ಜ್ ಆಗಬೇಕು ಅನ್ನುವಂಥದ್ದನ್ನು ನಾವು ಅವರಿಗೊಂದು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಅವರು ಅದರ ಆಧಾರದಲ್ಲಿ ಕೇಂದ್ರದ ಮಂತ್ರಿಯೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಈಗ ಈ ಪ್ರದೇಶಕ್ಕೆ ನಮ್ಮ ಶಿರಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತಹ ಒಂದು ಫುಟ್ ಓವರ್ ಬ್ರಿಡ್ಜ್ ಅನ್ನ ಅವರ ಕೇಂದ್ರದಿಂದ ಪಾಸ್ ಮಾಡಿದಂತಹ ನಮ್ಮ ನಾಯಕರು, ಅವರಿಗೂ ಅದಕ್ಕೆ ನಾವು ಅಭಿನಂದನೆ ಸೂಚಿಸ್ತೇನೆ. ಆದರೂ ಕೂಡ ಶಿರಿಯದಿಂದ, ಶಿರಿಯ ಬೆಂಗರೆಯಿಂದ, ಶಿರಿಯ ಬೇರಿಗೆ ಇರುವಂತಹ ಈ ಪೂರ್ವದಲ್ಲಿರುವಂತಹ ಪ್ರದೇಶ ಅದೊಂದು ಓವರ್ ಬ್ರಿಡ್ಜ್ ಬಂದರೆ ಬಹುಶಃ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು.
ನಾವು ನಿರಂತರವಾಗಿ ಹೋರಾಟದಲ್ಲಿದ್ದೇವೆ. ಆ ಹೋರಾಟಕ್ಕೆ ನಿಮ್ಮನ್ನು ಕೂಡ ಸಹಾಯ ನಮಗೆ ಬೇಕು ಅಂತ ಕೇಳ್ತಾ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇವೆ. ಶ್ರೀಮತಿ ಎಲ್ ಅಶ್ವಿನಿ ಅವರುಗಳಿಗೆ ಆಶಲತಾ ಶೆಟ್ಟಿ ಇವರು ಶಾಲ್ ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಊರಿನವರೇ ಆದಂತ ಈ ವಾರ್ಡಿನ ವಲಯ ವಾರ್ಡಿನ ಜನಪ್ರತಿನಿಧಿ ಶ್ರೀ ಸಯೀದ್ ಪಂಚಾಯತ್ ಮೆಂಬರ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಯೀದ್ ಅವರಿಗೆ ರಾಮ ಸದಸ್ಯರು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಶಾಲ್ ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಕೇರಳ ತುಳು ಅಕಾಡೆಮಿಯ ಚೇರ್ಮನ್, ಅದೇ ರೀತಿ ಮಂಜೇಶ್ವರ ಏರಿಯಾ ಕಮಿಟಿ ಸೆಕ್ರೆಟರಿ ಸಿಪಿಎಂ, ಅದೇ ರೀತಿಯಲ್ಲಿ ಗಿಲುವಿಂಡು ಮಂಜೇಶ್ವರ ಗೋವಿಂದ ಬೈ ಅವರ ಸ್ಮಾರಕದ ಅಧ್ಯಕ್ಷರು, ಎಲ್ಲ ಹೋರಾಟಗಳಲ್ಲಿ ನೇತೃತ್ವ ಕೊಡುವಂತ KR ಜಯಾನಂದ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ KR ಜಯನದವರಿಗೆ ಸಂಸ್ಥೆಯ ಸದಸ್ಯರಾದಂತಹ ಅಮರನಾಥ್ ಶೆಟ್ಟಿ ಇವರು ಸ್ಮರಣಿಕೆ ನೀಡಿ ಶಾಲ್ ಹೊದಿಸಿ ಅವರನ್ನು ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಶಿರಿಯ ಪ್ರದೇಶದಲ್ಲಿ ಬೋರ್ವೆಲ್ ಉದ್ಯಮವನ್ನು ನಡೆಸಿಕೊಂಡು ಶಿರಿಯ ಶಂಕರನಾರಾಯಣ ದೇವಸ್ಥಾನದ ಬೋರ್ಡ್ ಆಫ್ ಟ್ರಸ್ಟಿಯಲ್ಲಿ ಚೇರ್ಮನ್ ಆಗಿಕೊಂಡು ನಮ್ಮೆಲ್ಲರ ಮಿತ್ರರಾದಂತಹ ಪ್ರಶಾಂತ್ ಕುಮಾರ್ ಬಿ ಅವರನ್ನು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಪ್ರಶಾಂತ್ ಕುಮಾರ್ ಇವರನ್ನ ಸಂಸ್ಥೆಯ ಸದಸ್ಯರಾದಂತಹ ವೆನು ಸೀರಿಯಾ ಇವರು ಶಾಲ್ ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಮಂಗಲಪಾಡಿ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಬಿಜೆಪಿ ಕೇರಳ ಕೋಸಿಕೋಡ್ ಮೇಘಲ ಉಪಾಧ್ಯಕ್ಷರಾದಂಥ ನಮ್ಮೆಲ್ಲರ ನೇತಾರರಾದಂಥ ವಿಜಯ್ ರೈ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ವಿಜಯ್ ಕುಮಾರ್ ರೈ ಅವರನ್ನ ದುರ್ಗ ಪ್ರಸಾದ್ ಸದಸ್ಯರು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಸಿರಿಯಾ ಇವರು ಶಾಲ್ ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಊರಿನ ಅತಿಥಿ ದೂರದ ಮಲ್ಲದಿಂದ ಬಂದಿದ್ದಾರೆ. ಸೀತಾರಾಮ್ ಮಾಸ್ಟರ್ ನಮ್ಮಲ್ಲಿ ಎಲ್ಲರಿಗೂ ಪರಿಚಯ ಇರುವಂತ ಶ್ರೀ ಮಾಸ್ಟರ್ನ ಅವರು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅವರನ್ನ ನಾನು ಈ ಕಾರ್ಯಕ್ರಮ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸೀತಾರಾಮ್ ಮಾಸ್ಟರ್ ಇವರನ್ನ ರಾಜೇಶ್ ಶೆಟ್ಟಿ ಸಿರಿಯಾ ಇವರು ಶಾಲ್ ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇನೆ.
ನಮ್ಮೆಲ್ಲರ ಆತ್ಮೀಯರು, ವಿಜಯ ಬ್ಯಾಂಕಿನ ರಿಟೈರ್ಡ್ ಸೀನಿಯರ್ ಮ್ಯಾನೇಜರ್ ಎಚ್ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎಚ್ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರನ್ನ ಶಂಕರ್ ಸಂಸ್ಥೆಯ ಸದಸ್ಯರಾದ ಶಂಕರ್ ಇವರು ಶಾಲು ಹೊದಿಸಿ ಸ್ಮರಣೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ನಮ್ಮೆಲ್ಲ ಆತ್ಮೀಯರು, ಮಂಗಳೂರು NMBTಯಲ್ಲಿ ಆಫೀಸರ್ ಆಗಿ ನಿವೃತ್ತಿಯಾದಂಥ ಶ್ರೀ ಸದಾನಂದ ಭಂಡಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಸದಾನಂದ ಭಂಡಾರಿ ಅವರಿಗೆ ಸಂಸ್ಥೆಯ ಸದಸ್ಯರಾದಂತಹ ತಾರನಾಥ್ ಇವರು ಶಾಲು ಹೊದಿಸಿ ಸ್ಮರಣೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ನಮ್ಮೆಲ್ಲ ಹಿರಿಯರು, ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು, ಉತ್ತಮ ಕೃಷಿಕರು, ಧಾರ್ಮಿಕ ಮುಂದಾಳಾದಂಥ ದೇರಣ್ಣ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ದೇರಣ್ಣ ಶೆಟ್ಟಿ ಇವರನ್ನ ಭರತ್ ಇವರು ಶಾಲು ಹೊದಿಸಿ ಸ್ಮರಣೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಆತ್ಮೀಯರು, ಬೆಂಗಳೂರಿನಲ್ಲಿ ವಿಕಾಸ್ ಸೇವಾ ಫೌಂಡೇಶನ್ ಇದರ ಕೋ-ಫೌಂಡರ್ ಸ್ಥಾಪಕ ಸದಸ್ಯರು ಆದಂತಹ ಅಡ್ಕಗುದ್ದಿನ ಧರ್ಮಪ್ರಸಾದ್ ರೈ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಧರ್ಮಪ್ರಸಾದ್ ರೈ ಅವರನ್ನ ರವಿ ಸಂಸ್ಥೆಯ ಸದಸ್ಯರಾದಂತಹ ರವಿ ಅವರು ಶಾಲು ಹೊದಿಸಿ ಸ್ಮರಣೆ ನೀಡಿ ಅವರನ್ನ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಪ್ರಸಕ್ತ ಅಧ್ಯಕ್ಷರಾದಂಥ ಕಮಲಾಕ್ಷ ಎಸ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಕಮಲಾಕ್ಷ ಎಸ್ ಇವರನ್ನ ಸಂಸ್ಥೆಯ ಸದಸ್ಯರಾದಂತಹ ರವಿ ಇವರು ಶಾಲು ಹೊದಿಸಿ ಸ್ಮರಣೆ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲರನ್ನೂ ಕೂಡ ಕ್ರೀಡಾಭಿಮಾನಿಗಳನ್ನ, ಹಿತೈಷಿಗಳನ್ನ, ಗ್ರಾಮದವರನ್ನ, ಬಂಧುಗಳನ್ನ ಎಲ್ಲರನ್ನು ಸ್ವಾಗತಿಸ್ತಾ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುವಂತ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಅಧ್ಯಕ್ಷರು ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದೆ ಸುಪ್ರಭಾತ ಕುರಿತು ಮಾತನಾಡುವಂತೆ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದಾರೆ. സ്നേഹം പ്രിയപ്പെട്ട ഇന്നത്തെ ഈ ചടങ്ങിൻ്റെ ഉദ്ഘാടന കർമ്മം നിർവഹിക്കുന്ന BJPയുടെ കാസർഗോഡ് ജില്ലാ പ്രസിഡന്റും മഞ്ചേശ്വരം ബ്ലോക്ക് പഞ്ചായത്തിൻ്റെ മുൻ മെമ്പറുമായ പ്രിയപ്പെട്ട അശ്വിനി,
മംഗൽപാടി ഗ്രാമപഞ്ചായത്ത് ഈ വാർഡിൻ്റെ മെമ്പർ സയ്യദ്, മഞ്ചേശ്വരം ബ്ലോക്ക് പഞ്ചായത്തിൻ്റെ മുൻ മെമ്പറും CPM മഞ്ചേശ്വരം ഏരിയ സെക്രട്ടറിയുമായ പ്രിയപ്പെട്ട ജനന്ദൻ, മംഗൽപാടി ഗ്രാമപഞ്ചായത്ത് മുൻ മെമ്പറും BJPയുടെ സമന്വയ നേതാവുമായ പ്രിയപ്പെട്ട ബിച്ചുറായി, വേദിയിലും സദസ്സിലുമുള്ള വിശിഷ്ട അതിഥികളെ, സ്നേഹം നിറഞ്ഞ ശിവശക്തി ആർട്സ് ആൻഡ് സ്പോർട്സ് ക്ലബിൻ്റെ ഭാരവാഹികളെ, പ്രിയപ്പെട്ട സുഹൃത്തുക്കളെ, ഇന്നിവിടെ ശിവശക്തി ആർട്സ് ആൻഡ് സ്പോർട്സ് ക്ലബിൻ്റെ നേതൃത്വത്തിൽ മനോഹരമായ ഒരു മത്സരം നടക്കാൻ പോവുകയാണ്. കഴിഞ്ഞ ദിവസം ഇതിൻ്റെ സംഘാടകൻ ഈ ചടങ്ങിലേക്ക് ക്ഷണിക്കുമ്പോൾ ഞാൻ വിചാരിച്ചു ഒരു സാധാരണ ഒരു ടൂർണമെൻ്റ് ആയിരിക്കുമെന്ന്. പക്ഷേ ഇത്ര മനോഹരമായിട്ടാണ് ഇതിൻ്റെ ഗ്രൗണ്ടും പരിസരങ്ങളുമൊക്കെ അവർ ഈ ഒരു മത്സരത്തെ ഒരു ജനകീയമാക്കി ഈ പ്രദേശത്തുള്ള മുഴുവൻ ആളുകളെയും ക്ഷണിച്ച്, എല്ലാ വിഭാഗം ആളുകളെയും ക്ഷണിച്ചുകൊണ്ടുള്ള ഒരു കായിക വിനോദത്തെ എത്രത്തോളം ജനകീയമാക്കി മാറ്റാൻ സാധിക്കും അത്രത്തോളം ജനകീയമാക്കിയിട്ടുള്ള ഒരു ചടങ്ങാണ്. ഒരുപാട് പരിപാടികളുടെ തിരക്കുകൾക്കിടയിലാണ് ഇന്നിവിടെ ഈ ചടങ്ങിൽ പങ്കെടുക്കാൻ വേണ്ടി വന്നിട്ടുള്ളത്. കൂടുതലായൊന്നും സംസാരിക്കുന്നില്ല. ഇതിന് നേതൃത്വം കൊടുക്കാൻ, ഈ പരിപാടി ഇത്ര മനോഹരമാക്കാൻ വേണ്ടി, ഇതിൻ്റെ പിറകിൽ പ്രവർത്തിച്ച ഇതിൻ്റെ സംഘാടകർ എത്ര നാളുകളുടെ പരിശ്രമത്തിൻ്റെ ഫലമായിട്ടാണ് ഇത്ര വലിയ ഒരു മനോഹരമായ ഒരു സദസ്സ്, ഇത്ര വലിയ നല്ലൊരു മനോഹരമായ ഇതിനുള്ള ഗ്രൗണ്ടും തയ്യാറാക്കിയിട്ടുള്ളത്. അവരെ ഈ അവസരത്തിൽ അഭിനന്ദിച്ചുകൊണ്ട് ഈ ചടങ്ങിൻ്റെ ഉദ്ഘാടന കർമ്മം നിർവഹിക്കാൻ വേണ്ടി പ്രിയപ്പെട്ട അശ്വിനെ എല്ലാ ആദരവോടുകൂടി ക്ഷണിച്ചുകൊണ്ട് നിർത്തുന്നു. ചെയ്യുന്നത് ഗോൾഡൻ ടെമ്പിൾ സർ അവർക്ക് നന്ദി അറിയിക്കുകയാണ്. ಮುಂದೆ ML ಅಶ್ವಿನಿ ಅವರು ಸಂಭ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಕೇಳಿಕೊಳ್ತಾ ಇದ್ದಾರೆ. ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ವತಿಯಿಂದ ಇವತ್ತು ಇಲ್ಲಿ ಟಗ್ ಆಫ್ ವಾರ್ ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಪಂದ್ಯಾಟದ ಸಭೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಅದೇ ರೀತಿ ಸಭೆಯ ಅಧ್ಯಕ್ಷರಾದಂತಹ ಶ್ರೀ ಗೋಲ್ಡನ್ ಅಬ್ದುಲ್ ರೆಹಮಾನ್ ಅವರೇ, ಅದೇ ರೀತಿ KR ಜಯಾನಂದನ್ ಅವರೇ, ವಿಜಯ್ ಕುಮಾರ್ ರೈ, ಈ ವಾರ್ಡ್ನ ಮೆಂಬರ್ ಆದಂತಹ ಸೈಯದ್, ಅದೇ ರೀತಿ ಪ್ರಶಾಂತ್ ಕುಮಾರ್, ಕೃಷ್ಣ ಪಿ, ಬಾಲಕೃಷ್ಣ ಕಾರನ್, ದೇರಣ್ಣ ಶೆಟ್ಟಿ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸನಗಳಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೀಡಾಪಟುಗಳೇ, ಎಲ್ಲರೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಮೊದಲಿಗೆ ಅದೇ ರೀತಿ ಈ ಒಂದು ಸಭೆಯ ಸ್ವಾಗತವನ್ನು ಮಾಡಿದಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸ್ಟೇಟ್ ಕಮಿಟಿ ಮೆಂಬರ್ ಆಗಿರುವಂತಹ ಶ್ರೀ ಅಡ್ವೊಕೇಟ್ ಬಾಲಕೃಷ್ಣ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ, ಒಂದು ಕ್ರೀಡಾಕೂಟ ಅಂತ ಹೇಳುವಾಗ ಯಾವುದೋ ಒಂದು ಟಗ್ ಆಫ್ ವಾರ್ ಅಂತ ಹೇಳುವಾಗ ಒಂದು ಸಾಮಾನ್ಯವಾಗಿ ಮಾಡುವಂತಹ ಒಂದು ಟಗ್ ಆಫ್ ವಾರ್ ಅಂತ ಹೇಳಿ ಅಂದ್ಕೊಂಡು ನಾವು ಚಿಂತನೆಯಲ್ಲಿದ್ದೇವೆ. ಅದೇ ಇಲ್ಲಿ ಬರುವಾಗ ನಿಮ್ಮ ಪ್ರತಿಯೊಂದು ಸ್ಟೆಪ್ ಅನ್ನ ಕೂಡ ನಾವು ಅಲ್ಲಿ ಕುತ್ಕೊಂಡು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಎಲ್ಲವೂ ಅತಿಥಿ ಬರುವ ರೀತಿಯಾಗಿರ್ಬೋದು, ಇಲ್ಲಿ ಆಯೋಜನೆ ಮಾಡಿರುವಂತದ್ದಾಗಿರ್ಬೋದು, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ಇದರ ಹಿಂದೆ ನಿಮ್ಮ ಒಂದು ತಂಡ ಅದು ಎಷ್ಟು ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅದೆಷ್ಟು ದಿವಸ ದುಡಿದಿದ್ದೀರೋ ನಮ್ಗೆ ಗೊತ್ತಿಲ್ಲ. ಆ ನಿಮ್ಮ ಎಲ್ಲ ಕಷ್ಟಕ್ಕೂ ಕೂಡ ಅಭಿನಂದನೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಗ್ಗಟ್ಟಿದ್ರೆ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಒಂದು ಒಳ್ಳೆ ರೀತಿ
ರೀತಿಯಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇರುವುದು ಅಂತ ಹೇಳಿ ಇದು ನಮಗೆ ಮಾದರಿಯಾಗಿ ತೋರಿಸ್ಕೊಟ್ಟಂತದ್ದು. ಯಾಕೆಂತ ಹೇಳಿದ್ರೆ 25ನೇ ವರ್ಷದ ವಾರ್ಷಿಕೋತ್ಸವನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಒಂದು ಸಂಸ್ಥೆ 1 ವರ್ಷ 2 ವರ್ಷ 3 ವರ್ಷ ಆರಾಮಾಗಿ ಹೋಗ್ಬಿಡತ್ತೆ. ಆದ್ರೆ 25 ವರ್ಷ ಸೆಲೆಬ್ರೇಷನ್ ಮಾಡುವಾಗ ಕೂಡ ಅದೇ ಒಂದು ಸಂತೋಷದಿಂದ ಅದೇ ಒಂದು ರೋಮಾಂಚನದಿಂದ ನೀವು ಸೆಲೆಬ್ರೇಷನ್ ಮಾಡ್ತಿದ್ದೀರಿ ಅಂದ್ರೆ ಈ ತಂಡದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸಮಾಜಕ್ಕೋಸ್ಕರ ಏನೋ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಈ ಒಂದು ತಂಡದಲ್ಲಿ ಇರುವಂತದ್ದು. ಸೊ ಅದನ್ನ ಇವತ್ತು ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಅಲ್ಲಿ ಇರುವಂತಹ ಎಲ್ಲ ಪ್ರತಿಯೊಬ್ಬರು ಕೂಡ ತೋರಿಸ್ಕೊಟ್ಟಿದ್ದೀರಿ. ನಮ್ಮ ಸಮಾಜದಲ್ಲಿ ಹಲವಾರು ಕೆಲಸಗಳ ಕಾರ್ಯಗಳಾಗ್ತಾ ಇರ್ತದೆ. ರಾಜಕೀಯದವರು ಮಾಡ್ತಾ ಇರ್ತಾರೆ. ಅದನ್ನು ಕೂಡ ನಮ್ಮ ಸಮಾಜನ ಒಂದು ದೊಡ್ಡ ಮಟ್ಟಕ್ಕೆ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಕೇವಲ ರಾಜಕೀಯ ವ್ಯಕ್ತಿಗಳು ವಿಚಾರ ಮಾಡಿದ್ರೆ ಮಾತ್ರ ಸಾಕಾಗುದಿಲ್ಲ. ಇದೇ ರೀತಿ ಸಮಾಜದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಸಮಾಜದಲ್ಲಿ ಇರುವಂತಹ ಅವರು ದೊಡ್ಡ ಮನಸ್ಸಿದ್ದವರು ಮುಂದೆ ಬಂದ್ರೆ ಮಾತ್ರ ನಮ್ಮ ಸಮಾಜವನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುವಂತದ್ದು. ಸೊ ಈ ಒಂದು ಸಂಘ ಸಂಸ್ಥೆಯನ್ನ ಕಟ್ಟಿಕೊಂಡು ಈ ಪ್ರದೇಶದಲ್ಲಿರುವಂತಹ ಹಲವಾರು ಕುಟುಂಬಗಳಿಗೆ ನೀವು ನೆರವು ಕೊಟ್ಟುಕೊಂಡು ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಸಂತೋಷದ ಸಂಭ್ರಮದಲ್ಲೂ ಕೂಡ ಒಟ್ಟಾಗಿ ನಿಂತುಕೊಂಡು ಇವತ್ತು ಈ ಒಂದು ಪ್ರದೇಶವನ್ನೇ ಒಂದು ಹಬ್ಬದ ರೀತಿಯಾಗಿ ನೀವು ಇಲ್ಲಿ ಬದಲಾಯಿಸಿದ್ದೀರಿ. ಅದೇ ರೀತಿ ಈಗಾಗಲೇ ಸ್ವಾಗತ ಭಾಷಣ ಹೇಳಿದ್ರು. ಶಿರಿಯ ವಿಕಸನ ಸಮಿತಿಯವರು ನನ್ನ ಹತ್ರ ಬಂದಿದ್ರು. ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡಿ ಒಮ್ಮೆ ಬರಬೇಕು ನಮ್ಮ ಏರಿಯಾಗೆ, ನಮಗೆ ಒಂದು ಫುಟ್ ಓವರ್ ಬ್ರಿಡ್ಜ್ ಅಲ್ಲಿ ಅವರಿಗೆ ಓವರ್ ಬ್ರಿಡ್ಜ್ ಬೇಕು ಅಂತ ಕೇಳ್ತಿದ್ರು. ಅದೇ ರೀತಿ ಅಂಡರ್ ಪಾಸ್ ಬೇಕು ಅಂತ. ಸೊ ಅವತ್ತು ನಾನು ಅವರಿಗೆ ನನ್ನಿಂದ ಆಗುವಂತಹ ಏನು ಆಗ್ಲಿಕ್ಕೆ ಸಾಧ್ಯ, ಇದೇ ಆಗತ್ತೆ ಅದೇ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನ್ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಪರಿಶ್ರಮ ಕೊಟ್ಟು 100% ಡೆಡಿಕೇಶನ್ ಇಂದ ನಾನು ಕೆಲಸ ಮಾಡಿ ನನ್ನಿಂದ ಏನಾಗ್ತದೋ ಅದು ಮಾಡಿ ಕೊಡ್ತೇನೆ ಅಂತ ನಾನೊಂದು ವಾಗ್ದಾನ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಮೊನ್ನೆ ನಾವು ಅವರಿಗೆ ಫುಟ್ ಓವರ್ ಬ್ರಿಡ್ಜ್ ಅನ್ನ ಸ್ಯಾಂಕ್ಷನ್ ಮಾಡಿಸಿಕೊಟ್ಟಿದ್ದೇವೆ. ಸೊ ಈಗಲೂ ಕೂಡ ಫುಟ್ ಓವರ್ ಬ್ರಿಡ್ಜ್ ಮಾತ್ರ ಅಲ್ಲ, ಈ ಒಂದು ಪ್ರದೇಶಕ್ಕೆ ಓವರ್ ಬ್ರಿಡ್ಜ್ ಬೇಕು ನಮಗೆ ಅಂತ ಹೇಳಿ ಸತತವಾಗಿ ನಿರಂತರವಾಗಿ ನನ್ನ ಹತ್ರ ಯಾವಾಗಲೂ ಕೂಡ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಅದನ್ನ ನೀವು ಕೊಟ್ಟಂತಹ ಏನು ರಿಕ್ವೆಸ್ಟ್ ಇದೆ ನಾನು ಅದನ್ನ ಮುಂದೆ ಇಟ್ಟುಕೊಂಡು 100% ನಾನು ತಂದೆ ತರ್ತೀನಿ ಅಂತ ಅಲ್ಲ, ನಿಮ್ಮ ಏನು ರಿಕ್ವೆಸ್ಟ್ ಇದೆ ಅದನ್ನ ನಾನು ಪೂರ್ತಿ ಮಾಡ್ಲಿಕ್ಕೆ ನನ್ನಿಂದ ಆಗುವಂತಹ ಎಲ್ಲವನ್ನ ನಾನು ಪರಿಶ್ರಮ ಕೊಟ್ಟು ನನ್ನಿಂದ ಆಗುವಂತಹ ಶಕ್ತಿಯನ್ನ ಕೊಟ್ಟು ನಾನು ತಂದು ಕೊಡ್ತೇನೆ ಅಂತ ಹೇಳಿ ಈ ಒಂದು ಭರವಸೆ ಕೊಡ್ತಾ ಇದ್ದೀನಿ. ಸೊ ಈಗ ನಮಗೆ ಇಲ್ಲಿ ಹೆಚ್ಚಾಗಿ ಮಾತಾಡುವ ಸಂದರ್ಭ ಅಲ್ಲ, ಯಾಕಂತ ಹೇಳಿದ್ರೆ ಕ್ರೀಡಾ ಪಟುಗಳಿಗಾಗಲೇ ಕಾಯ್ತಾ ಇರುವಂತದ್ದು. ಅದೇ ರೀತಿ ಈ ಒಂದು ಟಗ್ ಆಫ್ ವಾರ್ ನಲ್ಲಿ ಇಲ್ಲಿ ಮಹಿಳೆಯರಿಗೆ ಕೂಡ ನೀವು ಅವಕಾಶ ಕೊಟ್ಟಿದ್ದೀರಿ. ಕೆಲವೊಂದು ಕಡೆ ಹೋಗುವಾಗ ಬರೀ ಪುರುಷರು ಮಾತ್ರ ಆಟ ಆಡ್ತಾ ಇರ್ತಾರೆ, ಮಹಿಳೆಯರಿಗೆ ಆಟ ಇದು ಸಿಗುದಿಲ್ಲ, ಏನು ಅವಕಾಶ ಸಿಗುದಿಲ್ಲ. ಆ ಅವಕಾಶ ಕೂಡ ಕೊಟ್ಟು ಇಲ್ಲಿ ಹೆಣ್ಣಿಗೂ ಮತ್ತು ಗಂಡಿಗೂ ಯಾವುದೇ ರೀತಿ ಭೇದ ಭಾವ ಇಲ್ಲ ಅಂತ ಹೇಳಿ ನೀವು ತೋರಿಸ್ಕೊಟ್ಟದಕ್ಕೆ ನನ್ನ ಕಡೆಯಿಂದ ದೊಡ್ಡ ಒಂದು ಅಭಿನಂದನೆ. ಬಿಕಾಸ್ ನಾನೊಂದು ಲೇಡಿ ಜಿಲ್ಲಾ ಪ್ರೆಸಿಡೆಂಟ್ ಆಗಿ ಲೇಡೀಸ್ಗೋಸ್ಕರ ನಮ್ಮ ನರೇಂದ್ರ ಮೋದಿಜಿಯವರು ಹೆಣ್ಣಿಗೆ ಕೊಡುವಂತಹ ಗೌರವವನ್ನ ಇವತ್ತು ಈ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಕೂಡ ಕೊಟ್ಟಿದ್ದೀರಿ. ಸೊ ಇನ್ನೂ ಕೂಡ ಈ ಕ್ಲಬ್ಬಿನಿಂದ ಒಳ್ಳೆ ಕಾರ್ಯಕ್ರಮಗಳಾಗ್ಲಿ, ಮತ್ತೆ ಈ ಒಂದು ಹಗ್ಗ ಜಗ್ಗಾಟ ಅಂತ ಹೇಳಿದ್ರೆ ಒಂದೇ ಒಂದು ಹಗ್ಗವನ್ನ ಇಟ್ಟುಕೊಂಡು 2 ತುದಿಯನ್ನ ಇಟ್ಟುಕೊಂಡು ಆಟ ಆಡುವಂಥದ್ದು. ಈ ಕಡೆ ಕೂಡ ಅದೇ ಸ್ಟ್ರೆಂತ್ ಇರುತ್ತೆ, ಆ ಕಡೆ ಕೂಡ ಅದೇ ಸ್ಟ್ರೆಂತ್ ಇರುತ್ತೆ. ಆ 2 ಸ್ಟ್ರೆಂತ್ ಅನ್ನ ಮಧ್ಯದಲ್ಲಿ ನಿಂತುಕೊಂಡು ಯಾವ ಕಡೆ ಬರ್ತದೆ ಅಂತ ಹೇಳುವಂತ ಹಗ್ಗ ಜಗ್ಗಾಟ, ಈಚೆಯಿಂದ ಬಿಡುದಿಲ್ಲ ಆಚೆಯಿಂದ ಬಿಡುದಿಲ್ಲ. ಆದ್ರೆ ತಂಡದ ಶಕ್ತಿ, ತಂಡದ ಒಗ್ಗಟ್ಟು ಎಲ್ಲಿದೆಯೋ ಅವತ್ತು ಆ ತಂಡಕ್ಕೆ ಗೆಲುವು ಸಿಗುವಂತದ್ದು. ಹಾಗಾಗಿ ಈ ಒಂದು ತಂಡದ ಹಗ್ಗ ಜಗ್ಗಾಟದ ಏನು ಇದಿದೆ, ಆ ಸ್ವರೂಪ ಇದೆ, ಅದನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಮ್ಮ ಸಮಾಜವನ್ನ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೋಸ್ಕರ ಇಲ್ಲಿನ ಯುವಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತುಕೊಂಡು ನಮ್ಮ ಸಮಾಜವನ್ನ ಒಳ್ಳೆ ರೀತಿಗೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಯುವಕರನ್ನ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟು ಅವರನ್ನು ಕೂಡ ಮುಂದಿನ ಪೀಳಿಗೆಗೆ ನಾವು ಅವರನ್ನ ಒಳ್ಳೆ ದಾರಿ ತೋರಿಸ್ಕೊಡ್ಬೇಕಾದ ನಮ್ಮೆಲ್ಲರ ಕೂಡ ಜವಾಬ್ದಾರಿ, ಕರ್ತವ್ಯ ಕೂಡ. ಸೊ ಇಷ್ಟು ಮಾತ್ರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭಾಶಯಗಳನ್ನ ಕೊಡ್ತಾ ನಾನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಘೋಷಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ಶಿವಜವರಿಗಳಿಗೆ ಮುಂದೆ ಸೈಯದ್ ಮೆಂಬರ್ ಆಫ್ ಮಂಗಲಪಾಡಿ ಗ್ರಾಮ ಪಂಚಾಯತ್ ಇವರು ಶುಭ ನುಡಿಗಳನ್ನಾಡುವಂತೆ ಕೇಳಿಕೊಳ್ತಾ ಇದ್ದಾರೆ. ആദരണീയ അധ്യക്ഷൻ, BJP ജില്ലാ പ്രസിഡന്റ്, അതുപോലെ മംഗലപാടി പഞ്ചായത്ത് ബോർഡ് പ്രസിഡന്റ് ഗോൾഡൻ അബ്ദുൾ റഹ്മാൻ, BJPയുടെ വള്ളംകൈ മുൻ മെമ്പർ ബിജു റോയ്, CPMൻ്റെ സെക്രട്ടറി, അതുപോലെ വേദിയിൽ ഉപദിഷ്ടരായവരെ, നാട്ടിൽ നല്ലവരായ ജനങ്ങളെ, അതിഗംഭീരമായ ഒരു പരിപാടിയാണ് ഇവിടെ ഉദ്ഘാടനം ചെയ്തിരിക്കുന്നത്. 1 മാസം മുമ്പേ ക്ഷണിക്കപ്പെട്ട ഒരാളാണ്. അപ്പോൾ
ഇത്രയ്ക്ക് ഗംഭീരമാക്കാൻ വേണ്ടിയിട്ടാണ് ഒരു മാസം മുമ്പേ ഇതിന് തയ്യാറെടുപ്പ് ഇവർ ഇറങ്ങിയിരുന്നതാണ് ഇപ്പം മനസ്സിലായി. ഈ പരിപാടിക്ക് എല്ലാവിധ ആശംസകളും നേരുന്നു. 25ാം വാർഷികം കൊണ്ടാടുന്ന ശിവശക്തിക്ക് ഇനി 100ാം വാർഷികം ഇതിനെക്കാട്ടി ഗംഭീരമാക്കി കൊണ്ടുപോകാൻ എല്ലാ അനുഗ്രഹവും ഉണ്ടാവട്ടെ എന്ന് ആശംസിച്ചുകൊണ്ട് എൻ്റെ വാക്കിനെ ഉപസംഹരിക്കുന്നു. ജയ് ഹിന്ദ്. നന്ദി ചെയ്തവர்களுக்கு ഇന്നുമുതൽ ശിഖയാർ ചെയ്യാനില്ല അവരുടെ ശുഭനുടി ಹೇಳುವಂತೆ ಆದರಣೀಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಂಗಲಪಾಡಿ ಗ್ರಾಮ ಪಂಚಾಯತದ ಪ್ರೆಸಿಡೆಂಟ್ ಗೋಲ್ಡನ್ ರೈಮಾನ್, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದ ಜನ BJP ಜಿಲ್ಲಾ ಪ್ರೆಸಿಡೆಂಟ್ ML ಅಶ್ವಿನಿ, ವೇದಿಕೆ ಗಡುಪುಣ ಜನ ಗ್ರಾಮ ಪಂಚಾಯತ್ ಮೆಂಬರ್ ಅಂಜನೆ ವಿಜಯರೈ, ಚೈತವಾದ ಜನ ವಿಶಿಷ್ಟ ಅತಿಥಿ ನಗಲೆ ಮೂಡು ಸೇರಿದ ಜನ ಅಪ್ಪನಗಲೆ, ಸಹೋದರಿ ಸಹೋದರನಗಲೆ, ಶಿವಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ 25ನೇ ವರ್ಷದ ವಾರ್ಷಿಕ ಆಚರಣೆವಾದದ್ದು ನಡೆದುಕೊಂಡು ಯಾಕಂದರೆ ಗೋಲ್ಡನ್ ರೈಮನ್ ಪಡ್ಲಿಕ್ಕನೆ ಅತ್ಯಂತ ಆಕರ್ಷಕವಾದ ಜನ ಸ್ಟೇಜಿಲ ಈ ಟಕಫರ್ದ ಗ್ರೌಂಡ್ಲ ಐತೆ ಒಟ್ಟಿಗೆ ಒಗ್ಗಟ್ಟದ ಶಕ್ತಿಯಾದ ಜನ ಶಿವಶಕ್ತಿದ ಮೆಂಬರ್ನಗಳ ಕಾರ್ಯಕರ್ತರಗಳ ಪ್ರಯತ್ನದ ಭಾಗವಾದ ಈ ಅದ್ಭುತವಾದ ಜನ ಕಾರ್ಯಕ್ರಮದ ಭಾಗವಾದ നടക്കുന്ന ಜನ ഈ സ്പർദ്ധ നമുക്ക് 2 ಸ್ಪರ್ಧಾಲನಗಳಾണ് ಇರಿಟ್ಟು ಅಕ್ಲ ಶಕ್ತಿದಳ ಮನಸ್ಸುದಳ ಒಂದು ಪ್ರದರ್ಶನವಾದ ಕ್ರಿಕೆಟ್ ಕಬಡ್ಡಿ ಅತ್ಯಂತ ಮನೋಹರವಾದ ಜನ ಶಕ್ತಿಶಾಲಿಯಾದ ಜನ ಕ್ರೀಡೆ ಆಟ ಈ ಅಗ್ಗಜಗ್ಗಾಟದ ನೋಡೋವು ಏತು ಶಕ್ತಿ ಇತ್ತದಲ್ಲ ಕಾರ್ಯಕ್ಕೆ ಮನಸ್ಸಿಗಿತ್ತನ ಜನ ಆತ್ಮಧೈರ್ಯದ ವಿಜಯವಾದಗಳು ಏಟುಂಟಾದ ಅವಾದೊಂದು ಶಿವಶಕ್ತಿಯ ನೇತೃತ್ವದ ಒಂದು ಆತ್ಮಾಭಿಮಾನದ ಆತ್ಮಶಕ್ತಿದ ವಿಜಯದ ಒಂದು ಘೋಷಯಾತ್ರೆದ ಪ್ರಾರಂಭವಾದಗಳು ಇನಿ ಮೂರು ನಡೆದು നമുക്ക് ನಮ್ಮ ಜವನರು ಸಾಧಿ ತಪ್ಪಣಾಗ ಆ ಸಾಧಿ ತಪ್ಪನ್ನು ಜನ ಯುವಜನಗಳಲ್ಲಿ ಸರಿಯಾದ ಸಾಧಿಗೆ ಕೊಂಡುപോಯಿರತ್ತಿನ ಜನ ವೇದಿಕೆಗಳು ಪುರಾದೊಂದು ಗ್ರಾಮೀಣ ಪ್ರದೇಶದ ಜನ ಈ ಜನ ಯುವಜನ ಸಂಘಟನೆಗಳು ಅದನ್ನ ಕ್ಲಬ್ಗಳು ಸ್ಪೋರ್ಟ್ಸ್ ಕ್ಲಬ್ಗಳು ಅವೇ ರೀತಿ ಗ್ರಂಥಾಲಯಗಳು ಲೈಬ್ರರಿಗಳು ಅವು ಇತ್ತನ ಮಾತ್ರನೇ ಜವನರು ಒಟ್ಟಿಗೆ ಚರ್ಚೆ ಮಾಡ್ತಾರಲ್ಲ ಆ ಊರದ ಮಾತಾ ಕಾರ್ಯಗಳಿಗೆ ಎಡಬಡಲು ಸಾಧ್ಯತೆ ಇತ್ತ ನಮಕಿತ್ತನ ಜನ ಮಲ್ಲೊಂಜಿ ದುರಂತ ಎಂಕ ಸಮೇತ ಯಾನ್ಲ ಐತಂಜಿ ಭಾಗವಾದದ್ದು ನಮಕ್ ಬರುತ್ತನ ಜನ ಮಲ್ಲೊಂಜಿ ದುರಂತ ನೋಡೋಣ ನಮ್ಮ ಕೈಲಿತ್ತಿನ ಜನ ಬಳ್ಳಿಜಾನದ ಸಾಮಾನದ ಆ ಬಳ್ಳಿಜಾನದ ಸಾಮಾನದ ಒಂಜಿ ಗದಿಗೇಡು ಅವು ಇಜ್ಜಾಂದೆ ನಮಕ್ ಒಂಜಿ ಸೆಕೆಂಡ್ಲ ದುಂಬುಪೈರೆ ಸಾಧ್ಯತೆ ಆವಾದನ ಜನ ಪರಿಸ್ಥಿತಿಗಾಗಲು ಈ ನೆಟ್ವರ್ಕ್ ಸಿಸ್ಟಮ್ ನಮ್ಮ ಎತ್ತಾದ ಒಂಜಿ ದಿನ ಮನಸ್ಸಿಜಾನ ನಮಕ್ ಕೊಳ್ಳಲಿ, ಒಂಜಿ ದಿನ ನೆಟ್ಟಿಜಾನ ನಮಕ್ ಕುಲ್ಲೇರಲಿ, ಒಂಜಿ ದಿನ ವಾಟ್ಸಪ್ ತುವಂದೆ ನಮಕ್ ಕುಲ್ಲೇರಾಗದು, ಒಂಜಿ ದಿನ ಫೇಸ್ಬುಕ್ಲ ಇನ್ಸ್ಟಾಗ್ರಾಮ್ಲ ಉಪಯೋಗ ನಮ್ಮದ ನಮಕ್ ಕುಲ್ಲೇರಾಗದು. ಆ ಒಂಜಿ ಪರಿಸ್ಥಿತಿಗಾಗಲು ನಮ್ಮನ್ನ ಎತ್ತಾದ ನಮಕ್ ಓದು ನಂಜಿನ ಅಭ್ಯಸನೆ ಮಂಗಳವಾರ ಪತ್ರಿಕೆ ಆಜಿ ಲಕ್ಷದ ಕಾಪಿ ಇತನ ಜನ ಮಂಗಳವಾರ ಪತ್ರಿಕೆ ಇದು ಸುಪ್ರಭಾತ ಬಂದಾಗ ಪ್ರಜಾಮತಲ ಸುದಲ ಎಂದುള്ള രണ്ടുള്ള ബന്ധമാണ് ರೂಪತಾರ ಮಾತ್ರನೇ ಇತ್ತು ಕೂಡ ತರಂಗ ಮಾತ್ರನೇ ಎಂದು ಉಂಡಾಯಿನ ವೈದ್ಯನ ಬಂದ ನಮ್ಮ ಓದುನಂಚಿನ ಹವ್ಯಾಸ ಇಜ್ಜಾನ ಆ ಹವ್ಯಾಸದ ಪಗರವಾದ ನಮಗಿತ್ತೆ ನಮ್ಮ ಜೋಕ್ಲಿಗಿತ್ತೆ ಉಂಡಾಯಿನ ಪ್ರಶ್ನೆ ಅತ್ಯಂತ ಅಪಾಯಕಾರಿಯಾದ ಪುನಃ ಮಾದಕ ವಸ್ತುದ ಸೇವನೆಯಾದದು ಅವು ಏತಮಲ್ಲ ಅವಘಡಕಾರಿಯಾದ ಬಂದ ಒಂಜಿ ಮನುಷ್ಯ ಜೀವನದ 70 75 ವರ್ಷ ಬದುಕೊಡುತ್ತಿನ ಒಂಜಿ ನರಮಾಣಿಯನ್ನು 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 70 75 ವರ್ಷ
25 ವರ್ಷನೋ 25 ವರ್ಷನೋ ಯಮಲೋಕಕ್ಕೆ ಕೊಂಡು ಹೋಗೋಣ ಅತ್ಯಂತ ದುರಂತಮಯವಾದ ಜನ ಅವಸ್ಥೆಗಾದರೂ ಎತ್ತಾವುದು ಅದಕ್ಕೆ ಕಾರಣ ಜವನನ ಈ ವಿಧದ ಕೂಟ ಇಜಾದನವಾದನು ಜವನನ ಕೂಟ ಇಜಾದನವಾದನು ಸಂಘಟಿತರಾದ ಇಜಾದನವಾದನು ನಮ್ಮ ಶಾಲೆಯಲ್ಲಿ ಬಂದದ್ದು ಕಾಲೇಜಲ್ಲಿ ಬಂದದ್ದು ಇಲ್ಲದುಳಾಯ್ಬೋದು ರೋಮದುಳಾಯ್ಕೊಳ್ಳೋದು ಈ ಮೊಬೈಲ್ ತೂಪಣ ಜನ ಅವಸ್ಥೆಗಾದನು ನಮ್ಮ ಒಪ್ಪಣವಾಗಲಿ ಹೆಚ್ಚಿನ ಮನಪಿರೋದು ನಮ್ಮ ತುದಿಯ ಈ ಅವಸ್ಥೆಗಾದನು ನಮ್ಮ ಸಮಾಜ ಐದು ಮಿತ್ತು ಬರೋದಾಂಡ ನಮ್ಮ ವಕೀಲರ ಬಾಳಕೃಷ್ಣ ಶಸ್ತ್ರಗಳ ನೇತೃತ್ವಗಳು ಇಂಜಿನ ಕ್ಲಬ್ಗಳು ಹದಿನೈದು ಗ್ರಾಮೀಣ ಪ್ರದೇಶಗಳು ಪುನಃ ಈ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಗಳು ಪುರ ಬೆಳೆದು ಬತ್ತನ ಮಾತ್ರನೇ ಸಾಧ್ಯತೆ ಉಂಟಾಪನವಾದದ್ದು ಈ ಸಿರಿಯ ಪ್ರದೇಶದ ಯುವಜನಗಳನ್ನ ಒಂದು ಆಶಾ ಕಿರಣವಾದ ಈ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಮಾರ್ಪಾಡಾಡೋದು ಮಾತ್ರ ನಮ್ಮ ಗ್ರಾಮೀಣದ ಒಂದು ಶಕ್ತಿ ಆರೋಗ್ಯವಂತರಾದ ಮನುಷ್ಯರನ್ನ ಜೀವನದ ಶೈಲಿಯಾದ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬೆಳೆದು ಬರಲು ಸಾಧ್ಯತೆ ಆವಡೋದು ಬಣ್ಣದು ಏನಪ್ಪ ಧನ್ಯವಾದಗಳು ಜಯನಂದ ಸರ್ ಅವರುಗಳಿಗೆ. ಮುಂದೆ ಪ್ರಶಾಂತ್ ಕುಮಾರ್, ಮ್ಯಾನೇಜಿಂಗ್ ಟ್ರಸ್ಟಿ ಸಿ ಶಂಕರನಾರಾಯಣ ಕ್ಷೇತ್ರ ಸಿರಿಯ, ಇವರುಗಳು ಶುಭ ನುಡಿಗಳನ್ನು ಮಾತಾಡೋದು ಕೇಳಿರುತ್ತೇವೆ. ನನ್ನ ಆರಾಧ್ಯ ದೇವರಾದಂಥ ಶ್ರೀ ಶಂಕರನಾರಾಯಣ ದೇವರಿಗೆ ಪ್ರಣಾಮವನ್ನು ಮಾಡುತ್ತಾ, ವೇದಿಕೆಯಲ್ಲಿ ಆಸೀನರಾದಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಗೋಲ್ಡನ್ ಅಬ್ದುಲ್ ರೆಹಮಾನ್ ಸಾಹೇಬರೇ, ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಕಾಸರಗೋಡು ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ MLL ಅಶ್ವಿನಿಯವರೇ, ಅದೇ ರೀತಿ CPM ಪಕ್ಷದ ಏರಿಯಾ ಸೆಕ್ರೆಟರಿ ಆದಂಥ ಶ್ರೀಯುತ ಜಯಾನಂದನವರೇ, ಅದೇ ರೀತಿ ಶ್ರೀಯುತ ವಿಜಯಕುಮಾರ್ ಅಯ್ಯವರೇ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ನನ್ನ ಹಿತೈಷಿಗಳೇ, ವಿಶೇಷವಾಗಿ ನಾವು ಚಿಕ್ಕದಿರುವಾಗ ನಮ್ಮೂರಲ್ಲಿ ಒಂದು ಕ್ಲಬ್ ಇತ್ತು. ಯಾಕಂದ್ರೆ ವೇದಿಕೆಯ ಮುಂಭಾಗದಲ್ಲಿ ತುಂಬ ಹಿರಿಯರಿದ್ದಾರೆ, ಅವರೆಲ್ಲ ಕ್ಲಬ್ಬಿನ ಸದಸ್ಯರು. ವಿಜಯ ಫ್ರೆಂಡ್ಸ್ ಅಂತೇಳಿ ಎಲ್ಲಿ ಹೋದ್ರು, ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲಿ ಹೋದ್ರು ಪ್ರಥಮ ಬಹುಮಾನವನ್ನು ಗಳಿಸುವಂತ ಒಂದು ಕ್ಲಬ್ ಇದ್ರೆ ಅದು ವಿಜಯ ಫ್ರೆಂಡ್ಸ್ ಹಿರಿಯ ಅಂತ ಹೇಳುದು ಭಾರಿ ವಿಶೇಷ. ಆಗಿರುವಾಗ ನಾವು ಕಬಡ್ಡಿ ಪಂದ್ಯಾಟವನ್ನು ನೋಡಿದ್ದೇವೆ. ಆದರೆ ಇಷ್ಟು ಒಳ್ಳೆಯ ಒಂದು ಅಗ್ಗ ಜಗ್ಗಾಟ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್, ಯಾಕಂತ ಹೇಳಿದ್ರೆ 1.5 ತಿಂಗಳ ಪರಿಶ್ರಮ. ಯಾಕಂದ್ರೆ ಇದೊಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಇದಕ್ಕೆ ಆರ್ಥಿಕ ವ್ಯವಸ್ಥೆ ಬೇಕು, ಆರ್ಥಿಕ ಬಲ ಬೇಕು. ಈ ಆರ್ಥಿಕ ಬಲಕ್ಕೋಸ್ಕರ ಕಳೆದ 1.5 ತಿಂಗಳಿಂದ ಸಂಘದ ಎಲ್ಲ ಪದಾಧಿಕಾರಿಗಳು ಒಳ್ಳೆ ರೀತಿಯ ಶ್ರಮವನ್ನು ವಹಿಸಿಕೊಂಡು ನಮ್ಮ ಈ ಪುಟ್ಟ ಗ್ರಾಮದಲ್ಲಿ ಒಳ್ಳೆಯ ರೀತಿಯ ಒಂದು ಅಗ್ಗಜಗಾಟ ಸ್ಪರ್ಧೆಯನ್ನು ಏರ್ಪಡಿಸಿದ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು ಪ್ರಶಾಂತ್ ಸರ್ ಅವರಿಗೆ. ಮುಂದೆ ಸೀತಾರಾಮ್, ರಿಟೈರ್ಡ್ ಹೆಡ್ ಮಾಸ್ಟರ್, ಇವರು ಒಂದೆರಡು ಮಾತುಗಳನ್ನು ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀ ಗೋಲ್ಡನ್ ಅಬ್ದುಲ್ ರೆಹಮಾನ್, ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ತುಳುನಾಡಿನ ಹೆಮ್ಮೆಯ ಸೊಸೆ ಶ್ರೀಮತಿ ML ಅಶ್ವಿನಿಯವರೇ, ಈ ಮಂಗಲ್ಪಾಡಿ ಪಂಚಾಯತಿನ ಈ ಪ್ರದೇಶದ ಸದಸ್ಯರಾಗಿದ್ದ ಸೈಯದ್, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದಂತಹ ನಮ್ಮ ಆತ್ಮೀಯರಾದ ಶ್ರೀ KR ಜಯಾನಂದ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿದಂತಹ ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಸೇರಿದಂತೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ಗುರು ಹಿರಿಯರೇ, ಪ್ರೀತಿಯ ಮಕ್ಕಳ ಸಹೋದರ ಸಹೋದರಿಯರೇ, ಸಂಘ ಸಂಸ್ಥೆಗಳಾದರೂ 15 ಜನ ಇದ್ದರೆ ಅದು ವಿಶೇಷ ಆಗ್ತದೆ. ಆದರೆ ಅಂತಹ ಸಂಘ ಸಂಸ್ಥೆಗಳನ್ನು ಉಳಿಸಿಕೊಳ್ಳುವಂಥದ್ದು ಬಹಳ ಕಷ್ಟ. ಕಾರಣ ನಮ್ಮ ಪದಾಧಿಕಾರಿಗಳು, ಅದರಲ್ಲಿರುವಂತಹ ಸದಸ್ಯರು ಬೇರೆ ಬೇರೆ ರೀತಿಯ ವೀಕ್ಷಣೆ ಇರುವಂತಹ ಜನರಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಶಿರಿಯ ಗ್ರಾಮದಲ್ಲಿ ಇರುವಂತಹ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನಿರಂತರವಾದ ಚಟುವಟಿಕೆಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ, ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ, ಈ ನಾಡಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಅವರ ಮಟ್ಟಿಗೆ ಅವರ ಸಾಧ್ಯವಾಗುವಂಥ ರೀತಿಯಲ್ಲಿ ನೆರವೇರಿಸಿಕೊಂಡು 25ನೇ ವರ್ಷವನ್ನ ಕಳೆದಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ
പ്രിയപ്പെട്ട ഗ്രാമപഞ്ചായത്ത് പ്രസിഡന്റ് സിയാത്തൂർ റഹ്മാൻ സാർ, നമുക്ക് നമ്മുടെ പഞ്ചായത്തുകളിൽ വിദ്യാഭ്യാസ അതേപോലെ തന്നെ യുവജനക്ഷേമം ഒരു സ്റ്റാൻഡിംഗ് കമ്മിറ്റി ഉണ്ട്, ഒത്തിരി പ്ലാൻ ഫണ്ടുണ്ട്. ഞാൻ എൻ്റെ സർവീസ് കാലത്ത് കാസർഗോഡ് മുനിസിപ്പാലിറ്റിയിലെ എഡ്യൂക്കേഷൻ സ്റ്റാൻഡിംഗ് കമ്മിറ്റിയുടെ ഇംപ്ലിമെന്റ് ഓഫീസറായി പ്രവർത്തിച്ച 5 വർഷക്കാലം, 8 വർഷക്കാലം മധൂർ പഞ്ചായത്തിൽ അതേ ഇതിൽ പ്രവർത്തിച്ചവരാണ്. സ്വാഭാവികമായി നമ്മൾ ബഡ്ജറ്റ് തയ്യാറാക്കുമ്പോൾ ആ ബഡ്ജറ്റിൽ ഇതിനൊരു വീതം വെക്കും. പക്ഷെ പരിപാടിയൊന്നും നടപ്പിലാക്കാൻ നമുക്ക് സാധിക്കുന്നില്ല. യുവജന സംഘങ്ങളെ പ്രോത്സാഹിപ്പിക്കാൻ നമുക്ക് സാധിക്കും. യുവജന സംഘങ്ങളെ പ്രോത്സാഹിപ്പിക്കാൻ നമുക്ക് സാധിക്കും എന്ന് തെളിയിച്ചു കൊടുത്ത ഒരു വ്യക്തി എന്ന് കൂടിയാണ് അഭിമാനത്തോടെ ഞാൻ പറയാൻ ആഗ്രഹിക്കുന്നു. കാസർഗോഡ് മുനിസിപ്പാലിറ്റി ആയാലും അതേപോലെ തന്നെ മധൂർ പഞ്ചായത്തിലായാലും. എൻ്റെ ഈ 2 മേഖലകളിൽ കാസർഗോഡ് മുനിസിപ്പാലിറ്റിയിലും അതേപോലെ തന്നെ മധൂർ ഗ്രാമപഞ്ചായത്തിൽ 8 വർഷക്കാലം ഇംപ്ലിമെന്റിംഗ് ഓഫീസറായി പ്രോജക്റ്റിൽ നടത്തിയ മുഴുവൻ തുകയും ചെലവാക്കുകയും അത് ആ പ്രദേശത്തെ യുവജനങ്ങൾക്ക് പ്രയോജനമാകുന്ന രീതിയിൽ അത് കൊണ്ടുപോകാൻ സാധിച്ചിട്ടുണ്ടെന്നുള്ളത് ഓർക്കുന്നു. അതുകൊണ്ട് ബഹുമാനപ്പെട്ട അബ്ദുറഹ്മാൻ സാർ ഒന്ന് ചിന്തിക്കേണ്ടത്, ഏറ്റവും നന്നായി പ്രവർത്തിക്കുന്ന യുവജന സംഘടനകൾക്ക് അടിയന്തരമായി ഞങ്ങൾ ലൈബ്രറി തുടങ്ങാനുള്ള ഒരു സൗകര്യം നിങ്ങളെ ഈ ബഡ്ജറ്റ്, ഈ വർഷത്തെ ബഡ്ജറ്റിൽ ഉൾപ്പെടുത്തണം എന്നാണ്. എന്തുകൊണ്ട് ലൈബ്രറിക്കാണ് പ്രാധാന്യം നൽകേണ്ടത് എന്ന് ശ്രീ KR പറഞ്ഞു കഴിഞ്ഞു. ഇന്ന് ഡിജിറ്റൽ യുഗമാണ്, എല്ലാ ന്യൂ ജനറേഷനാണ്. പുസ്തക വായനയില്ല, പത്രവായനയില്ല. നമ്മളെ സ്കൂളുകളിൽ ചില സമയങ്ങളിൽ ആരെങ്കിലും സ്പോൺസർ ചെയ്ത പത്രങ്ങളുണ്ടോ? പക്ഷേ പത്രം ഏതെങ്കിലും ഓഫീസ് റൂമിലോ അല്ലെങ്കിൽ സ്റ്റാഫ് റൂമിലോ ഉണ്ടാവും. കുട്ടികൾ അത് വായിക്കാൻ ഉള്ളതുണ്ടാകും. മധൂർ പഞ്ചായത്തിലെ മുഴുവൻ വിദ്യാലയങ്ങളിലും ലൈബ്രറികൾ കൊടുത്തു കഴിഞ്ഞിരിക്കുന്നു എൻ്റെ കാലഘട്ടത്തിൽ. അതിന് മുന്നേ എല്ലാ സൗകര്യങ്ങളും ഒരുക്കി കഴിഞ്ഞിരിക്കും. ഇതേ ഫണ്ട് ഉപയോഗിച്ചിട്ടാണ് കൊടുത്തത്. അതേപോലെ തന്നെ യുവജനങ്ങൾക്ക് വേണ്ടിയുള്ള കേവലം സ്പോർട്സ് കിറ്റുകൾ കൊടുക്കുന്ന അപ്പുറത്ത് നമ്മുടെ ഇത്തരത്തിലുള്ള ഗ്രാമപ്രദേശങ്ങളിൽ ലൈബ്രറി തുടങ്ങി കഴിഞ്ഞാൽ ആ കുഞ്ഞുങ്ങൾ അത് വായിക്കുകയും നല്ല പൗരന്മാരായി മാറ്റിയെടുക്കുവാൻ നമുക്ക് സാധിക്കും. ഭരണകർത്താക്കൾ ശ്രദ്ധിക്കേണ്ടതാണ്. മാറ്റത്തിന്റെ പ്രയോഗത്തായി ഭരണകർത്താക്കൾ മാറേണ്ട കാലഘട്ടം അതിക്രമിച്ചിരിക്കുകയാണ്. വഴിതെറ്റി പോകുന്ന നമ്മുടെ യുവാക്കളെ, നമ്മുടെ കുഞ്ഞുങ്ങളെ തന്നിലേക്ക്, തന്റെ സമൂഹത്തിന്റെയും തന്റെ കുടുംബത്തിന്റെയും തന്റെ നാടിന്റെയും സമൂഹത്തിലേക്ക് എത്തിക്കാനുള്ള ബാധ്യത രക്ഷിതാക്കളപ്പുറം അതിന്റെ നടപ്പത്തിന്റെ ആ പ്രദേശത്തെ വികസനത്തിന് വേണ്ടി പ്രവർത്തിക്കുന്ന ഭരണഘടന ഉണ്ട് എന്നാണ് എൻ്റെ വിശ്വാസം. അപ്പൊ ഏതായാലും ഈ ശിവശക്തി ആർട്സ് ആൻഡ് സ്പോർട്സ് ക്ലബിന്റെ ഇത്തരത്തിൽ ഭംഗിയായി ഇത് കൊണ്ടുപോകാനും ഇനി ഭാവി കാലങ്ങളിൽ ഏറ്റവും നല്ല രീതിയിലേക്ക് ഇത് കൊണ്ടുനടക്കുവാനും ബാലകൃഷ്ണൻ സാർ ഉൾപ്പെടെയുള്ള ഇതിന്റെ വക്താക്കൾ, എനിക്കറിയില്ല നെഹ്റു യുവ കേന്ദ്രമായിട്ട് അപ്ലേഷൻ ചെയ്തിട്ടുണ്ടോന്ന് അറിയില്ല. നെഹ്റു യുവ കേന്ദ്രമായിട്ട് അപ്ലേഷൻ ചെയ്യുക, നിങ്ങൾക്ക് ഒരുപാട് സാധ്യതകളുണ്ട്. നെഹ്റു യുവ കേന്ദ്രത്തിന്റെ ആഭിമുഖ്യത്തിൽ യുവജനങ്ങൾക്ക് വേണ്ടിയുള്ള ഒരുപാട് പദ്ധതികൾ അവർ നടപ്പിലാക്കുന്നുണ്ട്. അതുമായി കൊണ്ടുപോകുക, നല്ല രീതിയിലേക്ക് ഈ സമൂഹത്തിന്റെ നന്മയ്ക്ക് വേണ്ടി നമ്മുടെ വളർന്നു വരുന്ന കുഞ്ഞുങ്ങളെ കൈപിടിച്ച് ഉയർത്താൻ നിങ്ങൾക്ക് സാധിക്കട്ടെ. ഈ പരിപാടിയിലേക്ക് ക്ഷണിച്ചതിന് ഇതിന്റെ സംഘാടകരോട്, ഇതിന്റെ ഭാരവാഹികളോട്, എല്ലാവരോടും ഈ നാട്ടുകാരോടും എന്റെയും എന്റെ കുടുംബത്തിന്റെയും നന്ദി കടപ്പാട് അറിയിച്ചുകൊണ്ട്, നന്ദി പറഞ്ഞാൽ പാറിപ്പോകും എന്നാണ് എന്റെ ഗുരുനാഥന്മാർ പറഞ്ഞത്. അതുകൊണ്ട് നന്ദി പറയലില്ല, ഒരിക്കലും നന്ദി അർപ്പിക്കുകയാണ്. അർപ്പിച്ചുകൊണ്ട് നിർത്തുന്നു. ജയ് ഹിന്ദ്. ರಿಟೈರ್ಡ್ ಮಾಸ್ಟರ್ ಅವர்களுக்கு ಮುಂದೆ ಧರ್ಮಪ್ರಸಾದರಲ್ಲಿ ಅವರುಗಳು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡುವಂತೆ ಕೇಳಿಕೊಳ್ತಾ ಇದ್ದಾರೆ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ವಂದಿಸ್ತಾ
ನಡೆದಿರ್ತಕ್ಕಂತಹ ನನ್ನ ಎಲ್ಲ ಊರಿನ ಬಂಧುಗಳಿಗೂ ನಮಸ್ಕರಿಸ್ತಾ ಒಂದೆರಡು ಮಾತುಗಳು. ಜನವರಿ 12ರಂದು ನಾವು ರಾಷ್ಟ್ರೀಯ ಯುವ ದಿನನ ಆಚರಿಸಿದ್ವಿ. ಈ ಸಲದ ಧ್ಯೇಯವಾಕ್ಯ ಏನಿತ್ತು ಅಂದ್ರೆ ಇಗ್ನೈಟ್ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತ. ನಿನ್ನನ್ನು ನೀನು ಪ್ರೇರೇಪಿಸು ಮತ್ತು ಜಗತ್ತನ್ನ ಮುಟ್ಟು ತಲುಪು ಅನ್ನುವಂಥ ಎರಡು ಆ ಧ್ಯೇಯ ವಾಕ್ಯದೊಂದಿಗೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ನಾವು ಆಚರಿಸಿದ್ವಿ. ಅದರ ಜೊತೆಗೆ ಈ ನಮ್ಮ ಶಿವಶಕ್ತಿ ಕ್ಲಬ್ನ 25ನೇ ವರ್ಷದ ಸಂದರ್ಭದಲ್ಲಿ ನಾವಿದ್ದೀವಿ. ನಾವೆಲ್ಲೋ ಹುಡುಗರಾಗಿ ಬೆಳೀತಾ ಈ ಕ್ಲಬ್ನ ಬೆಳವಣಿಗೆಯನ್ನ ನೋಡ್ತಾ ಅದ್ರ ಜೊತೆ ಭಾಗವಹಿಸ್ತಾ ಬೆಳೆದಿರ್ತಕ್ಕಂಥದ್ದು ಬಹಳಷ್ಟು ಖುಷಿ ಆಗ್ತದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಎಲ್ಲ ನಮ್ಮ ಜೊತೆ ಇರದೇ ಇರ್ತಕ್ಕಂಥವ್ರನ್ನು ನೆನೆಸ್ಕೊಳ್ಳುತ್ತಾ ಈಗ ಇರೋರು ಇದನ್ನ ಮುಂದುವರಿಸ್ತಾ ಹೋಗುವಂತವ್ರನ್ನು ಅಭಿನಂದಿಸ್ತಾ ಈ ಇದರ ಎಲ್ಲ ಭಾರವಾಹಿಗಳಿಗೂ ಸದಸ್ಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ನಾವು ಹೇಳ್ತಿದ್ವಿ, ನಮ್ಮ ಭಾರತ ವಿಕಸಿತ ಭಾರತ ಅನ್ನೋ ಶಬ್ದಗಳನ್ನ ನಾವು ಬಳಸ್ತೀವಿ. ಭಾರತ ಬೆಳೀತಾ ಇದೆ, ಮುಂದೆ ಹೋಗ್ತಾ ಇದೆ. ಅದ್ರ ಜೊತೆಗೆ ಯುವಕರು ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ನಮ್ಮಲ್ಲೊಂದು ಮಾತಿದೆ, ರೈಲ್ ಹೋದ್ಮೇಲೆ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ವಿಮಾನ ಬಿಟ್ಟ ಮೇಲೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ನಾವು ನಮ್ಮ ಪ್ರಯತ್ನಗಳನ್ನು ಮಾಡಲೇಬೇಕಾಗ್ತದೆ. ಸೊ ಇದಕ್ಕೆ ಪೂರಕವಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಅದು ಕಲಿಯೋ ವಿಷಯದಲ್ಲಾಗಿರ್ಬೋದು, ಹೊಸ ಸ್ಕಿಲ್ಸ್ಗಳನ್ನ ಅಳವಡಿಸ್ಕೊಳ್ಳೋ ವಿಷಯದಲ್ಲಾಗಿರ್ಬೋದು. ಸರ್ ಇವಾಗ ಮಾತಾಡಿದ್ರು ಮಾದಕ ವ್ಯಸನದ ಬಗ್ಗೆ. ನಮ್ಮ ಕಣ್ಣ ಮುಂದೆನೋ ನಮ್ಮ ಅನೇಕ ಸ್ನೇಹಿತರನ್ನು ನಾವು ನೋಡಿ ವ್ಯಸನಕ್ಕೆ ಬಲಿಯಾಗಿ ಕಬ್ಬಣ ತರ ದೇಹ ವ್ಯಕ್ತಿಗಳನ್ನ ನಾನು ನೋಡಿದ್ದೆ. ನಮ್ಮ ಕಣ್ಣ ಮುಂದೆನೆ ಅವರು ಕೃಷಿವಾಗಿ 35ನೇ ವರ್ಷಕ್ಕೆ 40ನೇ ವರ್ಷಕ್ಕೆ ಅವ್ರ ಕತೆ ಗೋವಿಂದ ಆಗುವಂತ ಸಂದರ್ಭದಲ್ಲಿ ನಾವಿದ್ದೀವಿ. ಸೊ ಇಂಥ ಕ್ಲಬ್ಗಳು, ನಾವು ಯುವಕರು ಜೊತೆಗೆ ಇಂಥ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಅವರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ನಮ್ಮಿಂದ ಏನು ಸಹಾಯ ಆಗುತ್ತೆ ಅದನ್ನ ಕೇಳ್ಪಡ್ತಾ, ಜಗತ್ತಿನ ಹೆಚ್ಚಿನ ತೊಂದರೆಗಳಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಇಲ್ಲ, ಅವರಿಗೆ ಏನೋ ಹೆಲ್ಪ್ ಮಾಡಬೇಕು ಅಂತ ಇಲ್ಲ. ಅವರಿಗೆ ಒಂದು 5 ನಿಮಿಷ ಕಿವಿಗೊಟ್ಟು ಅವನ ಭಾವನೆಗಳನ್ನ ಕೇಳಿದ್ರೆ ಎಷ್ಟೋ ತೊಂದರೆಗಳು ಕಡಿಮೆ ಆಗ್ತದೆ. ಆ ಕಿವಿಗೊಡೋ ಅಂತ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಪ್ರಸಾದ್ ಇವರಿಗೆ. ಕಾರ್ಯಕ್ರಮದ ಕೊನೆಯದಾಗಿ ಸಂಸ್ಥೆಯ ಉಪದೇಶದಂತಹ ರಾಜೇಶ್ ಶೆಟ್ಟಿ ಸೀರೆ ಇವರಿಂದ ನೋಡಿ. ಅದೇ ರೀತಿ ಈ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಇಲ್ಲಿ ಅಂಗಣದಲ್ಲಿ ನಮ್ಮ ಸದಸ್ಯರ 2 ತಂಡಗಳ ನಡುವೆ ಉದ್ಘಾಟನಾ ಸ್ಪರ್ಧೆ ನಡೆಯಲಿಕ್ಕಿದೆ. ನಮ್ಮ ಸದಸ್ಯರೆಲ್ಲರೂ ಸಿದ್ಧರಾಗಿರುವಂತೆ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶಿವಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ 25ನೇ ವರ್ಷದ ವಾರ್ಷಿಕ ಈ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಕರೆಗೊಟ್ಟು ಬಂದಂಥ ನಮ್ಮ ಈ ಮಂಗಲ್ಪಾಡಿ ಪಂಚಾಯತಿನ ಪ್ರೆಸಿಡೆಂಟ್ ಆದಂಥ ಗೋಲ್ಡನ್ ಅಬ್ದುಲ್ ರೆಹಮಾನ್ ಇವರಿಗೆ ತಮ್ಮ ಸಂಘ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಇನಾಗ್ರೇಷನ್ ಮಾಡಲು ಬಂದಂಥ ML ಅಶ್ವಿನಿ BJP ಕಾಸರಗೋಡು ಜಿಲ್ಲಾ ಪ್ರೆಸಿಡೆಂಟ್ ಅವರಿಗೂ ಕೂಡ ತಮ್ಮ ಈ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಊರಿನ ಹೊಳೆಂ ವಾರ್ಡಿನ ಮೆಂಬರ್ ಸೈಯದ್ ಅವರಿಗೂ ಕೂಡ ನಮ್ಮ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮತ್ತೋರ್ವ ನಮ್ಮ ಶ್ರೀ RKR ಜಯಾನಂದ CPIM ಮಂಜೇಶ್ವರ ಏರಿಯಾ ಕಮಿಟಿ ಇವರಿಗೂ ಕೂಡ ನಮ್ಮ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಶಾಂತ್ ಕುಮಾರ್ ವಾಣಂದೆ ನಮ್ಮ ಶ್ರೀ ಶಂಕರನಾರಾಯಣ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದಂಥ ಅವರಿಗೂ ಕೂಡ ನಮ್ಮ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. AH ಲಕ್ಷ್ಮೀನಾರಾಯಣ ಶೆಟ್ಟಿ ರಿಟೈರ್ಡ್ ವಿಜಯ ಬ್ಯಾಂಕ್ ಮ್ಯಾಂಗ್ಳೂರು ಇವರಿಗೂ ಕೂಡ ನಮ್ಮ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತವರು ನಮ್ಮ ಊರಿನವರಾದ ಸದಾನಂದ ಭಂಡಾರಿ NMPT ರಿಟೈರ್ಡ್ ಆಫೀಸರ್ ಇವರಿಗೂ ಕೂಡ ನಮ್ಮ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮವರೇ ಆತ್ಮೀಯರಾದಂಥ ಧರ್ಮಪ್ರಸಾದ್ ರೈ ಫೌಂಡರ್ ವಿಕಾಸ್ ಸೇವಾ ಫೌಂಡೇಶನ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವರು
ಸೀತಾರಾಮ ಮಲ್ಲ ರಿಟೈರ್ಡ್ ಹೆಡ್ ಮಾಸ್ಟರ್, ಇವರಿಗೂ ಕೂಡ ನಮ್ಮ ಸಂಘ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮತ್ತೋರ್ವ ನಮ್ಮ ಆತ್ಮೀಯ ವಿಜಯಕುಮಾರ್ ರೈ, ಇವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪರವಾಗಿ. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಸೇರಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ಕೂಡ ಕಾರ್ಯಕ್ರಮಗಳು ನಡೆಯಲಿದೆ. ನಮ್ಮೊಂದಿಗೆ ನಿಂತು ನಮಗೆ ಸಹಕಾರವನ್ನು ನೀಡುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಲ್ಲಿ ನನ್ನ ಧನ್ಯವಾದಗಳನ್ನು ಸಮಾಪ್ತಿಸುತ್ತೇನೆ. ಅದೇ ರೀತಿ ದೇರಣ್ಣ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅತಿಥಿಗಳ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಮುಂದೆ ನೋಡಿ, ಇಲ್ಲಿ ಅಂಕಣದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರುಗಳಿಂದ ಉದ್ಘಾಟನಾ ಸ್ಪರ್ಧೆ ನಡೆಯಲಿಕ್ಕಿದೆ.
ಕಾರ್ಯಕ್ರಮದ ಮುಂದೆ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಊರಿನ ಪ್ರತಿಭೆಗಳಿಂದ ದಯವಿಟ್ಟು ನಮ್ಮ ಸಂಘಾಟಕರು ಆ ವೇದಿಕೆಯ ಚೇರ್ಗಳನ್ನು ಮೇಲೆ ತೆಗೆಯುವಂತೆ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಕಾಣಬಹುದು ನೃತ್ಯ ಕಾರ್ಯಕ್ರಮ ಮುಗಿದ ತಕ್ಷಣ ಮಹಿಳಾ ವಿಭಾಗದ ಹಗ್ಗ ಚೆಕ್ಕಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ಮಹಿಳಾ ವಿಭಾಗದ ಹಗ್ಗ ಚೆಕ್ಕಾಟದಲ್ಲಿ ಭಾಗವಹಿಸುವಂತಹ ತಂಡಗಳಿಂದ ಆದಷ್ಟು ಬೇಗನೆ ತಮ್ಮ ತಂಡದ ಆಟಗಾರರ ದೇಹದ ಮಾಡುವಂತೆ. ಅದಾದ ಬಳಿಕ ಪುರುಷ ವಿಭಾಗದ ಹಗ್ಗ ಚೆಕ್ಕಾಟ ಕೂಡ ಇವತ್ತು ಅಂಕಣದಲ್ಲಿ ನಡೆಯಲಿದೆ. ಇನ್ನೇನು ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಮಹಿಳಾ ವಿಭಾಗದ ಹಗ್ಗ ಚೆಕ್ಕಾಟದಲ್ಲಿ ಇವಾಗ ತಾನೇ 5 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿ ಆಗಿದೆ. ಇನ್ನು ಯಾವುದಾದ್ರೂ ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಲು ಬಾಕಿದ್ದಲ್ಲಿ ಆದಷ್ಟು ಬೇಗನೆ ತಮ್ಮ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದಾರೆ. கொடியானோ எண்ணி எண்ணி பாடும் என்னை கந்தன் அறிவானோ
தோளிலே பால்காவடி சுமந்து ஓடினேன், மேடு பாலங்கள் கடந்து ஆடினேன், அவன் ஆலயம் நுழைந்து பாடினேன், வடிவேலனை நினைத்து. தோளிலே பால்காவடி சுமந்து ஓடினேன், மேடு பாலங்கள் கடந்து ஆடினேன், அவன் ஆலயம் நுழைந்து பாடினேன், வடிவேலனை நினைத்து. தந்தைக்கு உபதேசம் செய்து சுவாமி மலை ஆழ்வ ಧನ್ಯವಾದಗಳು ಶಾಲ್ವಿ ಗೀತಾ ಶಾಲ್ವಿ ಪ್ರಭೆ ಇವರಿಗೆ. ಅದೇ ರೀತಿ ಮಹಿಳಾ ವಿಭಾಗದ ಗಜಕಡ ಸ್ಪರ್ಧೆಯಲ್ಲಿ ಇವಾಗ ತಾನೇ 9 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿಯಾಗಿದೆ. ಎಸ್ಎಲ್ ಫ್ರೆಂಡ್ಸ್ ಸಿರಿಯಾ, ಸ್ಫೂರ್ತಿ ಸಿರಿಯಾ, ನವೋದಯ ಮೊಟ್ಟಮರಿ ಎ ಆ್ಯಂಡ್ ಬಿ, ಕರ್ಣ ಬದ್ಯೋಳು, ಮಹಲಿಂಗೇಶ್ವರ ತುಬಿನಾಡು ಎ ಬಿ ಸಿ, ಫ್ರೆಂಡ್ಸ್ ಸಿರಿಯಾ 9 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿಯಾಗಿದೆ. ಯಾವುದಾದರೂ ತಂಡಗಳಿದ್ದಲ್ಲಿ ಆದಷ್ಟು ಬೇಗ, ಇನ್ನು ಕೇವಲ 5 ನಿಮಿಷ ಮಾತ್ರ ಇದ್ದು 5 ನಿಮಿಷಗಳೊಳಗೆ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಪುರುಷ ವಿಭಾಗದ ಜಂಗಾಟದಲ್ಲಿ ಭಾಗವಹಿಸುವಂತಹ ತಂಡದ ಆಟಗಾರರ ಬಿಟ್ಟು ಆದಷ್ಟು ಬೇಗನೆ ತಮ್ಮ ದೇಹದೂಪವನ್ನು ಮಾಡಿಕೊಂಡು ತಮ್ಮ ತಂಡವನ್ನು ನೋಂದಣಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಇನ್ನು ಮುಂದೆ ಸಾತ್ವಿ ಶೆಟ್ಟಿ ಅಂಡ್ ತನುಷ್ ಶೆಟ್ಟಿ. ವೇದಿಕೆಯಲ್ಲಿ ಮುಂದೆ ಸಾತ್ವಿ ಶೆಟ್ಟಿ ಅಂಡ್ ತನುಷ್ ಶೆಟ್ಟಿ. Mala
ಧನ್ಯವಾದಗಳು. ನೋಡಿ, ಅಲ್ಲಿ ಮಹಿಳಾ ವಿಭಾಗದ ಗಜಗಾಟದಲ್ಲಿ ಸ್ಪರ್ಧಿಸುವಂತಹ ತಂಡದ ಯಾರಾದರೂ ಒಬ್ಬರು ನೋಡಿ, ಅಲ್ಲಿ ನಮ್ಮ ಅಂಕಣದ ಪ್ರವೇಶ ದ್ವಾರದ ಬಳಿ ಬಲಬದಿಯಲ್ಲಿ ಒಂದು ಕೌಂಟರ್ ಇದೆ, ಅಲ್ಲಿ ಇವಾಗ ತಲುಪುಪಟ್ಟಿ ರಚನೆ ಮಾಡಲಿಕ್ಕಿದ್ದೇವೆ. ಮಹಿಳಾ ವಿಭಾಗದ ಗಜಗಾಟದಲ್ಲಿ ಭಾಗವಹಿಸುವಂತಹ ತಂಡದ ಯಾರಾದರೂ ಒಬ್ಬರು ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಲಬದಿಯಲ್ಲಿ ಕೌಂಟರ್ ಇದೆ, ಅಲ್ಲಿ ಇವಾಗ ತಲುಪುಪಟ್ಟಿ ರಚನೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಪುರುಷ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಕೂಟದಲ್ಲಿ ಭಾಗವಹಿಸುವಂತಹ ತಂಡಗಳಿದ್ರೆ ದಯವಿಟ್ಟು ಆದಷ್ಟು ಬೇಗನೆ ತಮ್ಮ ದೇಹದಕ್ಕನ್ನು ಮಾಡಿಕೊಂಡು ತಂಡವನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಮುಂದೆ ನೃತ್ಯ ಮಾಡಲಿಕ್ಕೆ ಬರಲಿರೋರು ಶಾನ್ವಿ, ತನ್ಮಯ್, ಅನುಶ್ರಯ್. عندي خوش فصلة يا اخي تفوز والله خوش رقصة يا اخي دوز عندي خوش فصلة يا اخي تفوز والله خوش رقصة عندي لك رقصة قوية يا الحبيب سمع صبوحة خطبها نصيب مدهنك جنة بتعطيها كف وهز شتفك هين خليك شديد عطني رقصة അപ്പൊ തുടങ്ങാല്ലേ പിന്നെ ഹര ഹരോ ഹര Bloody bugger. സിമ്പിൾ ആയിട്ടുള്ള സ്റ്റെപ്പ് ഇല്ലേ? ഇങ്ങനത്തെ സാധനങ്ങളൊക്കെ ഇല്ലേ? സിമ്പിൾ ആയിട്ടുള്ള സ്റ്റെപ്പ് എനിക്ക് അറിയില്ല സാർ. അങ്ങനത്തെ സാധനമൊക്കെ വെച്ച് സിമ്പിൾ ചെയ്യാൻ പറ്റില്ലേ? പറ്റുമായിരിക്കാം, പക്ഷെ എനിക്ക് പാട്ടിലേ പറ്റുള്ളൂ. Con tanta chapa va a hacerle ranking tanking can. ¿Y qué fue? No hiciste nada. Con tanta chapa va a hacerle ranking tanking can. Bambu. Alare govinda, Amari patinde meeramba. Alare govinda, Amari patinde meeramba. Thank you.
പഠിച്ചത് വലിയതോ സ്ഥലത്താ? എവിടെ പഠിച്ചത് വലിയതോ സ്ഥലത്താന്ന്. അതാ എവിടാ? അൽഹംദുലില്ലാ പഠിച്ചല്ലോ. ഹൈറ്
ಶಾರ್ವಿ ತಾನ್ವಿ ಅನುಶ್ರೀ ಅವರಿಗೆ. ವೇದಿಕೆಯಲ್ಲಿ ಮುಂದೆ ನೃತ್ಯ ಕಾರ್ಯಕ್ರಮದ ಕೊನೆಯ ನೃತ್ಯ ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಊರಿನವರಾದಂತಹ ಮೊಹಮ್ಮದ್ ಇಬ್ರಾಹಿಂ ಬಿಸಿನೆಸ್ ಮ್ಯಾನ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊಹಮ್ಮದ್ ಇಬ್ರಾಹಿಂ ಹಾಜಿ ಈ ಊರಿನ ಬಿಸಿನೆಸ್ ಮ್ಯಾನ್. ಅದೇ ರೀತಿ ಗಮನಿಸಿಕೊಳ್ಳಿ, ಮಹಿಳಾ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಕೂಟದಲ್ಲಿ ಭಾಗವಹಿಸುವಂತಹ ತಂಡಗಳು ಎಸ್ಎನ್ ಸಿರಿಯಾ, ಸ್ಫೂರ್ತಿ ಸಿರಿಯಾ, ನವೋದಯ ಮುಟ್ಟಮ್ಮ ಎ ಆ್ಯಂಡ್ ಬಿ, ಕರ್ಣ ಪಂದ್ಯೋಡ, ಮಹಲಿಂಗೇಶ್ವರ ಎ ಬಿ ಸಿ, ಅದೇ ರೀತಿ ಫ್ರೆಂಡ್ಸ್ ಸಿರಿಯಾ. ಯಾವುದಾದ್ರೂ ತಂಡಗಳು ಬಾಕಿದಲ್ಲಿ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದಾರೆ. ನಮಗೊಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಊರಿನ ಉದ್ಯಮಿಯಾದಂತಹ ಮೊಹಮ್ಮದ್ ಹಾಜಿ. ಇವರಿಗೆ ಶಾಲ್ ಹೊಡಿಸಿ ಸ್ಮರಣೆ ನೀಡುವಂತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಕಮಲನಾಥ್ ಅವರುಗಳನ್ನು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಮೊಹಮ್ಮದ್ ಇಬ್ರಾಹಿಂ ಹಾಜಿ ಇವರುಗಳಿಗೆ. ಖಂಡಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ, ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಬದುಕಲ್ಲಿ ಗಮನಿಸಿಕೊಳ್ಳಿ ಇವತ್ತಿನ ಈ ಒಂದು ದಿವಸ ಅಲ್ಲಿ ಕಾಣಬಹುದು ಪರಂಬಳ ಧೋಳಗೋಸ ಸ್ಕೂಲಲ್ಲಿ ಕಾಣಬಹುದು. ಸ್ಕೂಲ್ ಡೇ ಆದರೆ ಅಲ್ಲಿ ಜೋಡದಲ್ಲಿ ಸಂಗಮಿತ್ರ ಆಯೋಜನೆ ಮಾಡುವಂತಹ, ಕಬಡ್ಡಿ ಆದರೆ ಅಲ್ಲಿ ಮಣ್ಣಗುದಿಯಲ್ಲಿ MPL ಆಗ್ತಿದ್ರೆ ಇದು ನೋಡಿ ನಮ್ಮ ಸಿರಿಯಾದಲ್ಲಿ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡುವಂತಹ 25ರ ಈ ಒಂದು ಸಂಭ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಕೊನೆಯ ಒಂದು ನೃತ್ಯ, ಅದೇ ರೀತಿಯಲ್ಲಿ ತಲುಕುಪಟ್ಟಿ ರಚನೆಯಾಗುತ್ತಾ ಇದೆ. ಮಹಿಳಾ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯ ತಲುಕುಪಟ್ಟಿ ರಚನೆಯಾಗುತ್ತಾ ಇದೆ. ಅದರಂತೆ ಪುರುಷ ವಿಭಾಗದಲ್ಲಿ ಭಾಗವಹಿಸುವಂತಹ ತಂಡಗಳಿದ್ದರೆ ಆದಷ್ಟು ಬೇಗನೆ ತಮ್ಮ ತಂಡದ ಆಟಗಾರರ ದೇಹ ತೂಕವನ್ನು ಮಾಡಿಕೊಂಡು ತಂಡವನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು ಈ ಒಂದು ನೃತ್ಯದ ಬಳಿಕ ನಮ್ಮ ಮಹಿಳಾ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆ ಆರಂಭಗೊಳ್ಳಲಿದೆ. ವಿದಿಶಾ ಇಶಾ ಮುಂದಿನ ನೃತ್ಯ ವಿದಿಶಾ and Isha. Amai man slow, amai do racing, kita lay back test it, amai tadi. Manchi beat study, pitch part study. Oi, oi. Amai man sne, amai lagi si talaga dala nukkiste, amai tadi. Must mass study, best hoop study. Oi. Fighter
వేసి అట్టగో వేస్తే తాబులేసి పోతే పోతే పప్పు తాబులేసి పోతే పోతే పప్పు రారు రారు నా శివ కాసి అగ్గి రాజేసి సిగ్గు పెట్టేస్తే టాబులేసి పోతే పోతే పప్పు టాబులేసి పోతే పోతే పప్పు చెట్టు మీద మ్యాంగోలో నువ్వెంత పక్క ఉన్నావే చాకు లాంటి పిల్లాడే ఎంత షార్పుగున్నాడే చాకొచ్చి మ్యాంగో పోస్తే తాబులేసి పోతే కన్నే కొట్టాబట్టే తాబులేసి పోతే ముద్ద పెట్టాబట్టే టాబులేసి పోతే చెయ్యే పట్టాబట్టే టాబులేసి పోతే రో అమ్మాయి మనసులో అబ్బాయి దూరేసి కిటికిటిలే పెట్టేస్తే ఏమైతాది మంచి బీట్ వస్తుంది పిచ్చి పాట వస్తుంది సమ్మర్లోన లస్సీలా వింటర్లోన కాఫీలా ఊరిస్తున్నావే పట్టిల్ లాగేస్తున్నావే పిల్ల పొంగే పొంగే పూరీలా రాబోకేమో తమ్ముళ్ళ జాకీ చాన్ అల్లుళ్ళ ముద్దొస్తున్నావే వచ్చి కుదరుతున్నావే అమ్ము బ్రేకులని లోరీలా రాయే రాయే రాకాసి అట్ట నవ్వేసి గుండె తవ్వేస్తే రారు రారు చిటికేసి షట్టు మడకేసి కాలరగరేస్తే తాబులేసి పోతే ఓడి కట్టబట్టే తాబులేసి పోతే పూలే పెట్టబట్టే టాబులేసి పోతే ఇల్లే కొట్టబట్టే టాబులేసి పోతురో కోతికేమో గొప్పలా పిల్లాడికి పక్కలా చేస్తున్నావే కళ్ళు చేస్తున్నావే అదే కొత్త పిలుపు ట్రైలర్లా పోలీసుకి రౌడీలా అడుళ్ళకి చాడీలా నువ్వైపోయావే నాకు సెట్ అయిపోయావే సడబుడ్డిలోని గోళీలా రాయే రాయే రాకాసి గోళ్ళు కొరికేసి ఒళ్ళు విరిచేస్తే రారో రారో నువ్వు ఇటు కేసి పెంటు మార్చేసి లుంగి కట్టేస్తే తాబులేసి పోతే కాటు కెట్టబట్టే తాబులేసి పోతే కాటులేసాబట్టే చాపులేసి పోతే గోడె దుగ్గబట్టే చాపులేసి పోతే గోరె కొట్టబట్టే తాబులేసి పోతే తాబులేసి పోతే తాబులా బులా ಇಲ್ಲಿಗೆ ನೃತ್ಯ ಕಾರ್ಯಕ್ರಮ ಮುಗಿದಿರುತ್ತದೆ. ಇದುವರೆಗೆ ವೇದಿಕೆಯಲ್ಲಿ ನೃತ್ಯ ಮಾಡಿದಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದರಂತೆ ಇನ್ನು ಮುಂದೆ ಅಲ್ಲಿ ಕಾಣಬಹುದು ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟದ ತಾಲೂಕು ಪಟ್ಟಿ ರಚನೆಯಾಗುತ್ತಾ ಇದೆ. ದಯವಿಟ್ಟು ಅವಾಗ ಹೇಳಿದಾಗೆ ಪಂದ್ಯಕೂಟದಲ್ಲಿ 9 ತಂಡಗಳು ಭಾಗವಹಿಸ್ತಾ ಇದೆ. ತಂಡದ ಯಾವುದಾದ್ರೂ ಒಬ್ಬರು ಸದಸ್ಯರು ಅಲ್ಲಿ ಪ್ರವೇಶ ದ್ವಾರದ ಬಳಿ ಕೌಂಟರ್ ಅಲ್ಲಿ ತಾಲೂಕು ಪಟ್ಟಿ ರಚನೆ ಆಗುತ್ತಾ ಇದೆ. ಅದಾದ ಬಳಿಕ ತಕ್ಷಣ ನಾವು ಈ ಒಂದು ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟವನ್ನು ಆರಂಭಿಸಲಿದೆ. ಅದೇ ರೀತಿ ಪುರುಷ ವಿಭಾಗದ 460 kg 7 ಆಟಗಾರರಿಗೆ ಆಡುವಂತಹ ಅವಕಾಶ. ಇಲ್ಲಿ ಕೂಡ ತಂಡಗಳು ಬಂದಿದ್ದಲ್ಲಿ ಆದಷ್ಟು ಬೇಗ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ.
ಹಗ್ಗ ಜಗ್ಗಡ ಸ್ಪರ್ಧೆ ಆರಂಭಗೊಳ್ಳಲಿದೆ. ಕಾಣಬಹುದು ಬಹಳ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಕಾರ್ಯಕ್ರಮದ ನೇರ ಪ್ರಸಾರವಾಗುತ್ತಾ ಇದೆ ನಮ್ಮ ಮೀಡಿಯಾ 24/7 ಅಲ್ಲಿ ಕಾಣಬಹುದು.
ಕೋರುತ್ತದೆ ಸ್ಫೂರ್ತಿ ಸಿರಿಯಾ. ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲಿ ಪ್ರದರ್ಶಿಸಿಕೊಂಡಿದ್ದಕ್ಕೆ ವಿರುದ್ಧವಾಗಿ ಸ್ಫೂರ್ತಿ ಸಿರಿಯಾ ದಯವಿಟ್ಟು ಅಂಗಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ ಗಮನಿಸಿಕೊಳ್ಳಿ, ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ ಆಯೋಜನೆ ಮಾಡುವಂತಹ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲಿ ಪ್ರದರ್ಶಿಸಿಕೊಂಡಿದ್ದಕ್ಕೆ ವಿರುದ್ಧವಾಗಿ ಸ್ಫೂರ್ತಿ ಸಿರಿಯಾ ಈ ತಂಡದ ಆಟಗಾರ ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ഈ പരിപാടിയിലേക്ക് എത്തിച്ചേർന്ന എല്ലാ കാണികളും ശ്രദ്ധയ്ക്ക് ദയവുചെയ്ത് ഇവിടെ നിങ്ങൾക്കായി കളി കാണാനുള്ള ഇരിപ്പിടങ്ങളുണ്ട്. ദയവുചെയ്ത് ആരും കളി നിന്ന് നോക്കരുത്, ഇരിപ്പിടങ്ങളിൽ ഇരിക്കണമെന്ന് അറിയിച്ചു കൊള്ളുകയാണ്. ಪಂದ್ಯಾಕೂಟದ ವೀಕ್ಷಣೆ ಮಾಡಲು ಬಂದಿರುವಂತಹ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ದಯವಿಟ್ಟು ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕುಳಿತುಕೊಂಡು ಪಂದ್ಯಾಕೂಟವನ್ನು ವೀಕ್ಷಿಸಕ್ಕೆ ನಿಮಗೆ ಇಲ್ಲಿ ವ್ಯವಸ್ಥೆಗಳಿದೆ. ದಯವಿಟ್ಟು ಯಾರು ಕೂಡ ನಿಂತುಕೊಂಡು ಪಂದ್ಯವನ್ನು ನೋಡುವಂತಿಲ್ಲ. ಅದೇ ರೀತಿ ಗಮನಿಸಿಕೊಂಡು ನಮಗೆ ಒಂದು ಪಂದ್ಯಾಕೂಟದ ಯಶಸ್ಸಿಗೋಸ್ಕರ, ನಮಗೆ ಒಂದು ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ನಾವೊಂದು ಲಕ್ಕಿ ಕೂಪನ್ ಅನ್ನು ಮಾಡಿದ್ದೇವೆ. ಅದರ ಬೆಲೆ ಕೇವಲ 50 ರೂಪಾಯಿ. ವಿಜೇತರಿಗೆ ಪ್ರಥಮ ಬಹುಮಾನ ನೋಡಿ ಇಲ್ಲಿ 5,525, ಸೆಕೆಂಡ್ ಪ್ರೈಸ್ 3,325, ಮೂರನೇ ಪ್ರೈಸ್ 2,225. ಖಂಡಿತವಾಗಿಯೂ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಗಬೇಕಾದ್ರೆ ಬಹಳಷ್ಟು ಖರ್ಚುಗಳಿದೆ, ವೆಚ್ಚಗಳಿದೆ. ಆದ್ದರಿಂದ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರು ಕೂಡ ಒಂದೊಂದು ಚೀಟಿಯನ್ನು ಪಡೆದುಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಂಘಾಟಕರು ಖಂಡಿತವಾಗಿ ನಿಮ್ಮ ಬಳಿ ಬರ್ತಾರೆ. ಖಂಡಿತವಾಗಿ ಒಂದೊಂದು ಕೂಪನ್ ಅನ್ನು ಪಡೆದುಕೊಂಡು ನಮ್ಮ ಒಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದ ಆ ಒಂದು ವೇಳೆಯಲ್ಲಿ ಈ ಒಂದು ಲಕ್ಕಿ ಕೂಪನ್ ಡ್ರಾವನ್ನು ಮಾಡಲಾಗುವುದು. പ്രിയമുള്ളവരെ ശ്രദ്ധിക്കേണ്ട കാര്യമാണ്, മനോഹരമായ ഒരു പരിപാടിയാണ് സംഘടിപ്പിച്ചത് ശിവശക്തി ആർട്സ് ആൻഡ് സ്പോർട്സ് ക്ലബ്. അതുപോലെ തന്നെ ഈ ഒരു പരിപാടിയുടെ ഭാഗമായി ഞങ്ങൾ ഒരു ലക്കി കൂപ്പൺ സംഘടിപ്പിച്ചിട്ടുണ്ട്. അതിന്റെ വില കേവലം 50 രൂപ മാത്രം. 5,325, 3,000, അതുപോലെ തന്നെ 1000 എന്ന സമ്മാനങ്ങൾ ഇവിടെ നൽകുന്നതായിരിക്കും. ഞങ്ങളുടെ സംഘാടക സമിതി നിങ്ങളുടെ അരികിൽ വരുമ്പോൾ തീർച്ചയായിട്ടും ഓരോ ടിക്കറ്റുകൾ വാങ്ങി ഈ ഒരു പരിപാടിയെ വിജയവിതരണം അറിയിച്ചു കൊള്ളുകയാണ്. അങ്ങനെ ഇതാ മഹിളാ വിഭാഗത്തിന്റെ മത്സരങ്ങൾ ഞങ്ങൾ ആരംഭിക്കുകയാണ്. പ്രിയമുള്ളവരെ, ready? Back in the club.
ಬಂಧುಗಳು ಆರಂಭಗೊಳ್ಳುತ್ತಾ ಇದೆ ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಗಳು ಆಯೋಜನೆ ಮಾಡಿರುವಂತಹ ಅಂಕ ಚಕ್ರಾಟದ ಮಹಿಳಾ ವಿಭಾಗದ ಅಂಕ ಚಕ್ರಾಟದ ಪ್ರಥಮ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಕಾಣಬಹುದು. ಇಲ್ಲಿ ಕಾಣಬಹುದು ಬ್ರದರ್ಸ್ ಮಂಡಿತಡದ ವಿರುದ್ಧವಾಗಿ ಸ್ಫೂರ್ತಿ ಸಿರಿಯಾ ತಂಡಗಳು ಇಲ್ಲಿ ಪ್ರವೇಶೋದ್ವಾರದಲ್ಲಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾರೆ. ಸರಿಸುಮಾರು 10 ತಂಡಗಳ ಒಂದು ಕೂಟದಲ್ಲಿ ಭಾಗವಹಿಸ್ತಾ ಇದೆ. ಲೀಗ್ ಮಾದರಿಯಲ್ಲಿ ಒಂದು ಸ್ಪರ್ಧೆ ನಡೆಯಲಿಕ್ಕಿದೆ. ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ನೋಡಿ ಮುಂದೆ ನೋಡಿ ಇಲ್ಲಿ ಪುರುಷ ವಿಭಾಗದ 460 kg 7 ಆಟಗಾರರಿಗೆ ಆಡುವಂತ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಒಂದು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನ ಸದಸ್ಯರು. ಅಲ್ಲಿ ಕೂಡ ನೋಡಿ ಇಲ್ಲಿ ಭಾಗವಹಿಸುವಂತಹ ತಂಡಗಳಿದ್ರೆ ದಯವಿಟ್ಟು ಆದಷ್ಟು ಬೇಗನೆ ಆಟಗಾರ ದೇಹ ತೂಕವನ್ನು ಮಾಡಿಕೊಂಡು ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. താരരാണികളിത വരികയാണ് പ്രിയമുള്ളവരെ. ബ്രദർസ് പണ്ഡിതർക്ക് അതുപോലെ തന്നെ സ്ഫൂർത്തി സിരിയ തമ്മിലുള്ള പോരാട്ടമാണ്. മത്സര നമ്പർ 1 കാണാം സ്ഫൂർത്തി സിരിയ അതുപോലെ തന്നെ ബ്രദർസ് മുണ്ടിത്തടുക്ക തമ്മിലുള്ള പോരാട്ടത്തിനായിതാ അങ്കത്തട്ട് ഇറങ്ങിയിട്ടുണ്ട്. ಹಗ್ಗಜಗಾಟದ ರಾಜಕುಮಾರಿಯರ ಆಗಮನಕ್ಕಾಗಿ ಆ ಇಡೀ ದೇಶವೇ ಕಾದು ನಿಂತಿತಾಯಿತು. ಆಹಾ, ಒಂದು ದಿನ ಆ ದಿವಸ ಬಂತು. ರಾಜಕುಮಾರಿಯರು ಆಗಮಿಸ್ತಾ ಇದ್ದಾರೆ. ಬರಲಿ ನಮ್ಮ ಹಗ್ಗ ಚಕ್ಕಾಟದ ರಾಜಕುಮಾರಿಯರು, ಹಗ್ಗ ಚಕ್ಕಾಟದ ನಾರಿ ಮನೆಗಳು, ಹಗ್ಗ ಚಕ್ಕಾಟದ ವಿಲ್ಲಾಳಿ ವೀರರುಗಳು ಬರುವಂತೆ ಈ ಒಂದು ಅಂಕಣಕ್ಕೆ ಬಂಧುಗಳ ಗಮನಿಸಿಕೊಳ್ಳಲು ಸ್ಫೂರ್ತಿ ಸಿರಿಯಾ ಬೇಗ ಬನ್ನಿ ಬಂಧುಗಳ. ಇದು ಕಾಣಬಹುದು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ ಆಯೋಜನೆ ಮಾಡುವಂತಹ 25ರ ಸಂಭ್ರಮದಿಂದ 24ನೇ ವರ್ಷವನ್ನು ಪೂರ್ತಿಗೊಳಿಸಿದಾಗ 25ರ ಸಂಭ್ರಮದಲ್ಲಿ ಬಹಳ ಅದ್ದೂರಿಯ ಕಾರ್ಯಕ್ರಮ 7 ಗಂಟೆಗೆ ಆರಂಭಗೊಂಡು ಬಹಳಷ್ಟು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ, ಅದಾದ ಬಳಿಕ ಊರಿನ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ. ಇದೇನೋ ಇನ್ನು ನೋಡಿ ಕಾಣಬಹುದು ಕಾಸರಗೋಡು ಟೌನ್ ಏರಿಯಾ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಆಟಗಾರರಿಗೆ ಸಂಬಂಧಪಟ್ಟಂತಹ ಮಹಿಳೆಯರಿಗೆ ಈ ಒಂದು ಓಪನ್ ವಿಭಾಗದಲ್ಲಿ ಹಗ್ಗ ಚಕ್ಕಾಟ ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಬರುವಂತೆ ಸ್ಫೂರ್ತಿ ಸಿರಿಯಾ ವಿರುದ್ಧವಾಗಿ ಬ್ರದರ್ಸ ಮುಡಿತಿಡಗ, ಅದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ನವೋದಯ ಮುಟ್ಟಂಬಿ ಎಸ್ಎನ್ ಫ್ರೆಂಡ್ಸ್ ಸಿರಿಯಾ, 3வது ಮತ್ಸರದಲ್ಲಿ ನವೋದಯ ಮುಟ್ಟಂಬಿ അതുപോലെ തന്നെ മഹലിംഗേശ്വര കുഞ്ഞത്തൂർസി, അടുത്ത 4ാമത്തെ മത്സരത്തിൽ മഹലിംഗേശ്വര എ ആൻഡ് ഫ്രണ്ട്സ് സിരിയ. റെഡിയാണോ? എത്തില്ലേ? കാത്തിരിക്കുകയാണ്. 1000 രാജകുമാരുടെ മനസ്സുകളിൽ 6000 സ്വപ്നം നിറച്ച അലകളുള്ള മറ്റുള്ള മൊഞ്ചത്തിമാരി വരുന്നുണ്ട്. നല്ലൊരു കയ്യടി കൊടുത്ത ബല്ലുകൊണ്ട് ചപ്പാല ശിവശക്തി അങ്കണത്തെ സിരിയാ തട്ടലാട്ടനാകുന്ന ബല്ലുകൊണ്ട് ചപ്പാല. ಕ್ರೀಡಾ ಪ್ರೇಕ್ಷಕರು ನೋಡಿ, ಇಲ್ಲಿ ವಿಶೇಷವಾಗಿ ಆ ಬ್ಯಾಂಡಿನ ಶಬ್ದವಲ್ಲ, ನನ್ನ ಶಬ್ದವಲ್ಲ, ಡಿಜೆ ಶಬ್ದವಲ್ಲ, ನಿಮಗೆ ಬೇಕಿರೋದು ಒಬ್ಬರ ಶಬ್ದ ಮಾತ್ರ. ನಮ್ಮ ಶಬ್ದಗಳ ರಾಜ ಅಜಿತ್ ನಾರಾಯಣ್ ಸರ್ ಅವರ ಶಬ್ದಕ್ಕಾಗಿ ಕಾಯ್ತಾ ಇದ್ದಾರೆ ನಮ್ಮ ಈ ಒಂದು ಪ್ರಜೆಗಳು ಅಲ್ವಾ? ಹೌದಾದರೂ ಬರೀ ದೊಡ್ಡ ಚಪ್ಪಾಳೆ. ಎಸ ಖಂಡಿತವಾಗಿ ಅವರು ಬಂದೇ ಬರ್ತಾರೆ. ನಿನ್ನೆಯ ದಿನ ಕತ್ತರಲ್ಲಿ ಕಬಡ್ಡಿಯನ್ನು ಮುಗಿಸಿ ಇನ್ನೇನೋ ಕೆಲವೇ ಕ್ಷಣಗಳು ನಮ್ಮ ಈ ಒಂದು ಅಂಕಣಕ್ಕೆ ಬರ್ತಾರೆ ನಮ್ಮ ಅಜಿತ್ ನಾರಾಯಣ್ ಸರ್ ಅವರು.
ಇಲ್ಲಿ ತಂಡಗಳಲ್ಲಿ வெறுகையான வண்டி தடுக்க ಬರಲಿ ನಮ್ಮ ಬ್ರದರ್ಸ್ ಗುಂಡಿ ತಡಕ ಕಾತರಿക്കുന്ന ಕಾಣಿಗಳಿಗೆ ಪಂದ್ಯ ಸಂಬಂಧಿತ ಪಡೆತಟ್ಟ ಕಟ್ಟಿ ಪಡೆಯೋಟದ ಪಡಪಡಗಳನ್ನು ಒಡಬಲು ನಾಲ್ಕು ಬರ್ತದ ರಾಣಿ ಬಂದಿಡ್ದ 7 ವರ್ಷಗಳ ಆಡ ಗಳಿಕೆಗಳ ಕರಗಿ ಬಂದದ ಬೆರಿಗೆಯಾಣ ಪ್ರಿಯಮನವರೇ ಈ ಒಂದು ಪಂದ್ಯಾಕೂಟದ ತೀರ್ಪುಗಾರಿಕೆಯಲ್ಲಿ ನಮ್ಮ ದೂರದ ಉದ್ಯಮದಿಂದ ನಮ್ಮ ಇಬ್ಬರು ತೀರ್ಪುಗಾರರು ವಿಗೇಶ ಉದ್ಯಮ ಜೊತೆಯಲ್ಲಿ ನಮ್ಮ ಸಂತೋಷ್ ಉದ್ಯಮ ಅವರು ಸೇರಿಕೊಳ್ತಾರೆ. ನಾನು ಹರೀಶ್ ಚೋಡುಕಲ್ಲು, ಇನ್ನು ಬರಲಿಕ್ಕಿದ್ದಾರೆ ನಮ್ಮ ಅಜಿತ್ ನಾರಾಯಣ ಸರ್ ಅವರು. ಓಕೆ, ಒಂದು ಕಡೆಯಲ್ಲಿ ಸ್ಫೂರ್ತಿ ಸಿರಿಯಾ, ಮತ್ತೊಂದು ಕಡೆಯಲ್ಲೇ ಬ್ರದರ್ಸ್ ಮುಂಡಿ ತಡೆದ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ನವೋದಯ ಮುಟ್ಟಂಬಿ ವಿರುದ್ಧವಾಗಿ ಎಸ್ಎನ್ ಫ್ರೆಂಡ್ಸ್ ಸಿರಿಯಾ ತಾವುಗಳು ಕೂಡ ಸಿದ್ಧತೆ ನಡೆಸಿ ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ ಗಮನಿಸಿಕೊಳ್ಳಿ, ಇಷ್ಟೊಂದು ಬಹಳ ಅದ್ಧೂರಿಯ ಕಾರ್ಯಕ್ರಮದ ನೇರ ಪ್ರಸಾರ ಕೂಡ ಆಗುತ್ತಾ ಇದೆ. ಅಂದರೆ ನಮ್ಮೆಲ್ಲರ ನೆಚ್ಚಿನ ಮೀಡಿಯಾ ನಮ್ಮ ಮೀಡಿಯಾ 24x7 ಹೊಸಕಡಿ ಮಂಜೇಶ್ವರದವರು ಸಾಯಂಕಾಲ 7 ಗಂಟೆಯಿಂದ ಇನ್ನು ಕಾರ್ಯಕ್ರಮ ಮುಗಿಯುವವರೆಗೂ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರ ಮಾಡಲಿಕ್ಕಿದ್ದಾರೆ. ನಮ್ಮ ದೇಶ ವಿದೇಶದಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲರಿಗೂ ಕೂಡ ಈ ಒಂದು ಪಂದ್ಯಾಕೂಟವನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಒಂದು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ ತಮ್ಮ 25ರ ಸಂಭ್ರಮದಲ್ಲಿ ಆರಂಭಿಸ್ತಾ ಇದ್ದಾರೆ. ಬಂಧುಗಳೇ ನೋಡಲಿ, ಬಲಶಾಲಿಗಳು ಮತ್ಸರ ನಿಯಂತ್ರಿಕೆ ಕೂಡ ವಿಗೇಶ ಉಡುಮ ಅದು ಬರ್ತದೆ ಸಂತೋಷ್ ಉಡುಮ ಅದರಿಂದ ಮತ್ಸರ ಬಾರಿ ಬೆಟ್ಟಿಗಾಡ ಟೂರ್ನಮೆಂಟ್ ಆദ്യ മത്സരത്തിന് വേണ്ടി ബ്രദേഴ്സ് മുന്നേ തടുക. അതുപോലെ തന്നെ സ്ഫൂർത്തി സിരിയ തമ്മിലുള്ള പോരാട്ടമാണ്. അതെ, ಒಂದು ಕಡೆಯಲ್ಲಿ ಸಂಪೂರ್ಣ ಸಮವಸ್ತ್ರವನ್ನು ಹೊಂದಿದ ತಂಡ ಬ್ರದರ್ಸ್ ಮುಂದೆ ತಡೆದ. ಮತ್ತೊಂದು ಕಡೆಯಲ್ಲಿ ನಮ್ಮ ಸಾಧಾರಣ ಉಡುಪು ಚೂಡಿದಾರ ಇದೆ, ಸಾರಿ ಇದೆ, ಎಲ್ಲವೂ ಇದೆ ಈ ಒಂದು ತಂಡದಲ್ಲೇ. ರೆಡಿ, ನಮ್ಮ ಸಂಘಟಕರ ಗಮನದು ನಮ್ಮ ಅಕ್ಕನಕ್ಕಲ ಮಸ್ತ್ ಜನ ಒತ್ತು ತಗೊಂಡೊಳ್ಳೆ ಅಕ್ಕಲ ಕುಲ್ಲಂಚಿನ ಜವಾಬ್ದಾರಿ ರಾಜೇಶ್ ಅಣ್ಣ ಚೇರ್ ಇತ್ತನ ಚೇರ್ ಪಾಡ್ದು ಕೊಡ್ಲೆ. കാഹള മടി കഴിഞ്ഞു പ്രിയമുള്ളവരെ. ആരാണ് പിറകിലോട്ട്? യെസ്, സ്ഫൂർത്തി സിരിയ ತೆಲಿಪೋಚಿ ಅಕ್ಕನಗಲಿ ನನಗೊಂದು ಸರ್ತಿ ಉಂಟು. ಆನೆಗಳು ಬಂದಿದೆ ನಮ್ಮ ತೋಟಕ್ಕೆ, ಹಗ್ಗ ಜಗ್ಗಾಟ ಅಂಕಣವೆಲ್ಲ ಪುಡಿ ರೆಡಿ. അടുത്ത മത്സരത്തിന് വേണ്ടി തയ്യാറായതിന്റെ കടുതാണ് നവോദയ മുട്ടമ്പി, അതുപോലെ തന്നെ എസ്എൻ ഫ്രണ്ട്സ് സിരിയ. അത് കഴിഞ്ഞാൽ മൂന്നാമത്തെ മത്സരത്തിന് വേണ്ടി നവോദയ മുട്ടമ്പി, അതുപോലെ തന്നെ മഹലിംഗേശ്വര കുഞ്ചത്തൂർ സി. നാലാമത്തെ മത്സരത്തിനായി മഹലിംഗേശ്വര കുഞ്ചത്തൂർ എ, അതുപോലെ തന്നെ ഫ്രണ്ട്സ് സിരിയ. പ്രദർശന മാച്ച് നവോദയ മുട്ടമ്പി ആൻഡ് എസ്എൻ ഫ്രണ്ട്സ് സിരിയ. യെസ്, ഒരു ഭാഗത്ത് മോസ്റ്റ്ലി അമ്മമാരെന്ന് തോന്നുന്നു. ഇവിടെ അമ്മമാരുണ്ട്. ഓക്കെ, റെഡി. ಕೈಬಲದೊಂದಿಗೆ ಕೈಬಲವನ್ನು ಗೆಲ್ಲುವುದಕ್ಕೆ ಹಂತಜಗ್ಗಾಟ ಅಂಕಣಕ್ಕೆ ಬಂದಿರುವಂತಹ ಆಟಗಾರರೇ, ಇದು ನಿಮಗಿರುವ ಸಮಯ, ನಿಮ್ಮ ಸಮಯವಾಗಿದೆ. ಇಲ್ಲಿ
ಆಹಾ, ಕೈಯಿಂದ ಜಾರಿ ಹೋದಂತ ಅವಕಾಶವನ್ನು ಮತ್ತೆ ಪಡೆದುಕೊಳ್ಳಬೇಕು. ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಬರದೆ ಹಿಂದಕ್ಕೆ ಆ ಬರಡ ದಾಟಿ ಆ ಬಿರಗು ಓಡಿ ಆಗ್ತಾನೆ. ಎಸ್, ಥ್ಯಾಂಕ್ ಯು, ಧನ್ಯವಾದ. ನಗಲ ಉಂಟು ಗೊಬ್ಬಿರೆ ಮುಂದೆ ಬಂದೆ ನವೋದಯ ಮುಟ್ಟಂಬಿ SN ಫ್ರೆಂಡ್ಸ್ ಸಿರಿಯಾ. ರೆಡಿಯಾ? ಹಲೋ. പുരുഷന്മാരുടെ വിടുപലി ടീമിലേക്ക് പേര് കൊടുക്കാൻ ബാക്കിയുള്ള ടീം അംഗങ്ങളുടെ ശ്രദ്ധയ്ക്ക് ദയവ് ചെയ്യുക. കളിക്കാരുടെ വെയിറ്റ് നോക്കിക്കൊണ്ട് ടീം റിപ്പോർട്ട് ചെയ്യണമെന്ന് അറിയിച്ചു കൊള്ളുകയാണ്. ഒരു 15 മത്സരം മാത്രമേ ഉള്ളൂ ഈ ഒരു ലേഡീസ് മത്സരത്തിൽ. അത് കഴിഞ്ഞാൽ പുരുഷ വിഭാഗത്തിന്റെ മത്സരങ്ങൾ ആരംഭിക്കുന്നതായിരിക്കും. കഴിഞ്ഞ 24 വർഷങ്ങൾ കാലമായി ശിവശക്തി ആർട്സ് ആൻഡ് സ്പോർട്സ് ക്ലബ്ബ് സിരിയ ഒരുപാട് നല്ല കാര്യങ്ങളൊക്കെ ചെയ്തുകൊണ്ട് അങ്ങനെ 25 വർഷത്തിൽ എത്തിച്ചേരുമ്പോൾ ഇവിടെ മനോഹരമായ പരിപാടികളോടൊപ്പം ഇവിടെ മുട്ടമ്പലി മാമാങ്ങ തന്നെയാണ് ഒരുക്കിയത്. റെഡിയല്ലേ? വരികയാണ് നവോദയ മുട്ടമ്പി ആൻഡ് SN ഫ്രണ്ട്സ് സിരിയ. ഏതാണ് ടീം? SN സിരിയ വരികയാണ്. ഇരുമ്പിൻ കഷ്ടം പോലും കരിമ്പിൻ തുണ്ട് പോലെ ചവിട്ടി മെതിക്കാൻ ഇതാ അരയും തലമുറി എത്തുകയാണ് SN ഫ്രണ്ട്സ് സിരിയ. ಬೆರಳಿ ದೊಡ್ಡ ಚಪ್ಪಾಳೆ ನಮ್ಮ SN ಫ್ರೆಂಡ್ಸ್ ಸಿರಿಯ ತಂಡಕ್ಕೆ. ನೋಡಿದ ನಮ್ಮ ಊರಿನ ತಂಡ, ನಮ್ಮ ಊರಿನ ಮಹಿಳೆಯರು ಈ ಬಾರಿ ಇಲ್ಲಿ 4 ಬಹುಮಾನಗಳು ಯಾವುದಾದ ರಕ್ತವನ್ನು ಕೊಟ್ಟು ಹೋಗುತ್ತೇವೆ ಎಂಬ ಉನ್ನತ ಮನಸ್ಸಿನೊಂದಿಗೆ ಅಂಕಣಕ್ಕೆ ಪ್ರವೇಶ ಮಾಡುತ್ತಾ ಇದ್ದ SN ಫ್ರೆಂಡ್ಸ್ ಸಿರಿಯ. ಬರಲಿ ಮುಂದೆ ಮತ್ತೊಂದು ತಂಡ. ತಂಡಗಳು ಬರುವಂತೆ ನವೋದಯ ಮುಟ್ಟಂಬಿ ತಂಡ ಆಟಗಾರ್ತಿಯರು ಬರ್ತಾ ಇದ್ದಾರೆ ಅಂಕಣಕ್ಕೆ. ಬಹಳ ವಿಶೇಷವಾಗಿ ಕಾಣಬಹುದು. ಬ್ಯಾಂಡ್ ಸೆಟ್ಟಿನ ಇಂದಿಗೆ ನಮ್ಮ ಆಟಗಾರರು ಬರುವಂತೆ ಬರಲಿ ನವೋದಯ ಮುಟ್ಟಂಬಿ ತಂಡ. കാട്ടിരുമിനാൽ പഴുതിട്ട ചെങ്കൽ പൂട്ടുകൾ പൊട്ടിച്ചെറിഞ്ഞ് ഭയമുട്ടുമില്ലാത്ത മത്സരാർത്ഥികളാണ് വരുന്നത്. അങ്ങനെ വരികയാണ് അങ്ങനെ നവോദയ മുട്ടം അങ്ങനെ ಮ್ಯೂಸಿಕ್ ಒಂಚೂರು ಫೀಲ್ ಆಗ್ತಿಲ್ಲ ಅಕ್ಕ ನೇಡದೆ ತುಂಬ ರಜ್ಜಿ. ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಬಹಳಷ್ಟು ಕಥೆಗಳಲ್ಲಿ ಆಡಿ ಅನುಭವ ಇರುವಂತಹ ಆಟಗಾರ್ತಿಯರು ನೋಡಿರಲಿ. ಆಕಾಶ ನೀಲಿ ಸಮವಸ್ತ್ರದೊಂದಿಗೆ ಒಂದು ಕಡೆಯಲ್ಲಿ ಕಾಣಬಹುದು ನವೋದಯ ಮುಟ್ಟಂಬಿ ತಂಡವಾದರೆ ಮತ್ತೊಂದು ಕಡೆಯಲ್ಲಿ ನಮ್ಮ ಶಂಕರನಾರಾಯಣ ಫ್ರೆಂಡ್ಸ್ ಸಿರಿಯ ತಂಡದ ಆಟಗಾರ.
ಆಹಾ ನಮ್ಮ ಆಟಗಾರ್ತಿಯರು ಈ ಬಾರಿ ಬಲ ಬರಡು ಒಂಚೂರು ಪಿರವಾದ ಎಂಚ ಅಕ್ಕನಗಲೆ ದೊಂಬುಗತ್ತು ಪಿರೋಗು ಪೋಡ ಆಹಾ ಅಣ್ಣ ಅಕ್ಕಲು ಮನಿಪದ ಕೊಲ್ಲ ಇರಲಿ ಬತ್ತಲ ವೈಬೆ ಯಸ್ ಬರಲಿ ಚಪ್ಪಾಳ ಚಪ್ಪಾಳ ಬರಲಿ ಎಸೆನ್ಸಿಯ ದಂಡಕ್ಕೆ ಆದರೆ ಅಲ್ಲಿ ಹಗ್ಗದೇರ ದಾಲಾಪತಿ 2 ಸರ್ತಿ ಬಂದ ಯಾರು ಸೀದಾ ಅಕ್ಕಲು ಕೊಂಡೊಯ್ಯರು ಓಕೆ ಮಲ್ಲಜಿ ಬನ್ನಲೊಂಡಿಯೇ അടുത്ത മത്സരത്തിന് വേണ്ടി തയ്യാറായി നിൽക്കേണ്ടതാണ് നവോദയ മുട്ടമേതുപോലെ തന്നെ ഈശ്വര കുഞ്ചത്തൂർ സി ടീമുകൾ തയ്യാറായി നിൽക്കേണ്ടതാണ് రెడీ అక్కనక్కలే ఆరు ఎదురు కొంచెం వాళ్ళే అది తోచి ఉళ్ళరతే సరే దయపడి నన్నరు వైపోయినుండవి ఓకే రెడీ ಪುಟ್ಟಿಮುರುಕಗೆಯಾಡ ಪ್ರಿಯಮಳ್ಳವರೇ ಇತ್ತವಣ್ಣ ಬಿಟ್ಟು ಕೊಡುವುದಿಲ್ಲ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ ಆಹಾ ಎಂಚ ಈ ಸರ್ತಿ ಎಸ್ ಗಾಳೆ ಬಂಧುಜಿ ಬರಡು ತಾಟು ಚಪ್ಪಾಲ ಬರಲಿ ನಮ್ಮ ಎಸ್ಎನ್ ಫ್ರೆಂಡ್ಸ್ ಇದಕ್ಕೆ ಚಪ್ಪಾಲಗಳು ಬರಲಿ ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಮುಂದಕ್ಕೆಲ್ಲ ಹಿಂದಕ್ಕೆ ಬರಲಿ ಆದರೆ ಬಿಟ್ಟು ಕೊಡ್ತಾ ಇಲ್ಲ ಇದು ನವೋದಯ ಮುಟ್ಟಮ ತಂಡವಾಗಿದೆ ಬಲಶಾಲೆಗಳು ಆದರೆ ಬಿಟ್ಟು ಕೊಡ್ತಾ ಇಲ್ಲ ಆಹಾ ಸ್ಪರ್ಧೆಗಳು ರೋಚಕವಾಗುತ್ತಾ ಇದೆ ರೋಮಾಂಚಕಾರಿಯಾಗುತ್ತಾ ಇದೆ ಅಲ್ಲಿ ನವೋದಯ ಮುಟ್ಟಮಿ ಆ್ಯಂಡ್ ಮಹಲಿಂಗೇಶ್ವರ ಕುಂಜತ್ತೂರ ಸಿ ತಂಡಗಳು ಬಂದು ನವೋದಯ ಮುಟ್ಟಮೆಯ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜ ತೋರಿಸಿ ಮಹಲಿಂಗೇಶ್ವರ ಕುಂಜತ್ತೂರು ತಂಡ ಅಂಕಣವನ್ನ ಪ್ರವೇಶನ ಮಾಡುವಂತೆ ಕುಂಜತ್ತೂರು ಮಹಲಿಂಗೇಶ್ವರ ಕುಂಜತ್ತೂರು ಕಳೆದ ಹಲವು ವರ್ಷಗಳಿಂದ ಬಹಳಷ್ಟು ಹೊಂಚಗಾಡ ಪಂದ್ಯಾಟಗಳಲ್ಲಿ ಭಾಗವಹಿಸಿಕೊಂಡು ಬಹಳಷ್ಟು ಪ್ರಸಿದ್ಧಿಗಳನ್ನು ಪಡೆದಂತಹ ತಂಡವಾಗಿದೆ ನಮ್ಮ ಮಂಜೇಶ್ವರದ ನಮ್ಮ ಕಾಸರಗೋಡಿನ ಹೆಮ್ಮೆ ತಂಡ ಮಹಲಿಂಗೇಶ್ವರ ಕುಂಜತ್ತೂರು ಮಹಲಿಂಗೇಶ್ವರ ಕುಂಜತ್ತೂರು ಸೀತಾಂಗಣವನ್ನು ಪ್ರವೇಶ ಮಾಡುತ್ತಾರೆ ಈ ಒಂದು ಪಂದ್ಯಾಟದಲ್ಲಿ ನವೋದಯ ಮುಟ್ಟಮ ಏನೇ ತಂಡ ಭಾಗವಹಿಸುವುದಿಲ್ಲ ಆದ ಕಾರಣ ಹೋಗುವವರಾಗಿದೆ ಆದ ಕಾರಣ ಮಹಲಿಂಗೇಶ್ವರ ಕುಂಜತ್ತೂರು ಸಿ ತಂಡ ಗೆದ್ದಿರುತ್ತದೆ ನೆಕ್ಸ್ಟ್ ಒನ್ ಮಹಲಿಂಗೇಶ್ವರ ಕುಂಜತ್ತೂರು ಎ ಅಂಡ್ ಫ್ರೆಂಡ್ಸ್ ಸಿರಿಯಾ ಮಹಲಿಂಗೇಶ್ವರ ಕುಂಜತ್ತೂರು ಎ ಅದೇ ರೀತಿ ಫ್ರೆಂಡ್ಸ್ ಸಿರಿಯಾ ಆಟಗಾರ ಬರುವಂತೆ അടുത്ത ടീമുകൾ വരേണ്ടതാണ് മഹലിംഗേശ്വര കുഞ്ഞത്തൂർ എ ആൻഡ് ഫ്രണ്ട്സ് സീരിയ മഹലിംഗേശ്വര കുഞ്ഞത്തൂർ എ
ಎಸ್, ಬರಲಿ 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 ಬರಲಿ. ಫ್ರೆಂಡ್ಸ್ ಹಿರಿಯ ತಂಡ ಅಂಕಣವನ್ನು ಪ್ರವೇಶನ ಮಾಡುವಂತೆ ಎರಡು ತಂಡ ಬರುತ್ತಾ ಇದೆ. ಗಮನಿಸಿಕೊಳ್ಳಲು ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಬ್ರದರ್ಸ್ ಮುಂಡಿಕ ವಿರುದ್ಧವಾಗಿ ಕೆರ್ನಾ ಬಂದಿಯೋಡ್. ರೆಡಿ ಅಲ್ಲ അതുപോലെ നമ്മുടെ സിരിയ ഫ്രണ്ട്സ് സിരിയ ತಂಡ ಜೊತೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ಎ ತಂಡ ಈ ತಂಡಗಳು ಬನ್ನಿ. ನಮ್ಮ ಫ್ರೆಂಡ್ಸ್ ಹಿರಿಯ ತಂಡದ ಆಟಗಾರ ಆಗಮನವಾಗಿ ಎದುರಾಳಿ ತಂಡವನ್ನೇ ಫ್ರೆಂಡ್ಸ್ ಹಿರಿಯ ಅಕ್ಕನಗಲೆ ಇಂಚುವಲೆ. ಇದು ದಿನಾಲ ಸಾಯಂಕಾಲ 6:30ರಿಂದ 10 ಗಂಟೆವರೆಗೆ ಸಿನಿಮಾ ಧಾರಾವಾಹಿ ನೋಡಿ ಕುಳಿತುಕೊಳ್ಳುವಂತ ಮಹಿಳೆಯರಲ್ಲ, ಖಂಡಿತವಾಗಿ ಅಲ್ಲ. ಹಗ್ಗ ಜಗ್ಗಾಟವನ್ನು ಕಳೆದ 2 ವಾರಗಳಿಂದ ನಿರಂತರವಾಗಿ ಅಭ್ಯಾಸವನ್ನು ಮಾಡುವಂತಹ ನಮ್ಮ ಸಿರಿಯದ ಮಹಿಳೆಯರು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ನಮ್ಮ ಮಹಲಿಂಗೇಶ್ವರ ಕುಂಜತ್ತೂರು ಎ. ಅವಾಗ ಹೇಳಿದಾಗೆ ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ನಮ್ಮ ಕುಂಜತ್ತೂರಿನ ಮಹಿಳಾ ತಂಡಗಳು ಒಂದು ಕಡೆಯಲ್ಲಿ, ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಬ್ರದರ್ಸ್ ಮುಂಡಿಕ ವಿರುದ್ಧವಾಗಿ ಕೆರ್ನಾ ಬಂದಿಯೋಡ್ ಈ ತಂಡದ ಆಟಗಾರರ ದಯವಿಟ್ಟು ಸಿದ್ಧತೆ ನಡೆಸುವಂತೆ ಕೇಳಿಕೊಳ್ತಾ ಇದ್ದಾರೆ. കേരള പന്തിയോടതുപോലെ തന്നെ പ്രദേശമുണ്ടിട്ടെടുക്കാം. ഇരു ടീമങ്ങൾ ദയവചെയ്ത് പ്രവേശ കവാടത്തിൽ വന്ന് നിൽക്കണമെന്ന് അറിയിച്ചുകൊള്ളുകയാണ്. അടുത്ത മത്സരം നമ്പർ 5 പ്രദേശ് മുണ്ടിട്ടെടുക്കാം. അതുപോലെ തന്നെ കേരള പന്തിയോട് അത്തജി दादा इन्हें तो पता नहीं जरा पानोड़ा तकलीफ सॉरी भाई अभी पता नहीं है ओके ननाने बालन पता नहीं मिक्कल वंत दापना पोरले तू इन्ना अक्कल वैपेरे निकल वैपड़ फिर होगा इंचा नोडिटले ನಾಚಿಕೆ ಬೇಡ. ವೈದ್ಯನ ಅಕ್ಕಲ ಬೂರ್ನೆಗೆ ಮಿಕ್ಕಲು ಬೂರ್ದೇರಿ ವೆರಿ ಗುಡ್ ವೈದ್ಯನ ಅಕ್ಕಲ ಬೂರ್ದೇರಿ. അടുത്ത മത്സരത്തിലെ ടീമുകൾ വരുന്നതാണ്. കരുണ പന്തിയോട് പ്രദേശമുണ്ടിട്ടെടുക്ക ഇരു ഘട്ടങ്ങൾ ആഗമനമാകಬೇಕಿದೆ. ಕರುಣ ಪಂದ್ಯೋട് ಭಾಗಿ ಪ್ರದೇಶമുണ്ടിട്ടെടുക്ക ಬಹುಶಃ ದ್ವಿತೀಯ ಸ್ಪರ್ಧೆಯನ್ನು ಆಡುತ್ತಾ ಇದೆ. ಈ ಒಂದು ಕೂಟದಲ್ಲಿ ಮೊದಲ ಸ್ಪರ್ಧೆ ಸ್ಫೂರ್ತಿ ಸಿರಿಯಾ ವಿರುದ್ಧವಾಗಿ ಗೆದ್ದ ತಂಡವಾಗಿದೆ ಬ್ರದರ್ಸ್ ಮುಂಡಿಟ್ಟ. ತಂಡಗಳು ಸಿದ್ಧತೆ ನಡೆಸುವಂತೆ ಕರುಣಾ ಪಂದ್ಯೋಡ ವಿರುದ್ಧವಾಗಿ ಬ್ರದರ್ಸ್ ಮುಂಡಿಟ್ಟ. ಇದು ಇವಾಗ ಮತ್ತೆ ಈ ಸರ್ತಿ ಹೆಚ್ಚ ಎಸ್ ವೆರಿ ಗುಡ್ ನನ್ನೆಲ್ಲ ಉಂಡಾವೆ ನನ್ನೆಲ್ಲ ವೈಪೇರು ಬುಕ್ಕ കേരള പന്തിയോട് അതുപോലെ ബന്ധപ്പെട്ടിട്ടെടുക്ക ടീമംഗങ്ങൾ ദയവചെയ്ത് വെള്ളം അറിയിച്ചുകൊള്ളുകയാണ്. മത്സരം നമ്പർ 5 അത് കഴിഞ്ഞാൽ 6 കാണാം എസ് എൽ ഫ്രണ്ട്സ് സിരിയ ആൻഡ് മഹലിംഗേശ്വര ബി.
eyes, but no emotion. Music stop and the spell's broken. ಬಂಧುಗಳೇ, ಒಂದು ಆಟದಿಂದಲೇ ಮತ್ತೊಂದು ಆಟ ಬದಲಾಗುವ ಆಟಗಳು ಕೈತಟ್ಟು ಪ್ರೇಕ್ಷಕರದ್ದು ಮತ್ತೆ ಮತ್ತೆ ಕೈತಟ್ಟುವಂತೆ ಮಾಡುವಂತಹ ಬಿರುಸಿನ ಆಟವಾಗಿದೆ. ಇದು ಶಕ್ತಿಗಳ ಆಟವಾಗಿದೆ, ಧೈರ್ಯಗಳ ಆಟವಾಗಿದೆ, ಬುದ್ಧಿಗಳ ಆಟವಾಗಿದೆ. ಇದು ಬಿರುಸಿನ ಆಟವಾಗಿದೆ ಎಂದರೆ ಅದು ನಮ್ಮ ಹಗ್ಗಚಕ್ಕಾಟವಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಈ ಹಗ್ಗಚಕ್ಕಾಟ ನೆನವೆಂಬುದು ಕೇವಲ ಮಣ್ಣಿನ ನೆಲವಲ್ಲ. ಅಲ್ಲಿ ನಿಮ್ಮ ಗೆಲುವಿನ ನೆನಪಿನ ಸೋಲಿನ ಹತಾಶೆ ಕಣ್ಣೀರಿದೆ. ನಿಮ್ಮ ಸತತ ಪ್ರಯತ್ನಕ್ಕೆ ಸಿಕ್ಕಿದಂತಹ ಪ್ರಶಸ್ತಿಯ ಗರಿ ಇದೆ. ಕಾಣಬಹುದು ಹಗ್ಗಚಕ್ಕಾಟ ಮೈದಾನ ಎಂಬುದು ಕೇವಲ ಮಣ್ಣಿನ ನೆನವಲ್ಲ. ಈ ಹಗ್ಗಚಕ್ಕಾಟ ಎಂಬುದು ನಮ್ಮೆಲ್ಲರ ಉಸಿರು ಮಾತ್ರವಲ್ಲ, ನಿಮ್ಮೆಲ್ಲರ ಪ್ರೀತಿಯಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಇವಾಗ ಮತ್ತೆ ಬರಲೇ ಕರ್ನಾ ಪಂದ್ಯದ ವಿರುದ್ಧವಾಗಿ ಪ್ರದರ್ಶನಗೊಂಡಿದ್ದ ತಂಡಗಳ ಆಗಮನವಾಗುತ್ತೆ. ಕರ್ನಾ ಪಂದ್ಯೋಡು ದಯವಿಟ್ಟು ಎರಡದಾನ ಪ್ರದರ್ಶನಗೊಂಡಿದ್ದ ಬರುತ್ತದೆ ಕರ್ನಾ ಪಂದ್ಯೋಡು. ಕರ್ನಾ ಪಂದ್ಯೋಡು ತಂಡದ ಆಟಗಾರ ಆಗಮನವಾಗುತ್ತಾ ಇದೆ ಅಂತ ಕರ್ನಾ ಪಂದ್ಯೋಡು ತಂಡದ ಆಟಗಾರ ಆಗಮನವಾಗುತ್ತಾ ಇದೆ. ಬಂಧುಗಳೇ, ಈ ಹಗ್ಗಚಕ್ಕಾಟವೆಂಬುದು ಮೇಲು ಕೈ ನೋವುಂಟು ಮಾಡುವವನಿಗೆ ಹೇಳಿದಂತಹ ಆಟವಲ್ಲವಿದು. ಇದು ಶಕ್ತಿ ಇದ್ದವನಿಗೆ, ಧೈರ್ಯ ಇದ್ದವನಿಗೆ ಹೇಳಿದಂತಹ ಆಟ. ಇದು ಹಗ್ಗಚಕ್ಕಾಟವಾಗಿದೆ. ಒಂದು ಕಡೆಯಲ್ಲಿ ಕರ್ನಾ ಪಂದ್ಯೋಡು ಬಂದರೆ ಮತ್ತೊಂದು ಕಡೆಯಲ್ಲಿ ಬರ್ತಾ ಇದೆ ಪ್ರದರ್ಶನಗೊಂಡಿದ್ದ ತಂಡ ಆಗಮನವಾಗುವಂತೆ. ದಯವಿಟ್ಟು ಬನ್ನಿ. ശ്രദ്ധിക്കേണ്ട കാര്യമാണ്. പുരുഷ വിഭാഗത്തിന്റെ ആ സ്കെയിൽ കൗണ്ടർ ക്ലോസ് ചെയ്തതായി അറിയിക്കുകയാണ്. പുരുഷ വിഭാഗದ ಹಗ್ಗಚಕ್ಕಾಟದ ಸ್ಕೇಲ್ ಕೌಂಟರ್ ಅನ್ನು ಮುಚ್ಚಿಡಲಾಗಿದೆ. ಸಮಯ 9:45 ಕಳೆದಿದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಪುರುಷ ವಿಭಾಗದ ಸ್ಕೇಲ್ ಕೌಂಟರ್ ಅನ್ನು ಮುಚ್ಚಲಾಗಿದೆ. ಸಮಯ 9:45 ಕಳೆದಿದೆ. ಇವಾಗ ತಾನೇ ಸರಿಸುಮಾರು 10-18 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿಯಾಗಿದೆ. 20 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿಯಾಗಿದೆ. ಎಸ್, ಕೇವಲ 5-10 ನಿಮಿಷಗಳು ಮಾತ್ರ ನಿಮಗಿದೆ. ಅದಾದ ಬಳಿಕ ನಾವು ಸ್ಕೇಲ್ ಕೌಂಟರ್ ಅನ್ನು ಮುಚ್ಚಲಾಗುವುದು. ಇವಾಗ ಮತ್ತೆ ಅಂಕಣದಲ್ಲಿ ಕಾಣಬಹುದು ಕರ್ನಾ ಪಂದ್ಯೋಡು ವಿರುದ್ಧವಾಗಿ ಪ್ರದರ್ಶನಗೊಂಡಿದ್ದ ತಂಡಗಳ ಸ್ಪರ್ಧೆಯಾಗಿದೆ. ಖಂಡಿತವಾಗಿಯೂ ಕಾಣಬಹುದು ಸಮಾನ ತೂಕವಿರುವಂತಹ 2 ತಂಡಗಳನ್ನು ಕಾಣ್ತಾ ಇದ್ದೇವೆ. ಬಂಧುಗಳೇ ಗಮನಿಸಿಕೊಳ್ಳಿ, ಬಹುಶಃ ಫೈನಲ್ ಅನ್ನ ಕಾಣುವಂತಹ ಒಂದು ಸ್ಪರ್ಧೆಯಲ್ಲಿ ಖಂಡಿತವಾಗಿ ನಿಮ್ಮ ಕಣ್ಣ ಮುಂದೆ ಇಲ್ಲಿ ಕಾಣಬಹುದು ಅಂತ ಕಾಣುತ್ತೆ. ಖಂಡಿತವಾಗಿ ಅನುಭವಿ ಸ್ಪರ್ಧಾಳುಗಳನ್ನು ನೋಡ್ತಾ ಇದ್ದೇವೆ. ಆಹಾ, ಸಿಟಿ ಧ್ವನಿ ಮೊಳಗಿಯಾಗಿದೆ. ಬಂಧುಗಳೇ, ಹಗ್ಗಚಕ್ಕಾಟ ಮೈದಾನದಲ್ಲಿ ಯುದ್ಧ ಕಹಳ ಮೊಳಗಿಯಾಯಿತು. ಇದೇನೋ ನೋಡಿ, ಒಂದು ಕಡೆಯಲ್ಲಿ ಪ್ರದರ್ಶನಗೊಂಡಿ ತಂಡ, ಮತ್ತೊಂದು ಕಡೆಯಲ್ಲಿ ಕರ್ನಾ ಪಂದ್ಯೋಡು ತಂಡಗಳ ನಡುವಿನ ಈ ಒಂದು ಜಿದ್ದಾಜಿದ್ದಿನ ಹೋರಾಟವನ್ನು ನೋಡ್ಲಿಕ್ಕಿದೆ. ಬಂಧುಗಳೇ, ആഹാ മനോഹരമായ മത്സരമാണ്. സ്കോറിട്ട് അങ്ങനെ വരികയാണ് ഒരൊറ്റപ്പെടുത്തമല്ല പിറകിലേക്ക് എന്നാലിതാ അതെ ആദ്യ സെറ്റ് വിജയിച്ചു കൊടുത്തിരിക്കുകയാണ് പ്രദർശനമണ്ടിടുക. ഇനിയുള്ള 2 സെറ്റുകൾ ബാക്കി നൽകെ. അതുപോലെ തന്നെ അടുത്ത മത്സരത്തിന് വേണ്ടി തയ്യാറായി നൽകേണ്ടതാണ് നവോദയമുട്ട ബി ആൻഡ് മഹനികേശ്വര ബി. നവോദയമുട്ട ബി ആൻഡ് മഹനികേശ്വര ബി മാച്ച് നമ്പർ 6.
Yes, ready. Yes, ready la. Yes, yes. വിസിലടിച്ച് കയ്യും പ്രിയമുള്ളവരെ അതാ വിസിലടിച്ച് കഴിഞ്ഞിരിക്കുന്നു. ഇരു വിഭാഗങ്ങളും രാവിലെ പരിശീലനത്തിനായി കളിയെന്ന തട്ടിൽ മിന്നും താരങ്ങളായി മിന്നു മിന്നു നിൽക്കുമ്പോൾ ഇവിടെ ആര് കാണിച്ചായി ആർക്കാണ് പരാജയം എന്ന ചോദ്യത്തിന് ഉത്തരം തേടിയ കായിക താരങ്ങൾ അങ്ങനെ വട്ടം പിടിച്ചിരിക്കുകയാണ്. അങ്ങോട്ടുമില്ല ഇങ്ങോട്ടുമില്ല. ഇവിടെ നിന്ന് തുടങ്ങി അവിടെ തന്നെയാണ് അവിടം. ഇത്തവണ ഇവിടെ നിന്ന് അല്പം മാറി നിൽക്കുകയാണ് മുണ്ടിത്തെടുക്കുന്നരികിലേക്ക്. പക്ഷേ ഇവിടെ ഇത്തവണ വിട്ടുകൊടുക്കുന്നില്ല. കർണാവതിയോട് ആദ്യം കയ്യിൽ നിന്ന് നഷ്ടപ്പെട്ട സെറ്റിലെ രണ്ടാമത് സെറ്റ് തിരിച്ചു പിടിക്കുന്ന ആൾ ശ്രമത്തിലാണ്. പക്ഷേ ഇവിടെ ഇതാ പതിയെ പതിയെ വെല്ലവെല്ലെ പോകുകയാണ് മുണ്ടിത്തടുക്കേരെ തട്ടകത്തിലേക്ക്. ಮುಂದೆ ಬನ್ನಿ ನವೋದಯ ಮುಟ್ಟಂಬಿ ವಿರುದ್ಧವಾಗಿ ಮಹಲಿಂಗೇಶ್ವರ ಬಿ. ನವೋದಯ ಮುಟ್ಟಂಬಿ ಆ್ಯಂಡ್ ಮಹಲಿಂಗೇಶ್ವರ ಬಿ. Okay, ready? അതിന് ഇനിയുള്ള 5 മിനിറ്റോടെ നമ്മുടെ മച്ചിന്തരൻ സർ ഇവിടെ എത്തുകയാണ്. പിന്നീടുള്ള കളി എന്ന് പറഞ്ഞാൽ പൊട്ടിപ്പാറിയ കളിയായിരിക്കും. അതിനിതാ നമ്മുടെ ഗാലറിക്ക് എഴുതി പറയാൻ പോകുന്നു. യെസ് ബല്ലേ നവോദയ മുട്ടമ്പി വിരുദ്ധವಾಗಿ ಮಹಲಿಂಗೇಶ್ವರ ಬಿ. ಬಲೆ 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 ಅಕದಲೇ ಟೀಮ್ ಮಾಡಿ. ಎದುರಾಳಿ ತಂಡ ಬರುವಂತ ನವೋದಯ ಮುಟ್ಟಂಬಿ ಮಹಲಿಂಗೇಶ್ವರ ಪುಣ್ಯತೋರ್ವಿ ನವೋದಯ ಮುಟ್ಟಂಬಿ ತಂಡ ಅಂಕಣವನ್ನು ಪ್ರವೇಶ ಮಾಡಿ ಆಗಿದೆ. ಮಹಲಿಂಗೇಶ್ವರ ಬಿ ತಂಡ ಬರುವಂತ ಇದು ನೋಡಿ ಇಲ್ಲಿ ಒಂದು ಕಡೆಯಲ್ಲಿ ನವೋದಯ ಮುಟ್ಟ ಮತ್ತೊಂದು ಕಡೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು. ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ಅಂಕಣದಲ್ಲಿ ಮುಖಾಮುಖಿಯಾಗಿ ಸೆಣಸಾಡಿದಂತಹ ಆಟಗಾರ್ತಿಯರು ಈ ಬಾರಿ ಈ ಒಂದು ಸಿರಿಯಾದ ಅಂಕಣದಲ್ಲಿ
ಹೆಸರಿಡಿ. ನವೋದಯ ಮುಟ್ಟಂಬೆ ವಿರುದ್ಧವಾಗಿ ಮಹಿಳೆಗೇಶ್ವರ ಅಭಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮಹಿಳಾ ವಿಭಾಗದಲ್ಲಿ ಸರಿಸುಮಾರು 10 ತಂಡಗಳು ಭಾಗವಹಿಸುವಾಗ ಸರಿಸುಮಾರು 15 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ ಕಾಣಬಹುದು. ಇದಾದ ಬಳಿಕ ಮುಂದೆ ಪುರುಷ ವಿಭಾಗದ 460 ಕೆಜಿ ವಿಭಾಗದ 7 ಆಟಗಾರರಿಗೆ ಆಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರು. ಸರಿಸುಮಾರು 20 ತಂಡಗಳು ಇವಾಗ ತಾನೇ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಯಾಗಿದೆ. ಈ ಒಂದು ಮಹಿಳಾ ವಿಭಾಗದ ಸ್ಪರ್ಧೆ ಮುಗಿದ ತಕ್ಷಣ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ತದಾದ ಬಳಿಕ ಇಲ್ಲಿ ಪುರುಷ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ. ಓಕೆ, ರೆಡಿ ಇಲ್ಲ ನಡೆಯುತ್ತೆ. ಆರಂಭಗೊಂಡಿರುತ್ತದೆ. ಇದು ಮಹಾಲಿಂಗೇಶ್ವರ ಕುಂಜತ್ತೂರು ವಿರುದ್ಧವಾಗಿ ನವೋದಯ ಮುಟ್ಟಂ ತಂಡಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಈ ಬಾರಿ ಒಂದು ಅಂಕಣವಿದೆ. ಕಾಲುಗಳು ಮೆಲ್ಲ ಹಿಂದಕ್ಕೆ ಹೋಗುತ್ತಾ ಇದೆ, ಕೈ ಹಿಡಿತಗಳು ಬಿಗಿಯಾಗುತ್ತಾ ಇದೆ. ರೋಚಕತೆಯ ಸ್ಪರ್ಧೆ, ಸುಂದರತೆಯ ಸ್ಪರ್ಧೆ. ಈ ಬಾರಿ ನವೋದಯ ಮುಟ್ಟಂ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. അടുത്ത ടീമുകളെ തയ്യാറായി നിൽക്കേണ്ടതാണ്. പ്രവേശ കവാടത്തിൽ വന്ന നിൽക്കണമെന്ന് അറിയിച്ചുകൊള്ളുകയാണ്. ഓഡിയൻസ് ദയവ് ചെയ്ത് ചെയറിന്റെ മുകളിൽ ആരും നിൽക്കാനില്ല, ഒന്ന് സഹകരിക്കേണ്ടതാണ്. ಆಡಿಯನ್ಸ್ ಪೋಲ್ ನೋಡಿ, ಪ್ರೇಕ್ಷಕ ವರ್ಗದವರ ಗಮನಕ್ಕೆ ಚೈರಲ್ಲಿ ಯಾರು ನಿಂತುಕೊಂಡು ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡುವಂತಿಲ್ಲ. ಚೈರಿൽ ആരും നിന്ന് കളി കാണാനില്ല. ദയവചെയ്ത് ശ്രദ്ധിക്കേണ്ട കാര്യമാണ്. ഒരു മനോഹരമായ ഒരു ടൂർണമെന്റ് ആണ്. വടംവലി മാമങ്ങ് തന്നെയാണ് ഇവിടെ സംഘടിപ്പിച്ചത്. നമ്മുടെ ശിവശക്തി ആർട്സ് ആൻഡ് സ്പോർട്സ് ക്ലബ്ബ് 25ാം വാർഷികത്തിനനുസരിച്ച് നടത്തപ്പെടുന്ന ഈ ഒരു ലേഡീസ് ആൻഡ് ജെന്റ്സ് വടംവലി മത്സരത്തിലേക്ക് എത്തിച്ചേർന്ന ഏവരെയും ഒരിക്കൽ കൂടി ആശംസിച്ചുകൊണ്ട് അങ്ങനെ ഇതാ വീണ്ടും മത്സരത്തിലേക്ക് വരികയാണ്. ರವಿಯಣ್ಣ, ನನಾತ್ 4 ಮ್ಯಾಚ್ ಮಾತ್ರ ನೆಟ್ಟು ಬಾಕಿ ಉಪ್ಪನೆ ಅಂಚೆ ಅದಪ್ಪನಾಗ ನಮ್ಮ ಆಂಜನಕಲ್ನ ಸ್ಕೇಲ್ ಕೌಂಟರ್ ಕ್ಲೋಸ್ ಮಾಡ್ಕೊಳ್ಳಿ. ನಮಗೆ ಫಿಕ್ಸರ್ ಬಾರ್ಡರ್ ಉಂಟು. ದಯಪಟ್ಟ ಮ್ಯಾಚ್ ನಮಗೆ ಕಂಟಿನ್ಯೂ ನಡಪೋಣಾಂಡ ನಮ್ಮ ಪ್ರೇಕ್ಷಕರಿಗೆ ನಮ್ಮ ನಿರಾಸೆ ಬಂದಿರಬಲ್ಲೆ. ಮೊದಲ ಅವಕಾಶದಲ್ಲೇ ಕಾಣಬಹುದು ನವೋದಯ ಮುಟ್ಟಂ ಕೈಯಿಂದ ಜಾರಿ ಹೋದಂತಹ ಅವಕಾಶವನ್ನು ಮತ್ತೆ ಪಡೆದುಕೊಳ್ಳುವಂತಹ ತವಕದಲ್ಲಿ ಕಾಣಬಹುದು. ಇಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ಆದರೆ ಇಲ್ಲಿ ಗೆದ್ದಂತಹ ಸೆಟ್ಟಿನ ಮುಂದೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡ ಮುಂದಿನ ಸುತ್ತಿಗೆ ಮುಂದೆ ಬನ್ನಿ. ಸ್ಫೂರ್ತಿ ಸಿರಿಯಾ ವಿರುದ್ಧವಾಗಿ ಕರ್ಣ ಬಂದಿಯೋಡು. ಸ್ಫೂರ್ತಿ ಸಿರಿಯಾ ಕರ್ಣ ಬಂದಿಯೋಡು. Sorry, excuse me. Spurti Syria and Karna Badyo. ಸ್ಫೂರ್ತಿ ಸಿರಿಯಾ ಕರ್ಣ ಬಂದಿಯೋಡು ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಅದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ SL ಸಿರಿಯಾ ವಿರುದ್ಧವಾಗಿ ಮಹಲಿಂಗೇಶ್ವರ ಅಭಿ ತಂಡಗಳು ಸಿದ್ಧತೆ ನಡೆಸುವಂತೆ
ನೋಡಿ ಇಲ್ಲಿ ಗಮನಿಸಿಕೊಳ್ಳಿ, ಲೀಗ್ ಮಾದರಿ 2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿರ್ತದೆ. ಇದೇ ಇವಾಗ ಸ್ಫೂರ್ತಿ ಸಿರಿಯ ವಿರುದ್ಧವಾಗಿ ಕೆರ್ನಾ ಬಂದಿಯೋಡು ಸ್ಫೂರ್ತಿ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಈ ಒಂದು ಕೂಟದಲ್ಲಿ ಮೊದಲ ಬಾರಿಗೆ ಅಂಕಣವನ್ನು ಪ್ರವೇಶ ಮಾಡಿದಂತಹ ತಂಡ ಸ್ಫೂರ್ತಿ ತಂಡ. ಆಹಾ, ಸ್ಫೂರ್ತಿ ಬರಲಿ. ಅದೇ ರೀತಿ ಎದುರಾಳಿ ತಂಡ ಕೆರ್ನಾ ಬಂದಿಯೋಡು. ಕಳೆದ ಸ್ಪರ್ಧೆಯಲ್ಲಿ ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲೇ ಪ್ರದರ್ಶನ ಮುಟ್ಟಿತಂಡ ವಿರುದ್ಧವಾಗಿ ಸೋತ ತಂಡವಾಗಿದೆ ಸ್ಫೂರ್ತಿ ಸಿರಿಯ. ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ ಸ್ಫೂರ್ತಿ ಸಿರಿಯ. ಅದರಂತೆ ಎದುರಾಳಿ ತಂಡ ಕೆರ್ನಾ ಬಂದಿಯೋಡು ಕೂಡ ಅಂಕಣವನ್ನು ಪ್ರವೇಶ ಮಾಡುವುದನ್ನು ಕೇಳಿಕೊಳ್ತಾ ಇದೆ. ಕೆರ್ನಾ ಬಂದಿಯೋಡು ಬಂದೆ. ಕೆರ್ನಾ ಬಂದಿಯೋಡು ತಂಡದ ಆಟಗಾರರು ಕೂಡ ಅಂಕಣವನ್ನು ಪ್ರವೇಶ ಮಾಡಿ ಆಯಿತು. ಗಮನಿಸಿಕೊಳ್ಳಿ, ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ಎಸ್ಎನ್ ಫ್ರೆಂಡ್ಸ್ ಸಿರಿಯ ವಿರುದ್ಧವಾಗಿ ಮಹಲಿಂಗೇಶ್ವರ ಬಿ ತಂಡಗಳು ಸಿದ್ಧತೆ ನಡೆಸುವಂತೆ. ಎಸ್ ರೆಡಿ. ಇಲ್ಲಿ ಗೆದ್ದವರಿಗೆ ಮುಂದಿನ ಸುತ್ತಿಗೆ ಹೋಗುವುದಕ್ಕೆ ಅವಕಾಶವಿದೆ, ಸೋತವರಿಗೆ ಅವಕಾಶವಿರುವುದಿಲ್ಲ. ಗಮನಿಸಿಕೊಳ್ಳಿ ಅಕ್ಕನವರೇ, ಗೆಲ್ತಿನ ಮಾತ್ರ ನನ್ನ ದುಂಬದ ಸುತ್ತಿಗೆ ಹೋಗಲಿ, ಸೋಲ್ತ ನಮ್ಮ ಟೂರ್ನಮೆಂಟ್ ಹಿಡಿದು ಪಿದಯ್ಯಪ್ಪ. ಓಕೆ ರೆಡಿ. ಒಂಚೂರು ದುಂಬಲೆ. ಸ್ಫೂರ್ತಿ ಸಿರಿಯ ವಿರುದ್ಧವಾಗಿ ಕೆರ್ನಾ ಬಂದಿಯೋಡು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಎಸ್ಎನ್ ಫ್ರೆಂಡ್ಸ್ ಸಿರಿಯ ವಿರುದ್ಧವಾಗಿ ಮಹಲಿಂಗೇಶ್ವರ ವಿ ತಂಡಗಳು ಸಿದ್ಧತೆ ನಡೆಸುತ್ತವೆ. ವೈಪಡಿಸು ಅಂತಲೇ ಪತ್ತದ್ದು ಅನ್ಲೆ ಪತ್ತದು ಒತ್ತು ಅನ್ಲೆ. ಸಿಟಿ ಧ್ವನಿ ಮೊಳಗೆಯಾಗಿದೆ. ಕೆರ್ನಾ ಬಂದಿಯೋಡು ವಿರುದ್ಧವಾಗಿ ಸ್ಫೂರ್ತಿ ಸಿರಿಯ. ಈ ಬಾರಿ ಸ್ಫೂರ್ತಿಯೊಂದಿಗೆ ಬಂದಿದ್ದಾರೆ ನಮ್ಮ ಸ್ಫೂರ್ತಿ ಸಿರಿಯ. ಮರುಕಡೆಯಲ್ಲಿ ಕೆರ್ನಾ ಬಂದಿಯೋಡು ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಚಪ್ಪಾಲೆಗಳ ಬರಬೇಕಿದೆ. ಆಹಾ, ಎಂಚ ಯಸ. ಮುಂದಿನ ಸ್ಪರ್ಧೆಯಲ್ಲಿ ಇಂಚು ಬಲ್ಲೆ ಇಮೆಕ್ ಬಲ್ಲೆ ಅಕರಕ್ಲೆ ದಸ್ಟ್ ಮ್ಯಾಚ್ ನಂಬರ್ 8 ಎಸ್ಎನ್ ಫ್ರೆಂಡ್ಸ್ ಸಿರಿಯ ಮಹಲಿಂಗೇಶ್ವರ ಬಿ. ಹೆಸರುಡೆ ಕೆರ್ನಾ ಬಂದಿಯೋಡು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಸ್ಫೂರ್ತಿ. ಎಸ್ ಗಡಿಬೇಡಿ ಮನ್ಪುಚ್ಚಿ. ಆಹಾ, ಈ ಬಾರಿ ಸ್ಫೂರ್ತಿದಾಯಕವಾಗಿ ಹಗ್ಗವನ್ನು ಎಳೆಯುತ್ತಾ ಇದೆ ಸ್ಫೂರ್ತಿ ಬಂದಿಯೋಡು ಮಹಿಳೆಯರು. ಬಿಟ್ಟುಕೊಡುತ್ತಾ ಇಲ್ಲ, ಬಲಶಾಲಿಯಾಗುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೆರ್ನಾ ಅಕ್ಕನಕಲೆ ಆತಿಜಿಯೇ ಓ ಆರು ಬಿಡ್ತು ಪೋಯ್ ನೆಸೀದ ಎಂಚಿನ ಅವಸ್ಥೆ ಮಾರೆ. ಧನ್ಯವಾದಗಳು ಪಂದ್ಯಾಕೂಟದಲ್ಲಿ ಭಾಗವಹಿಸಿದಾಗ. ಮುಂದೆ ಬನ್ನಿ ಎಸ್ಎನ್ ಸಿರಿಯ ಮಹಲಿಂಗೇಶ್ವರ ಬಿ.
അടുത്ത ടീമുകൾ വരേണ്ടതാണ്. ലീഗ് അടിസ്ഥാനത്തിന്റെ അവസാനത്തെ മത്സരത്തിനായി SN സിരിയ ആൻഡ് മഹലിംഗേശ്വർ നബി ടീമുകൾ കളിക്കളത്തിൽ ഇറങ്ങേണ്ടതാണ്. മഹലിംഗേശ്വർ നബി SN ಸಿರಿಯ ಮಹಲಿಂಗೇಶ್ವರ ನಬಿ ತಂಡಗಳ ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದ ವಿಭಾಗಗಳೇ ಬರಡು ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಾಗಿದೆ. ಮಹಿಳಾ ವಿಭಾಗದಲ್ಲಿ ಇದಾದ ಬಳಿಕ ನಾಕೌಟ್ ಮಾದರಿಯ ಸ್ಪರ್ಧೆಗಳು ನಡೆಯಲಿದೆ. ಇವತ್ತು ಅಂಕಣದಲ್ಲಿ ಅದಾದ ಬಳಿಕ once again. SN ಸಿರಿಯ ಫ್ರೆಂಡ್ಸ್ ಸಿರಿಯ ಶಂಕರನಾರಾಯಣ ಫ್ರೆಂಡ್ಸ್ ಸಿರಿಯ ಆದಷ್ಟು ಬೇಗನೆ ಬನ್ನಿ. Once again. ಓಕೆ ಎಸ್ ಅತ್ತಜಿ ಗಡಿಬಿಡಿ ಬಂದು ಪೋಚಿ ಸುರತ ವಿಸಿಲಿಗೆ ಹೋಗಿ ಪಡ್ಚಾಯ್ 19 ಅಲ್ಲೇ ಓಕೆ ರೆಡಿ ರೆಡಿ ಎಂಚ ಸರಿ ನನ್ನ ರೊಂಡು Pasa la juca si no lo goda con esa. Y la cosa suena ra. Suena ra. Scooby Doo papá. Y el pum 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 pum. Y el pum 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 pum. Y la cosa suena ra. Y la cosa suena ra. Scooby Doo papá. Y el pum 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 pum. Y el pum 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 pum.
ಆಹಾ, ಮುಖ ನೋಡ್ತಾ ಇದ್ದಾರೆ. ಮೊನ್ನೆ ಬಿಡಿಯರು ಸರಿ. Pasa la juca si no lo gola con esa. Y la cosa suena ra. Y la cosa suena ra. Scooby-Doo papá. Y el pum 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 pum. Y el pum 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 pum. Y la cosa suena ra. Y la cosa suena ra. Scooby-Doo papá. Y el pum 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 pum. Y el pum 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 pum. Y el pum 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 pum. Pum 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 pum. Y la cosa suena ra 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 ra. Scooby-Doo papá. Yes, sir. ಪಂದ್ಯಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಅಲ್ಲಿ ಕಂಡು ಬರ್ತಾ ಇದೆ ಬ್ರದರ್ಸ್ ಮುಂಡಿ ತಡಕ ವಿರುದ್ಧವಾಗಿ ಮಹಲಿಂಗೇಶ್ವರ ಬಿ ತಂಡ. ದ ಫಸ್ಟ್ ಕ್ವಾರ್ಟರ್ ಫೈನಲ್ ಆಫ್ ದ ಟೂರ್ನಮೆಂಟ್ ಬ್ರದರ್ಸ್ ಮುಂಡಿ ತಡಕ ಅಂಡ್ ಮಹಲಿಂಗೇಶ್ವರ ಬಿ. ಯಸೋ ആരംഭಗೊಳ್ಳಬೇಕಿದೆ, ഗമനിച്ച്. അങ്ങനെ ഇതാ ആരും നിരാശപ്പെടേണ്ട ആവശ്യമില്ല. ഇനി ഒരു 5 മിനിറ്റോടെ നമ്മുടെ അജിത് സാർ എത്തുകയാണ്. ഇവിടെ ഇതാ ക്വാർട്ടർ ഫൈനൽ ലേഡീസ് മത്സരത്തിന്റെ ആദ്യ ക്വാർട്ടർ ഫൈനൽ മത്സരത്തിൽ ബ്രദേഴ്സ് മുന്നിട്ടെടുക്ക ആൻഡ് മഹലിംഗേശ്വര ബി. ബ്രദേഴ്സ് മുന്നിട്ടെടുക്ക ആൻഡ് മഹലിംഗേശ്വര ബി. The first quarter final of the tournament. ആദ്യ ക്വാർട്ടർ ഫൈനൽ മത്സരത്തിനായി ബ്രദേഴ്സ് മുന്നിട്ടെടുക്ക, അതുപോലെ തന്നെ മഹലിംഗേശ്വര ബി ടീമുകൾ വരേണ്ടതാണ്. ಅದಾದ ಬಳಿಕ ಮುಂದೆ ಮಹಲಿಂಗೇಶ್ವರ ಕುಂಜತ್ತೂರು ಸಿ ವಿರುದ್ಧವಾಗಿ ಫ್ರೆಂಡ್ಸ್ ಸಿರಿಯಾ ತಾವುಗಳು ಕೂಡ ಸಿದ್ಧ ನಡೆಸುವಂತ ಇವಾಗ ಬ್ರದರ್ಸ್ ಮುಡಿತಡಕ ಮಹಲಿಂಗೇಶ್ವರ ಬಿ. ಬ್ರದರ್ಸ್ ಮುಂದಿಟ್ಟೆಡುಕ ಬನ್ನಿ ಬನ್ನಿ. ಮುಂದಿನ ಸ್ಪರ್ಧೆಯಲ್ಲಿ ಕಾಣಬಹುದು ಓಕೆ ರೆಡಿ. അടുത്ത ക്വാർട്ടർ ഫൈനൽ മത്സരത്തിനായി നവോദയ മുട്ടമ്പി ആൻഡ് കരുണ പന്ത്യോട്. ಮುಂದೆ ನವೋದಯ ಮುಟ್ಟಂಬಿ ವಿರುದ್ಧವಾಗಿ ಕೆರ್ನಾ ಪಂದ್ಯೋಡ ತಂಡಗಳು ಸಿದ್ಧತೆ ನಡೆಸುವಂತೆ. ಅದಾದ ಬಳಿಕ ಮೂರನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಮಹಲಿಂಗೇಶ್ವರ ಸಿ ವಿರುದ್ಧವಾಗಿ ಫ್ರೆಂಡ್ಸ್ ಸಿರಿಯಾ. ನಾಲ್ಕನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರಿಯ ವಿರುದ್ಧವಾಗಿ ನವೋದಯ ಮುಟ್ಟಂ ಎ ತಂಡ ಸಿದ್ಧತೆ ನಡೆಸುವಂತೆ. ಇಲ್ಲಿ ನವೋದಯ ಮುಟ್ಟಂ ತಂಡ ಇರುವುದಿಲ್ಲ, ಓವರ್ ಆಗಿದೆ, ಗಮನಿಸಿಕೊಳ್ಳಬೇಕಾದ ವಿಷಯ. ಇವಾಗ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಬ್ರದರ್ಸ್ ಮುಂಡಿತಡ್ಕ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜತ್ತೂರು ಬಿ.
ಆರಂಭಗೊಂಡಿರುತ್ತದೆ. ಈ ಬಾರಿ ಬಂದ್ಯೋಡಿಂದ ಮೆಲ್ಲ ಮೆಲ್ಲನೆ ಹೋಗುತ್ತಾ ಇದೆ ಕುಂಚತ್ತೂರು ಕಡೆಗೆ. ಆದರೆ ಇಲ್ಲಿ ಬಂದ್ಯೋಡು ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಈ ಬಾರಿ ಮೆಲ್ಲ ಮೆಲ್ಲನೆ ಸಾಗಿ ಬರ್ತಾ ಇದೆ. ಆದರೆ ಇಲ್ಲಿ ಕರ್ನಾ ಬಂದ್ಯೋಡು ಒಂದೇ ಒಂದು ಹೆಜ್ಜೆ ಬರಬೇಕಿದೆ. ಹಿಂತಿರುಗಿ ನೋಡಬೇಡಿ, ನೀವು ಗೆಲ್ಲಲು ಬಂದರವರು. ಬರಲಿ ಧೈರ್ಯಗಳು, ಶಕ್ತಿಗಳು, ಬರಲಿ ಒಗ್ಗಟ್ಟಿನಲ್ಲಿ ಬಲವಿದೆ, ಛಲವಿದೆ. ಆಹಾ ಹಾ ಹಾ ಹಾ. ಆದರೆ ಇಲ್ಲಿ ಹಗ್ಗ ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ ಮಹಲಿಂಗೇಶ್ವರದ ಕಡೆಗೆ. ಆದರೆ ಇಲ್ಲಿ ಕರ್ನ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಬಲಶಾಲಿ ಆಗುತ್ತಾ ಇದೆ. ಬರಡೆ ನೋಡಿ, ಇಲ್ಲಿ ಚಪ್ಪಾಲೆಗಳು ಬರುವಂತ ಸಮಿಸಿ ಬ್ರದರ್ಸ್ ಮುಂಡಿತ್ತಡ್ಕ ಕರ್ನ ಬಂದಿಯೋಡಲ್ಲ ಸಮಿಸಿ. ಈ ಬಾರಿ ಮತ್ತೆ ಮುಂಡಿತ್ತಡ್ಕ ಬಲಶಾಲಿ ಆಗುತ್ತಾ ಇದೆ. ಮುಂಡಿತ್ತಡ್ಕ ಬಲಶಾಲಿ ಆಗುತ್ತಾ ಇದೆ. ಆದರೆ ಇಲ್ಲಿ ಕುಂಜತ್ತೂರು ಬಿಟ್ಟು ಕೊಡ್ತಾ ಇಲ್ಲ. ಚಪ್ಪಾಲೆಗಳು ಬರಲು ವರ್ಷಗಳು ಬರಲಿ. ಓಹೋ ಎಸ್ಸರ ಮೊದಲು ಹಗ್ಗ ಕುಂಜತ್ತೂರಲ್ಲಿತ್ತು, ಮತ್ತೆ ನೇರ ಮುಂಡಿತ್ತಡ್ಕದ ಕಡೆಗೆ. ಬಹಳ ರೋಚಕವಾಗಿತ್ತು ಈ ಒಂದು ಸ್ಪರ್ಧೆ. ಬ್ರದರ್ಸ್ ಮುಂಡಿತ್ತಡ್ಕ ವಿರುದ್ಧವಾಗಿ ಮಹಲಿಂಗೇಶ್ವರ ಬಿ ತಂಡಗಳ ನಡುವೆ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಮುಂದೆ ನೋಡಿ, ನವೋದಯ ಮುಟ್ಟಂಬಿ ವಿರುದ್ಧವಾಗಿ ಕರ್ನಾ ಬದ್ಯೋಡು. ತಾವುಗಳು ಸಿದ್ಧತೆ ನಡೆಸುವಂತೆ. ನವೋದಯ ಮುಟ್ಟಂಬಿ ಕರ್ನಾ ಬದ್ಯೋಡು. ರವಿಯಣ್ಣ ತೋನ್ಲೆ. ನವೋದಯ ಮುಟ್ಟಂಬಿ ಕರ್ನಾ ಬದ್ಯೋಡು. അതുപോലെ തന്നെ ശ്രദ്ധിക്കേണ്ട കാര്യമാണ്, പുരുഷ വിഭാഗത്തിന്റെ ഉടമ്പലിൽ 20 ടീമുകളാണ് ഇപ്പോൾ ഇതാ റിപ്പോർട്ട് ചെയ്തത്. ദത്തകൃപ, DK ബോയ്സ് സുദേമ്പള ആൻഡ് ടീം കർണ പന്ത്യോട് A and B, PFC പരങ്കില A and B, ഫേവറേറ്റ് പഞ്ച പ്രണവം ഉപരങ്കല A and B, നവോദയ മുട്ടം A and B, ടീം CFC സിരിയ, നവോദയ മുട്ടം PFC പരങ്കില A and B, A and B and C and D, ಮಹಲಿಂಗೇಶ್ವರ ಕುಂಜತ್ತೂರು A and B, ಓಂ ಶ್ರೀ ಚಲ್ಲಂಗಾರು, ವಿನಾಯಕ ಹೇರೂರು, ಫೇವರೇಟ್ ಪಂಜ ಶಿವಶಕ್ತಿ ಸಿರಿಯ A and B, ಶಿವಶಕ್ತಿ ಸಿರಿಯ A and B. ಓಕೆ, 20 ತಂಡಗಳು ಪುರುಷ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಕೂಟದಲ್ಲಿ ಭಾಗವಹಿಸ್ತಾ ಇದೆ. ಇಲ್ಲಿಗೆ ನಮ್ಮ ಸ್ಕೇಲ್ ಕೌಂಟರ್ ಅನ್ನು ಮುಚ್ಚಿಡಲಾಗುತ್ತದೆ. ಇನ್ನು ಮುಂದೆ ತಳುಕು ಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ಹೇಗಿದ್ದರೂ ನಮ್ಮ ಅಜಿತ್ ನಾರಾಯಣ ಸರ್ ಅವರು ಬಂದ ಕೂಡಲೇ ನಮ್ಮ ತಳುಕು ಪಟ್ಟಿ ರಚನೆ ಒಂದು ಕಡೆಯಲ್ಲಾಗ್ತಾ ಇದೆ. ನಡೆಯಬಹುದು. ಓಕೆ, ಬಲ್ಲಬೋಡ ಬಲ್ಲದ ಹೆಚ್ಚೋಡ ബല്ലത യെസ്. ആദ്യ സെറ്റ് വിജയിച്ചുകൊണ്ട് നൽകുകയാണ് ഇവിടെ ഇതാ ബ്രദേഴ്സ് മുണ്ടിത്തടക. രണ്ടാമത്തെ സെറ്റിന് വേണ്ടിയുള്ള വിശ്വനാഥത്തിന് വേണ്ടി കാത്തിരിക്കുകയാണ് കാണികൾ. അതുപോലെ തന്നെ വിശ്വനാഥത്തിന് വേണ്ടി തയ്യാറായി നിൽക്കുകയാണ് നമ്മുടെ കളിക്കാർ. നമ്മുടെ റെഫറി തയ്യാറാണ്, റെഡിയല്ലേ? 20 ടീമുകൾ മത്സരിക്കുമ്പോൾ എടുത്ത ഈ മഹിളാ വിഭാഗത്തിന്റെ മത്സരത്തിന്റെ സെമി ഫൈനൽ ആകുമ്പോൾ ഇവിടെ ഇതാ പുരുഷ വിഭാഗത്തിന്റെ മത്സരത്തിന്റെ പിക്ചറുകൾ തയ്യാറാക്കുന്നതായിരിക്കും. ദയവുചെയ്ത് ശ്രദ്ധിക്കേണ്ട കാര്യമാണ്. സുദേമ്പള ആൻഡ് ടീം കർണ, PFC പരങ്കല, ഫേവറേറ്റ് പഞ്ച പ്രണവ് പരങ്കല, നവോദയ മുട്ടം. ಕೈಯಿಂದ ಜಾರಿ ಹೋದಂತ ಅವಕಾಶವನ್ನು ಮತ್ತೆ ಹೊಡೆಯುವುದಂತಹ ಅವಕಾಶದಲ್ಲಿ ಈ ಬಾರಿ ಮಹಲಿಂಗೇಶ್ವರ ಕುಂಜತ್ತೂರಾದರೆ ಗಳಿಸಿದಂತಹ ಸೆಟ್ಟಿನ ಮುಂದೆ ದ್ವಿತೀಯ ಸೆಟ್ ಅನ್ನು ಪಡೆದುಕೊಂಡು ಮುಂದಿನ ಸುತ್ತಿಗೆ ಹೋಗುವುದಕ್ಕೆ ಸರ್ವ ಪ್ರಯತ್ನದಲ್ಲಿ ಕಾಣಬಹುದು. ಇಲ್ಲಿ ಪ್ರದರ್ಶ ಮುಂಡಿತ್ತಡಕವಾದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ರೋಚಕವಾಗುತ್ತಾ ಇದೆ. ಸೆಟ್ಟರಿಂದ ಸ್ವಲ್ಪ ಮಟ್ಟಿಗೆ ಹಗ್ಗ ಈ ಬಾರಿ ಮಹಲಿಂಗೇಶ್ವರ ಕುಂಜತ್ತೂರು ಕಡೆಗೆ. ಅದರಲ್ಲಿ ಚಪ್ಪಾಲೆಗಳ ಬರಳಿ ಮತ್ತೆ ಹೋಗುತ್ತಾ ಇದೆ, ಸಾಗಿ ಹೋಗುತ್ತಾ ಇದೆ. ಈ ಬಾರಿ ಬ್ರದರ್ಸ್ ಮುಂಡಿತ್ತಡಕ ಮುಂದಿನ ಸುತ್ತಿಗೆ.
Yes, sir. The next match, Navodaya Mutambi and Karna Bandiod, the second quarter final of the tournament. Navodaya Mutambi and Karna Bandiod, ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಬರುವಂತ ಅದಾದ ಬಳಿಕ ಮೂರನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಕಾಣಬಹುದು ಮಹಲಿಂಗೇಶ್ವರ ಕುಂಜತ್ತೂರು ಸಿ ಅಂಡ್ ಫ್ರೆಂಡ್ಸ್ ಸಿರಿಯಾ. ನಾಲ್ಕನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ಎ ವಿರುದ್ಧವಾಗಿ ನವೋದಯ ಮುಟ್ಟಂಬಿ. ಇಲ್ಲಿ ನಾಲ್ಕನೇ ಸ್ಪರ್ಧೆ ಇರುವುದಿಲ್ಲ, ಕಾರಣ ನವೋದಯ ಮುಟ್ಟಂಬಿ ತಂಡ ಆಕೋರ್ ಆಗಿದೆ. ಆವಾಗ ರೆಡಿ ತಂಡಗಳು ಬರುವಂತ ಎಸ್ ಬರಡ ಬರುತ್ತಾ ಇದೆ. ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ ನವೋದಯ ಮುಟ್ಟಮ್ಮ ತಂಡ. ದಟ್ ಇಸ್ ದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಆಫ್ ದ ಟೂರ್ನಮೆಂಟ್. ಎಸ್ ಬರಲಿ. ಎದುರಾಳಿ ತಂಡ ತಾವುಗಳು ಕೂಡ ಬರುವಂತೆ ಕರ್ನಾ ಬಂದಿಯೋಡು. ನಮ್ಮ ಆಸುಪಾಸಿನ ಎರಡು ತಂಡಗಳು ಈ ಬಾರಿ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಒಂದು ಕಡೆಯಲ್ಲಿ ನವೋದಯ ಮುಟ್ಟಂ ತಂಡ ಬರುತ್ತಾ ಇದೆ, ಎದುರಾಳಿ ತಂಡ ಕರ್ನಾ ಬಂದಿಯೋಡು ತಂಡ ಕೂಡ ಅಂಕಣವನ್ನ ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಆಹಾ, ಬಂಧುಗಳೇ, ಇದು ಶಿವಶಕ್ತಿ ಆಸನ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡುವಂತಹ 25ನೇ ವರ್ಷದ ಈ ಒಂದು ಅಗ್ಗ ಚದಗಾಟ ಪಂದ್ಯಾಕೂಟ ಕಾಣಬಹುದು. ಮಹಿಳಾ ವಿಭಾಗದ ಓಪನ್ ಮಾದರಿಯಲ್ಲಿ ಅಗ್ಗ ಚದಗಾಟ ಬರಲಿ ಕರ್ನಾ ಬಂದಿಯೋಡು. ಎಸ್ ಬರಲಿ. ನಮ್ಮ ಸಮೀಪದ ಎರಡು ತಂಡಗಳು ಈ ಬಾರಿ ಅಂಕಣದಲ್ಲಿದೆ. ಕರ್ನಾ ಬಂದಿಯೋಡು ವಿರುದ್ಧವಾಗಿ ನವೋದಯ ಮುಟ್ಟಂ ತಂಡಗಳ ನಡುವೆ ಒಂದು ಸ್ಪರ್ಧೆ ಆಗಿದೆ. ಗೆದ್ದರೆ ಮುಂದಿನ ಸುತ್ತಿಗೆ ಹೋಗುವುದಕ್ಕೆ ಅವಕಾಶ, ಸೋತರೆ ಇಲ್ಲಿ ಅವಕಾಶಗಳಿಲ್ಲ. ಮುಂದಿನ ವರ್ಷದಲ್ಲಿ ಮತ್ತೆ ಕಾಣಬಹುದು. ಲೈಟ್ ಆನ್. ಮೂರನೇ ಸ್ಪರ್ಧೆಯಲ್ಲಿ ಕಾಣಬಹುದು. മൂന്നാമത്തെ മത്സരത്തിന് വേണ്ടി തയ്യാറായി നിൽക്കേണ്ടതാണ് മഹലിംഗേശ്വര സി, അതുപോലെ തന്നെ ഫ്രണ്ട്സ് സിരിയ. നാലാമത്തെ മത്സരത്തിനായി മഹലിംഗേശ്വര കുഞ്ചത്തൂർ എ ആൻഡ് നവോദയ മുട്ടം എ. ഇവിടെ നാലാമത്തെ മത്സരം ഉണ്ടായിരിക്കുന്നതല്ല, കാരണം ഇവിടെ നവോദയ മുട്ടം എ ടീം വാക്ക് ഓവർ ആയതിനാൽ നാലാമത്തെ മത്സരം ഉണ്ടായിരിക്കുന്നതല്ല. അത് കഴിഞ്ഞാൽ ആദ്യ സെമി, പിന്നീട് രണ്ടാം സെമി. ഓക്കെ, റെഡി? विसल का आवाज सुनाई दी, लड़ाई शुरू हो गई है. ऐसा कर्ना ಬಂದಿಯೋಡು ಒಂದು ಕಡೆಯಲ್ಲಿ ರೆಡಿಯಾಗಿದೆ, ಆರಂಭಗೊಂಡಿರುತ್ತದೆ. ಇಲ್ಲಿ ಕದನ ಕಾದಾಟ ಮಹಿಳಾ ವಿಭಾಗದ ಹಗ್ಗ ಚಿಕ್ಕಾಟ ಸ್ಪರ್ಧೆಯಲ್ಲಿ ಒಂದು ಕಡೆಯಲ್ಲಿ ಕರ್ನಾ ಬಂದಿಯೋಡು, ಮತ್ತೊಂದು ಕಡೆಯಲ್ಲಿ ನವೋದಯ ಮುಟ್ಟಂ ತಂಡಗಳ ನಡುವೆ ಒಂದು ಹೋರಾಟವಾಗಿದೆ. ಮೊದಲ ಅವಕಾಶವನ್ನ, ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ. ಇಲ್ಲಿ ಕಾಣಬಹುದು ನವೋದಯ ಮುಟ್ಟಂ. ಇನ್ನೆರಡು ಸೆಟ್ಗಳು ಅದಾದ ಬಳಿಕ ಮತ್ತೆ ಮೂರನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ಸಿ ವಿರುದ್ಧವಾಗಿ ಫ್ರೆಂಡ್ಸ್ ಸಿರಿಯಾ ತಂಡಗಳು ಸಿದ್ಧತೆಯನ್ನು ನಡೆಸುವಂತೆ.
ಸ್ಪರ್ಧೆಗಳು ಮತ್ತೆ ಮತ್ತೆ ರೋಚಕವಾಗುತ್ತದೆ. ಇನ್ನೇನು ಮಹಿಳಾ ವಿಭಾಗದಲ್ಲಿ ಕೇವಲ 2-3 ಸ್ಪರ್ಧೆಗಳು 4-5 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ. ಅದಾದ ಬಳಿಕ ಮತ್ತೆ ಬರಲಿಕ್ಕಿದೆ ಪುರುಷ ವಿಭಾಗದ 20 ತಂಡಗಳಿಗಿರುವಂತಹ ಸ್ಪರ್ಧೆಯನ್ನು ನೋಡಲಿಕ್ಕಿದ್ದೇವೆ. ಜೊತೆಯಲ್ಲಿ ವಿಶೇಷವಾಗಿ ಕಾಣಬಹುದು ಆರಂಭಗೊಂಡಿರ್ತದೆ ಕದನ ಕಾದಾಟ. ಅಂಕಣದಲ್ಲಿ ಈ ಬಾರಿ ಕರ್ನಾ ಪಂದ್ಯೋಡು ಹೆಜ್ಜೆಗಳು ಬರಬೇಕಿದೆ. ಒಂದೇ ಒಂದು ಉಸಿರು, ಒಂದೇ ಒಂದು ಎಳೆತ, ಹಿಂದಕ್ಕೆ ನಿಧಾನವಾಗಿ ಹಿಂದಕ್ಕೆ. ಕರ್ನಾ ಪಂದ್ಯೋಡು ನಿಮ್ಮ ಕೈಗಳಿಗೆ ಬರಬೇಕಾದ ಶಕ್ತಿ, ಆದರೆ ಅಲ್ಲಿ ಆ ಶಕ್ತಿ ಹೋಗುತ್ತಾ ಇದೆ ನವೋದಯ ಮುಟ್ಟಂ ಕಡೆಗೆ. Number 3, ಮಹಲಿಂಗೇಶ್ವರ ಕುಂಜತ್ತೂರು ಸಿ ಅಂಡ್ ಫ್ರೆಂಡ್ಸ್ ಸಿರಿಯಾ. ಇಲ್ಲಿ 4ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಇರುವುದಿಲ್ಲ. ಮತ್ತೆ ಪ್ರಥಮ ಸೆಮಿ ಫೈನಲ್ ಸ್ಪರ್ಧೆಗೆ ಬರುವಂತೆ vai com o bumbum tam tam, vem com o bumbum tam tam tam, vai mexe o bumbum tam tam, vem mexe o bumbum tam tam tam, vai mexe o bumbum tam tam, vem mexe o bumbum, vai com o bumbum, vem com o bumbum, vai treme o bumbum tam 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 tam. ಬಲೆ ಮಹಲಿಂಗೇಶ್ವರ ಕುಂಜತ್ತೂರು ಸಿ ಅಂಡ್ ಫ್ರೆಂಡ್ಸ್ ಸಿರಿಯಾ ತಂಡಗಳು ಒಳ ಬರುವಂತೆ. ಬಲೆ ಸ್ಪೀಡ್ ಅಪ್. ಕಾತರಿക്കുന്ന ಪ್ರಾಣಿಗಳಕ ഒരുവട്ട പോരാളികളുടെ ആവേശകരമായ പോരാട്ടമുണ്ട് പ്രിയമല്ലവരെ. 3 നേരത്തെ മുന്നോർ മന്ത്രം ചൊല്ലി ഹോമകൊണ്ടത്തിൽ നെയ്യൊളിച്ച തീയൊളിച്ച വസ്ത്രമേറിഞ്ഞ് പേടിമാറാൻ കുണ്ടലി മന്ത്രം ജപിച്ച ചരടും കെട്ടി ശരീരത്തിനോട് ശത്രുസംഹാര പൂജ നടത്തി കൂട്ടത്തിൽ വിജയിക്കാൻ ഒരു വെട്ടി വഴിപാടും നടത്തിയില്ല. ടീമുകൾ വരികയാണ്. ഈ ഒരു ഭാഗത്ത് കുഞ്ഞത്തൂർ വരുമ്പോൾ മറുഭാഗത്ത് വരേണ്ടതാണ്. ഫ്രണ്ട്സ് സിരിയ Envolvente que mexe com a mente, de quem tá presente. As novinhas salientes, fica loucona e se joga pra gente. Eu falei assim pra ela, vai com o bumbum tam tam, vem com o bumbum tam tam tam, vai mexe o bumbum. വികേഷ് സന്തോഷേട്ടാ. Yes, ready? The first semi-final of the tournament, Navodaya B and Mahalingeshwara Kunjattur A. ಪಂದ್ಯಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆಯನ್ನು ನಾವು ಬಿ ನೋಡಿ. ಇಲ್ಲಿ ಮೊದಲ ಸ್ಪರ್ಧೆಯನ್ನು ನಾವು ಇಲ್ಲಿ ಗುಂಪು ಬಿ ಇಂದ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ನವೋದಯ ಮುಟ್ಟಂ ಬಿ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜತ್ತೂರು ಎ ತಂಡಗಳು ಸಿದ್ಧತೆ ನಡೆಸುವಂತ. ಇದು ಇವಾಗ ಫ್ರೆಂಡ್ಸ್ ಸಿರಿಯಾ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜತ್ತೂರು ತಂಡ. ಆತಜಿನ ಗಟ್ಟಿ ಬನ್ಲೆ. ಎಸ್ ರೆಡಿ. ಎಸ್ ಆರಂಭಗೊಂಡಿದೆ. ನೋಡಿ, ಇಲ್ಲಿ ಸಿಟಿ ಧ್ವನಿ ಕೇಳಿ ಆಯಿತು. ಈ ಬಾರಿ ಒಂದು ಕಡೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು, ಮತ್ತೊಂದು ಕಡೆಯಲ್ಲಿ ಫ್ರೆಂಡ್ಸ್ ಸಿರಿಯ ತಂಡಗಳ ಸ್ಪರ್ಧೆಯಾಗಿದೆ ಈ ಬಾರಿ. ಬಲೆ
ದಾಲ್ ಅಕ್ಕನಗಳಿಗೆ ಬೇಗರ್ದನ ದಾಲ್ ಬಚ್ಚಿದನ ದಾಲ್ ಬಲೆ ಬಲೆ In the last match, next one, the first semi-final of the tournament, Navodaya, Muttambi and Mahaligeshwara Kunjaturu. Yeah. Yes, sir. Syria. Is it the Barada Kanakle? Barada. Yes, sir. ಲಕ್ಕಲ್ಲ ಇದು ಜಕ್ಲ ತೂರ್ತ ಜೇರ್ ಗೊತ್ತಾದ ಜಕ್ಲ ಗೊತ್ತಾದ ടൂർണമെന്റിലെ ആദ്യ സെമിഫൈനൽ മത്സരത്തിന് വേണ്ടി വരേണ്ടതാണ് നവോദയ ബി ആൻഡ് മഹലിംഗേശ്വര കുഞ്ചത്തൂരിയെ ಪಂದ್ಯಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆ ಆಡುವುದಕ್ಕೆ ಬಂದ ಮಹಲಿಂಗೇಶ್ವರ ಕುಂಚತೂರು ಎ ವಿರುದ್ಧವಾಗಿ ನವೋದಯ ಮುಟ್ಟಂಬಿ ಅದಾದ ಬಳಿಕ ಮುಂದೆ ಬ್ರದರ್ಸ್ ಮುಂಡಿತ್ತಡಕ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಚತೂರು ಸಿ ದ ಸೆಕೆಂಡ್ ಸೆಮಿಫೈನಲ್ ಆಫ್ ದ ಟೂರ್ನಮೆಂಟ್. ಎಸ್ ಓಕೆ ಬಲೆ 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 ಮಹಲಿಂಗೇಶ್ವರ ಏಲ ನವೋದಯ ಮುಟ್ಟಂಬಿ ಕಾಣಬಹುದು. ಇಲ್ಲಿ 4 ಶಾಶ್ವತ ಫಲಕಗಳ ಜೊತೆಗೆ ನಗದು ಬಹುಮಾನಗಳಿದೆ. ಮಹಿಳಾ ವಿಭಾಗದ ಹಗ್ಗ ಚಕ್ಕಾಟ ಸ್ಪರ್ಧೆಯಲ್ಲಿ ಕಾಣಬಹುದು. ಮಹಿಳಾ ವಿಭಾಗದ ಗಜಗಳ ಸ್ಪರ್ಧೆಯಲ್ಲಿ ವಿಜೇತರಿಗೆ 5,525, ದ್ವಿತೀಯ ಸ್ಥಾನಗಳಿಗೆ 4,425, ತೃತೀಯ ಸ್ಥಾನಗಳಿಗೆ 3,125, ಚತುರ್ಥ ಸ್ಥಾನಗಳಿಗೆ 2,225, ಪಂಚಮ ಸ್ಥಾನಿಕರಿಗೆ ಇಲ್ಲಿ 1,125 ಅದನ್ನು ನೋಡ್ಲಿಕ್ಕಿದೆ. ಯೋಗೇಶ್ ಏಟ ಸಂತೋಷ್
ಮಹಿಳಾ ವಿಭಾಗದ ಕಚ್ಚಕಾಟದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಪದಗಳಿಗೆ ಗಮನಿಸಿಕೊಳ್ಳಿ. ಎಸ್, ಒಂದು ಕಡೆಯಲ್ಲಿ ನವೋದಯ ಮುಟ್ಟಂ ತಂಡ, ಮತ್ತೊಂದು ಕಡೆಯಲ್ಲಿ ಮಹಾಲಿಂಗೇಶ್ವರ ಕುಂಜತೂರು ತಂಡಗಳ ನಡುವೆ ಒಂದು ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. Yes, sir. ಸಿಟಿ ಧ್ವನಿಯೊಳಗಿಯಾಗಿದ ಈ ಬಾರಿ ಕುಂಚತ್ತೂರುವಿನಿಂದ ನೇರ ಬರುತ್ತಾ ಇದೆ ನವೋದಯ ಮುಟ್ಟಂ ಕಡೆಗೆ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ನವೋದಯ ಮುಟ್ಟಂ. ಇನ್ನು ಮುಂದೆ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಕಾಣಬಹುದು ಬ್ರದರ್ಸ್ ಮುಂಡಿತಡ್ಕ ವಿರುದ್ಧವಾಗಿ ಮಹಲಿಂಗೇಶ್ವರ ಸಿ ತಂಡ. ಹೆಸರೊಡೆ ದ್ವಿತೀಯ ಅವಕಾಶ ಯಾರ ಕಡೆಗೆ ನೋಡ್ಲಿಕ್ಕಿದೆ, ಯಾರು ನೇರ ಫೈನಲ್ಗೆ ಹೋಗುತ್ತಾರೆ ನೋಡ್ಲಿಕ್ಕಿದೆ, ಯಾರು ನೇರ Yes, sir. ಹಾಗಾದ್ರೆ ಆದ್ಯ ಸೆಟ್ ನಷ್ಟಪಟ್ಟ ಮಹಲಿಂಗೇಶ್ವರ ಕುಂಜತ್ತೂರು ಹೊಡೆದ ಎರಡನೇ ಸೆಟ್ ಕೂಡ ನಷ್ಟಪಟ್ಟು ಕೈಯಾಣ. ಇವತ್ತು ಮಹಿಳಾ ವಿಭಾಗ ಪಂದ್ಯಕೂಟದಲ್ಲಿ ನವೋದಯ ಮುಟ್ಟಂ ತಂಡ ನೇರ ಫೈನಲ್ಗೆ ತಲುಪಿದೆ. ಮುಂದೆ ಅವರನ್ನೇ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಬ್ರದರ್ಸ್ ಮುಂಡಿತಡ್ಕ ವಿರುದ್ಧವಾಗಿ ಮಹಲಿಂಗೇಶ್ವರ ಸಿ. ಬ್ರದರ್ಸ್ ಮುಂಡಿತಡ್ಕ ವಿರುದ್ಧವಾಗಿ ಮಹಲಿಂಗೇಶ್ವರ ಸಿ. അടുത്ത ടീമുകൾ വരേണ്ടതാണ്. മഹലിംഗേശ്വര സി അതുപോലെ തന്നെ ബ്രദർസ് മുണ്ടിത്തടുക്ക ടീമുകൾ വരേണ്ടതാണ്. ಬ್ರದರ್ಸ್ ಮುಂಡಿತಡ್ಕ ತಂಡದ ಆಟಗಾರ ಆಗಮನವಾಗುತ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಆಡುವುದಕ್ಕೆ ಮಹಲಿಂಗೇಶ್ವರ ಕುಂಚತ್ತೂರು ವಿರುದ್ಧವಾಗಿ ಬರುವಂತ ಬ್ರದರ್ಸ್ ಮುಂಡಿತಡ್ಕ. ಮಹಲಿಂಗೇಶ್ವರ ಸಿ ತಂಡ ಆಗಮನವಾಗುತ್ತಾ ಇದೆ.
ಮಹಲಿಂಗೇಶ್ವರ ಎ ತಂಡ ನೋಡಲ್ಲಿ 3 ಮತ್ತು 4ನೇ ಸ್ಥಾನಕ್ಕೆ ನಿಮಗೆ ಸ್ಪರ್ಧೆ ಇದೆ, ಗಮನಿಸಿಕೊಳ್ಳಿ. ಮಹಲಿಂಗೇಶ್ವರ ತಂಡ ಬ್ರದರ್ಸ್ ಮಂಡಿ ತಟಕ ಒಂದು ಕಡೆ ಮಹಲಿಂಗೇಶ್ವರ ಕುಂಜತ್ತೂರು ತಂಡಗಳ ನಡುವೆ ದ್ವಿತೀಯ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಬಂಧುಗಳೇ ಗಮನಿಸಿಕೊಳ್ಳಿ. ಮೆಲ್ಲನೆ ಹೋಗುತ್ತಾ ಇದೆ ಹಗ್ಗ ಕುಂಜತ್ತೂರು ಕಡೆಗೆ ಒಂದೇ ಒಂದು ಹೆಜ್ಜೆ, ಆದರೆ ಇತ್ತ ಬಿಟ್ಟು ಕೊಡ್ತಾ ಇಲ್ಲ. ಇದು ಬ್ರದರ್ಸ್ ಮಂಡಿ ತಟಕ ಇಲ್ಲಿ ಮೊದಲ ಸೆಟ್ ಅನ್ನು ಕಳೆದುಕೊಂಡಿದೆ. ಅದರಂತೆ ನಮ್ಮ ಸಂಘಟಕರು ಗಮನಿಸುವಂತೆ ಮಹಿಳಾ ವಿಭಾಗದ ಸ್ಪರ್ಧೆಗಳು ಮುಗಿದ ತಕ್ಷಣ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿ ಗಮನಿಸಿಕೊಳ್ಳಿ. ಅದಾದ ಬಳಿಕ ಪುರುಷ ವಿಭಾಗದ ಜಗ್ಗಾಟ ಸ್ಪರ್ಧೆ ಆರಂಭಗೊಳ್ಳಲಿದೆ. ಸಂಸ್ಥೆಯ ಸದಸ್ಯರು ರವಿಯಣ್ಣ, ಅದನ್ನ ರಾಜೇಶ್ ಅಣ್ಣ, ಎರಣ್ಣ ಇಡಬೆಲೆಗೆ Yes, sir. మంజుమేట వైపు వచ్చి ആദ്യ സെറ്റ് വിജയിച്ചുകൊണ്ട് മഹലിംഗേശ്വര കുഞ്ചത്തൂർ നൽകുമ്പോൾ രണ്ടാമത്തെ സെറ്റിന് വേണ്ടിയുള്ള പോരാട്ടത്തിനായി വിശ്വനാഥം വളർന്നിരിക്കുന്നു. പ്രിയമുള്ളവരെ, ഇവിടെ ഇതാ മഹലിംഗേശ്വര കുഞ്ചത്തൂരിലേക്കാണ് ഇവിടെ പോകുന്നത്. 3 പിന്നെ 4 സ്ഥാനത്തേക്കുള്ള മത്സരമുണ്ട് ഏട്ടാ. 3rd and 4th ಅಂತನല്ലേ 3 ಮತ್ತು 4ನೇ ಸ್ಥಾನಕ್ಕೆ ಇಲ್ಲಿ ಸ್ಪರ್ಧೆಗಳಿದೆ. 3 4 സ്ഥാനങ്ങൾക്കുള്ള മത്സരങ്ങൾ ഉണ്ടായിരിക്കുന്നതാണ്. അത് കഴിഞ്ഞാൽ ഫൈനൽ മത്സരമാണ്. ಸಾರಿ 3rd 4th ಉಂಟು. 3rd 4th ಮಹಲಿಂಗೇಶ್ವರ ಬನ್ನಿ. 3 ಮತ್ತು 4ನೇ ಸ್ಥಾನಕ್ಕೆ ಮಹಲಿಂಗೇಶ್ವರ ಕುಂಜತ್ತೂರು. ಅದೇ ರೀತಿ ಮಹಲಿಂಗೇಶ್ವರ ಕುಂಜತ್ತೂರು ಎ ಅಂಡ್ ಬ್ರದರ್ಸ್
ಮುಂಡಿತಡಕ 3 ಮತ್ತು 4ನೇ ಸ್ಥಾನಿಕರಿಗಿರುವಂತಹ ಸ್ಪರ್ಧೆಯಾಗಿದೆ. ಇದಾದ ಬಳಿಕ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ ಈ ಒಂದು ಅಂಕಣದಲ್ಲಿ. ಕಾಣಬಹುದು ಪ್ರಥಮ ಸ್ಥಾನಿಗಳಿಗೆ 5,525 ಜೊತೆಗೆ ಶಾಶ್ವತ ಫಲಕ, ದ್ವಿತೀಯ ಸ್ಥಾನಗಳಿಗೆ 4,425 ಜೊತೆಗೆ ಶಾಶ್ವತ ಫಲಕ, ತೃತೀಯ ಸ್ಥಾನಗಳಿಗೆ 3,325. ಇಲ್ಲಿ ತೃತೀಯ ಸ್ಥಾನಗಳಿಗೆ, ಚತುರ್ಥ ಸ್ಥಾನಗಳಿಗೆ 2,225 ಜೊತೆಗೆ ಶಾಶ್ವತ ಫಲಕ. ಇಲ್ಲಿ 5ನೇ ಸ್ಥಾನಿಕರಿಗೆ ಕಾಣಬಹುದು 1,125 ಜೊತೆಯಲ್ಲಿ ಶಾಶ್ವತ ಫಲಕ. ಇದೀವಾಗ 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ. ಅದಾದ ಬಳಿಕ ಮತ್ತೆ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಅದರ ಜೊತೆಯಲ್ಲಿ ಒಂದು ಪಂಚಮ ಸ್ಥಾನಕ್ಕಿರುವಂತಹ ಶಾಶ್ವತ ಫಲಕವಿದೆ, ನಗದು ಬಹುಮಾನವಿದೆ. ಅದನ್ನು ಯಾವ ರೀತಿಯಲ್ಲಿ ಕೊಡುವುದೆಂಬುದು ನಮ್ಮ ಸಂಘಾಟಕರು ತಿಳಿಸುವಂತೆ. ಓಕೆ ಓಕೆ ಆತಿಜಿ ಒಂಚೂರು ಗಡ್ಡಬೇಡಿ ಮನ್ಪೋಚಿ ಲಾಕ್ ಮಾಡೋದಿಲ್ಲ. ಆತಿಜಿ ಓಕೆ ಓಕೆ ಆತಿಜಿ ವೈಪರ್ ಚಕನಾಗಲ್ಲ ಒಂಚೂರು ಅಂತಲೇ. ಓಕೆ ತೆರಡಿ ಅದೇ ಆರಂಭಗೊಂಡಿದೆ ನೋಡಿ. ಇಲ್ಲಿ ಕದನ ಕಾದಾಟ ಒಂದು ಕಡೆಯಲ್ಲಿ ಬ್ರದರ್ಸ್ ತಂಡವಾದ ಮತ್ತೊಂದು ಕಡೆಯಲ್ಲಿ ಕಾಣಬಹುದು. ಇಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಗಳ ನಡುವೆ ಇದು 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ. ಈ ಬಾರಿ ಮೆಲ್ಲ ಹಗ್ಗ ಸೆಂಟ್ರಲ್ ಲೈನ್ ಇಂದ ಹಗ್ಗ ಹೋಗುತ್ತಾ ಇದೆ ಬ್ರದರ್ಸ್ ಮುಂಡಿತಡಕದ ಕಡೆಗೆ. ಆದರೆ ಇಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ಬಿಟ್ಟು ಕೊಡ್ತಾ ಇಲ್ಲ. ಜಿದ್ದಾಜಿದ್ದಿನ ಹೋರಾಟದಲ್ಲಿ, ರೋಚಕತೆಯ ಹೋರಾಟದಲ್ಲಿ 2 ತಂಡದ ಆಟಗಾರರು ಇಲ್ಲಿ ಕಾಣಬಹುದು. ಈ ಒಂದು ಸಿರಿಯಾದ ಈ ಒಂದು ಅಂಕಣದಲ್ಲಿ ಈ ಬಾರಿ ರೋಚಕತೆಯ ಸ್ಪರ್ಧೆ, ರೋಮಾಂಚ ಸ್ಪರ್ಧೆ ನಡೆಯುತ್ತಾ ಇದೆ ಬಂಧುಗಳೇ. ಬಿಟ್ಟು ಕೊಡುತ್ತಾ ಇಲ್ಲ ಈ ಬಾರಿ ಅಂಕನೇರ. ಮಹಾಲಿಂಗೇಶ್ವರ ಕುಂಜತ್ತೂರು ಕಡೆಯಿಂದ ಈ ಬಾರಿ ಮುಂಡಿತಡಕ ಕಡೆಗೆ ಹಗ್ಗ. ಆದರೆ ಇನ್ನೆರಡು ಅವಕಾಶಗಳಿದೆ. ಕೈಯಿಂದ ಜಾರಿ ಹೋದಂತ ಅವಕಾಶವನ್ನು ಪಡೆದುಕೊಳ್ಳುವಂತಹ ಎಲ್ಲ ಸಾಮರ್ಥ್ಯವುಳ್ಳ ತಂಡವಾಗಿದೆ ಇಲ್ಲಿ ಕಾಣಬಹುದು ಮಹಾಲಿಂಗೇಶ್ವರ ಕುಂಜತ್ತೂರು. ಆದರೆ ಗೆದ್ದ ಅವಕಾಶದ ಮುಂದೆ ದ್ವಿತೀಯ ಅವಕಾಶವನ್ನು ಗೆದ್ದುಕೊಂಡ ಇಲ್ಲಿ 3ನೇ ಸ್ಥಾನವನ್ನು ಖಚಿತಪಡಿಸುವಂತಹ ಸಾಮರ್ಥ್ಯ ಇರುವಂತಹ ತಂಡವಾಗಿದೆ ಇಲ್ಲಿ ಕಾಣಬಹುದು ಬ್ರದರ್ಸ್ ಮುಂಡಿತಡಕ. ಇದಾದ ಮೇಲೆ ಮುಂದೆ ಕಾಣಬಹುದು ಫೈನಲ್ ಯುದ್ಧ, ಗ್ರ್ಯಾಂಡ್ ಫಿನಾಲೆ, ಅಂತಿಮ ಯುದ್ಧ ಕಾಣಲಿಕ್ಕಿದೆ. ಮುಂದೆ ಕಾಣಬಹುದು ಒಂದು ಕಡೆಯಲ್ಲಿ ನವೋದಯ ಮುಟ್ಟಂ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಮಹಾಲಿಂಗೇಶ್ವರ ಕುಂಜತ್ತೂರು. Yes, sir. ಆಹಾ, ಎದಿಗೆ ಮುಖದಲ್ಲಿ ಕಾರಿರು வெட்டிருಕೊಂಡ കൊത്തുപണികളുടെ കുത്തിക്കടഞ്ചലുകൾക്കും അധിപതരാത പാദങ്ങൾ പിഴക്കാത്ത പടച്ചൂടുകളുമായി വമ്പൻ പോരാട്ടങ്ങൾ കാഴ്ചവെച്ചുകൊണ്ട് വിട്ടുകൊടുക്കാത്ത പോരാളികളാണ് കളിമൈതാനയിൽ നിൽക്കുന്നത്. ഒരു ഭാഗത്ത് ബ്രദേഴ്സ്
മുണ്ടിത്തടുക്കെങ്കിൽ മറുഭാഗത്ത് നിൽക്കുന്ന മഹലികേശ്വര കുഞ്ഞത്തൂർത്തമേനുള്ള പോരാട്ടത്തിലാണ് പ്രിയമുള്ളവരെ. ആരാർക്ക് വിജയം ആരാർക്ക് പരാജയം എന്ന ചോദ്യത്തിനുള്ള ഉത്തരം തേടിയതാ കളിക്കാരങ്ങനെതാ ആട്ടി 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 ആടി വേദിക്കുകയാണ് പ്രിയമുള്ളവരെ. വിട്ടുകൊടുക്കാതെ പോരാളികളാണ്. ആഹാ, കൈയടിച്ച രണ്ട് ടീമിന് വേണ്ടി നല്ലൊരു കൈയടി പോരട്ടെ. അതെ, എവിടെ തുടങ്ങി അവിടെ തന്നെയുണ്ട്. വടം ഇപ്പോൾ സെൻട്രൽ ലൈനിൽ തന്നെയാണ്. വിട്ടു കൊടുക്കുന്നില്ല, അങ്ങോട്ടുമില്ല ഇങ്ങോട്ടുമില്ല. ರೋಚಕತೆ ಸ್ಪರ್ಧೆ, ಸುಂದರತೆ ಸ್ಪರ್ಧೆ, ಒಂದೇ ಒಂದು ಎಳೆತ. ಈ ಬಾರಿ ಕುಂಜತ್ತೂರು ಬಿಟ್ಟು ಕೊಡ್ತಾ ಇಲ್ಲ. ಈತ ಬ್ರದರ್ಸ್ ಮಂಡಿತಳಿಗ ಕೂಡ ಬಿಟ್ಟು ಕೊಡುತ್ತಾ ಇಲ್ಲ. ಆವೇಶಭರಿತವಾದ ಸ್ಪರ್ಧೆ ಆವೇಶವಾಗುತ್ತಾ ಇದೆ. ಆಹಾ, ಪ್ರಚಂಡ 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 ಕಾದಾಟ. ಎರಡು ತಂಡದಾಟ ನೋಡಿ, ಒಂದು ಕಡೆಯಲ್ಲಿ ಕುಳಿತುಕೊಂಡು ಎಳಿತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ನಿಂತುಕೊಂಡು ಎಳಿತಾ ಇದ್ದಾರೆ. ಪ್ರೇಕ್ಷಕರ ಚಪ್ಪಾಳೆಗಳು ಬರಲಿ. ಆಹಾ, ಬಿಟ್ಟು ಬರ್ತಾ ಇಲ್ಲ. ಒಂದೇ ಒಂದು ಎಳೆತ ಹಿಂದಕ್ಕೆ, ನಿಧಾನವಾಗಿ ಹಿಂದಕ್ಕೆ ಬರಲಿ, ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಸಮಯ 1 ನಿಮಿಷ ಕಳೆದಿದೆ. 2 ನಿಮಿಷವಾಗುತ್ತಾ ಬಂತು. ನಮ್ಮ ಪ್ರೇಕ್ಷಕರ ಚಪ್ಪಾಳೆಗಳು ಸಾಲದು, ಬರಳುವಲ್ಲ ದಾಟಿ. ಆಹಾ, ಇದು ನೋಡಿ ಸ್ಪರ್ಧೆ. ಎರಡು ತಂಡದ ಆಟಗಾರರು ಹಗ್ಗ ಚಂಚಲೆಯಾಗಿದೆ, ಹಗ್ಗ ನಿಶ್ಚಲವಾಗಿದೆ. ಹಗ್ಗ ಅತ್ತಾ ಇಲ್ಲ, ಇತ್ತಾ ಇಲ್ಲ, ಬಿಟ್ಟು ಕೊಡುತ್ತಾ ಇಲ್ಲ. ಪ್ರೇಕ್ಷಕರ ಚಪ್ಪಾಳೆಗಳು ಬೇಕು. ಓಹೋ, ಏನಿದು ಸ್ಪರ್ಧೆ ನೋಡಿ, ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಹಗ್ಗ ಚಕ್ಕಾಟದ ನಾರಿ ಮನೆಗಳು, ಹಗ್ಗ ಚಕ್ಕಾಟದ ಸುರಸುಂದರಿಯರು, ಹಗ್ಗ ಚಕ್ಕಾಟದ ರಾಜಕುಮಾರಿಯರು ಈ ಬಾರಿ ಸಿರಿಯದ ಅಂಕಣದಲ್ಲಿ ರಾರಾಜಿಸುತ್ತಾ ಇದೆ. ಯಸ, ಆಹಾ, ಇಲ್ಲಿ ಆಟಗಾರರಿಗೆ ಸುಸ್ತಾಗಿದೆಯಾ, ನಮ್ಮ ಪ್ರೇಕ್ಷಕರಿಗೆ ಸುಸ್ತಾಗಿದೆ ಗೊತ್ತಿಲ್ಲ. ಬರಲಿ ದೊಡ್ಡ ಚಪ್ಪಾಳೆ, ಬಿಟ್ಟು ಕೊಡ್ತಾ ಇಲ್ಲ. ಬಿಟ್ಟು ಕೊಡ್ತಾ ಇಲ್ಲ. ಬೆಲ್ಲ ನಿಧಾನವಾಗಿ ಹೋಗುತ್ತಾ ಇದೆ. ಎಸ್ 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 ಬರುತ್ತಾ ಇದೆ, ಆದರೆ ಇಲ್ಲ ಇಲ್ಲ ಇಲ್ಲ, ಬಿಟ್ಟು ಕೊಡ್ತಾ ಇಲ್ಲ. ರೋಚಕ ರೋಮಾಂಚಕ ಕಾಣಬಹುದು. ಬಹಳ 2-2.5 ನಿಮಿಷಗಳ ಕಾಲ ನಡೆದಂತಹ ಕಾಳಗವಾಗಿತ್ತು. ಕೊನೆಯದಾಗಿ ಹಗ್ಗವನ್ನ ನಮ್ಮ ತಂಡ ಎಳೆದು ಬಿಟ್ರು. ಎಸ ನೋಡಿ, ಒಂದು ಕಡೆಯಲ್ಲಿ ರೋಚಕ ಸ್ಪರ್ಧೆ, അതേ ರೀತಿ നമ്മുടെ അജിയേട്ടൻ അജിത് സാർ വന്നിരിക്കുകയാണ്. നല്ലൊരു കയ്യടി പോരട്ടെ. കാണികൾ കാത്തിരുന്ന നേരമെത്തി. കാണികൾ കാത്തിരുന്ന രാജാവ് അങ്ങനെതാ, ശബ്ദ രാജാവ് എത്തുകയാണ്. വലിയൊരു കയ്യടി പോരട്ടെ. അങ്ങനെതാ അജിത് കാരൻ സാർ അവർക്ക് അദ്ദേഹത്തെ ആദ്യമായി സ്വാഗതം ചെയ്യുകയാണ് ഈ ടൂർണമെന്റിലേക്ക്. നിങ്ങളെ കാത്തിരിക്കുകയാണ്. നിങ്ങളുടെ ಪಂದ್ಯಕೂಟದ ಫೈನಲ್ ಸ್ಪರ್ಧೆಗಿಂತ ಮುಂಚಿತವಾಗಿ ಅಲ್ಲಿ 4 ತಂಡಕ್ಕೆ ಒಂದೆರಡು ಸ್ಪರ್ಧೆಯಾಗಬೇಕಿದೆ, ಗಮನಿಸಿಕೊಳ್ಳಿ. ರಾಜೇಶ್ ಅಣ್ಣ, ರವಿ ಅಣ್ಣ, ಎಷ್ಟು ಹೊರಬೆಲೆಗೆ
ಮಹಿಳಾ ವಿಭಾಗದ ಹಗ್ಗ ಚಕ್ಕಾಟದ ಫೈನಲ್ ಸ್ಪರ್ಧೆಗೆ ಬರುವಂತೆ ಕಾಣಬಹುದು. ನವೋದಯ ಮೂಟಂ ಬಿ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜತ್ತೂರು ಸಿ ತಂಡ ಅಂಕಣವನ್ನು ಪ್ರವೇಶಿಸುವಂತ ಬಂದೆ. ದಟ್ ಇಸ್ ದ ಫೈನಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. ಮಹಿಳಾ ವಿಭಾಗದ ಯಶಬನ್ನ ಎದುರಾಳಿ ತಂಡವನ್ನು ಇದೀವಾಗ ನವೋದಯ ಮೂಟಂ ತಂಡ ಅಂಕಣವನ್ನು ಪ್ರವೇಶ ಮಾಡಿ ಆಗಿದೆ. ಎದುರಾಳಿ ತಂಡ ಬರುವಂತೆ ಮಹಲಿಂಗೇಶ್ವರ ಕುಂಜತ್ತೂರು ಸಿ ತಂಡ ಈ ಒಂದು ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಆಡುವುದಕ್ಕೆ ಎರಡು ತಂಡಗಳ ಆಟಗಾರ ಆಗಮನವಾಗಬೇಕಿದೆ. ಲೈನ್ ಅಪ್ ಮಾಡಿ ನಿಂತುಕೊಳ್ಳುವಂತೆ ಅದಾದ ಬಳಿಕ ನಮ್ಮ ಅತಿಥಿಗಳ ಜೊತೆಯಲ್ಲಿ ನಮ್ಮ ಸಂಘಾಟಕರು ಹಸ್ತಲಾಘವನ್ನಿಟ್ಟು ಶುಭವನ್ನು ಕೋರಲಿಕ್ಕಿದ್ದಾರೆ ನಮ್ಮ ಆಟಗಾರರಿಗೆ. ದಯವಿಟ್ಟು ಬನ್ನಿ ಮಹಲಿಂಗೇಶ್ವರ ಕುಂಜತ್ತೂರು ಸಿ ತಂಡ. ಇನ್ನೇನು ಇದು ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ಇಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಪುರುಷ ವಿಭಾಗದ ಹಗ್ಗ ಜಗ್ಗಾಟದ ತಾಲೂಕು ಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ಇವಾಗ ತಂಡದ ಆಟಗಾರರ ಆಗಮನವಾಗಿದೆ. ನಮ್ಮ ಸಂಘಾಟಕರು ಬನ್ನಿ. ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ, ದಯವಿಟ್ಟು ತಾವುಗಳು ಕ್ರೀಡಾಂಗಣಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಶೆಟ್ಟಿ ಗೌರವಾಧ್ಯಕ್ಷರ ಸರ್ಬಲೆ ಜೊತೆಯಲ್ಲಿ ನಮ್ಮ ಸಂಘಾಟಕರು ಸೇರಿಕೊಳ್ಳಿ. ನಮ್ಮ ಫೈನಲ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ನವೋದಯ ಮೂಟಂ ಪರಿಚಯ ಪಡೆದ ಮಹಲಿಂಗೇಶ್ವರ ಕುಂಚತ್ತೂರು ಬಾಲಕೃಷ್ಣ ಶೆಟ್ಟಿ ಮಿತ್ತುಂತಲ್ಲ ಮಿತ್ತು ಮೌಳನ ಘಟ ಮಿತ್ತುಂತಲ್ಲ ಮಿತ್ತು ನಮ್ಮ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಎರಡು ತಂಡದ ಆಟಗಾರರಿಗೆ ಹಸ್ತಲಾಘವನ್ನು ನಡೆಸುವುದನ್ನು ಕೋರಲಿಕ್ಕಿದ್ದಾರೆ ನಮ್ಮ ಅತಿಥಿಗಳ ಜೊತೆಯಲ್ಲಿ ನಮ್ಮ ಸಂಘಾಟಕರು. ದಯವಿಟ್ಟು ಬನ್ನಿ. ಸರ್ ಬಲೆ ಬಲೆ ನೋಡಿ, ಇದು ನಮ್ಮ ಸಂಘಾಟಕರು ಅಂದ್ರೆ ಕಾಣಬಹುದು. ಇದು ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸಿರಿಯಾದ ಸಂಘಾಟಕರು. ಬಹುಶಃ ಸರಿಸುಮಾರು 50 ಸದಸ್ಯರುಗಳಿದ್ದಾರೆ ಈ ಒಂದು ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಒಂದು ಸಂಸ್ಥೆಯಲ್ಲಿ ಕಾಣಬಹುದು. ಅವಾಗ ನೋಡಿದ್ರೆ ಕೆಲವರನ್ನು ಮಾತ್ರ ನೋಡಿದ್ದೆ, ಆದರೆ ಈವಾಗ ಬಹಳಷ್ಟು ಮಂದಿ ಇದ್ದಾರೆ ಕಾಣಬಹುದು. ಇದು ನಮ್ಮ ಶಿವಶಕ್ತಿಯ ಶಕ್ತಿಯುತ ಸದಸ್ಯರನ್ನು ಕಾಣ್ತಾ ಇದ್ದಾವೆ. ಕಳೆದ 24 ವರ್ಷಗಳನ್ನು ಪೂರ್ತಿಗೊಳಿಸಿ 25ರ ಸಂಭ್ರಮದಲ್ಲಿ ನಾವಿದ್ದೇವೆ ಕಾಣಬಹುದು. ಸಾಯಂಕಾಲ 7 ಗಂಟೆಗೆ ಬಹಳಷ್ಟು ಅತಿಥಿಗಳ ಕೂಡುವಿಕೆಯಿಂದ ಆರಂಭಗೊಂಡಂತಹ ಉದ್ಘಾಟನಾ ಸಮಾರಂಭ, ಅದಾದ ಬಳಿಕ ಊರಿನ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ, ಇದೇನೋ ಇದೀವಾಗ ಮಹಿಳಾ ವಿಭಾಗದ 10 ತಂಡಗಳ ಹಗ್ಗ ಜಗ್ಗಾಟ ಸ್ಪರ್ಧೆ. ಇದೀವಾಗ ಹಗ್ಗ ಜಗ್ಗಾಟ ಸ್ಪರ್ಧೆಯ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇನ್ನು ಮುಂದೆ ಬರಲಿಕ್ಕಿದೆ ನೋಡಿ, ನಮ್ಮ ಅಜಿತ್ ಸರ್ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆ. ಇಲ್ಲ ಸಾಲದು. ರೆಡಿ.
Hello, hello. Hello, test, hello. Voice open. Test, hello, hello. Vocal open. Test, test. Test, hello. Hello, test, hello. Maximum volume. Test, hello. Hello, test, hello. Open, open, open. Voice open, please. Test, hello, hello. Hello. Test, hello, hello. Test, hello, hello. Hi, hey, Surya. പ്രൗഢമുജ്വലമാകുന്ന കായിക വേദി ഇന്നത്തെ ദിവസത്തിൽ ചിറിയയുടെ മണ്ണിലേക്ക് എത്തിച്ചേർന്നുള്ള സ്നേഹം ആദ്യം തന്നെ ഞാൻ അറിയിക്കുകയാണ്. വൈകിയതിനുള്ള ക്ഷമാപണം ആദ്യമേ ഞാൻ പറയുകയാണ്. ഖത്തറിൽ നിന്നും വരുന്ന വഴിയാണ്. സോ എന്റെ ഫ്ലൈറ്റ് 9 മണിക്കാണ് ലാൻഡ് ചെയ്തത്. ഡയറക്റ്റ് ഷിറിയിലേക്ക് വരികയാണ്. സോ വൈകിയതിനുള്ള ക്ഷമാപണം ഞാൻ ആദ്യം തന്നെ നിങ്ങളോട് രേഖപ്പെടുത്തുകയാണ്. പ്രൗഢമുജ്വലമാകുന്ന കായിക വേദി ഇളകി മറിയാം, അതിനാൽ ഉല്ലസിക്കാം. പ്രിയപ്പെട്ട അക്ഷത ഷെട്ടിയുടെ പിറന്നാളാണ് ഇന്ന്. നല്ലൊരു കയ്യടി എല്ലാവരും നിർബന്ധമായിട്ട് കൊടുക്കണം. സോ എല്ലാ ഇടങ്ങളിലും കളി മികവ് കാട്ടുന്ന ഉണ്ണിയാർച്ചയുടെ കളിയടകമായിട്ട് കായിക കളിക്കളരിയിൽ നിറഞ്ഞു നിൽക്കുന്ന അക്ഷത ഷെട്ടി എന്ന പമ്പൻ പുലിക്ക് സിറിയയുടെ മണ്ണിൽ നിന്നുമുള്ള ഹാപ്പി ബർത്ത്ഡേ. ഹാപ്പി ബർത്ത്ഡേ. റെഡി റെഡി. പിടിമുറക്ക പിടിച്ചെടുത്ത കായികാവേശത്തിൽ കഥനാവടികൾ വെച്ചടി പൊട്ടിച്ച ആവേശത്തിന്റെ വിസ്മയങ്ങളിൽ ആടി ഉറിയാൻ 2 ടീമുകൾ. ഫിനാലെ നവോദയ മുട്ടം വേഴ്സസ് മാലിംഗേശ്വര കുഞ്ഞറ്റൂർ. ഒന്ന് കൈയടിച്ച് കൂടുന്ന ആവേശത്തിന്റെ പെരുമ്പറകളിൽ ആടി ഉളഞ്ഞ അഴകിന്റെ പോരാട്ട വീരമിത നിങ്ങൾക്ക് മുന്നിൽ 2 ടീമുകൾ. മുട്ടം വേഴ്സസ് മാലിംഗേശ്വര കുഞ്ഞറ്റൂർ. ആദ്യമേ ആധിപത്യം ഉറപ്പിച്ച മെല്ലെ നീങ്ങുന്നുണ്ട് മുട്ടത്തെ പെൺപുലികൾ. പോരാട്ട അഴകിന്റെ പോരാട്ടത്തിൽ ആർഭാട നിർഭരമായിട്ട് സുന്ദര പോരാട്ടത്തിൽ ആടി ഉളഞ്ഞ് കമ്പ് എടുത്തെടുത്ത മുട്ടമാദ്യം ആദ്യ സെറ്റ് നേടുന്നുണ്ടോ? എന്താ അഴക്! ഷിറീൻ ആളുകൾ എത്രയാ! എന്താ വൈബ! ഓളമാണ് രസമായ ഇടത്തിന്റെ പ്രൗഢ സുന്ദരവേളി വേദിയിളകാൻ ഇനി ഒരു അല്പനേരമാണ്. വരിനിരയായിട്ട് നിവർന്നു നിന്ന 2 ടീമുകളിൽ വമ്പന്മാരുടെ ഏറ്റവും മനോഹരമാകുന്ന പോരാട്ടത്തിന് ഇവിടെ അല്പസമയങ്ങൾ കഴിഞ്ഞാൽ കോർട്ട് തുടരുകയാണ്. പ്രിയമുള്ളവര്, I don't want to hear. Just get your shit. TNH. France. Remixed by DJ Ashish. അരങ്ങത്രയും ഉത്സാഹമുണ്ടെങ്കിൽ പിന്നെ പറയേണ്ടതില്ലല്ലോ കഥ. വരിയായിട്ട് നിരയായിട്ട് നിവർന്നു നിൽക്കുന്ന പെൺപുലികളുടെ കായികത്ത് കാണാൻ വന്നവർക്ക് മുന്നിൽ മതയാനകളെ പോലെ മതവീരന്മാർ വരുന്നുണ്ട്. അഴകിന്റെ പോരാട്ടമാണ് പ്രിയമുള്ളവർ. ഇനി കളി അഴകാവാൻ പോകുന്നതേയുള്ളൂ. പിറന്നാൾ സമ്മാനവുമായിട്ടാണോ തിരിച്ച് വീട്ടിൽ പോവുക എന്ന് കണ്ടറിയാം. ആദ്യ സെറ്റ് നേടിയിട്ടുണ്ട്. Remixed by DJ Ashish. Voice down, music down. വിസിൽ പാടി വെക്കാൻ പാടില്ലേ? മ്യൂസിക് റെഡി? ரெண்டு விசில் வைப்பில சுரத்த விசில் கத்த சுரத்த விசிலுக்கு டைட் பண்ணப்பல ரெண்டு விசில் வைப்பில
ವಿಶೇಷ ಧ್ವಜಗೊಳಗೆಯಾಯಿತು. ಈ ಬಾರಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ ಕಾಣಬಹುದು ತಂಡ നവോദയ മുട്ടം. ആദ്യ സെറ്റിന് ശേഷമുള്ള രണ്ടാം സെറ്റ് നഹിയർ നവോദയ മുട്ടം ആദ്യമേ പിടിച്ചു വലിച്ച അതേ വലിയിൽ മുറുകെ പിടിച്ചു വലിക്കുന്ന സമയങ്ങൾ നവോദയ മുട്ടത്തിന്റെ പെൺപുലികൾ രണ്ടാം സെറ്റും വനിതകളുടെ ഫൈനൽ മത്സരം നവോദയ മുട്ടമെടുക്കുകയാണ്. Base of base. Touch base. TNA. Touch hello. Touch hello. Base. Touch hello. Touch hello. Touch hello. ಹಲೋ. ಗಮನಿಸಿಕೊಳ್ಳಿ ನೋಡಿಲ್ಲ ಪುರುಷ ವಿಭಾಗದ 20 ತಂಡಗಳ ಯಾರಾದ್ರೂ ಒಬ್ಬರು ಬನ್ನಿ ಇಲ್ಲಿ ಕೌಂಟರ್ ಬಳಿ ತಲುಕುಪಟ್ಟಿನ ಚಿನ್ನ ಮಾಡಲಿಕ್ಕಿದ್ದಾವೆ. ಕಾಣಬಹುದು ದತ್ತಕೃಪಾ ಸುದೇಬಾಳ ಟೀಮ್ ಕರ್ಣಬಂದಿಯೋಡು PFC ಬರಂಗಿಲ್ಲ ಫೇವರೇಟ್ ಪಂಚ ಪ್ರಣವ ಮುಂಪರಂಗಲ ನವೋದಯ ಮುಟ್ಟಂ CFC ಸಿರಿಯಾ ಅಂಡ್ ಮಹಲಿಂಗೇಶ್ವರ ಕುಂಜತ್ತೂರು ವಂಶಿ ಚಲ್ಲಂಗೈ ವಿನಾಯಕ ಹೀರೂರು ಶಿವಶಕ್ತಿ ಸಿರಿಯಾ. ಈ ತಂಡಗಳ ಯಾರಾದ್ರೂ ಒಬ್ಬರು ಬನ್ನಿ ಇಲ್ಲಿ ನಮ್ಮ ಪ್ರವೇಶ ದ್ವಾರದ ಬಲ್ಲ ಕೌಂಟರ್ ಬಳಿ ಬಂದ್ರೆ ನಾವು ಇಲ್ಲಿ ತಲುಕುಪಟ್ಟ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ശ്രദ്ധിക്കുക, പുരുഷ വിഭാഗത്തിലെ ടീമുകൾ തയ്യാറെടുപ്പുകൾ തുടരുക. ബന്ധപ്പെട്ട ടീം മാനേജേഴ്സ് പ്രത്യേകം ശ്രദ്ധിക്കുക. വോയിസ് ഓപ്പൺ. ലൈറ്റ്സ് ഓഫ്. സന്തോഷ് വികേഷ് സന്തോഷ് മാക്സിമം മ്യൂസിക് വോളിയം മാക്സിമം. സിറിയയുടെ കായിക കളം ഇളകി മറിയും. വടംവലിയുടെ ആവേശ പോരാട്ടത്തിന്റെ ഏറ്റവും വലിയ ഭീമസേനന്മാർ കയ്യിൽ കായിക കരുത്തുമായിട്ട് കഥനാവടികൾ വെച്ചടി പൊട്ടിച്ച അഴകി കാട്ടാൻ ആവേശത്തിന്റെ പെരുമ്പറയിൽ ആടി വിളയാൻ ആക്രമണത്തിന്റെ ശൂരമ്പുകളുമായിട്ട് കായിക ഇളകി മറിഞ്ഞ കളി കാട്ടി ആടി വിളഞ്ഞാൽ കായിക കരുത്തിന്റെ മാക്സിമം വോളിയം. മാക്സിമം വോളിയം മ്യൂസിക് അപ്പം. രസമേറിയ പോരാട്ടത്തിൽ ചെറിയവിടെ വന്ന രസമായി തിളകാൻ ഇളകി മറയാൻ കളികളിൽ രസമായ കളികളിൽ അഴകി കാണാം ആളത് കൂടാ ആ കാണാ കളികളി അഴകിൻ കളികളി കാണാ കളികളി അഴകിൻ കളികളി രസമേറിയ ആളുകൾ രസമേറിയ ഈ തെങ്ങ് സിറിയയുടെ മണ്ണ് രസമേറിയ മണ്ണ് പോരാട്ടത്തിന്റെ മണ്ണ് പ്രൗഢ സുന്ദര മണ്ണ് നാടിളകി
ആകാശത്തിൽ ഇതുപോലെ ആവേശങ്ങൾ തട്ടിപ്പടത്തി കായികാവേശത്തിൽ നിറഞ്ഞു കിടക്കുന്ന പെൺകുട്ടികൾ മത്സരമാണ് രസമേ കാണാം, ആളത് കൂടാം, ഇരുന്നത് വന്നത് കാണാം. ചാടാം, അറിയാം ചാടാം, നിന്നൊന്ന് വന്നൊന്ന് കമ്പികൾ കെട്ടിട്ട് വലിച്ചിട്ട് വലിച്ചിട്ട് പിടിച്ചിട്ട് കെട്ടിട്ട് രസമേറിയ ദിനത്തിൽ ഇളകി മറിയുകയാണ് പ്രിയമുള്ളവരാ. നമുക്ക് സിറിയയുടെ മണ്ണിൽ ഒരു മത്സരമുണ്ടെന്ന് ആളുകളെ ഒന്ന് അറിയിച്ചാലോ, മാലോകരെ ഒന്ന് അറിയിച്ചാലോ. സിറിയ എന്റെ ആഹായിക്കൊരു ഓഹോ വേണം, ഒരു പവർഫുൾ ഓഹോ വേണം. കായിക കരുത്തും കാഴ്ചവെച്ചുകൊണ്ട് ശിവശക്തി സിറിയയുടെ പ്രൗഢമാകുന്ന കായിക വേദി കാണാം. അരങ്ങിന്റെ ഉത്സവ പ്രതീതികൾ കാണാം. മണ്ണുമണക്കായി നിറഞ്ഞു നിൽക്കുന്നത് കാണാം. ആകാശത്തിൽ പോലും ആവേശങ്ങൾ കാണാം. രസമുള്ള കളി രസമേ കാണാം, ആളത് കൂടാം. വരിനിര നിരവരി വരിനിര നിരവരി നിരവരി വരിനിര വരിനിര നിരവരി നിരവരി വരിനിര നിരയായി വരിയായി നിരയുള്ള വരിയായി കളി 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 ആനന്ദ കിളകണ്ട കിളകണ്ട ആനന്ദ വരിനിര നിര നിരവരി വരിയായി നിരവരി വരിനിര നിരയായി നിരയായി നിരവരി വരി വരിനിര നിരനിര രസമുള്ള കളികളി, രസമായ കളികളി, കാണാ കളികളി. ഒന്ന് കൈയെല്ലാവരും മുകളിലേക്ക് പൊക്കി പിടിക്കും. എല്ലാവരും വീഡിയോ സ്പേസ് ചെയ്യാൻ എല്ലാവരും ഒന്ന് കൈ മുകളിലേക്ക് പൊക്കി പിടിക്കും. രണ്ട് കൈ എല്ലാവരും. മ്യൂസിക് പോലെ ഒന്ന് കൂട്ടിയ മ്യൂസിക് പോലെ രണ്ട് കൈ എല്ലാവരും ഒന്ന് പൊക്കി പിടിച്ച ഒന്നടിച്ച കാണ രസമൊന്ന് കാണാം, കാണ പ്രൗഢമൊന്ന് കാണാം, കാണ ഗീതമൊന്ന് കാണാം. രസമേറിയ പോരാട്ടത്തിൽ ഈ പുരുഷ രാജാക്കന്മാർ വരും പ്രിയമുള്ളവരാണ്. രാവണപ്രഭന്മാരെ പോലെ ആവേശത്തിന്റെ അത്യുന്നതകളിൽ ആറാണ് വരും. എന്താ സുന്ദരം, എന്താ രസം, എന്താ സുന്ദരം, എന്താ രസം. കളി 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 രസമുള്ള കളി 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 ഇളകണ്ട 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 ഇടകണ്ട മറകണ്ട ചട്ടപട താള ചട്ടപട ഇളകണ്ട ചട്ടപട മറകണ്ട മറകണ്ട തിരികുന്നു കപ്പയ്ക്ക് കിട്ടുന്നു കളി 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 രസമാ കളി കളി പെട്ടെ 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 ലഗ 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 മണ്ണ് കാണുക, രസമേറിയ മണ്ണിന്റെ പോരാട്ട വീരത്തിൽ ഇളകി മറയുന്ന സിറിയയുടെ മണ്ണ് കാണാ കളികളി അടകി കളികളി കാണാ കളികളി അടകി കളികളി രസമേറിയ കളി. പടപട 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 പടപട. ഓ ജഗത്തെ മാറ്റടാ ധനു. നെക്സ്റ്റ് തകടക. മാക്സിമം വോളിയം പ്ലീസ്. മാക്സിമൈസ്. ഔട്ട് ഓപ്പൺ ആകരുത് ഇങ്ങോട്ടേക്ക്.
ഓഡിയൻസിലേക്ക് ഒന്ന് ഔട്ട് ഓപ്പൺ ചെയ്ത് മ്യൂസിക് വോളിയം മാക്സിമം മാക്സിമം യെസ് അപ്പം 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 യെസ് അപ്പം വരാൻ വരാൻ ടീമുകൾ വരാം കളി കളി മാക്സിമം വോളിയം പ്ലീസ് കളിയുടെ ആവേശങ്ങൾ കളിയാരവത്തിന്റെ അരങ്ങ ആഘോഷ നിർഭരമായിട്ട് അനന്തം അനന്തമായി പ്രിയമുള്ളവരാ പുരുഷവില്ലെടുത്ത വില്ലാളി വീരന്മാർ കളിയടം കാഴ്ചവെക്കാൻ അല്പസമയത്തിനകം തന്നെ വരികയാണ്. ആദ്യ മത്സരത്തിലെ ടീമുകൾ ഉടനെ വരാം വരാം വാ 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 ചാനാടി ചരിഞ്ഞാൽ നിന്നാൽ കൊന്നാടി ആടി 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 ഇളകി 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 മറിഞ്ഞ് മറിഞ്ഞ ചെരിഞ്ഞ് ചെരിഞ്ഞ് കമ്പകെടുത്ത് വലിച്ച് വലിച്ച ഇടതടവില്ലാതെ ഇട്ടപ്പുലികൾ വന്ന് നിന്ന് നിവർന്ന് നിവർന്ന് നിന്ന് കളികാട്ടി 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 കാട്ടി 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 അഴകിന്റെ അഴകിന്റെ പോരാട്ടത്തിൽ ആത്മാർത്ഥമായി നിരന്തരം വലിച്ചു മുറുക Yes, shit. ശ്രുതിക ടീമുകളുടെ മുഴുവൻ ക്യാപ്റ്റന്മാരും ദയവായി അടിയന്തരമായി തന്നെ കോർട്ടിൽ റിപ്പോർട്ട് ചെയ്യണമെന്ന് അറിയിക്കുക. So once again, Shriya, hi. This is Ajit Narayan. തൊട്ടടുത്ത പ്രദേശത്ത് തന്നെയാണ്, കാസർഗോഡുകാരനാണ്. സോ ശരിയുടെ മണ്ണിലേക്ക് എത്തിച്ചേർന്നുള്ള സ്നേഹം ഒന്നുകൂടി ഞാൻ രേഖപ്പെടുത്തുകയാണ്. പ്രൗഢോജ്വലമാകുന്ന കായിക വേദി ഇനി ഉണരാൻ പോവുകയാണ്. മ്യൂസിക് പ്ലീസ്. ടീം ക്യാപ്റ്റൻസ് ദയവായിട്ട് എത്രയും പെട്ടെന്ന് വരിക. മുഴുവൻ ടീമുകളുടെയും ക്യാപ്റ്റൻസ് എത്രയും പെട്ടെന്ന് എത്തിച്ചേരുക. Hello. ಎಸ್ ನೋಡಿ, ಇಲ್ಲಿ ಪುರುಷ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡದ ಯಾರಾದ್ರೂ ಒಬ್ಬರು ಇಲ್ಲಿ ಅಂಕಣಕ್ಕೆ ಬನ್ನಿ, ದಯವಿಟ್ಟು ಗ್ರೌಂಡಿನ ಒಳಗಡೆ ಬನ್ನಿ. ಇಲ್ಲಿ ನಾವು ತಡುಕುಪಟ್ಟಿ ರಚನೆ ಮಾಡಲಿಕ್ಕಿದ್ದೇವೆ. ಡಿಕೆ ಬಾಯ್ ಸುದೆಂಬಳ, ಟೀಮ್ ಕರ್ಣ ಬಂದಿಯೋಡು, PFC ಪರಂಕೆಲ, ಫೇವರೇಟ್ ಪಂಜಾಬ್, ಪ್ರಣವಂ ಉಬರಂಗಲ, ನವೋದಯ ಮುಟ್ಟಂ, CFC ಸಿರಿಯ, ಮಹಲಿಂಗೇಶ್ವರ ಕುಂಜತ್ತೂರು, ಓಂ ಶ್ರೀ ಚಲ್ಲಂಗಾರು, ವಿನಾಯಕ ಹೇರೂರು, ಶಿವಶಕ್ತಿ ಸಿರಿಯ. ಈ ತಂಡದ ಯಾರಾದ್ರೂ ಒಬ್ಬರು ಮಾತ್ರ ಇಲ್ಲಿಗೆ ಬಂದರೆ ಸಾಕು. ಅಂಗಣದ ಒಳಗಡೆ ತಲುಕುಪಟ್ಟಿ ರಚನೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ವಿಜೇತರಿಗೆ ಇಲ್ಲಿ ಬಹುಮಾನವನ್ನು ಕೊಡ್ಲಿಕ್ಕಿದ್ದೇವೆ.
ಹಲೋ ಪದಗಳ ಇವಾಗ ವೇದಿಕೆಯಲ್ಲಿ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವವರು ನಮ್ಮ ಜೊತೆಯಲ್ಲಿ ಕೃಷ್ಣ ಪ್ರಗತಿ ನಗರ, ಅದೇ ರೀತಿ ಬಾಲಕೃಷ್ಣ ಶೆಟ್ಟಿ ಅಡ್ವೊಕೇಟ್, ಅದೇ ರೀತಿ ರಘುರಾಮ ಆಳ್ವ, ರಾಜೇಶ ಬಂದಿಯೋಡು, ಅದೇ ರೀತಿ ತಾರನಾಥ್ ಶೆಟ್ಟಿ, ತಾರನಾಥ್ ಶಾಲ್ಯ, ತಾವುಗಳು ದಯವಿಟ್ಟು ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಇವಾಗ ಹೇಳಿದಂತಹ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರುವಂತೆ ತಾರನಾಥ್ ಶಾಲ್ಯ, ರಾಜೇಶ ಬಂದಿಯೋಡ, ರಘುರಾಮ ಆಳ್ವ, ಬಾಲಕೃಷ್ಣ ಶೆಟ್ಟಿ ಅಡ್ವೊಕೇಟ್, ಅದೇ ರೀತಿ ಕೃಷ್ಣ ಪ್ರಗತಿ ನಗರ್ ಜೆಕೆಟ, ತಾವುಗಳು ದಯವಿಟ್ಟು ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದಾರೆ. ಹಲೋ, ಪದಗಳೇ ಬಹಳ ಸುಂದರವಾದಂತಹ ಸ್ಪರ್ಧೆ, ಬಹಳ ಸುಂದರವಾದಂತಹ ರೋಚಕವಾದಂತಹ ಸ್ಪರ್ಧೆಯನ್ನು ನಾವು ನೋಡಿದ್ದೇವೆ. ಅಂಕಣದಲ್ಲಿ ಕಾಣಬಹುದು. ಮಹಿಳಾ ವಿಭಾಗದ 10 ತಂಡಗಳು ಭಾಗವಹಿಸಿದಂತಹ ಒಂದು ಸ್ಪರ್ಧೆ ಸರಿಸುಮಾರು 15 ಸ್ಪರ್ಧೆಗಳನ್ನು ನಾವು ನೋಡಿದ್ದೇವೆ. ಇದಿವಾಗ ಫೈನಲ್ ಸ್ಪರ್ಧೆ ಆಯಿತು. ಇನ್ನೇನೋ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ, ಬಹುಮಾನ ವಿತರಣೆ ಕೊಡುವಂತಹ ಕಾರ್ಯಕ್ರಮ. ವೇದಿಕೆಯಲ್ಲಿ ಅತಿಥಿಗಳ ಆಗಮನವಾಗಿದೆ. ದಯವಿಟ್ಟು ಬನ್ನಿ ಸರ್. ಎಸ್, ಖಂಡಿತವಾಗಿ ಭಾಗವಹಿಸಿದಂತಹ 10 ತಂಡಗಳು ಬಹಳ ರೋಚಕವಾಗಿ ಅವರಿಂದ ಆಗುವಂತಹ ಎಲ್ಲ ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ, ಅವರ ಸಾಮರ್ಥ್ಯವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ 4 ಪ್ರಶಸ್ತಿಗಳು ಇದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ. ಇಲ್ಲಿ ಕಾಣಬಹುದು 4ನೇ ಸ್ಥಾನಿಕರಾಗಿ ಇಲ್ಲಿ ಕಾಣಬಹುದು. ಇವತ್ತಿನ ಈ ಒಂದು ಕೂಟದಲ್ಲಿ ಮಹಲಿಂಗೇಶ್ವರ ಕುಂಚತೂರು ತಂಡ ಬರುವಂತೆ ಬರಲಿ. ದೊಡ್ಡ ಚಪ್ಪಾಳೆ ನಮ್ಮ ಮಹಲಿಂಗೇಶ್ವರ ಕುಂಚತೂರು ತಂಡದ ಆಟಗಾರರಿಗೆ. ಇಲ್ಲಿ 4ನೇ ಸ್ಥಾನಿಕರಿಗೆ ರೂಪಾಯಿ 2225 ಜೊತೆಗೆ ಶಾಶ್ವತ ಫಲಕ ನೀಡಲಾಗುವುದು. 4ನೇ ಸ್ಥಾನಿಕರು ಎಸ್ ಮಹಲಿಂಗೇಶ್ವರ ಕುಂಚತೂರು ತಂಡ. ಸರ್ವ ಆಟಗಾರರು ವೇದಿಕೆ ಬಂದು ಈ ಒಂದು ಶಾಶ್ವತ ಫಲಕ ಮತ್ತು ನಗದು ಬಹುಮಾನವನ್ನು ಅತಿಥಿಗಳಿಂದ ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ದಯವಂತ ಬೇಗ ಬಲೆ. ಅಲ್ಲಿ ಒಂದು ಕಡೆಯಲ್ಲಿ ಪುರುಷ ವಿಭಾಗದ ಹಗ್ಗ ಜಗ್ಗಾಟದ ತಾಲೂಕು ಮಟ್ಟ ರಚನೆಯಾಗುತ್ತಾ ಇದೆ. ಈ ಒಂದು ಬಹುಮಾನ ವಿತರಣಾ ಮುಗಿದ ತಕ್ಷಣ ನಾವಲ್ಲಿ ಪುರುಷ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಆರಂಭಿಸಲಿಕ್ಕಿದ್ದೇವೆ. ದಯವಿಟ್ಟು ಬನ್ನಿ. ಮಹಲಿಂಗೇಶ್ವರ ಕುಂಚತೂರು ಈ ಒಂದು ಕೂಟದಲ್ಲಿ 4ನೇ ಸ್ಥಾನಿಕರಾಗಿ ಬಂದಂತಹ ತಂಡ ಮಹಲಿಂಗೇಶ್ವರ ಕುಂಚತೂರು. ಬೇಗ ಬಲ್ಲ ಕನಗಲೆ. ടൂർണമെന്റിന്റെ 4ാം സ്ഥാനം കരസ്ഥമാക്കിക്കൊണ്ട മഹലിംഗേശ്വര കുഞ്ചത്തൂർ ടീമിന്റെ മുഴുവൻ മെമ്പർമാർ ദയവ് ചെയ്ത് മുഴുവൻ കളിക്കാർ വേദിയിലേക്ക് വരേണ്ടതാണ്. മഹലിംഗേശ്വര കുഞ്ചത്തൂരിന്റെ എല്ലാ കളിക്കാരും ദയവ് ചെയ്ത് വേദിയിലേക്ക് വരണമെന്ന് അറിയിച്ചു കൊള്ളുകയാണ്. 4ാം സ്ഥാനക്കാർക്കുള്ള ക്യാഷ് മണി 2225 അതുപോലെ തന്നെ ട്രോഫി.
ಮಹಲಿಂಗೇಶ್ವರ ಕುಂಜತ್ತೂರಿಯಲ್ಲಿ ಇದು 4ನೇ ಸ್ಥಾನಕ್ಕೆ ಇರುವಂತಹ ಕರೆಯಾಗಿದೆ. ದಯವಿಟ್ಟು ಬನ್ನಿ. ಒಂಚೂರು ಅಂತಲೇ ನಮ್ಮ ಒಂಚೂರು ಮೆಡಲ್ ರೆಡಿ ಮಾಡ್ತಾರೆ. ರೆಡಿಯಾ ಅಗನಾಗ್ಲೇ ಮಹಲಿಂಗೇಶ್ವರ ಕುಂಜತ್ತೂರು. ಓಕೆ ಬೋಲೆ. ಬಂಧುಗಳ ಇದು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಸಿರಿಯ ಆಯೋಜನೆ ಮಾಡಿದಂತಹ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಕೂಟದಲ್ಲಿ 4ನೇ ಬಹುಮಾನವನ್ನು ಪಡೆದಂತಹ 4ನೇ ಸ್ಥಾನಿಕರಾದ ತಂಡವಾಗಿದ್ದ ಮಹಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೆ ಬರಲಿ ದೊಡ್ಡ ಚಪ್ಪಾಳೆ. ನಮ್ಮ ಅತಿಥಿಗಳಿಂದ ಈ ಒಂದು ಶಾಶ್ವತ ಫಲಕ ಮತ್ತು ನಗದು ಬಹುಮಾನವನ್ನು ಪಡೆದುಕೊಳ್ಳುವಂತೆ ಧನ್ಯವಾದಗಳು ಮಹಲಿಂಗೇಶ್ವರ ಕುಂಜತ್ತೂರು ತಂಡದ ಸರ್ವ ಆಟಗಾರರಿಗೂ. ಮುಂದೆ ಬನ್ನಿ. ಈ ಒಂದು ಪಂದ್ಯಾಕೂಟದಲ್ಲಿ 3ನೇ ಸ್ಥಾನವನ್ನು ಪಡೆದಂತಹ ಬ್ರದರ್ಸ್ ಮಂಡಿ ತಡಕದ ಸರ್ವ ಆಟಗಾರರ ವೇದಿಕೆಗೆ ಬಂದು ನಮ್ಮ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸುವಂತೆ ದಯವಿಟ್ಟು ಬನ್ನಿ. ಬ್ರದರ್ಸ್ ಮಂಡಿ ತಡಕ. ಇದು 3ನೇ ಸ್ಥಾನಿಕರಿಗೆ ಕಡಬಹುದು 3325 ಜೊತೆಗೆ ಶಾಶ್ವತ ಫಲಕ ನೀಡಿ ಗೌರವಿಸಲಾಗುವುದು. ಧನ್ಯವಾದಗಳು ಬ್ರದರ್ಸ್ ಮಂಡಿ ತಡಕ ತಂಡದ ಸರ್ವ ಆಟಗಾರರಿಗೂ. ಅದೇ ರೀತಿ ಒಂದು ಪಂದ್ಯಾಕೂಟದಲ್ಲಿ ಪ್ರಥಮದಿಂದ ಕೊನೆಯವರೆಗೂ ಬಹಳ ರೋಚಕವಾಗಿ ಆಡಿಕೊಂಡು ಬಂದು ಸೆಮಿಫೈನಲ್ ಗೆದ್ದು ಫೈನಲ್ ಸ್ಪರ್ಧೆಯಲ್ಲಿ ಇದ್ದುಕೊಂಡು ಫೈನಲ್ ಸ್ಪರ್ಧೆಯಲ್ಲಿ ಎದುರಾಳಿಗಳ ಮುಂದೆ ರೋಚಕವಾಗಿ ರೋಮಾಂಚಕವಾಗಿ ಆಡಿಕೊಂಡು ಕೊನೆಯದಾಗಿ ಎಡವಿ ಬಿದ್ದುಕೊಂಡು ಇವಾಗ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಮಹಲಿಂಗೇಶ್ವರ ಕುಂಜತ್ತೂರು ತಂಡ. ಬರಲಿ ದೊಡ್ಡ ಚಪ್ಪಾಳೆ ಮಹಲಿಂಗೇಶ್ವರ ಕುಂಜತ್ತೂರು ತಂಡದ ಆಟಗಾರರಿಗೆ.
ಧನ್ಯವಾದಗಳು ಮಹಾಲಿಂಗೇಶ್ವರ ಕುಂಜತ್ತೂರು ತಂಡದ ಸರ್ವ ಆಟಗಾರರಿಗೂ. ಅದೇ ರೀತಿ ಒಂದು ಪಂದ್ಯಾಕೂಟದಲ್ಲಿ ಮೊದಲಿಂದ ಕೊನೆಯವರೆಗೂ ಗೆಲುವಿನ ಪ್ರತಿಯೊಂದು ಮೆಟ್ಟಲನ್ನು ಗೆದ್ದುಕೊಂಡು ಬಂದು ಇಲ್ಲಿ ಫೈನಲ್ ಸ್ಪರ್ಧೆಯಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ವಿರುದ್ಧವಾಗಿ ಗೆದ್ದುಕೊಂಡ ಈ ಒಂದು ಪಂದ್ಯಾಕೂಟದ ಪ್ರಥಮ ಸ್ಥಾನವನ್ನು ಪಡೆದ ತಂಡವಾಗಿದೆ ನವೋದಯ ಮುಟ್ಟಂ. ನವೋದಯ ಮುಟ್ಟಂ ತಂಡಕ್ಕೆ ಬರಲಿ ದೊಡ್ಡ ಚಪ್ಪಾಳೆ. ನವೋದಯ ಮುಟ್ಟಂ ದ ಪಟ್ರೆಯ ಆಟಗಾರರನ್ನ ನೋಡ್ತಾ ಇದ್ದೇವೆ ನಾವು. ದ ಸ್ಪಾನ್ಸರ್ ಟೀಮ್ ಆಫ್ ದ ನವೋದಯ ಮುಟ್ಟಂ. ನವೋದಯ ಮುಟ್ಟಂ ಸರ್ವ ಆಟಗಾರರು ವೇದಿಕೆಗೆ ಬರುವಂತೆ ವೇದಿಕೆಯಲ್ಲಿ ಪ್ರಥಮ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ಜೊತೆಯಲ್ಲಿ ನಗದು ಬಹುಮಾನವನ್ನು ನೀಡ್ತಾ ಇದೆ. ಅಲ್ಲ ಇದು ನಮ್ಮ ಊರಿನ ತಂಡ ನವೋದಯ ಮುಟ್ಟಂ ಪರವಾಗಿ ಪಟ್ರೆ ಸ್ಪರ್ಧಿಸಿದಂತಹ ಒಂದು ತಂಡದ ಎಲ್ಲ ಸರ್ವ ಆಟಗಾರರಿಗೂ ಧನ್ಯವಾದ. ನವೋದಯ ಮುಟ್ಟಂನ ಸರ್ವ ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಇದ್ದೇವೆ. ಅತಿಥಿಗಳು ಇನ್ನೂ ಕೂಡ ವೇದಿಕೆಯಲ್ಲಿರುವಂತೆ ನಮಗೆ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ಇಲ್ಲಿ ಊರಿನ ಮಕ್ಕಳಿಗೆ ಊರಿನ ಪ್ರತಿಭೆಗಳಿಗೆ ಕೆಲವೊಂದು ನೃತ್ಯ ಕಾರ್ಯಕ್ರಮ ಇತ್ತು. ನೃತ್ಯವನ್ನು ಮಾಡಿದಂತಹ ಮಕ್ಕಳಿಗೆ ಇಲ್ಲಿ ಸ್ಮರಣಿಕೆಯನ್ನ ನೀಡಲಾಗುವುದು. ದಯವಿಟ್ಟು ಹೆಸರನ್ನು ಹೇಳಿದಂತೆ ಮಕ್ಕಳು ಬರುವಂತೆ. ನೃತ್ಯ ಮಾಡಿದಂತಹ ಮಕ್ಕಳಿಗೆ ಇಲ್ಲಿ ಸ್ಮರಣಿಕೆ ನೀಡಲಿಕ್ಕಿದೆ. ದಯವಿಟ್ಟು ಹೆಸರು ಹೇಳಿದಂತೆ ಮಕ್ಕಳೊಮ್ಮೆ ವೇದಿಕೆ ಬರಬೇಕು. ನೃತ್ಯ ಮಾಡಿದಂತ ಮಕ್ಕಳಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದೆ. ನೋಡಿ ಮಕ್ಕಳು ಒಬ್ಬೊಬ್ಬರ ಹೆಸರು ಹೇಳಿ ಕರೀತೀರಿ, ದಯವಿಟ್ಟು ಬನ್ನಿ. ಸಫಿಯಾ, ಸಾತ್ವಿಕಾ, ಮನ್ವಿತ್. ಶಿವಿಯಾ, ಸಾತ್ವಿಕಾ, ಮನ್ವಿತ್. ಒಬ್ಬೊಬ್ಬರಾಗಿ ಬನ್ನಿ, ಬೇಗ ಬೇಗ ಬನ್ನಿ. ಇಲ್ಲದಿದ್ದರೆ ಯಾರಾದ್ರೂ ಪೇರೆಂಟ್ಸ್ ಕೂಡ ಆಗ್ಬೋದು. ಬೇಗ ಬಂದು ಆ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತ ಅತಿಥಿಗಳಿಂದ. ಶಾಲ್ಮಿ, ದೀಪ್ತಾ, ಶಾಲ್ವಿ, ಭ್ರಾಮಿ, ಅದೇ ರೀತಿ ಸಾತ್ವಿ ಶೆಟ್ಟಿ, ತನುಷಾ ಶೆಟ್ಟಿ, ತನ್ಮಯ್, ಅನು ಶೆಟ್ಟಿ, ವಿದಿಶಾ, ಇಶಾ. ದಯವಿಟ್ಟು ಎಲ್ಲರೂ ಯಾರು ಕೊಡಿದ್ದೀರಿ ವೇದಿಕೆ ಹೋಗಿ. ನೋಡಿ ನೃತ್ಯ ಮಾಡಿದಂತಹ ಮಕ್ಕಳಿಗೆ ಇದು ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ಮರಣಿಕೆಯನ್ನ ನೀಡಲಾಗುವುದು. ಹೆಸರನ್ನು ಹೇಳಿದಂತೆ ದಯವಿಟ್ಟು ಯಾರೆಲ್ಲ ಹೆಸರು ಹೇಳಿದ್ದೀರಿ ದಯವಿಟ್ಟು ಬನ್ನಿ. ಡ್ಯಾನ್ಸ್ ಮಾಡಿದಂತವರೆಲ್ಲರೂ ಬನ್ನಿ ವೇದಿಕೆಗೆ, ಒಬ್ಬೊಬ್ಬರಾಗಿ ಬನ್ನಿ. ನೃತ್ಯ ಮಾಡಿದಂತಹ ಎಲ್ಲರೂ ಕೂಡ ವೇದಿಕೆಗೆ ಬನ್ನಿ. ಬಹುಶಃ ಮಕ್ಕಳು ಮನೆಗೆ ಹೋಗಿದ್ದಲ್ಲಿ ನಾಳಿನ ದಿನ ನಮ್ಮ ಸಂಘಾಟಕರಿಂದ ಅದನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಸಂಸ್ಥೆಯಿಂದ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಲೆ ಬಲೆ. ಇಪ್ಪತ್ತೈದನೇ ವರ್ಷದ ಈ ಒಂದು
ಒಬ್ಬೊಬ್ಬರಾಗಿ ಹೋಗಿ, ಒಬ್ಬೊಬ್ಬರಾಗಿ ಹೋಗಿ, ಬೇಗ ಬೇಗ, ಹೆಸರು ಬೇಡ. ಡ್ಯಾನ್ಸ್ ಮಾಡಿದವರು ಒಬ್ಬೊಬ್ಬರಾಗಿ ಹೋಗಿ. ಪೋಲೆ ಪೋಲೆ. ಬಲೆ ಬಲೆ. ಸ್ಮರಣಿಕೆಯನ್ನು ಪಡೆದುಕೊಳ್ಳುವ ಬಾಕಿ ಇದ್ದವರು ದಯವಿಟ್ಟು ನಾಳೆ ಸಂಸ್ಥೆಯ ಸಂಘಟಕರಿಂದ ಪಡೆದುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಎಸ್ ನೋಡಿ, ಸ್ಮರಣಿಕೆಯನ್ನು ಪಡೆದುಕೊಳ್ಳುವ ಬಾಕಿ ಇದ್ದವರು ನಾಳೆ ಪಡೆದುಕೊಳ್ಳಬಹುದು ಸಂಸ್ಥೆಯಿಂದ. ಇನ್ನು ಮುಂದೆ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಂತಹ ಅತಿಥಿಗಳನ್ನ ಗೌರವಿಸುವುದು ನಮ್ಮ ವಾಡಿಕೆಯಾಗಿದೆ. ನೋಡಿ, ಇಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸುವಂತೆ ಸಂಘಾಟಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಕೃಷ್ಣ ಪ್ರಗತಿ ನಗರ್ ಒಂಚೂರು ತುಂಬುದಿಲ್ಲ ತುಂಬು. ಈ ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ ಇದರ 25ನೇ ಸಂಭ್ರಮವನ್ನು ನೋಡುವುದಕ್ಕೆ ನಮ್ಮ ವಿದೇಶದಿಂದ ಬಂದವರು ನಮ್ಮ ಈ ಕೃಷ್ಣ ಪ್ರಗತಿ ನಗರ್ JK ಟವರ್ ನವರು ಖಂಡಿತವಾಗಿ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರಿಗೆ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೋಸ್ಕರ ಅಲ್ಲಿಂದ ಬಂದಿದ್ದಾರೆ. ಖಂಡಿತವಾಗಿ ಅವರಿಗೆ ಈ ಒಂದು ವೇಳೆಯಲ್ಲಿ ಬಹಳಷ್ಟು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಸಂಘಾಟಕರ ಸಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಮುಂದೆ ಇನ್ನೋರ್ವರು, ಇವರ ಬಗ್ಗೆ ಹೇಳುವಂತಿಲ್ಲ, ನಮ್ಮ ರಾಜೇಶ್ ಅಣ್ಣ ಶಕ್ತಿ ಬಂದಿಯೋಡು ಇದರ ಸದಸ್ಯರು. ನಾವು ಮೊದಲಿಗೆ ನಾಟಕದಲ್ಲಿ ನೋಡಿದ್ದೇವೆ, ನಾಟಕದಲ್ಲಿ ಮಿಂಚಿದಂತಹ ವ್ಯಕ್ತಿ. ಮತ್ತೆ ಮಲಯಾಳಂ ಫಿಲ್ಮ್ ಅಲ್ಲೂ ಕೂಡ ನಾವು ನೋಡಿದಿದೆ. ಮಲಯಾಳಂ ಫಿಲ್ಮ್ ಅಲ್ಲಿ ಅಭಿನಯಿಸಿದವರು ನಮ್ಮ ರಾಜೇಶ್ ಅಣ್ಣ. ಇವಾಗ ತುಳು ಕನ್ನಡ ಎಲ್ಲಾ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ನಮ್ಮ ಊರಿನ ಬಂದೋಡಿನವರಾದಂತಹ ನಮ್ಮ ರಾಜೇಶ್ ಅಣ್ಣನವರಿಗೆ ಬರಲಿ ದೊಡ್ಡ ಚಪ್ಪಾಳೆ. ಖಂಡಿತವಾಗಿಯೂ ರಾಜೇಶ್ ಅಣ್ಣಂತಹ ವ್ಯಕ್ತಿಯವರಿಗೆ ಈ ಒಂದು ವೇದಿಕೆಯಲ್ಲಿ ನಾವು ಗೌರವಿಸಿ ಬಹಳ ವಿಶೇಷವಾಗಿ ಖಂಡಿತವಾಗಿಯೂ ಸ್ಮರಣಿಕೆ ನೀಡಿ ಶಾಲನ್ನು ಹೊದಿಸಿ ರಾಜೇಶ್ ಅಣ್ಣನನ್ನು ಗೌರವಿಸುವಂತೆ ನಾವು ಸಂಘಾಟಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬೇಗ ಬೇಗ ನಮ್ಮ ಸಂಸ್ಥೆಯ ನಮ್ಮ ಹಿರಿಯ ಸದಸ್ಯರು, ಸ್ಥಾಪಕರು ಅಂತ ಹೇಳಬಹುದು, ತಾರನಾಥ್ ಸಾಲಿಯರ್ ಅವರನ್ನು ಕೂಡ ಈ ಒಂದು ವೇಳೆ ನಾವು, ಅವರು ಮುಂಬೈಯಿಂದ ಬಂದವರು ನಮ್ಮ ಒಂದು ಕಾರ್ಯಕ್ರಮಕ್ಕೋಸ್ಕರ ಖಂಡಿತವಾಗಿಯೂ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ವೇಳೆಯಲ್ಲಿ ಅವರನ್ನು ಕೂಡ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅವರನ್ನು ಕೂಡ ಗೌರವಿಸುವಂತಹ ಜವಾಬ್ದಾರಿ ನಮ್ಮದಾಗಿರ್ತದೆ. ಅದೇ ರೀತಿ ಅವಾಗ ನೃತ್ಯವಾಡಿದಂತಹ ಇಬ್ಬರು ಮಕ್ಕಳು ಅಲ್ಲಿ ಸ್ಮರಣಿಕೆ ಪಡೆದುಕೊಳ್ಳಲಿಕ್ಕೆ ಬಾಕಿ ಇದೆ. ವೇದಿಕೆಗೆ ಹೋಗಬಹುದು. ಆ ಎರಡು ಜೋಕಲಿಗೆ ಸ್ಮರಣಿಕೆ ಕೊರಲಿಗೆ ಮೊಮೆಂಟೋ ಎರಡು ಜೋಕಲಿಗೆ ಕೊರಲೆ ಬೇಗ. ಅವಾಗ ವೇದಿಕೆಯಲ್ಲಿ ನೃತ್ಯ ಮಾಡಿದ ಮಕ್ಕಳಿಗೆ ಇದು ಇವಾಗ
ಸ್ಮರಣಿಕೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಕೂಟದಲ್ಲಿ ಮಹಿಳಾ ಪಂದ್ಯ ಕೂಟದಲ್ಲಿ ಭಾಗವಹಿಸಿದಂತಹ 10 ತಂಡದ ಆಟಗಾರರಿಗೆ ಕೂಡ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಜೊತೆಯಲ್ಲಿ ಆ ನೃತ್ಯವನ್ನು ಮಾಡಿದಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಇವಾಗ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದ ಅತಿಥಿಗಳಿಗೆ ಕೂಡ ಅನಂತ ಧನ್ಯವಾದವನ್ನು ಹೇಳುತ್ತಾ ಇದ್ದೇವೆ. ಅಜ್ಜಿಯಟ അങ്ങനെ തുടങ്ങാം. ಅಂದಹಾಗೆ ನಾವು ಇಲ್ಲಿ ಪುರುಷ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಕೂಟವನ್ನ ಆರಂಭಿಸುತ್ತಾ ಇದ್ದೇವೆ ಬಂಧುಗಳೇ. ಹಲೋ ಸಂತೋಷ್ ಅಂಡ್ ವಿಗೇಶ್ ತಾಲೂಕು ಪಟ್ಟಿ ರಚನೆಯಾಗಿದೆ. ಅವರೇ ಪಂದ್ಯಕೂಟದ ಮೊದಲ ಸ್ಪರ್ಧೆಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಜೊತೆಯಲ್ಲೇ ತಂಡಗಳು ದಯವಿಟ್ಟು ತಯಾರಾಗುವಂತೆ ಕೇಳಿಕೊಳ್ತಾ ಇದ್ದೇವೆ. ತಾಲೂಕು ಪಟ್ಟಿ ರಚನೆಯಾಗಿದೆ ಅಂತ ಕಾಣುತ್ತೆ. ಹಲೋ ಪುರುಷ ವಿಭಾಗದ ಟೂರ್ನಮೆಂಟ್ ಆದ್ಯತೆ ಮತ್ಸರದಲ್ಲಿ CFC ಸಿರಿಯಾ ಅಂಡ್ ಫೇವರೇಟ್ ಪಂಜಾಯೆ ತಯಾರಾಗಿ ಕಂಡതാണ്. CFC ಸಿರಿಯಾ ಅಂಡ್ ಫೇವರೇಟ್ ಪಂಜಾ ಎ. ಪುರುಷ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಕೂಟದಲ್ಲಿ ಪ್ರಥಮ ಸ್ಪರ್ಧೆಯಲ್ಲಿ CFC ಸಿರಿಯಾ ವಿರುದ್ಧವಾಗಿ ಫೇವರೇಟ್ ಪಂಜಾಯೆ, ದ್ವಿತೀಯ ಸ್ಪರ್ಧೆಯಲ್ಲಿ ಶಿವಶಕ್ತಿ ಸಿರಿಯಾ ಅಂಡ್ ಫೇವರೇಟ್ ಪಂಜಾಬಿ, ಮೂರನೇ ಸ್ಪರ್ಧೆಯಲ್ಲಿ ಪ್ರಣವಂ ಉಪರಂಗಲ ಬಿ ವಿರುದ್ಧವಾಗಿ PFC ಅದೇ ರೀತಿ ನಾಲ್ಕನೇ ಸ್ಪರ್ಧೆಯಲ್ಲಿ ನವೋದಯ ಮುಟ್ಟಂ ಎ ವಿರುದ್ಧವಾಗಿ ಟೀಮ್ ಕರ್ನಾ ಪಂದ್ಯೋಡಿಯೇ, ಐದನೇ ಸ್ಪರ್ಧೆಯಲ್ಲಿ ಪ್ರಣವಂ ಉಪರಂಗಳ ಎ ವಿರುದ್ಧವಾಗಿ ಶಿವಶಕ್ತಿ ಸಿರಿಯಾ ಎ, ಆರನೇ ಸ್ಪರ್ಧೆಯಲ್ಲಿ PFC ಪರಂಕಿಲಾ ಸಿ ವಿರುದ್ಧವಾಗಿ PFC ಪರಂಕಿಲಾ ಡಿ. ನವೋದಯ ಮುಟ್ಟಂಬಿ ವಿರುದ್ಧವಾಗಿ ಮಹಲಿಂಗೇಶ್ವರ ಗುಂಜದೂರು, ವಂಶಿ ಚಲ್ಲಂಗಾರು ವಿರುದ್ಧವಾಗಿ ವಿನಾಯಕ ಹೇರೂರು. 20 ತಂಡಗಳ ಈ ಒಂದು ತಾಲೂಕು ಪಟ್ಟಿ ರಚನೆಯಾಗಿದೆ. ಆದಷ್ಟು ಬೇಗನೆ ಬರುವಂತೆ ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ CFC ಸಿರಿಯಾ ವಿರುದ್ಧವಾಗಿ ಫೇವರೇಟ್ ಪಂಚಾಯೆ ತಂಡಗಳು ಅಂಕಣವನ್ನು ಪ್ರವೇಶನ ಮಾಡುವಂತೆ ಸಮಯ 12 ಗಂಟೆಯಾಗುತ್ತಾ ಬಂದಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಲೀಗ್ ಮಾದರಿಯಲ್ಲಿ 8 ಗುಂಪುಗಳನ್ನು ಮಾಡಿಕೊಂಡು ಈ ಒಂದು ಪಂದ್ಯಕೂಟವಾಗಿದೆ. ಸಮಯ 11 ಗಂಟೆ 49 ನಿಮಿಷ. ಕೂಟದಲ್ಲಿ ಸರಿಸುಮಾರು 30 ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಗಮನಿಸಿಕೊಳ್ಳಿ. ನಾಳಿನ ದಿವಸ ನಮ್ಮ ಅಜಿತ್ ಸರ್ ಅವರಿಗೆ ಕಬಡ್ಡಿ ಇದೆ. ವೀರಾಂಜನೇಯ ವ್ಯಾಯಾಮ ಶಾಲೆ ಹೊಸಂಗಡಿಯಲ್ಲಿ ನಡೆಯುವಂತಹ ಕಬಡ್ಡಿ ಪಂದ್ಯಕೂಟದಲ್ಲಿ ಉದ್ಘೋಷಕರಾಗಿ ಹೋಗಿರುವರು ನಮ್ಮ ಅಜಿತ್ ಸರ್. ಅದೇ ರೀತಿ ಕಾಣಬಹುದು ನಮ್ಮ ತೀರ್ಪುಗಾರಿ ಕೂಡ ನಾಳೆ ಬೇರೆ ಒಂದು ಕಾರ್ಯಕ್ರಮ ಇದೆ. Yes, sir.
DJ, let it play. I just can't refuse it. Like the way you do this. Keep on rocking to it. Please don't stop to music. I wanna ശ്രദ്ധിക്കുക, ആദ്യ മത്സരത്തിനായുള്ള ടീമുകൾ വരാം. CFC Syria versus Favorite Punjab. Now this is the first call. ടീമുകൾ വരാം, വേഗം വരാം. CFC Syria versus Favorite Punjab. സുപ്രീമുള്ളവർ, ആദ്യ മത്സരം മുതൽ നമ്മൾ ആരംഭിക്കുകയാണ്. രണ്ട് ടീമുകൾ എത്രയും പെട്ടെന്ന് കാർഡിൽ റിപ്പോർട്ട് ചെയ്യുക. ഫേവറേറ്റ് പഞ്ചാബ് ഫ്രം ഹരീഷ് പഞ്ചാബ്. ഒരു പഞ്ചയുടെ മണ്ണിൽ ഹരീഷ് എന്ന നാമം പലയിടങ്ങൾ, പല ദേശങ്ങൾ, പല പല വേദികൾ, കബഡിയിൽ ടീമുകളുമായിട്ട് പോയിട്ട് നിലവിൽ പ്രൗഢമാകുന്ന ഷിറിയുടെ മണ്ണിൽ ആദ്യമായിട്ട് ഒരു കമ്പക്കളരിക്ക് വേണ്ടിയിട്ട് ഫേവറേറ്റ് പഞ്ചയുടെ ഹരീഷിന്റെ ടീം വരികയാണ്. വരാം, മറുകരയിലെ ടീം കൂടി വരാം. CFC Syria. So CFC Syria is always ready for the battle. Dhanu. Favorite Punjab. വരാം. കരുപ്പ് കാട്ടി കായിക കളിക്കളരിയിൽ മർദ്ദന നടന ചാരുതയിൽ ആടി ഉലയുന്ന കായിക കരുത്തന്മാരുടെ കിന്നര വീരന്മാരുടെ അഴകും സാധിച്ചുകൊണ്ട് അങ്ങ് ചെറിയയുടെ മണ്ണിൽ നിന്നും ഒരു വമ്പന്മാർ വരുന്നുണ്ട്. പ്രിയമുള്ളവരെ, വലിയായി പ്രതിപറുന്ന കമ്പയെടുത്ത് പിടിച്ച് വലിച്ചെടുത്ത ആകാശത്തിൽ നിന്ന് പോലും ആവേശങ്ങൾ കത്തിപ്പടർത്താൻ കേൾപ്പുള്ള വമ്പന്മാർ. Let's welcome the team of CFC Syria. ശ്രദ്ധിക്കുക, ടീമുകൾ ഇറങ്ങാം. Just get your shit. ശ്രദ്ധിക്കുക, ടീമുകൾ വരാം. ടീമുകൾ വരാം. CFC Syria versus Favorite Punjab. ടീമുകൾ വരിയായിട്ടവന്മാർ കൂടി വരികയാണ്. കമ്പക്കളരിയിൽ ആധികായകന്മാരായിട്ട് കളിയടക്ക് വർണ്ണിച്ചാൽ ആ വർണ്ണനയിൽ കായികാവേശങ്ങൾ കാഴ്ചവെക്കുന്ന സിറിയയുടെ വമ്പന്മാർ. They are here. Let's welcome the team CFC Syria. Lots of fans for CFC Syria. കളിയങ്കത്തിന് അംഗചേകവന്മാർ വരുന്നുണ്ട്. സിറിയയുടെ മണ്ണറിയുന്നവർ, സിറിയയുടെ മനസ്സറിയുന്നവർ മറുകരയിലേക്ക് ഫേവറേറ്റ് ആയിട്ട് എന്നും എല്ലായ്പ്പോഴും കായിക കരുത്ത് തെളിയിക്കുന്ന പഞ്ചയുടെ കൂട്ടന്മാർ. പ്രിയമുള്ളവരെ, കാസർഗോഡ് ജില്ലയിലെ ഏറ്റവും ഭയാനകമായ ഒരു ടീമുമായിട്ട് PRS പെർള എന്ന കൊമ്പന്മാരെയും ചേർത്ത് പിടിച്ച ഫേവറേറ്റ് പഞ്ചയുടെ ഫേവറേറ്റ് ആയ ഹരീഷിന്റെ ടീം. Let's welcome the team Favorite Punjab. വരിയായി വായോ, അഴകായി ഫേവറേറ്റ് പഞ്ചായത്ത് രസമേറിയ പോരാട്ടത്തിൽ നിറഞ്ഞു കളിക്കാൻ രണ്ട് ടീമുകൾ. രണ്ടോ ടീമുകളും എത്തുന്നുണ്ടോ? ഇനി മികച്ച മത്സരം കാണാം. ഇവിടെ മുതൽ പുരുഷ മേധാവിത്വം ആരംഭിക്കുകയാണ്. പ്രിയമുള്ളവരെ, വട്ടംവലിയുടെ പുരുഷ മേധാവിത്വത്തിൽ നിറഞ്ഞു കളിക്കാൻ രണ്ട് ടീമുകൾ. ലൈറ്റ്സ് ഓൺ.
ശ്രദ്ധിക്കുക, അടുത്ത മത്സരത്തിനായിട്ട് ശിവശക്തി ഷിറിയ വേഴ്സസ് ഫേവറേറ്റ് പഞ്ചാബി. പ്രണവം ഉബ്രംഗല വേഴ്സസ് ഉബ്രംഗല ബി ടീം വേഴ്സസ് PFC പറങ്കില ബി. ശ്രദ്ധിക്കുക, ഒരു ടീമിനൊപ്പം ഒരൊറ്റ കോച്ച് മാത്രമേ നിൽക്കാൻ പാടുള്ളൂ. ക്യാപ്റ്റൻ പ്ലീസ് നോട്ട്. ഒരു ടീമിനപ്പുറം ഒരൊറ്റ കോച്ച് മാത്രമേ നിൽക്കാൻ പാടുള്ളൂ എന്നതാണ് നിയമം. ബന്ധപ്പെട്ട ടീം മാനേജേഴ്സ് പ്രത്യേകം ശ്രദ്ധിക്കുക. ഓക്കെ, വോളിയം അപ്പ് ടെസ്റ്റ്, വോളിയം അപ്പ് കൂട്ടിത്തട. ടെഷലോ ഓപ്പൺ മാക്സിമം വോളിയം ഔട്ട് തന്നെ. ടെഷലോ ഇവിടേക്കില്ല, ഇവിടേക്ക് ഒട്ടുമില്ല. ലാഹിയാർ പവർഫുൾ ടീം ചെപ്പിയും കൂട്ടരുമടങ്ങുന്ന ഷിറിയയുടെ വമ്പന്മാർ കമ്പയെടുത്ത കയറുമായിട്ട് മിന്നായം പോലെ മിന്നിമറിയാനുള്ള തയ്യാറെടുപ്പുകൾ നടത്തുകയാണ്. ചെപ്പിയുടെ ഫാൻ ബേസ് നിരവധി ഉണ്ട് ഇവിടെ. ഷിറിയയുടെ മൊഞ്ചനാണ് ചെപ്പി അല്ല, എല്ലാവരുടെയും ഹൃദയത്തിൽ നിറഞ്ഞു നിൽക്കുന്ന ചെപ്പി എന്ന സിംഹാവാ. ആഹാ, ചെപ്പിയും കൂട്ടരും ഇതാ ഇളകാനുള്ള തയ്യാറെടുപ്പുകൾ. വടകരയിലെ കാസർഗോഡിന്റെ തുളുനാടിലെ ഏറ്റവും പ്രൗഢമാകുന്ന ഒരു ടീമാണ് കേട്ടോ വടകരയിൽ. എന്നാലും കുഴപ്പമില്ല. ആകാശതീലമയുടെ കായിക കരുത്തുമായിട്ട് പിടിമുറക്കം പിടിച്ചെടുത്ത ആവേശത്തിന്റെ പ്രൗഢോജ്വലമാകുന്ന വേദി ഇളകി മറിക്കാൻ വന്ന കൊമ്പന്മാരുടെ അഴകുമായിട്ട് പ്രൗഢ സുന്ദരമായിട്ട് ആദ്യമേ PRS പെരള ടീമുള്ളവര് വടകരയിലെ ടീം PRS പെരള ഇവര് പതറിയത് നിങ്ങൾ മൈൻഡാക്കണ്ട. കാരണം വടകരയിലെ തുളുനാടൻ വട്ടംവലിയുടെ ഏറ്റവും വലിയ പേരാണ് PRS പെരള എന്നത്. അവന്മാർക്ക് മുന്നിൽ ജസ്റ്റ് ഒന്ന് പതറിയിട്ടുണ്ടെങ്കിൽ ഷിറിയയുടെ കായിക കരുത്തിൽ കൈമികമുള്ളവന്മാരാണ്. ഷിറിയയുടെ കരുത്തുള്ള CFC ഷിറിയ എന്ന കാര്യം തീർച്ചയാണ്. ശിവശക്തി ഷിറിയ വേഴ്സസ് ഫേവറേറ്റ് പഞ്ചാബി for the second match. ആവേശത്തിന്റെ പ്രതിധ്വനികൾ, ആകാശത്തിൽ ആവേശങ്ങൾ തട്ടിപ്പറത്തി കളിയടങ്ങ് കാട്ടാൻ വന്ന കൊമ്പന്മാർ വെറും കൊമ്പന്മാരല്ല, കാട്ടുകൊമ്പന്മാരാണെന്നതാണ്. I don't want to hear. Just get your shit and go. സൗണ്ട് ഒട്ടുമില്ലല്ലോ. ഔട്ട് ഓപ്പറേറ്റർ ഒന്ന് ശ്രദ്ധിച്ച്. ഇവിടെ വന്നാൽ നിങ്ങൾക്കത് മനസ്സിലാകും. ഇവിടെ ഒന്ന് വന്നു നിന്നാൽ മനസ്സിലാകും ഔട്ടില്ല, ഒട്ടും ഔട്ടില്ല. ടെഷല്ലോ ഓഡിയൻസിന്റെ ഇടയിലേക്ക് സാധനം എത്തുന്നില്ല. ശ്രദ്ധിക്കുക, അടുത്ത മത്സരത്തിനായിട്ട് ടീമുകൾ തയ്യാറാവാം. ശിവശക്തി ഷിറിയ ഫേവറേറ്റ് പഞ്ചാബി. സെക്കൻഡ് സെറ്റാ. നല്ലൊരു കയ്യടി കൊടുക്കു കൂട്ടര്. ഷിറിയയുടെ വമ്പന്മാർക്ക് നല്ലൊരു കയ്യടികൾ വരുന്നുണ്ട്. കാട്ടിളകി വന്ന കാറ്റുകൊമ്പനെ പോലെ കായിക കളിക്കളിൽ ആവേശത്തിന്റെ പെരുമ്പറകൾ മുടക്കി നഗര മധ്യത്തിൽ ആടി ഉലഞ്ഞ ഷിറിയയുടെ വമ്പന്മാര് പിടിമുറുക്കി പിടിച്ച് വലിക്കുന്ന കയ്യടിയുടെ താളം ഒന്ന് കേൾക്കാം. അഴകിന്റെ പോരാട്ടത്തിൽ ആർപ്പാടത്താൽ ആടി ഉലയാം. വലി
വലി വലി കൈയടിക്ക. അടിയടി അടിയടിക്ക. കളിയാരവത്തിന്റെ അരങ്ങില ആദ്യമൊന്ന് ആധിപത്യം ഉറപ്പിച്ചതുപോലെ സിറിയയുടെ കൂട്ടർ CFC വലി വലി മികവായി വലി ആഞ്ഞാഞ്ഞു വലി. സെക്കൻഡ് സെറ്റാ. അടുത്ത മത്സരത്തിനായുള്ള ടീമുകൾ വരിക. ശിവശക്തി സിറിയ ഫേവറേറ്റ് പഞ്ചാബി. ആതിഥേയന്മാർ വരുന്നുണ്ട് പ്രിയമുള്ളവരാ. ശിവശക്തി സിറിയ വരിക. ശ്രദ്ധിക്കുക, ടീമുകൾ വരിക. ശ്രദ്ധിക്കുക, ടീമുകൾ വരിക. ശിവശക്തി സിറിയ ഫേവറേറ്റ് പഞ്ചാബി. ശ്രദ്ധിക്കുക, ടീമുകൾ വരിക. ശ്രദ്ധിക്കുക, ടീമുകൾ വരിക. ശിവശക്തി സിറിയ ഫേവറേറ്റ് പഞ്ചാബി. പ്രിയമുള്ളവരെ, ശിവശക്തി സിറിയ പ്രിയമുള്ളവരെ, ആതിഥേയരായിട്ട് കളിയടങ്ങ് കാട്ടാൻ ഒരു കളിയംഗം കുറിച്ച സമയത്ത് അംഗചേകവന്മാരെ പോലെ കളിയുടെ മിക്ക ആട്ടവും പഠിച്ചെടുത്ത ആവേശസുന്ദര നടനത്തിനായിട്ട് സിറിയ എത്തിയിട്ടുണ്ട്. മറുകരയിലെ ടീം വരാം. ഫേവറേറ്റ് പഞ്ചാബി. പ്രിയമുള്ളവരാ, കബഡി കളിച്ച് കായിക കളിക്കളറിൽ ഫേവറേറ്റ് പഞ്ചയുടെ ഇടത്ത് പഞ്ചയുടെ മണ്ണിൽ ഫേവറേറ്റ് ആയിട്ട് നിറഞ്ഞു നിൽക്കുന്ന പഞ്ചയുടെ കായിക കരുത്തുമായിട്ട് വലിയ ഭീമന്മാർ വരുന്നുണ്ട്. ടീം അവിടെ വരാം. ബാവാ, ഫേവറേറ്റ് പഞ്ചാബി ടീം. ഹരീഷ് എന്ന ടീമല്ലേ? വേഗ പറഞ്ഞത് കേളി അവരുടെ വേഗ വന്നി വരി നിരവരിയായിട്ട് ബാവ ടീം അവിടെ. ടീം അവിടെ. ധനു ഒപ്പൻ മ്യൂസിക് വോളിയം അപ്പ്. മ്യൂസിക് വോളിയം അപ്പ്. ശ്രദ്ധിക്കുക, ടീം വരിക. ഫേവറേറ്റ് പഞ്ചാബി. മ്യൂസിക് അപ്പ്. കായിക കരുത്ത് തെളിയിച്ചുകൊണ്ട് കായിക കളിക്കളത്തിൽ നിറഞ്ഞു നിൽക്കുന്ന ഫേവറേറ്റ് പഞ്ചയുടെ കബഡി കുട്ടന്മാരിതാ വട്ടംവലിയിൽ ഇട്ടം തിരിഞ്ഞ ആവേശോജ്വലമാകുന്ന പോരാട്ടങ്ങൾക്കായിട്ട് വരികയാണ് കൂട്ടര്. Let's welcome the team of Favorite Punjab.
So favorite Panja. So രണ്ട് ടീമുകൾ സഞ്ജുവിന്റെ പട്ടാളം ഫേവറേറ്റ് പഞ്ചയ്ക്ക് വേണ്ടിയിട്ട് സഞ്ജു ആദ്യമേ സഞ്ജു നിന്നിട്ടുണ്ട്. ശ്രദ്ധിക്കുക, പ്രണവം ഉബ്രംഗള ബി ടീം വേഴ്സസ് PFC പറക്കില ബി ടീം. തയ്യാറെടുപ്പുകൾ തുടരുക. ലൈറ്റ് മ്യൂസിക്. കരുത്താർജിച്ച രണ്ടു ടീമുകൾ ശിവശക്തി ഷിറിയ ഫേവറേറ്റ് പഞ്ചാബി. അക്ക വടം വലിച്ചില്ലേ? ആട്ടൊക്കെ കൂടിയില്ല എന്താ? മികച്ച മത്സരം. വട്ടം വിടാതെ പിടിച്ചു നിൽക്കുന്ന ഷിറിയയുടെ കൂട്ടർ, വട്ടമൊന്ന് പിടിവിടാതെ പിടിച്ചു നിൽക്കുന്ന പഞ്ചയുടെ കൂട്ടർ, പഞ്ചുള്ള പഞ്ച് വരുന്ന പഞ്ചക്കൂട്ടർ, പിന്നെ ശക്തിയുടെ ശക്തരായ ശിവശക്തിമാർ ആടി ആടി ഉളയുമ്പോൾ അഭിനവ പാണ്ഡവ കൗരവ യുദ്ധകാഹളത്തിന്റെ മേളകൾ മുടക്കുന്ന ശിവശക്തിയുടെ ശക്താംഗനന്മാർ ഒന്ന് കൈയടിച്ച്. ആഹാ, കയ്യടിയുടെ ആരവത്തിൽ ശിവശക്തിയുടെ മണ്ണിളകുന്ന ആദ്യ പോരാട്ടത്തിന് ശേഷം നടക്കുന്ന രണ്ടാം പോരാട്ടം. അഴക് കാഴ്ചവെച്ച് രാവണ പ്രഭുക്കന്മാരുടെ പോരാട്ട വീരങ്ങൾ. വലിയട്ടെ പിടഞ്ഞാഞ്ഞ് വലിയട്ടെ, പിടച്ചാഞ്ഞ് വലിയട്ടെ, പിടിമുറക്കി വലിയട്ടെ. ആധിപത്യം ഉറപ്പിച്ച ഫേവറേറ്റ് പഞ്ച സഞ്ജുവിന്റെ കരുത്തന്മാർ. മറുകരയിൽ ശിവശക്തി ശക്തരായിട്ട് പിടിച്ചു മുറുക്കുന്ന കൂട്ടർ. ആഹാ ആഹാ, വലി വിടാതെ പിടിച്ച കൊമ്പയെ ചേർത്ത് പിടിച്ച ആവേശത്തിന്റെ നല്ല നേരങ്ങൾ സമ്മാനിക്കാൻ ഹരീഷ് അണ്ണന്റെ പട്ടാളങ്ങളുണ്ട് ഒരു കൂട്ടർ പഞ്ച. മറുകരയിൽ ശിവശക്തിയുടെ കൊമ്പന്മാർ. ഏറെ സമയമാകുന്നുണ്ട്. എന്തായാലും വിട്ടുകൊടുക്കാൻ മനസ്സില്ലാത്ത രണ്ട് ടീം അംഗങ്ങൾ വിടാതെ പിടിച്ച മുറുകെ പിടിക്കുന്ന കമ്പ. മുറുകെ തെല്ലൊന്ന് വിടാതെ ഇളകാതെ തെല്ലൊന്ന് വിടാതെ ഇളകാതെ. ആഹാ, പഞ്ചക്കൂട്ടർ മെല്ലെ അകത്തളങ്ങളിലേക്ക് വലിച്ചെടുത്ത് ആധിപത്യം ഉറപ്പിച്ചിട്ടുണ്ട് പഞ്ച. ആഹാ, മാറുന്ന കളി. കരുത്താർജിച്ച് ഇളകുന്ന പോരാട്ടത്തിൽ ഇരുമ്പന കാട്ടിൽ നിന്നും വന്ന കാട്ടുകൊമ്പന്മാരെ പോലെ കഥകളേറെ പറഞ്ഞ് ഗൗരവ വീര്യഭാവവുമായിട്ട് കളിയംഗത്തിന്റെ രാജരാജ പ്രതാപശാലികളുടെ അഴകുമായിട്ട് നിറഞ്ഞു കളിക്കുന്ന രണ്ട് ടീമുകൾ. ഇങ്ങനെ പോയാൽ ശരിയാവില്ല. രണ്ടാളും വലിക്കാതെ നിൽക്കരുത്. കമ്പകെടുത്ത് വലിക്കുന്ന കളിയാണ് കമ്പക്കളി. വലിക്കാതെ പിടിച്ചു വെക്കാൻ പാടുള്ളതല്ല. ഒന്ന് കൈയടിച്ച് സപ്പോർട്ട് നൽകിയ കളി മാറും, കളിയുടെ കഥ മാറും. ആഹാ, ചായുന്നു ചെരിയുന്നു പിടിച്ച് വലിക്കുന്നു. ആഹാ, എന്താ കാര്യം, എന്താ കളി കാര്യമേറിയ കളി. ശക്തരായ ശിവശക്തിക്കാര്. ഇത് നാടാണ്, പെറ്റമ്മ പെട്ടിട്ട മണ്ണാണ്. ആ മണ്ണിനെ കാക്കാം. കൈവിടാതെ കാലിടറാതെ കടുത്ത നിന്ന നിൽപ്പിൽ നിന്ന് മുൻപോട്ട് നോക്കി വിടാതെ കണ്ണ വലി. ശക്തരായ ശിവശക്തിക്കാർ അല്ല ഫേവറേറ്റ് പഞ്ച. ശക്തിമാൻ. ആദ്യ സെറ്റ് ശിവശക്തി എടുക്കുന്നുണ്ട്. ഇനി രണ്ടാം സെറ്റിന് വേണ്ടിയിട്ടുള്ള പോരാട്ടം. ശ്രദ്ധിക്കുക, പ്രണവം മുബ്രംഗള ബി ടീം, PFC പറക്കില ബി ടീം. രണ്ട് ടീമുകൾ തയ്യാറായി നിൽക്കണമെന്ന് അറിയിക്കുകയാണ്. നവോദയം കുട്ടം വേഴ്സസ് ടീം കർണാബന്ദിയോട് ടീമുകൾ തയ്യാറാവാം. PFC ഷിറിയ
മഹാലിംഗേശ്വര എ ടീം ടീമുകൾ തയ്യാറാവാം. ശിവശക്തി ചെറിയ PFC പറക്കില എ ടീം തയ്യാറാവാം. പ്രണവം ഉബ്രങ്കള ബി ടീം ടീം കർണ ബന്ദിയോട് ടീമുകൾ തയ്യാറാവാം. ടേക്ക് ദ റോപ്പ്. സമയമില്ല, 12 മണി കഴിഞ്ഞ് 20 മിനിറ്റ് ആദ്യമേ ആയിട്ടുണ്ട്. ശ്രദ്ധിക്കുക ടീം പ്രണവം ഉബ്രങ്കള ബി ടീം PFC പറക്കില ബി ടീം അടുത്ത മത്സരത്തിനായിട്ട് തയ്യാറാവാം. ടേക്ക് ദ റോപ്പ്. ഹലോ ചെക്ക്. ಹಲೋ ಬರುವಂತೆ ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಕಾಣಬಹುದು ಶಿವಶಕ್ತಿ ಶಿರಿಯ ವಿರುದ್ಧವಾಗಿ ಫೇವರೇಟ್ ಪಂಜಾಬಿ. ಬಲಶಾಲಿ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ ಕಾಣಬಹುದು. ಪ್ರೇಕ್ಷಕ ವರ್ಗದವರು ಸೇರಿಕೊಳ್ತಾ ಇದ್ದಾರೆ ಕಾರಣ ನಮ್ಮ ಉದ್ಘೋಷಣೆಯಲ್ಲಿ ಕಾಣಬಹುದು ಅಜಿತ್ ನಾರಾಯಣ್ ಸರ್ ಅವರಿದ್ದ ಕಾರಣ ಪ್ರೇಕ್ಷಕ ವರ್ಗದವರು ಸೇರಿಕೊಳ್ತಾ ಇದ್ದಾರೆ. ಇವಾಗ 2 ತಂಡಗಳ ಒಂದು ಕಡೆಯಲ್ಲಿ ಫೇವರೇಟ್ ಪಂಜಾಬಿ ವಿರುದ್ಧವಾಗಿ ಶಿವಶಕ್ತಿ ಶಿರಿಯ. ಇದಾದ ಬಳಿಕ 3ನೇ ಸ್ಪರ್ಧೆಯಲ್ಲಿ ಪ್ರಣವಂ ಬರಗಲ ಬಿ ವಿರುದ್ಧವಾಗಿ PFC ಪರಂಗಿಲ ಬಿ ತಂಡಗಳು ಸಿದ್ಧತೆ ನಡೆಸುವಂತೆ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಆವೇಶಭರಿತವಾದ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದ್ದ ಬಂಧುಗಳೇ, ಒಂದು ಕಡೆಯಲ್ಲಿ ಕಾಣಬಹುದು ಶಿವಶಕ್ತಿ ಶಿರಿಯ, ಮತ್ತೊಂದು ಕಡೆಯಲ್ಲಿ ಫೇವರೇಟ್ ಪಂಜಾಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಇಲ್ಲಿ ಕಾಣಬಹುದು ಪಂಚ ಕಬಡ್ಡಿ ತಂಡವಾದರೆ ವಾಲಿಬಾಲ್ ತಂಡವಾದರೆ ಇವಾಗ ಹಗ್ಗಜಗ್ಗಾಟ ಅಂಕಣಕ್ಕೆ ಬರ್ತಾ ಇದೆ ನಮ್ಮ ಫೇವರೇಟ್ ಪಂಜಾಬ್. ಆದರೆ ಎದುರಾಳಿ ಶಿವಶಕ್ತಿ ನಮ್ಮ ಸಂಸ್ಥೆಯ ಸದಸ್ಯರ ತಂಡವಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. ಇಲ್ಲಿ ಕಾಣಬಹುದು ಶಿವಶಕ್ತಿ ಶಿರಿಯ ತಂಡ. ಕ್ಷಮಿಸಿ, ಓಕೆ ಸೆಟ್. ಕ್ಷಮಿಸಿ, ಇವಾಗ ಫೇವರೇಟ್ ಪಂಚ ತಂಡ ಗೆದ್ದುಕೊಂಡಿದೆ. ಅದೋಡಿ ಮುಂದಿನ ಸ್ಪರ್ಧೆಯಲ್ಲಿ ಪ್ರಣವಂ ಉಬರಂಗಲ ಬಿ PFC ಪರಂಗಿಲ ಬಿ. ಪ್ರಣವಂ ಉಬರಂಗಲ ಬಿ ವಿರುದ್ಧವಾಗಿ PFC ಪರಂಗಿಲ ಬಿ ತಂಡಗಳು ದಯವಿಟ್ಟು ಬರುವಂತೆ, ದಯವಿಟ್ಟು ಆದಷ್ಟು ಬೇಗನೆ ಬಂದೆ. വരിക പ്രണവം ഉപരങ്ങള ബി, അതുപോലെ തന്നെ PFC പരങ്കില ബി. അത് കഴിഞ്ഞാൽ 4ാമത്തെ മത്സരത്തിനായി കാണാം നവചേതനം ആൻഡ് ടീം കർണ ബന്ദിയോട്. നിങ്ങൾ കൂടി തയ്യാറായി നിൽക്കേണ്ടതാണ്. മാച്ച് നമ്പർ 4. There is a match number 3. പ്രണവം ഉപരങ്ങള ബി ആൻഡ് PFC പരങ്കില ബി. ಆಹಾ ಬರುತ್ತಾ ಇದೆ ಕಾಣಬಹುದು. ಪರಂಗಿಲ ತಂಡದ ಆಟಗಾರರ ಆಗಮನವಾಗುತ್ತಾ ಇದೆ. വരിയായിട്ട് വരുന്നുണ്ട് പ്രിയമുള്ളവരെ. പറക്കിലയുടെ കായിക കരുത്തുള്ള വമ്പൻ പുലികളിതാ ഒരു വശം നിറഞ്ഞു കളിക്കാൻ വന്നിട്ടുണ്ട്. ആവേശത്തിന്റെ സുന്ദര നേരങ്ങളിൽ കായിക കരുത്ത് തെളിയിക്കുന്ന വമ്പൻ പറക്കിലയുടെ കൊമ്പന്മാർ ഒരു കര നിറഞ്ഞു കളിക്കാൻ വന്നാൽ പിന്നെ മരകരയിലേക്ക് നടന ചാരുതയിൽ നാട്യശാസ്ത്രങ്ങൾ പോലും വിറപ്പിച്ചുകൊണ്ട്
ഉപ്രങ്കളയുടെ കായികകൾക്കുള്ള വമ്പൻപുരികൾ വരുന്നുണ്ട്. വെൽക്കം ദ ടീം പ്രണവം ഉപ്രങ്കള. വാ വാ വാ. കരനിറഞ്ഞ് കളിച്ച് കായിക കളിക്കളരിയിൽ വട്ടം ചേർത്ത് പിടിച്ച പറങ്കളയുടെ വമ്പന്മാരുടെ പേരുണ്ട് പ്രിയമുള്ളവരെ. PFC എന്നത് നാട് നഗരം എല്ലാം ഇളക്കി മറിക്കുന്ന PFC-ക്കാർ. പ്രൗഢസുന്ദര പോരാട്ടം. ಆವೇಶಭರಿತವಾದ ಹೋರಾಟದಲ್ಲಿ ಕಾಣಬಹುದು ಪ್ರಣವಂ ಉಪರಂಗಳ ವಿರುದ್ಧವಾಗಿ PFC ಪರಂಕಿಲ ಬಿ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಬಂಧುಗಳೇ, ಕಾಣಬಹುದು ಎರಡು ಬಲಾಶಾಲ ತಂಡಗಳ ನಡುವೆಯೂ ಸ್ಪರ್ಧೆಯಾಗಿದೆ. 460 kg ವಿಭಾಗದ 7 ಆಟಗಾರರಿಗೆ ಆಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ. ಕಾಣಬಹುದು ಮಹಿಳಾ ವಿಭಾಗದ ಹಗ್ಗಜಗ್ಗಾಟ ಪಂದ್ಯಾಕೂಟ ಮುಗಿದ ತಕ್ಷಣ ಇದೀವಾಗ ಪುರುಷ ವಿಭಾಗದ 20 ತಂಡಗಳ ಈ ಒಂದು ಹಗ್ಗಜಗ್ಗಾಟ ಪಂದ್ಯಾಕೂಟ ಆರಂಭಗೊಂಡಿದೆ. ಪಂದ್ಯಾಕೂಟದ 2 ಸ್ಪರ್ಧೆಗಳು ಮುಗಿದಿದೆ. ಇನ್ನೇನು 3ನೇ ಸ್ಪರ್ಧೆಯಲ್ಲಿ ಪ್ರಣವಂ ಉಪರಂಗಳ ಬಿ ವಿರುದ್ಧವಾಗಿ PFC ಪರಂಕಿಲ ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ഇത് കഴിഞ്ഞാൽ അടുത്ത മത്സരത്തിന് വേണ്ടി നവോദയ മിത്രം അതുപോലെ തന്നെ ടീം കർണാപദ്യോട് 5ാമത്തെ മത്സരത്തിനായി CFC സിരിയ ആൻഡ് മഹലിംഗേശ്വര കുഞ്ചത്തൂർ A നിങ്ങളും കൂടി തയ്യാറായി നിൽക്കേണ്ടതാണ്. ಗಮನಿಸಿಕೊಳ್ಳಿ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ನವೋದಯ ಮಿತ್ರಂ ಜೊತೆಯಲ್ಲಿ ಟೀಮ್ ಕರ್ಣಾಪದ್ಯೋಡು, ಅದಾದ ಬಳಿಕ CFC ಸಿರಿಯ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜತ್ತೂರು A ತಂಡಗಳು ಸಿದ್ಧತೆ ನಡೆಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳ ಇದು ಕಾಣಬಹುದು ಪ್ರಣವಂ ಉಪರಂಗಳ ವಿರುದ್ಧವಾಗಿ PFC ಪರಂಕಿಲ ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಆರಂಭಗೊಂಡಿರುತ್ತದೆ. ಇದು ನೋಡಿ ಪಂದ್ಯಾಕೂಟದ 3ನೇ ಸ್ಪರ್ಧೆಯಲ್ಲಿ ಪ್ರಣವಂ ಉಪರಂಗಳ ಬಿ ವಿರುದ್ಧವಾಗಿ PFC ಪರಂಕಿಲ ಬಿ ತಂಡಗಳ ನಡುವೆ ಸ್ಪರ್ಧೆ. പ്രിയമുള്ളവർ, ഏറ്റവും മികച്ച ഒരു മത്സരമാണ് ഈ നടക്കാൻ പോകുന്നുള്ള കാര്യം തീർച്ചയാണ്. രണ്ടും പ്രൊഫഷണൽ ടീമുകൾ. കഴിഞ്ഞ മത്സരത്തിൽ വടംവലി നടക്കുന്നതിൽ വടം എങ്ങനെ വലിക്കണമെന്ന മുൻകൂട്ടി അറിയുന്നില്ലെങ്കിൽ പോലും ഒരു മത്സരം സംഘടിപ്പിച്ച സമയത്ത് കമ്പയെടുത്ത് വലിച്ച 2 മത്സരമാണ് നിങ്ങൾ കണ്ടത്. ഇവിടങ്ങളിലെ കഥാഗതികൾ മാറും ഇനി മുതൽ അങ്ങോട്ട്. ಆಹಾ, ಈ ಬಾರಿ ಪ್ರಥಮ ಅವಕಾಶವನ್ನು ಗೆದ್ದುಕೊಂಡಿದೆ PFC ಪರಂಕಿಲ ಬಿ ತಂಡ. ಇನ್ನು ಅವಕಾಶಗಳಿದೆ. ಮುಂದಿನ ಸ್ಪರ್ಧೆಯಲ್ಲಿ ನವೋದಯ ಮಿತ್ರಂ ಜೊತೆಯಲ್ಲಿ ಟೀಮ್ ಕರ್ಣಾಪದ್ಯೋಡು ಸಿದ್ಧತೆ ನಡೆಸುವಂತೆ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳ 20 ತಂಡಗಳಿಗೆ ಇಲ್ಲಿ ಕಾಣಬಹುದು ಸರಿಸುಮಾರು 23-25 ಸ್ಪರ್ಧೆಗಳು ಕಂಡು ಬರ್ತಾ ಇದೆ. ಪ್ರೇಕ್ಷಕ ವರ್ಗದವರು ಸೇರಿಕೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ನಾವು ಅವಾಗ ನೋಡಿದ ಪ್ರೇಕ್ಷಕ ವರ್ಗದವರಲ್ಲ, ಪ್ರೇಕ್ಷಕರ ವರ್ಗದವರು ಸೇರಿಕೊಳ್ತಾ ಇದ್ದ ಒಂದು ಗ್ಯಾಲರಿಯಲ್ಲಿ ತುಂಬಾನೇ ಪ್ರೇಕ್ಷಕ ವರ್ಗದವರಿದ್ದಾರೆ. ಒಂದು ಕಡೆಯಲ್ಲಿ ಮಹಿಳಾ ಗುಂಪುಗಳಿದೆ, ಜೊತೆಯಲ್ಲಿ ಅವರ ಹಿಂಭಾಗದಲ್ಲಿ ನಮ್ಮ ಪುರುಷ ವಿಭಾಗದವರಿದ್ದಾರೆ. ಕಾರಣ ಕೇಳಿದ್ರೆ ಅದಕ್ಕೆ ಒಂದೇ ಉತ್ತರ, ನಮ್ಮ ಅಜಿತ್ ನಾರಾಯಣ ಸರ್ ಅವರ. ಖಂಡಿತವಾಗಿಯೂ ಅವರ ಬರುವಿಕೆಗಾಗಿ ಕಾದುಕೊಂಡು ಸರಿಸುಮಾರು 9:30ರಿಂದ ಸರಿಸುಮಾರು 11 ಗಂಟೆವರೆಗೆ ಕಾದುಕೊಳ್ಳುವಂತಹ ನಮ್ಮ ಪ್ರೇಕ್ಷಕ ವರ್ಗದವರು ಇನ್ನೇನು ನಮ್ಮ ಅಜಿತ್ ನಾರಾಯಣ ಸರ್ ಅವರು ಬಂದಾಗಿದ್ದಾರೆ ನೋಡಿ. ಇನ್ನು ಪಂದ್ಯಾಕೂಟ ಮತ್ತೆ ರೋಚಕವಾಗಲಿದೆ. ಪಂದ್ಯಾಕೂಟ ಮತ್ತೆ ಬಿಗಿಯಾಗಲಿದೆ. ಮತ್ತೆ ದ್ವಿತೀಯ ಸುತ್ತಿಗಾಗಿ ಕಾಣಬಹುದು ಇಲ್ಲಿ ಪ್ರಣವಂ ಉಪರಂಗಲ ಬಿ ವಿರುದ್ಧವಾಗಿ PFC ಪರಂಕಿಲ ಬಿ ತಂಡ. That is the next match number 4, ನವೋದಯ ಮಿತ್ರಂ and ಟೀಮ್ ಕರ್ಣಾಪದ್ಯೋಡು. ಈ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧತೆ ನಡೆಸುವಂತೆ ಕೇಳಿಕೊಳ್ತಾ ಇದ್ದಾವೆ.
ಪಂದ್ಯಕೂಟದ ತೀರ್ಪುಗಾರಿಕೆಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಜೊತೆಯಲ್ಲಿ ಸಂತೋಷ ಉದುಮ, ಜೊತೆಯಲ್ಲಿ ವಿಗೇಶ ಉದುಮ ಇವರು ಕೂಡ ಸೇರಿಕೊಂಡಿದ್ದಾರೆ. ಇವಾಗ ಮತ್ತೆ ಸಿದ್ಧತೆಯಲ್ಲಿ विसिल का आवाज सुनाई दे, लड़ाई शुरू हो गई है. ये दोनों दुनिया का सबसे बड़ा टीम है. ಆಹಾ, ಈ ಬಾರಿ ಬಿಟ್ಟುಕೊಡ್ತಾ ಇಲ್ಲ. ಈ ಬಾರಿ ಮೆಲ್ಲ ಪರಂಕಿಲದಿಂದ ಮೆಲ್ಲ ಸಾಗುತ್ತಾ ಇದೆ. ಆದರೆ ಇಲ್ಲಿ ಎದುರಾಳಿಗಳು ಬಿಟ್ಟುಕೊಡ್ತಾ ಇಲ್ಲ, ಬಲಶಾಲಿಯಾಗುತ್ತಾ ಇದೆ. ಈ ಬಾರಿ ಪರಂಕಿಲ ಮೆಲ್ಲನೆ ಹೋಗುತ್ತಾ ಇದೆ, ಬಿಟ್ಟು ಕೊಡುತ್ತಾ ಇದೆ. ಆದರೆ ಇಲ್ಲಿ ಪ್ರಣವಂ ಉಪರಂಗಳ, ಈ ಬಾರಿ ಪ್ರಣವಂ ಉಪರಂಗಳ ಮತ್ತೆ ಗೆದ್ದುಕೊಂಡಿದೆ. ದ ನೆಕ್ಸ್ಟ್ ಮ್ಯಾಚ್ ನಂಬರ್ 4, ನವೋದಯ ಮಿತ್ರಂ ಅಂಡ್ ಟೀಮ್ ಕರ್ನಾ ಬದ್ಯೋರ್. വരാൻ ടീമുകൾ വരാം. വരാൻ നവോദയ മുട്ടബാൻഡ ടീം കർണാബന്ദിയോട്. ആണികേറ മുട്ടപ്പന്റെ കായിക കരുത്തുമായിട്ട് ബൊമ്മന്മാർ വരുന്നുണ്ട്. പ്രിയമുള്ളവരെ, കായികാവേശത്തിന്റെ പ്രൗഢസുന്ദര നേരത്ത് ഒരു യുദ്ധസന്നാഹത്തിന്റെ ഭീതികൾ ധ്വനിപ്പിച്ച ആരംഭത്തിൽ ആർഭാടത്തിന്റെ പ്രൗഢ നേരങ്ങൾക്കിടയിലേക്ക് കായിക കരുത്തിന്റെ രണപേരുകളുടെ വിസ്മയങ്ങൾ ചാലിച്ചുകൊണ്ട് രാജ വീര നായക രൗദ്രവീപങ്ങൾ. Let's welcome the team നവോദയ മുട്ടം. വടകരയിലെ ടീം വരാം. ബന്ദിയോടിന്റെ കായിക കരുത്തുമായിട്ട് കർണയുടെ കൊമ്പൻ പുലികൾ വരുന്നുണ്ട്. പ്രിയമുള്ളവരെ, നാടിറങ്ങി നഗരമധ്യത്തിൽ ആടിപ്പിമർക്കുന്ന കാട്ടുപുലികളുടെ അടകമായിട്ട് ടീം അവിടെ. എന്താ രസമാണ് ഇവർ വായിക്കുന്നത് കേൾക്കാൻ. ഏറ്റവും മനോഹരമായിട്ട് 4, 5, 6 സംഘങ്ങൾ മനോഹരമായിട്ടുള്ള ബാൻഡമേളത്തിന്റെ പകിട്ടുമായിട്ട് ഒരു കായിക അരങ്ങിങ്ങനെ ഉത്സവ ലഹരികൾ സമ്മാനിക്കുന്നുണ്ടെങ്കിൽ ചിറിയയുടെ മണ്ണിനേറെ പ്രൗഢിയുണ്ടെന്നുള്ളതാണ് പ്രിയമുള്ളവരെ. കളിക്കൊമ്പന്മാർ, കാട്ടുകൊമ്പന്മാരുടെ അടകമായിട്ട് കഥനാൾവെടികൾ വെച്ചുപൊച്ചിട്ട് ആവേശത്തിന്റെ പിരിയിളക്കങ്ങൾ സമ്മാനിക്കാൻ കരുത്തുള്ള മറകൊമ്പന്മാർ കൂടി വന്നിട്ടുണ്ട്. പ്രിയമുള്ളവരെ, ബന്ദിയോടിന്റെ കർണ 2 ടീമുകൾ ഓൺ ടൈം. ಅನುಭವಿ ಆಟಗಾರನ ಕೊಂಡ ತಂಡವಾಗಿದೆ. ಬಹಳಷ್ಟು ವಿವಿಧ ತಂಡಗಳಲ್ಲಿ ಆಡುವಂತಹ ಆಟಗಾರರು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನಮ್ಮ ನವೋದಯ ಮಿತ್ರವೃಂದ ಆಟಗಾರರನ್ನು ಕಾಣ್ತಾ ಇದ್ದಾವೆ ಬಂಧುಗಳೇ. ಈ ಬಾರಿ ಮತ್ತೆ ಸಿದ್ಧತೆಯಲ್ಲಿ 2 ತಂಡದ ಆಟಗಾರರನ್ನು ಕಾಣ್ತಾ ಇದ್ದಾವೆ. ശ്രദ്ധിക്കുക, CFC സിറിയ മഹാലിംഗേശ്വര A ടീം 2 ടീമുകൾ തയ്യാറായി നിൽക്കണമെന്ന് അറിയിക്കാം. CFC സിറിയ ആൻഡ് മഹാലിംഗേശ്വര A ടീം ഫോർ ദ നെക്സ്റ്റ് മാച്ച്. ಆಕಾಶದ ಕೆಳಗೆ ಭೂಮಿಯ ನಕ್ಷತ್ರಗಳು ಸಂಗಮಿಸುವಂತ ಹೋರಾಟವಾಗಿದೆ ಬಂಧುಗಳೇ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲೇ ನವೋದಯ ಮಿತ್ರ ಮೊಟ್ಟವಾಗಿದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಪ್ರೇಕ್ಷಕ ವರ್ಗದ ಕಡೆಯಿಂದ ಚಪ್ಪಾಳೆಗಳು ಬರಬೇಕಿದೆ. ಇದು ನಮ್ಮೂರಿನ ತಂಡವಾಗಿದೆ, ನಮ್ಮ ತಂಡವಾಗಿದೆ ಈ ಬಾರಿ ಅಂಕಣದಲ್ಲೇ. ಮ್ಯೂಸಿಕ್ ಪ್ಲೀಸ್, ಲೈಟ್ ಮ್ಯೂಸಿಕ್.
വലിച്ചു പിടിക്കുന്ന രണ്ട് ടീമുകൾ ഇനിയുമേറെ പിടിവിടാതെ പിടിച്ചു പിടിച്ച കളിയടക് കാട്ടുന്ന കാട്ടുകൊമ്പന്മാരുടെ കളിയടക് കാണാൻ കൂടി ആളുകൾക്ക് മുന്നിൽ വട്ടമൊന്ന് ചോർത്ത് പിടിച്ച് വലിച്ചെടുക്കുന്നവന്മാർ. വലിയട്ടെ ആവേശത്താൽ വലിയട്ടെ, ഒന്ന് കൈയടിച്ച് കൂടുന്ന കരുത്തന്മാരുടെ പോരാട്ടത്തിൽ കയ്യടിയുടെ അടകം വന്നാൽ പിന്നെ പോർമുഖത്ത് പൊരുതുന്ന പോർക്കാളക്കുട്ടങ്ങളുടെ അടക. ആഹാ, പറക്കിലക്കുട്ടന്മാർ പണ്ടേ അടകുള്ളവന്മാരാണ്. എന്താ കാര്യം, എന്താ സംഭവം സംഭവ ബഹുലമാകുന്ന ആദ്യ സെറ്റ്. ആടിയാടി മുളയാം അടകടക് കാട്ടാം കളികളി. അടുത്ത മത്സരത്തിനായുള്ള ടീമുകൾ സിഎംസി ഷിറിയ, മഹാലിംഗേശ്വര എ. ശിവശക്തി സിഎംസി ഷിറിയ, മഹാലിംഗേശ്വര എ, ശിവശക്തി ഷിറിയ, PFC പറക്കില. ആറാമത് മത്സരം. Yes, next one CFC Syria and Mahalingeshwara A, and match number 6 Shivashakti Syria and PFC Parankila A. Match number 7 Pranam Ubarangala B and Team Karnabadyol. Match number 8 Navodaya Mitra A and DK Boys Sudhambal. ശ്രദ്ധിക്കുക, ടീമുകൾ കൃത്യതയുടെ കൃത്യസമയത്ത് എത്തണമെന്ന് അറിയിക്കുകയാണ്. നിരവധി മത്സരങ്ങളുണ്ട്. ദയവായി ബന്ധപ്പെട്ട ടീം മാനേജേഴ്സ് പ്രത്യേകം ശ്രദ്ധിക്കുക. ആവേശമാകുന്ന പോരാട്ടമാണ് പ്രിയമുള്ളവരെ, നിരമാകുന്ന പോരാട്ടമാണ്. എന്തും സംഭവിക്കാം. The classical high voltage match, a classical match, the classical match. ജീവന്മന പോരാട്ടമാണ്. ആരാരും തകർക്കാനാവാത്ത ആത്മവിശ്വാസത്തിന്റെ പിൻബലത്തിൽ പോരാട്ടത്തിന്റെ പടച്ചട്ടത്തിന്റെ പടയോട്ടത്തിന്റെ പടപുറപ്പാട് നടത്തി ഉടമ്പലിയുടെ ആയുധപുരത്തിൽ രാഖിമിനുക്കിയെടുത്ത വജ്രായുധങ്ങളാണ് പ്രിയമുള്ളവരെ കൈലി മൈതാനയിൽ. ಒಂದು ಕಡೆಯಲ್ಲಿ ಕಂಡು ಬರುತ್ತಾ ಇದೆ. ನವೋದಯ ವಿಕ್ರಮದ ಮತ್ತೊಂದು ಕಡೆಯಲ್ಲಿ ಟೀಮ್ ಕರ್ನಾಟಕದೋಡು ಕಂಡು ಬರ್ತಾ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. CFC ಸಿರಿಯ ವಿರುದ್ಧವಾಗಿ ಮಹಾಲಿಂಗೇಶ್ವರ. Tesalo. No. Tesalo. Hello. Tesalo. Base of base. Music please. രണ്ട് ടീമുകൾ പ്രിയമുള്ളവരാ. നവോദയ വേഴ്സസ് ടീം കർണാബന്ദിയോട്. മുട്ടത്തിന്റെ കൂട്ടറിൽ നിന്നും കളം നിറഞ്ഞ് കളിച്ചവന്മാരെടുത്തിട്ടുണ്ട്. വരാം അടുത്ത പോരാട്ടത്തിനായിട്ടുള്ള ടീമുകൾ. ടൂർണമെന്റിൽ 5ാമത് മത്സരത്തിൽ CFC ഷിറിയ വേഴ്സസ് മഹാലിംഗേശ്വര എ ടീം. വരാം കാട് നഗര മധ്യത്തിൽ ഇളകി മറിഞ്ഞ് ചൊരിഞ്ഞ് നിവർന്ന് നിന്ന കളി. മ്യൂസിക് വോളിയം അപ്പ്. ടീം അവിടെ വരാം. മ്യൂസിക് വോളിയം മാക്സിമം പ്ലീസ് ബ്രോ. ധനു കം ഓൺ more. വരാം ടീമുകൾ വരാം. ടീം അവിടെ കളി. കാണ പോരാട്ടത്തിന്റെ ആവേശത്തിന്റെ പെരുമഴകൾ വെട്ടി ഇളകി മറിഞ്ഞ് അമർന്ന പോരാട്ടങ്ങൾ വരനിരയായിട്ട് അവന്മാർ വരുന്നുണ്ട്. പ്രിയമുള്ളവരെ, CFC ഷിറിയ. കരുത്തന്മാർ മറുകരയിലേക്ക് മഹാലിംഗേശ്വര എ ടീം. മഞ്ചേശ്വരത്തിന്റെ കായിക കളിക്കളങ്ങളിൽ അങ്ങ് മഹാലിംഗേശ്വരയുടെ പോരാട്ട ഭൂമികയിൽ നിന്നും ആവേശത്തിന്റെ വിസ്മയങ്ങളിൽ ഇളകി മറിയാൻ വേണ്ടിയിട്ട് വരുന്നുണ്ട് പ്രിയമുള്ളവരെ. കരുത്ത കാട്ടാളന്മാരുടെ കളിയടക മഹാലിംഗേശ്വരയുടെ പോരാട്ട ഭൂമികയിൽ നിവർന്നു നിൽക്കുന്ന കായിക കരുത്തന്മാർ. Let us welcome the team
കാട്ടാൻ ബാബാ ബാബാ, കളികളി കാട്ടാൻ ബാബാ ബാബാ, അടകൊന്ന് കാട്ടാൻ ബാബാ, ആവേശം പോരാട്ടത്തിൽ ആവേശത്താൽ നിറഞ്ഞു കളിക്കാൻ ബാബാ. വിശ്വസിക്കുമ്പോൾ മാക്സിമം ആവേശ സുന്ദരമാകുന്ന നേരങ്ങൾ കളി അടക്കം. കരുത്താർജിച്ച പോരാട്ടത്തിൽ ആവേശത്താൽ സുന്ദര നടനത്തിൽ തീർത്ത കായിക കരുത്തന്മാരുടെ മേളപ്പകിട്ടിത കാണുകയാണ് കൂട്ടരെ. റെഡി 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 റെഡി. ഒരാൾ മാത്രം കോച്ച് കൊടുക്കാൻ പാടുള്ളൂ. ദയവ് ചെയ്ത് ശ്രദ്ധിക്കേണ്ട കാര്യമാണ്. ഒപ്പരിക്ക് മാത്രം കോച്ച് കൊടുത്തേക്ക് അവകാശം തരുವುದು ಸ್ವಲ್ಪ ಗಮನಿಸಿಕೊಳ್ಳಿ. ಹಲೋ 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 ആരംഭಗೊಂಡಿದೆ. അതെ, ആഹാ, എന്തൊരു പോരാട്ടമാണ് പ്രിയമുള്ളവര്. അതെ, പിടിച്ചു മറക്കുകയാണ് അങ്ങനെ. ഹലോ ഹലോ ಆವೇಶಭರಿತವಾದ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯ ಆಯೋಜನೆ ಮಾಡುವಂತಹ ಈ ಒಂದು ಹಕ್ಕು ಜಗ್ಗಾಟಾಂಗಣ. ಬದ್ಧಗಳು ಗಮನಿಸಿಕೊಳ್ಳಿ. ശബരിനാറ് കൊണ്ട് പിടിച്ചെടുത്ത് വടത്തിന്റെ ഒരു വശത്ത് പിടിമൊരുക്കുമ്പോൾ പുൽക്കൊടിയുടെ ചലനങ്ങളും പോലും നമ്മൾ തിരിച്ചറിയുന്നു. ലക്ഷ്യം ഒന്ന് മാത്രം, വിജയിച്ചു കയറുക, അല്ലേ? ഹലോ ഹലോ ഇല്ല ഇരു ടീമാംഗങ്ങളും തയ്യാറെടുപ്പിലാണ്. ആദ്യ സെറ്റ് വിജയിച്ചുകൊണ്ട് ഇവിടെ കാണാം. രണ്ട് വമ്പം ശക്തികൾ തമ്മിലുള്ള പോരാട്ടമാണ് പ്രിയമുള്ളവരെ. ആഹാ, കമ്പയുടെ താളമേളകളഞ്ഞ കളിക്കാർ തന്നെയാണ് പ്രിയമുള്ളവരെ. 1000 ചരിത്ര പോരാട്ടങ്ങളിൽ കരുത്തേകിയ പോരാളികൾ തന്നെയാണ്. ആഹാ, ആർക്കാണ് ജയം, ആർക്കാണ് പരാജയം? വിട്ടുകൊടുക്കാത്ത പോരാളികൾ തന്നെയാണ് കളി മൈതാനയിൽ ഇത്തവണ. ആവേശമാകുന്നുണ്ട്, നിറമാകുന്നുണ്ട്, രസമാകുന്നുണ്ട്. ಮೆಲ್ಲ ಮೆಲ್ಲ ಹೋಗುತ್ತಾ ಇದೆ, ಹಿಂದಕ್ಕೆ ಸಾಗಿ ಬರುತ್ತಾ ಇದೆ.
ಹಿಂದಕ್ಕೆ ಸಾಗಿ ಬರ್ತಾ ಇದೆ ಈ ಬಾರಿ. ಬಹಳಷ್ಟು ಅಭಿಮಾನಿಗಳಿರುವಂತಹ ಒಂದು ತಂಡವಾಗಿದೆ. ಇಲ್ಲಿ ಕಾಣಬಹುದು ಮಹಲಿಂಗೇಶ್ವರ ಎ ತಂಡ ಮುಂದೆ ಸ್ಪರ್ಧೆ. ಮ್ಯಾಚ್ ನಂಬರ್ 6 ಶಿವಶಕ್ತಿ ಶಿರಿಯ and PFC ಪರಕಿಲ ಎ. ಶಿವಶಕ್ತಿ ಶಿರಿಯ and PFC ಪರಕಿಲ ತಂಡ ಎ ಅಂಕಣವನ್ನು ಪ್ರವೇಶ ಮಾಡುವಂತೆ. ಆಹಾ ಬರುವಂತೆ PFC ಪರಕಿಲ ಎ ಶಿವಶಕ್ತಿ ಶಿರಿಯ. PFC ಪರಂಗಿಲ ಎ ಶಿವಶಕ್ತಿ ಸಿರಿಯ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ನೋಡಿ ಇಲ್ಲಿ ಗಮನಿಸಬೇಕು, ನಮ್ಮ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ. ನಮ್ಮ ಈ ಒಂದು ಪಂದ್ಯಾಕೂಟದ ಭಾಗವಾಗಿ ನಾವು ಈ ಒಂದು ಲಕ್ಕಿ ಕೂಪನ್ ಅನ್ನು ಏರ್ಪಡಿಸಿದ್ದೇವೆ ಕಾಣಬಹುದು. ಅದರ ಕೂಪನ್ ಬೆಲೆ ಕೇವಲ 50 ರೂಪಾಯಿ. ಅಲ್ಲಿ ಕಾಣಬಹುದು 3 ಬಹುಮಾನಗಳಿದೆ. 5,000, 5,026, 3,026, 1,026 ಇದೆ. ದಯವಿಟ್ಟು ನಮ್ಮ ಸಂಘಾಟಕ ಸಮಿತಿಯವರ ನಿಮ್ಮ ಬಳಿ ಬಂದಾಗ ಒಂದೊಂದು ಕೂಪನ್ ಪಡೆದುಕೊಂಡು ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಪ್ರಿಯಮಳವರೇ, ಟೂರ್ನಮೆಂಟ್ ಭಾಗമായി ಇವರು ಲಕ್ಕಿ ಇಡಿ ಕೂಪನ್ സംഘടിപ്പിച്ചിട്ടുണ്ട്. അതിന്റെ വില കേവലം 50 രൂപ മാത്രം. വിജയികൾക്ക് 5,026, 3,026, 1,026 എന്ന സമ്മാനങ്ങൾ നൽകുമ്പോൾ ഇവിടെ ഇതാ കേവലം 50 രൂപ മാത്രം. നിങ്ങളുടെ സംഘാടക സമിതി അരികുകൾ നിങ്ങളുടെ അരികിലേക്ക് വരുമ്പോൾ തീർച്ചയായും ഓരോ ടിക്കറ്റുകൾ വാങ്ങി ഞങ്ങൾ പരിപാടിയെ വിജയിപ്പിക്കണമെന്ന് അറിയിച്ചു കൊള്ളുകയാണ്. ഒപ്പം ഇവിടെ ഇതാ ടീമുകൾ വരികയാണ്. ശിവശക്തി ശിരിയ PFC പരങ്കില ടീമുകൾ അങ്ങനെ വരികയാണ്. ಎತ್ತುകയാണ്. ಬರ್ತಾ ಇದ್ದಾರೆ ನಮ್ಮ ತಂಡದ ಆಟಗಾರರು. ಒಂದು ಕಡೆಯಲ್ಲಿ PFC ಎದುರಾಳಿ ತಂಡ ಬನ್ನಿ. ಶಿವಶಕ್ತಿ ಶಿರಿಯ ಇದು ನಮ್ಮ ಸಂಘಾಟಕರ ತಂಡವಾಗಿದೆ. ಒಂದು ಕಡೆಯಲ್ಲಿ ನಮ್ಮ ಸಂಘಾಟಕರ ತಂಡವೇ ಆಗಿದೆ. ಗಮನಿಸಿಕೊಳ್ಳಿ, ಲೈಟ್ ಆನ್. ಒಂದು ಕಡೆಯಲ್ಲಿ ನಮ್ಮ ಸಂಘಾಟಕರನ್ನೇ ಕಾಣ್ತಾ ಇದ್ದಾವೆ ಶಿವಶಕ್ತಿ ಶಿರಿಯದ ಪರವಾಗಿ. ಮತ್ತೊಂದು ಕಡೆಯಲ್ಲಿ ಕಾಣಬಹುದು PFC ಪರಕ್ಕಿಲ್ಲ ತಂಡದಲ್ಲಿ. ಎಸ್, ಆವಾಗ ಆಡಿದ ತಂಡ ಇಲ್ಲಿ ಇದರಲ್ಲಿ ಬರೆಯಲಿಲ್ಲ, ಸ್ವಲ್ಪ ಬರೆದುಕೊಳ್ಳಿ. ಎಸ್, ದಟ್ ಇಸ್ ಬಿ ಟೀಮ್. ಓಕೆ, ರೆಡಿ. ಪ್ರಣವಂ ಉಪರಂಗಲ ಬಿ ಆ್ಯಂಡ್ ಟೀಮ್ ಕರ್ಣ ಬದ್ಯೋಡ. ಆಹಾ, ಆಕಾಶ ನೀಲಿ ಸಮವಸ್ತ್ರದೊಂದಿಗೆ ಅಂಕಣಕ್ಕೆ ಬಂದಿರುವಂತಹ ನಮ್ಮ ಸಿರಿಯಾದ ಯುವ ಆಟಗಾರರನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಆಡಿಕೊಂಡು ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ಆಟಗಾರರನ್ನು ನೋಡ್ತಾ ಇದ್ದಾವೆ. ಇಲ್ಲಿ ಕಾಣಬಹುದು PFC ಪರಕ್ಕಿಲ್ಲ ಈ ತಂಡಗಳ ಪರವಾಗಿ.
ದಯವಿಟ್ಟು ಗಮನಿಸಬೇಕೆ, ಒಂದು ತಂಡಕ್ಕೆ 1, 2, 3 ಸ್ಪರ್ಧೆಗಳಿದೆ, ಗಮನಿಸಬೇಕು. ಸೋತ ಅಂತಹ ತಂಡದ ಆಟಗಾರರ ಗಮನಕ್ಕೆ, ತಂಡದ ಆಟಗಾರರಿಗೆ ಬಹಳಷ್ಟು ಸ್ಪರ್ಧೆಗಳಿದೆ. ಆರಂಭಗೊಂಡಿರ್ತದೆ ಈ ಬಾರಿ. ಒಂದು ಕಡೆಯಲ್ಲಿ ಕಾಣಬಹುದು ಪರಂಕಿಲ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಸಿರಿಯ ತಂಡಗಳ ನಡುವೆ ಸ್ಪರ್ಧೆ. ಆಹಾ, ರೋಚಕವಾಗುತ್ತಾ ಇದೆ. ಇದು ನಮ್ಮ ಸಿರಿಯ ತಂಡವಾಗಿದೆ, ತಂಡದ ಆಟಗಾರವಾಗಿದೆ. ಚಪ್ಪಾಳೆಗಳು ಬರುವಂತೆ ನಮ್ಮ ಸಿರಿಯ ತಂಡಕ್ಕೆ. ಆಹಾ, ಎದುರಾಳಿಗಳು ಎಷ್ಟು ಬಲಶಾಲಿಗಳಾಗಿರಬಹುದು, ಆದರೆ ನಾವು ಗೆಲ್ಲಲು ಬಂದಿರುವವರು, ಗೆಲ್ಲುವುದಕ್ಕೆ ಬಂದಿರುವವರು, ನಮ್ಮ ಕೈಗಳಿಗೆ ಸತ್ಯ ಬರಬೇಕಿದೆ. ಒಂದೇ ಒಂದು ಧೈರ್ಯ, ಒಂದೇ ಒಂದು ಗೆಲುವು. ಆಹಾ, ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ PFC ಪರಂಕಿಲ ತಂಡ. ಮೆಲ್ಲ ಮೆಲ್ಲನೆ ಹೋಗುತ್ತಾ ಇದೆ, ಹಿಂದಕ್ಕೆ ಸಾಗಿ ಹೋಗುತ್ತಾ ಇದೆ. ആദ്യ സെറ്റ് വിജയിച്ചുകൊണ്ട് ഇവിടെ PFC പരങ്കില നിൽക്കുമ്പോൾ ഇനിയുള്ള 2 സെറ്റുകൾ അത് കഴിഞ്ഞാൽ അടുത്ത മത്സരത്തിന് വേണ്ടി തയ്യാറായതിന്റെ ഘട്ടത്താണ്. മാച്ച് നമ്പർ 7 പ്രണമം ഉപരംഗല ബി ആൻഡ് ടീം കർണ ബന്ദിയോട്. ಪ್ರಣವ ಉಬರಂಗಲ ಬಿ ತಂಡ ಟೀಮ್ ಕರ್ಣ ಬಂದಿಯೋಡು ಗಮನಿಸಿಕೊಳ್ಳಿ. ಪ್ರಣವ ಉಬರಂಗಲ ತಂಡ ಆವಾಗ ಆಡಿದ ತಂಡವೇ ಆಗಿರುತ್ತದೆ, ಗಮನಿಸಿಕೊಳ್ಳಿ. ಬಿ ತಂಡಗಳು ಆವಾಗ ನೀವು ಆಡಿದ ತಂಡಕ್ಕೆ ಇದೊಂದು ಮತ್ತೊಂದು ಅವಕಾಶವಿದೆ. ಸಿರಿಯಾ ಶಿವಶಕ್ತಿ ಸಿರಿಯ ತಂಡದ ಆಟಗಾರ ಈ ಬಾರಿ ಸಿದ್ಧತೆಯಲ್ಲಿದೆ ಕಾಣಬಹುದು. ಈ ಒಂದು ಕಾರ್ಯಕ್ರಮದ ಆಯೋಜನೆ ಅಂತ ಹೇಳುವಾಗ ಸರಿಸುಮಾರು 2 ತಿಂಗಳು 3 ತಿಂಗಳ ಮುಂಚಿತವಾಗಿ ರಾಜೇಶ್ ಶೆಟ್ಟಿ ಅವರು ನನಗೆ ತಿಳಿಸಿದ ಪ್ರಕಾರ 3 ತಿಂಗಳ ಮೊದಲು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯ ಆಯೋಜನೆ ಮಾಡುವಂತಹದ್ದು 25ನೇ ಸಂಭ್ರಮದಲ್ಲಿದೆ ಅಂತ ಅವರು ನನಗೆ ತಿಳಿಸಿರುವಾಗ ಖಂಡಿತವಾಗಿಯೂ ಆ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಬೇಕಿದ್ದರೆ ನಮ್ಮ ಈ ಒಂದು ಊರಿನವರ ಸಹಕಾರ ಖಂಡಿತವಾಗಿಯೂ ಬೇಕಿದೆ. ಇವಾಗ ಮತ್ತೆ ആഹാ, വിസിലടിച്ചു കഴിഞ്ഞു പ്രിയമുള്ളവരെ. ആദ്യ സെറ്റിൽ വിജയിച്ചുകൊണ്ടിരിക്കുകയാണ് PFC പറങ്കിലെങ്കിൽ ഇത്തവണ ഇതാ വെട്ടിക്കൊണ്ട് കാത തല്ലിക്കുകയാണ് സിരിയ. ശിവകൃഷ്ണ ശിവശക്തി സിരിയ ഇത്തവണ വിട്ടുകൊടുക്കുന്നില്ല. വിട്ടുകൊടുക്കാതെ പോരാളികൾ ഇത്തവണ ഇതാ ആർക്കാണെന്ന ചോദ്യത്തിനുള്ള ഉത്തരം തേടിയതാ. ആരാണ് പിറകിലേക്ക് എന്ന് ചോദിച്ചപ്പോൾ അതിന് ഉത്തരം നൽകിയതാ ഇവരാണോ അല്ല ഇവരാണോ? ആരാണ് പിറകിലേക്ക്? ഇവരാണോ അല്ല ഇവരാണോ എന്ന ചോദ്യത്തിനുള്ള ഉത്തരം തേടിയതാ കളിക്കാരങ്ങനെതാ മിന്നി പോകുമ്പോൾ ഇവിടെ ഇതാ ಈ ಬಾರಿಯ PFC ಪರಂಗಿಲ್ಲ ಈ ತಂಡಕ್ಕೆ ಅವಕಾಶವಿದೆ. ಪ್ರಣವಂ ಉಪರಂಗಲ ಬಿ ಆ್ಯಂಡ್ ಟೀಮ್ ಕರ್ಣ ಬಂದಿಯೋಡು. ತಂಡ ಬರುವಂತ ಟೀಮ್ಗಳು വരേണ്ടതാണ്. പ്രണവം ഉപരംഗള ബി ആൻഡ് ടീം കർണ പന്തിയോടുമേ ദയവ് ചെയ്ത് പ്രണവം ഉപരംഗള ബി ആൻഡ് ടീം കർണ പന്തിയോട് ದಯವಿಟ್ಟು ಬನ್ನಿ. ಆವೇಶವಾಗುತ್ತಾ ಇದೆ ಬಂಧುಗಳೇ, ರೋಚಕವಾಗುತ್ತಾ ಇದೆ. ಪ್ರಣವ ಉಪರಗಳ ತಂಡ ಆಟಗಾರರ ಆಗಮನವಾಗುತ್ತಾ ಇದೆ. ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ ಎದುರಾಳಿ ತಂಡ ಬರುವಂತೆ. ಬರ್ತಾ ಇದೆ ಮತ್ತೊಂದು ತಂಡ ಟೀಮ್ ಕರ್ಣ ಬಂದಿಯೋಡು. Maruti MPC
ഒരു ഭാഗത്ത് നിൽക്കുകയാണ് പ്രണവും ഉപരംഗല മറുഭാഗത്ത് നിൽക്കുന്ന ടീം കർണാപന്തിയോട് തമ്മിലുള്ള പോരാട്ടമാണ് പ്രിയമുള്ളവരെ. മത്സര നമ്പർ 7 നിൽക്കുന്നത്. ഇത് കഴിഞ്ഞാൽ അടുത്ത മത്സരത്തിന് വേണ്ടി തയ്യാറായി നിൽക്കേണ്ടതാണ്. നവോദയ മുട്ടമ്പി എ ആൻഡ് ഡിക്കി ബോയ്സ് സുതമ്പള. ನವೋದಯ ಮುಟ್ಟಂ ಎ ಆವಾಗ ಆಡಿದ ತಂಡವೇ ಬರಬೇಕಿದೆ. ಆವಾಗ ನವೋದಯ ಮುಟ್ಟಂ ಎ ತಂಡ ಆಡಿದೆ, ಗಮನಿಸಿಕೊಳ್ಳಿ. മികച്ച മത്സരം ഇവിടെ മുതൽ ആരംഭമാണ്. പ്രണവം ഉപരകല ബി ടീം ആൻഡ് ടീം കർണാപന്തിയുടെ ബി ടീം. ശ്രദ്ധിക്കുക, ഈ മത്സര ശേഷം അടുത്ത മത്സരത്തിനായിട്ട് നവോദയ മുട്ടം എ ടീം ആൻഡ് പി കെ ബോയ്സ് സുപ്രകല പി കെ ബോയ്സ് സുചമ്പള ടീമുകൾ തയ്യാറാവണമെന്ന് അറിയിപ്പ. രണ്ട് ടീമുകൾ കരുത്തന്മാർ പ്രണവം ഒബ്രംഗള ബി ടീം ആൻഡ് ടീം കർണാപതിയോട്. കരുത്താർജിച്ച് പിടിമുറുക്കുന്ന രണ്ട് ടീമുകൾ, കരുത്തിന്റെ പ്രതീകങ്ങൾ നിറഞ്ഞു കളിക്കുന്ന രണ്ട് കൊമ്പന്മാർ. വിടാതെ പിടിച്ചെടുത്താൽ വിജയത്തിന്റെ പേരുകൾ മുടക്കാമെന്ന് കായിക കരുത്ത് തെളിയിച്ച കൊമ്പന്മാർ. കളി അടകിൽ നിറഞ്ഞു കളിക്കുന്ന പ്രണവം ഉപ്രങ്കളയുടെ കാട്ടുകൊമ്പന്മാർ. വലിച്ചെടുത്ത് മത്സരം. ശ്രദ്ധിക്കുക, ടീമുകൾ തയ്യാറാവാം. നവോദയ മുട്ടം എ ടീം ആൻഡ് പി കെ ബോയ്സ് സുചമ്പള വരിയാം, തയ്യാറാവാം. ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಗಮನಿಸಿಕೋಬೇಕಂತ ವಿಷಯ, ಶಿವಕುಮಾರ್ ಆವೇಶಭರಿತವಾದ ಹೋರಾಟವಾಗಿದೆ. ಹಗ್ಗದ ತಾಳ ಮೇಳಗಳನ್ನರಿತ ಆಟಗಾರರೇ ಸರಿಬಾರಿ ಅಂಕಣದಲ್ಲಿ ಕಂಡು ಬರ್ತಾ ಇದೆ. ಉಪರಂಗಲ ವಿರುದ್ಧವಾಗಿ ಕರ್ನಾಪತಿಯೋಡು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ ಕಾಣಬಹುದು. ಉಪರಂಗಲ ತಂಡವಾದರೆ ಈ ಅವಕಾಶವು ಯಾರ ಕಡೆಗೆ ಇದೆ? ಈ ಬಾರಿಯು ಕರ್ಣದಿಂದ ನೇರ ಉಪರಂಗಲದ ಕಡೆಗೆ ಮುಖ ಮಾಡುತ್ತಾ ಇದೆ. ಸ್ಪರ್ಧೆಗಳು ಮುಂದೆ ಕೂಡ ಇದೆ, ಗಮನಿಸಿಕೊಳ್ಳಿ. ശ്രദ്ധിക്കടുത്ത മത്സരത്തിനായിട്ട് നവോദയ മുട്ടം എ ടീം ആൻഡ് പി കെ ബോയ്സ്
സുജംബല ടീമുകൾ തയ്യാറാവാം. എത്രയും പെട്ടെന്ന് ക്വാർട്ടർ റിപ്പോർട്ട് ചെയ്യാം. ಬಲ್ಲೊಂಚೂರು ಹೋಯ್ತು ಒಂದು ಲಂಚ್ ನಮ್ಮ ಸಂಘಟಕರ ಒಂಚೂರು ಅವೇ ಒಂದು ಮ್ಯಾಚ್ ಒಂದು ಸೆಟ್ ಮುಗಿ ಕೂಡ ಬಲ್ಲೊಂಚೂರು ಹೋಯ್ತು ಅಲ್ಲೇ സുകുമാർ വെരിപ്പതോ അവിടെ കഴിഞ്ഞോ? ഇല്ല. ടീം വരാം. ഓക്കെ റെഡി. ത്രിശലോ ഓപ്പൺ. വാ ടീം വാ. നവോദയ മുട്ടമേ ടീമാണ് പിങ്കി ബോയ്സ് സുജംബല. വാടാ കൂട്ടരെ നാട് നഗരമധ്യത്തിൽ ഇളകി മറിയുന്ന നാട് കാണാം. നഗരമധ്യം ഇളകുന്നത് കാണാം. രസമേറിയ പോരാട്ടം കാണാം. അഭിനവ പ്രഭാവങ്ങൾ കാണാം. കളി കാണണ്ടേ. വൈവായി തിളകാൻ മറയാൻ ചെറിയാനും ദേവരാനും പ്രൗഢസുന്ദരമാകുന്ന വേദി റെഡിയാണ്. കാണാ കളികളി അടങ്ങി കാണാ കളികളി അടങ്ങി രസമേറിയ കളികൾ വൈഭാവാൻമായിട്ടുണ്ട്. പ്രൗഢസുന്ദരമേ കായിക കളിക്കടലിലെ വർണ്ണാഭമേ കളിയാരവത്തിൽ ആക്കുമുലകളുള്ള നേരങ്ങൾ, വിസിലുകൾ, കയ്യടികൾ, വേലകൾ, പകിട്ടുകൾ. 8ാമത് പകിട്ട് കാട്ടാൻ വന്ന കൊമ്പന്മാർ. വർണ്ണസുന്ദര പോരാട്ടങ്ങൾ ഇവിടെ മുതൽ ആരംഭമാണ് പ്രിയമുള്ളവരെ. Hello. What happened? Is it ready? ಆಹಾ, ಬಹುಶಃ ಎರಡು ಸಮಾನ ವಸ್ತ್ರಗಳನ್ನು ಕಾಣುವ ಸಮಾನ ರೀತಿಯಲ್ಲಿರುವಂತಹ ವಸ್ತ್ರಗಳ ಧರಿಸಿದಂತಹ ಎರಡು ತಂಡಗಳಾಗಿದೆ. ಒಂದು ಕಡೆಯಲ್ಲಿ ಡಿ ಕೆ ಸುಧಂಬಳ, ಮತ್ತೊಂದು ಕಡೆಯಲ್ಲೇ ನವೋದಯ ಒಟ್ಟ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಆಹಾ, ರೋಚಕತೆ ಸ್ಪರ್ಧೆ. ಒಂದು ಕಡೆಯಲ್ಲಿ ನಮ್ಮ ಮಂಗಲ್ಪಾಡಿ ಪಂಚಾಯತಿಯ ಹೆಮ್ಮೆ ತಂಡವಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಪೈವಳಿ ಪಂಚಾಯತ್ ಹೆಮ್ಮೆ ತಂಡ ದತ್ತಕೃಪಾ ಸುಧಂಬಳ ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಎಸ್ ರಟ್ಟಿ. ready. Nice. വിളിക്കടാ. പിടിച്ചു നിൽക്കാതെ വലിച്ചെടുക്കാം. മ്യൂസിക് ലൈറ്റ് ധനു. പ്രിയമുള്ളവരെ, രണ്ട് ടീമുകളും നവോദയ മുട്ടം എ ടീം ആൻഡ് പി കെ ബോയ്സ് സുജംബല ടീമുകൾ തമ്മിലുള്ള മത്സരം. രണ്ട് ടീമുകൾ പിടിവിടാതെ ആദ്യമേ പിടിച്ചിട്ടുണ്ടെങ്കിൽ ഒരു കാര്യം ഉറപ്പിക്കാം, കളിയുടെ അഴക് വർദ്ധിക്കുമെന്ന കാര്യം തീർച്ചയാണ്. രസമേറിയ പോരാട്ടമേ കണ്ണിന് കാണുക. രസമേറിയ പോരാട്ടമേ കണ്ണിന് കാണുക. ഇനിയാണ് നടനം, ഇനിയാണ് നാട്യം, ഇനിയാണ് നാട്യ നടനം, ഇനിയാണ് നാട്യ നടന 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 ചാട്യം. വലിയ അങ്ങുമില്ല ഇങ്ങുമില്ല അങ്ങുമില്ല ഇങ്ങുമില്ല. പിടിച്ചു വലിക്കുന്ന കരുത്തന്മാർ നവോദയ. വലിയട്ടെ വലിയട്ടെ, ഇളകട്ടെ ഇളകട്ടെ, വലിച്ചു വലിച്ചു പിടിക്കട്ടെ. പി കെ ബോയ്സ്, പി കെ ബോയ്സ്. വലിയ ആർഭാടമാണ്. ഒന്ന് കൈയടിച്ചു കൂടിയ പോരെ പോരെ ഉയരട്ടെ. താളത്തിന്റെ പകട്ടിൽ, മേളത്തിന്റെ പകട്ടിൽ, ആർഭാടത്തിൽ നിറഞ്ഞ് നിറഞ്ഞ് പി കെ 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 പി കെ. രസമുള്ള ദിനങ്ങൾ, സമയങ്ങൾ. സൗണ്ട് ഓക്കെ ആയിട്ടുണ്ട്, നമ്മൾ കെട്ടി തകർക്കാം. ഓക്കെ ഓക്കെ, റെഡിയാണ്. കാത്തിരുന്ന നേരമാകതമാവുകയാണ്. ഇവിടെ റെഡി. അടുത്ത മത്സരത്തിനായിട്ടുള്ള ടീമുകൾ കൂടി തയ്യാറെടുപ്പുകൾ തുടരാം. പ്രണവമുബ്രങ്കള എ ടീം ആണ് ശിവശക്തി ചെറിയ എ ടീം. വോളിയം അപ്പ് ഒന്നുകൂടി വോളിയം തന്നെ. ഹലോ ഹലോ, മാക്സിമം മാക്സിമം, കമോൺ കമോൺ. ഹലോ ഹലോ, യെസ് 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 യെസ്. ഓക്കെ. Come on, come on.
കഴിഞ്ഞ 25 വർഷക്കാലങ്ങൾ ഒരു നാടിൽ നിറഞ്ഞവരുടെ പേരാണ് ശിവശക്തി എന്നത്. നന്മയുടെ നല്ല പ്രവർത്തനങ്ങളുടെ കാവലാളായവരുടെ പേരാണ് പ്രിയപ്പെട്ടവരെ ശിവശക്തി എന്നത്. സിറിയയുടെ മണ്ണിൽ നന്മയുടെ വിത്തുമായി എല്ലാവരെയും ചേർത്ത് നിർത്തിയവരുടെ പേരാണ് പ്രിയമുള്ളവര് ശിവശക്തി എന്നത്. അവരുടെ പ്രൗഢമാകുന്ന വേദി കലാ കായിക സാംസ്കാരിക ജീവകാരുടെ പ്രവർത്തനങ്ങളുടെ മുഖമാണ് സിറിയയുടെ മുഖം ശിവശക്തി. താണ്ഡവമേ നടനമേ നടനമേ താണ്ഡവമേ കായികമേ കരുത്തേ കരുത്തേ ഇളകി മറയുന്ന ചെറിയുന്ന നിവരുന്ന കാട്ടുകൊമ്പന്മാരെ കണ്ടിട്ടുണ്ടോ? വടരണി വലിച്ചെടുക്കാം. പിക്ക് കഴുത്തിന് നഷ്ടമായതാണ്. ഈ നേരം ഇന്ന് നിങ്ങളിലേക്ക് വരേണ്ടതാണ്. മുട്ടത്തിന്റെ കരുത്ത, ആട്ടനായകന്മാരുടെ കരുത്ത, കൊച്ചുമിട്ടിക്കന്റെ കരുത്ത, വലിയടാ വലിയടാ എട്ടിക്കടാ എട്ടിക്കടാ പിടിച്ചെടുക്കടാ. കരുത്താറിച്ച് വന്നവന്മാരുടെ പടയോട്ടങ്ങൾ കണ്ട പടമുടക്കങ്ങൾ കേട്ടുമുട്ട കായിക കളിക്കളങ്ങളിലാണ്. വരാം ഇനി ടീമിന്റെ ആരം വരവാണ്. വരാം ടൂർണമെന്റിൽ 9ാമത് മത്സരത്തിനായിട്ടുള്ള ടീമുകൾക്ക് വരാം. പ്രണവം മൂത്രങ്കള എ ടീമാണ് ശിവശക്തി ചിറിയ. രണ്ട് ടീമുകൾ വരാം. പ്രണവ മൂത്രങ്കള എ ടീമാണ് ശിവശക്തി ചിറിയ. ഇറങ്ങി വാ. കാറ്റു പെയ്ത മഴ പെയ്ത ഒരാവേശത്തിന്റെ ചിമർപ്പിൽ ആർഭാടത്താൽ നിറഞ്ഞു കളിക്കാൻ രണ്ട് ടീമുകൾ. വരാം പ്രണവമൊപ്രങ്കള എ ടീമാന്റെ ശിവശക്തി ചെറിയ. വരാം ടീം വരാം. കാറ്റിന്റെ കോളുണ്ട് മഴയുണ്ട് കാറ്റിന്റെ കോളുണ്ട് മഴയുണ്ട് ഭീമാരികൾ ശബ്ദമുള്ള കളിയെ, ചലനമേറിയ കളിയെ, സാരത നിറഞ്ഞ കളിയെ, അചഞ്ചലമായ കളിയെ, ചെറിയണ്ട കളിയെ, നിവരന്റെ കളിയെ, കാണാ കളിയെ, അഴകിൻ കളിയെ, കമ്പക്കളിയെ. സുന്ദരത്തിൽ സുന്ദരമായ ഇലകം മറയും. വരിയായിട്ട് വരുന്നുണ്ട് കൂട്ടര്. കരുത്തുറ്റ അംഗം ജയിക്കാൻ അംഗചേകവന്മാർ വരുന്നുണ്ട്. വരകരയിലെ ടീം കൂടി വരാം. സിറിയയുടെ മണ്ണ് പ്രൗഢമാണ്, സുന്ദരമാണ്. ശിവശക്തിയുടെ മണ്ണ് എന്താ രസം, എന്താ ആഴക. ഒരു നാട് സൗഹൃദത്താൽ ചേർത്ത് നിർത്തുന്നവരുടെ നാട്, നന്മയുടെ നാട്. ശിവശക്തി സിറിയ അവരുടെ എ ടീം, വരകരയിലെ പ്രണവമൊപ്രങ്ങള എ ടീം. ഇത് കളിക്കാര്യമായതെന്തോ നടക്കുമെന്ന കാര്യം കൊണ്ട് തീർച്ചയാണ്. രണ്ട് ടീമുകളും എത്തുന്നുണ്ട്. ഈ മത്സരശേഷം PFC പറങ്കില സി ടീം vs PFC പറങ്കില ഡി ടീം. രണ്ട് ടീമുകൾ തയ്യാറാവാം. ശേഷം നവോദയ മുട്ടം ബി ടീം, മഹാലിംഗേശ്വര കുഞ്ചത്തൂർ ബി ടീം, ഓം ശ്രീ ജലങ്കുരു വിനായക ബേഹേരൂർ. സിറിയയുടെ മണ്ണ് രസമെന്ന് പറഞ്ഞാൽ കുറഞ്ഞു പോകും, അതിനേക്കാൾ ഏറെ രസമാണ്. മ്യൂസിക് ഡൗൺ. ആഹാ, വലിയട്ടെ പിടഞ്ഞാന് വലിയട്ടെ. കളി കാട്ടാൻ കാട്ട് കൊമ്പന്മാരുണ്ട്. വലിച്ചെടുക്കാനുള്ള സമയമാണ്. വീരന്മാരെ പോലെ
വീരോചിതമായി പോരടിക്കേണ്ട സമയമാണ്. കരുത്തന്മാരെ പോലെ, വീരാർജുനന്മാരെ പോലെ കാര്യമായതെന്തോ കാട്ടാനുള്ള സമയമാണ് കൂട്ടരെ. ആടണ്ട 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 ഇളകണ്ട 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 ആടണ്ട 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 ഇളകണ്ട ಮ್ಯೂಸಿಕ್ ಡೌನ್, ಮ್ಯೂಸಿಕ್ ಡೌನ್. ಹಲೋ, ಇವತ್ತು ಪಂದ್ಯಾಕೂಟಕ್ಕೆ ಬಂದಿರುವವರು ಮತ್ಯಾರಲ್ಲ, ನಮ್ಮ ವಿಶಿಷ್ಟ ಅತಿಥಿ ಅಂತ ಹೇಳಬಹುದು. ನಾಟಕ ಕಲಾವಿದ, ಸಿನಿಮಾ ನಟ, ಹಾಸ್ಯ ಕಲಾವಿದ ನಮ್ಮ ರವಿ ರಾಮಕುಂಚ ಅವರ ಆಗಮನವಾಗಿದೆ. ಬರಲಿ ದೊಡ್ಡ ಚಪ್ಪಾಳೆ. ನಮ್ಮ ತುಳುನಾಡಿನ ಹೆಮ್ಮೆಯ ಕಲಾವಿದ ರವಿ ರಾಮಕುಂಚ ಒಲೆರೆ. ರವಿ ರಾಮಕುಂಚ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ, ಒಂದು ಪಂದ್ಯಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಾನು ಅವಾಗ ಹೇಳಿದ ಹಾಗೆ ಕೆಲವು ವ್ಯಕ್ತಿಗಳು ಬಂದ್ರೆ ಶಬ್ದಗಳು ಬರ್ತದೆ, ಅದು ನಮ್ಮ ಅಜಿತ್ ನಾರಾಯಣ ಸರ್. ಕೆಲವು ವ್ಯಕ್ತಿಗಳು ಬಂದ್ರೆ ನಗುಗಳು ಬರ್ತದೆ, ಅದು ನಮ್ಮ ರವಿ ರಾಮಕುಂಚ. ಬರುಗಡೆ ಚಪ್ಪಾಳ ರವಿ ರಾಮಕುಂಚ ಅವರಿಗೆ. അജി സാറേ, നാടക കലാവിദനാണ് ആദ്യം. ഇപ്പോഴത്തെ സിനിമയിലേക്ക് പോയി ഒരുപാട് സിനിമ എടുത്ത കലാവിദനാണ്. ജോറാಗಿ ಕೈ ಚಪ್ಪಾಳೆ. ವೆಲ್ಕಮ್ ಯು ಸರ್. ಮುಳುಕುಲುವರ ಬಿತ್ತು ಒಬ್ಬರ ಸ್ಟೇಜಿಗೆ ಹೋಯ್ತೆ. ಸರಿ, ಪನ್ನೋಡು ಪನ್ನೋಡು ಮನಸ್ಸಲ್ಲಿತ್ತಿನ ಮನೋಡು ಇತರ ಮನಸ್ಸಲ್ಲಿ ಇವಣ್ಣ ಮನಸ್ಸಲ್ಲಿತ್ತಿನ ಪೂರ ಉದಾಲ್ವತ್ತು. റെഡി. ശ്രദ്ധിക്കുക, അടുത്ത മത്സരത്തിനായിട്ട് PFC പറക്കില C, PFC പറക്കില D. So PFCs are coming. D, CC. എത്രയാ ടീം PFCക്ക്? ഒരു PFCയുടെ നാട്ടിൽ 4 ടീമുകൾ. 4 ടീം എന്നാൽ 4 8 ആളുകൾ വലിക്കുന്ന കളിയിൽ എത്ര എത്ര അംഗങ്ങൾ, അംഗസംഖ്യകൾ. PFC അത്രയേറെ പ്രൗഢമാണ്. ധനു ടീം വരാം. PFC പറക്കില്ല C, PFC പറക്കില്ല D. മാക്സിമം ബാബാ ബാബാ ലൈറ്റ്സ് ഓഫ്. ബാബാ ബാബാ കൂട്ടരെ, ബാബാ കൂട്ടരെ, ബാബാ കൂട്ടരെ, ബാബാ കൂട്ടരെ, ബാബാ കൂട്ടരെ, പറക്കിലയുടെ കൂട്ടരെ, പടപട നയിക്കാൻ ബാബാ, പടപട നയിച്ച് പിടഞ്ഞ് ഇളകി മറിയാൻ ബാബാ. കാറ്റേ കടലെ കോളെ മടയെ, കാറ്റേ കടലെ. PFCയുടെ വമ്പന്മാരെ കണ്ട കണ്ണം തള്ളി നിൽക്കുകയാണ് ആരാധകർ. കാണണ്ടേ? 2 ടീമുകൾ ശ്രദ്ധിക്കടുത്ത മത്സരത്തിൽ നവോദയ മുട്ടം B, മഹാലിംഗേശ്വര കുഞ്ചത്തൂർ B. പ്രവേശന കവാടത്തിനരികിൽ ടീം വന്നു നിൽക്കുക. പ്രവേശന കവാടത്തിനരികിൽ ടീം വന്നു നിൽക്കുക. നവോദയ മുട്ടം B ആൻഡ് മഹാലിംഗേശ്വര കുഞ്ചത്തൂർ B. ദയവായിട്ട് പ്രവേശന കവാടത്തിനരികിൽ നിൽക്കുക. അതിനുശേഷം ഓം ശ്രീ ചെല്ലഗുരു ഓം ശ്രീ ചെല്ലങ്കാർ വേഴ്സസ് വിനായക ഹേരൂർ. നവോദയ മുട്ടം B ടീം, മഹാലിംഗേശ്വര കുഞ്ചത്തൂർ B ടീം. പ്രവേശന കവാടത്തിന് അരികിൽ നിൽക്കുക. ಆರಂಭಗೊಳ್ಳುತ್ತಾ ಇದೆ ನೋಡಿ. ಇಲ್ಲೇ ಒಂದು ಕಡೆಯಲ್ಲಿ ಬಹುಶಃ 2 ಸಮ ವರ್ಣ ಬಣ್ಣದ ಸಮೋಸ ಧರಿಸಿದಂತಹ ತಂಡಗಳು ಕಂಡು ಬರ್ತಾ ಇದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ.
ಯಾರಿಗೆ ಬರಬೇಕಿದೆ ಗೆಲುವು, ಯಾರು ಬರಬೇಕಿದೆ ಸೋಲು. ಆವೇಶವಾಗುವಂತ ಹೋರಾಟವಾಗಿದೆ. ಬದಲಾಗುವ ಸ್ಪರ್ಧೆಯಾಗಿದೆ, ರೋಚಕತೆ ಸ್ಪರ್ಧೆಯಾಗಿದೆ, ಸುಂದರತೆ ಸ್ಪರ್ಧೆಯಾಗಿದೆ. ಬಿಟ್ಟು ಕೊಡದ ಹೋರಾಟಗಾರರು ಈ ಬಾರಿ ಅಂಕಣದಲ್ಲಿ ಆಹಾ ಒಂದೇ ಸವನಿ ಅಂಗವನ್ನು ಎಳಿತಾ ಇದ್ದಾರೆ. ಒಂದೇ ತಾಯಿಯ ಮಕ್ಕಳಂತೆ ಅತ್ತ ಇತ್ತವಾಗಿ ಎಳಿತಾ ಇದ್ದಾರೆ. ನೋಡಿ, ಸ್ಪರ್ಧೆಗಳು ಮತ್ತೆ ಮತ್ತೆ ಬಿಗಿಯಾಗುತ್ತಾ ಇದೆ. ಸ್ಪರ್ಧೆಗಳು ಮತ್ತೆ ಮತ್ತೆ ರೋಚಕವಾಗುತ್ತಾ ಇದೆ. ಒಂದು ಕಡೆಯಲ್ಲಿ PFC ಮತ್ತೊಂದು ಕಡೆಯಲ್ಲಿದೆ ಮತ್ತೊಂದು PFC ತಂಡಗಳು ಬಲಶಾಲೆ. ಆಹಾ ಈ ಬಾರಿ ಮತ್ತೆ ತಿರುಗಿ ಬರುತ್ತಾ ಇದೆ. ತಿರುಗಿ ಬೀಳುತ್ತಾ ಇದೆಯೋ ಅಲ್ಲ, ಇತ್ತ ಕಡೆ ಎಳಿತಾ ಇದೆ. ನೋಡ್ಲಿಕ್ಕಿದೆ ಬಂಧುಗಳೇ, ರೋಚಕತೆ ಸ್ಪರ್ಧೆಯಾಗಿದೆ, ಸುಂದರತೆ ಸ್ಪರ್ಧೆಯಾಗಿದೆ. ಬೆಟ್ಟು ಕೊಡದ ಆಟಗಾರರು, ಓಹೋ ಗೆಲುವೆಂಬ ನಿರೀಕ್ಷೆಯಲ್ಲಿ ಕ್ರೀಡಾಂಗಣಕ್ಕೆ ಬಂದಿರುವಂತಹ ಆಟಗಾರರು ಈ ಬಾರಿ ಬೆಟ್ಟು ಕೊಡುತ್ತಾ ಇಲ್ಲ ಈ ಬಾರಿ. 7 ಆಟಗಾರರಿಗೆ 460 kg ವಿಭಾಗದ ಹೊತ್ತೆ ಕೂಟವಾಗಿದೆ. ಈ ಬಾರಿ ಮತ್ತೆ ಸೆಂಟರ್ಗೆ ಬರ್ತಾ ಇದೆ. ಇಲ್ಲ ಇತ್ತವನ ಈ ಬಾರಿ ಮತ್ತೆ ಸೆಂಟರಲ್ಲಿ ಇದೆ. ನಿಶ್ಚಲವಾಗಿದೆ ಹಗ್ಗ, ಬೆಟ್ಟು ಕೊಡ್ತಾ ಇಲ್ಲ. ಎಲ್ಲಿಂದ ಆರಂಭಗೊಂಡಿತು ಅಲ್ಲಿ ಬಂದು ನಿಂತುಕೊಳ್ತಾ ಇದೆ. ಆದ್ರೆ ಇಲ್ಲಿ ಈ ಬಾರಿ ಸ್ವಲ್ಪ ಮಟ್ಟಿಗೆ ಮೆಲ್ಲನೆ ಜಾರುತ್ತಾ ಇದೆ. ಈ ಬಾರಿ ಬಿಟ್ಟು ಹೋಯ್ತು. ಬಿಟ್ಟಿಲ್ಲ. ಅಯ್ಯೋ ಇಲ್ಲ, വിട്ടുകൊടുത്തതില്ല. ആഹാ ഒന്ന് കൈയടിക്കത് പോയെന്ന് പറഞ്ഞ മത്സരമാണ്. പോകാതെ പിടിച്ചു നിൽക്കുകയാണ്. ഞാൻ വിചാരിച്ചു രണ്ടും ഒരു ടീമല്ലേ, അവർ മെല്ലയെ കളിക്കുമെന്ന്. പക്ഷെ അതല്ല, കാര്യമായതെന്തോ ഉണ്ട്. ആഹാ പ്രിയമുള്ളവരെ, ശ്രീ മഹാലിംഗേശ്വര കുഞ്ചത്തൂർ ഏപ്രിൽ മാസം 26-ാം തീയതി ടെക് ഓഫ് വാർ ടൂർണമെന്റ് നടത്തപ്പെടുകയാണ്. നവോദയ മുട്ടം BT മാണ്ട മഹാലിംഗേശ്വര കുഞ്ചത്തൂർ BT. പ്രിയമുള്ളവർ, ഏപ്രിൽ മാസം 26-ാം തീയതി കുഞ്ചത്തൂരിന്റെ കായിക കളിയരങ്ങിൽ ആവേശം ഉജ്ജ്വലമാകുന്ന നടനങ്ങൾ കാണണമെങ്കിൽ, വട്ടംവലിയുടെ പോരാട്ടങ്ങൾ കാണണമെങ്കിൽ മഹാലിംഗേശ്വരയുടെ മണ്ണിൽ ഏപ്രിൽ മാസം 26-ാം തീയതി വായോ. ഞാനുമുണ്ട്, പിന്നെ കളിയറിയുന്ന കാട്ടുകൊമ്പന്മാരെല്ലാവരും ഉണ്ട് അവിടങ്ങളിലേക്ക്. നവോദയ മുട്ടം BT മാണ്ട മഹാലിംഗേശ്വര കുഞ്ചത്തൂർ BT കാട് കളി അഴക ആരുടെ ഇളകണ്ട ആരുടെ കളിയുടെ കാണുന്ന ആളെന്ന് കൂടുന്നത്. നിരയായി കളി രസമുള്ള കളി അടകുള്ള കളി. ഏഴാള് വരിക, ഏഴാള് നിരയായി നിൽക്കുന്നു. നല്ലൊരു കയ്യടി കൊടുത്താക്ക. മഹാലിംഗേശ്വരയുടെ കരുത്തിയായ പ്രതിഭ. ഇളകുന്ന മറയുന്ന രസമുള്ള ആളുകളെ കണ്ടോ. രസമേറിയ ദിനത്തിലെ ഏറ്റവും മനോഹരമാക്കുന്ന ആളുകളെ കണ്ടോ. ആഹാ കളി കാര്യമായതെന്നുണ്ട്. ഓം ശ്രീ ചെല്ലങ്കരു വിനായക ഹേരൂർ പ്രവേശന കവാടത്തിൽ വാ. വിനായക ഹേരൂർ ആൻഡ് ഓം ശ്രീ രണ്ട് ടീമുകളും എത്തിയോ? രണ്ട് ടീം എത്തിയല്ലേ? ഓക്കെ, ഗംഭീരയുടെ മത്സരം. രണ്ട് ടീമുകൾ പ്രിയമുള്ളവരാ. നവോദയ ഹേരൂർ, നവോദയ മുട്ടം ആൻഡ് മഹാലിംഗേശ്വര കുഞ്ചത്തൂർ. ഇതൊരൊന്നൊന്നര മത്സരമാണ്. ഈ മത്സരം എന്നാൽ ഫൈനൽ
ടീമുകൾ, വിജയവേദി മുഴക്കാൻ വേണ്ടി മാത്രം ഇറങ്ങിയ ടീമുകൾ, വിജയത്തിനായിട്ട് മാത്രം പടപൊരുതാൻ ഇറങ്ങിയ ടീമുകൾ, കായിക കളിക്കളറിയിലെ കാട്ടുകൊമ്പന്മാർ ഒന്നടങ്കം വന്നിട്ടുണ്ട് പ്രിയമുള്ളവര്. 7 മല്ലന്മാർ, 7 വില്ലന്മാർ. ഒന്ന് കൈയടിച്ച് കൂടണ്ട, പോരെ പോരെ കൂടട്ടെ, കൈയടി. കളിയുടെ അഴക, കളിയുടെ മേളം, കളിയുടെ താളം, പകിട്ടിന്റെ ആരംഭം, ആവേശം വലിയട്ടെ. നവോദയ മുട്ടം, നവോദയ മുട്ടം, നവോദയ മഹാലിംഗേശ്വര, മഹാ. ഇനിയുമേറെയുണ്ട് സമയം. വിടാതെ പിടിപിടിക്കാനുള്ള സമയമുണ്ടോ? വട്ടമൊന്ന് ചേർക്കാൻ സമയമുണ്ടോ? ಪಂದ್ಯಕೂಟದ 11ನೇ ಸ್ಪರ್ಧೆಯಲ್ಲಿದ್ದೇವೆ. ನವೋದಯ ಮುಟ್ಟಂ ತೀವ್ರವಾಗಿ ಮಹಿಳೆಗೇಶ್ವರ ಕುಂಚತೂರ್ವಿ ತಂಡದ ಸ್ಪರ್ಧೆಯಾಗಿದೆ. ಇಲ್ಲಿ ಕಾಣಬಹುದು ಮೊದಲ ಅವಕಾಶವನ್ನು ಗೆದ್ದುಕೊಂಡು ಕಾಣಬಹುದು. ಇಲ್ಲಿ ನವೋದಯ ಮುಟ್ಟಂ ಈ ತಂಡ ಅತ್ಯಸ್ತ ವಿಜಯಿಸಿರಿಕೆയാണ്. ഇത് കഴിഞ്ഞാൽ അടുത്ത മത്സരത്തിന് വേണ്ടി തയ്യാറായി നിൽക്കേണ്ടതാണ് വംശി ചല്ലങ്കാരു ആൻഡ് വിനായക ഹേണ്ടൂർ. Remixed by DJ Ashish. നവോദയ മുട്ടമ്പി അതുപോലെ തന്നെ മഹാലിംഗേശ്വര കുഞ്ചത്തൂർബി തമ്മിലുള്ള പോരാട്ടമാണ് പ്രിയമുള്ളവരെ. ആദ്യ വിജയിച്ചുകൊണ്ട് ഇവിടെ കാണാം നവോദയ മുട്ടം. വികേഷ് ആരംഭിക്കലാമാ? ഒരു ഭാഗത്ത് കാണാൻ നവോദയ മുട്ടമെങ്കിൽ മറുഭാഗത്ത് നിൽക്കുകയാണ് പ്രിയമുള്ളവരെ മഹാലിംഗേശ്വര കുഞ്ചത്തോറ. ಮೊದಲ ಅವಕಾಶವನ್ನ ಕೈ ಚೆಲ್ಲಿಕೊಂಡಿದ್ದಾರೆ ಮಹಾಲಿಂಗೇಶ್ವರ ಕುಂಜತೋರಿ ಬಾರಿ ಆರಗಡ್ಡೆಗೆ. ದೇವಗಣಗಳು ಹಸಿರುಗಣಗಳು ಇರುಚೇರಿ ಅಣಿನಿಂದ അനന്തമായ അമൃതം ലഭിക്കുന്നവർ. ആഹാ, പാലാലി കടഞ്ഞ് അമൃതമെടുക്കാൻ വേണ്ടി നടത്തിയ പുരാണത്തിലെ അതിപ്രസിദ്ധമായ പാലാളി മദനത്തെ അനുസ്മരിക്കും വിധം ഇത് ഒരു പോരാട്ടമാണ്. ആഹാ, ഈ ബാരി ಮತ್ತೆ ಬರುತ್ತಾ ಇದೆ. ಈ ಒಂದು ಪಂದ್ಯಾಕೂಟದಲ್ಲಿ ಕಾಣಬಹುದು ನವೋದಯ ಮೊಟ್ಟ ಗೆದ್ದುಕೊಂಡಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಪಂದ್ಯಾಕೂಟ ಒಂದು ಕಡೆಯಲ್ಲಿ ಸಾಗಿ ಬರುತ್ತಾ ಇದೆ. ಜೊತೆಯಲ್ಲೇ ಕಾಣಬಹುದು ವಿಶೇಷ ಅತಿಥಿಗಳು ಬಂದಿರ್ತಾರೆ. ಅವರಿಗೆ ಬೊಂಡ ಕೊರದಾಂಡತೆ ವನಸ್ಮಂತ ಬಂಡರು. ಎಸ್, ನಮ್ಮ ರವಿ ರಾಮಕುಂಚ ಅವರು ದಯವಿಟ್ಟೊಮ್ಮೆ ವೇದಿಕೆಗೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಕಾಣಬಹುದು ತಮ್ಮ ಶಬ್ದಗಳನ್ನ ಕಳೆದ 2 ತಿಂಗಳಿಂದ ಕೇಳಿದ್ದೇವೆ ಎಲ್ಲರೂ ಪ್ರೇಕ್ಷಕ ವರ್ಗದವರು. ಗೊಬ್ಬಗೊಬ್ಬಲೆ ಆನ್ಲೈನಿನೊಟ್ಟಿಗೆ ಒಳ್ಳೆ ಬಣ್ಣದೆ. ಆದರೆ ನೀವು ಬಂದದ್ದು ಬಹಳಷ್ಟು ತಡವಾಗಿ. ನಮ್ಮ ರವಿಯಣ್ಣ ರಾಮಕುಂಚ ಕಾಣಬಹುದು ನಾಟಕ ವೇದಿಕೆಗಳಲ್ಲಿ ಪ್ರಥಮ ಬಾರಿಗೆ ಕಂಡಿದ್ದೇವೆ. ಅದಾದ ಬಳಿಕ ಸಿನಿಮಾ ರಂಗದಲ್ಲಿ ಮೈಕೂರ್ಗ ಖಂಡಿತವಾದ ಮೈಕೂರ್ ರೌಂಡರಿಗೆ 5 ಮಿನಿಟ್ ಒಂಜಿ ಎಕ್ಸ್ಕ್ಯೂಸ್ ಮೀ ಕೊಡ್ಲಸುಂಟೋ ಇದು ಕೊಡೋಣ. ಎಸ್ ರೆಡಿ ರವಿಣ್ಣ ശ്രദ്ധിക്ക ടീമത്തുക. ಹಲೋ ಮಾತ್ರ ನಮಸ್ಕಾರ. ಎನ್ನ ಗುರ್ತುಂಡತ ಗುರ್ತೈಜ ಎಂತ ಬಣ್ಣಗಡೆ ಪಂಡೇರು ಎಂಕ್ಲೇನು ಪೂರ ಬೇಗ ಬರ್ಯಾರ ಅಂತ ನೀರು ಮಾತ್ರ ಲೇಟ್ ಆದ ಬರ್ತಾ ಇರೋದು. ಸುರುಕಾದ ಸಿರಿಯದ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಕ್ಲಬ್ದ ಮಾಂತ ಸದಸ್ಯರುಗಳ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ
ಬುಕ್ಕ ಮುಲ್ಪ ಇನಿ ಪಾರ್ಟಿಸಿಪೇಟ್ ಮಾಡ್ತಾನಂತಿನ ಪೂರಾ ಕ್ರೀಡಾ ವಾಲಿಗೆಲ್ಲಾಗ ಏನು ತರೆ ತಕ್ಕದ್ದು ಸ್ವಲ್ಪ ಸಂದವಲ್ಲ ಮಸ್ತ್ ಬೇಜಾರ నేను ನಿಜವಾದ ಏನು 7 ಗಂಟೆಗೆ ಬರೋದು ನಾನು ಏಕಲ ಪ್ರೋಗ್ರಾಮ್ ಮೂಡುಬಿದ್ರೆ ಇತ್ತು ನಡೆದವರ ಚೂರು ಬಣ್ಣಗ ಲೇಟನ್ನು ಅಲ್ಪದ ಕಾರ್ಯಕ್ರಮ ಮುಗೀತು ಇಟಿಗೆ ಬರ್ಪೆ ಬಣ್ಣ ನಡೆದಾರ ಬತ್ತು ನಾನು ಬುಕ್ಕ ಇದೆಲ್ಲ ಬೇಜಾರ ಮಲ್ಪರ ಅನ್ನರ ಬಸ್ ಹಲೋ ಹಲೋ ಹೇ ನೋಕಡೆ ಅಂತಾರಲ್ಲ ಕನ್ನಡ ಅಂತ ಕಬಾಬುಡ ನಾಂಡ ಮೋಡ ನಿಕ್ಲ ಪ್ರೀತಿ ಆಶೀರ್ವಾದ ಎನ್ನಂಚಿನ ಕಲಾವಿದರು ಎನ್ನ ಮಿತ್ತಿನತ್ತ ಪ್ರತಿಯೊಂದು ಕಲಾವಿದರ ಮಿತ್ತಲ ನಿಕ್ಲ ಪ್ರೀತಿ ಆಶೀರ್ವಾದ ಏಪಲ್ ಎಪ್ಪಡವನ್ನಕ್ಕೆ ಏನೊಂದಿಲ್ಲ ಇನ್ನು ರವಿ ರಾಮಕುಂಜ ಬರ್ಪನ ಒಂದು ವ್ಯಕ್ತಿ ಯೂಟ್ಯೂಬ್ ಡಾವಡು ಆತ ನನ್ನ ಬೇರೆ ಸ್ಟೇಜ್ ಡಾವಡು ರೈಸ್ ಹೊಡೆದು ನನ್ನ ಕಾರಣ ಈ ಕಾಸರಗೋಡು ತಕ್ಲು ಕಾಸರಗೋಡು ತಕ್ಲು ಇಂಕು ಫಸ್ಟ್ ಚಾನ್ಸ್ ಕೊಟ್ಟು ನಡೆದಾರ ಇನ್ನು ನಾನು ಯೂಟ್ಯೂಬ್ ಬರೋದಿಲ್ಲ ಕುಡ್ಲಕಸಲ್ ಟೀಮ್ ಆದಿ ಪಡೊಂದು ಮಂಜೇಶ್ವರದ ಟೀಮ್ ಇಂಕ ಫಸ್ಟ್ ಚಾನ್ಸ್ ಕೊರಲಾಕ್ಲಿ ನನ್ನ ಫಸ್ಟ್ಗೆ ಯೂಟ್ಯೂಬ್ ಪಾಡ್ನಾಕಲ್ಲ ನಮ್ಮ ಮಂಜೇಶ್ವರದಕ್ಲಿ ಹೊಸಂಗಡಿದಕ್ಲಿ ಅವತ್ತು ನಮ್ಮ ಪುಷ್ಪರಾಜ್ ಬೊಳ್ಳಾರುಳ್ಳೇರು ಅಶೋಕ್ ಬೇಕೂರುಳ್ಳೇರು ಬುಕ್ಕ ರಾಜೇಶ್ ಬಂದಿಯೋಡು ನಮ್ಮಲ್ಲ ಗುರು ಯೂಟ್ಯೂಬ್ ಪಾಡ್ಯಾರ ಕಾರಣ ಫಸ್ಟ್ದ ಆ ಕೃಷ್ಣನ ರೋಲ್ ಮೊನ್ನೆ ಇಲ್ಲಿಯ ಕೇಸುಪುರ ನಿಗ್ಲಿ ಗೊತ್ತಿಪ್ಪು ಕೃಷ್ಣನ ರೋಲ್ ಮಲ್ತಂಜಿ ಕೇಸುಪುರ ಏನೋ ಗೊತ್ತುಂಡ ಆ ಕೃಷ್ಣನ ರೋಲ್ ಮಲ್ತಿದ್ರ ರಾಜೇಶ್ ಬಂದಿಯೋಡು ರಾಜೇಶ್ ಬಂದಿಡು ಬಿಡ್ದು ಕೊರ್ನೇ ಕೊರ್ನ ಆ ಕೃಷ್ಣನ ಏನು ಪಾಡ್ನಕ್ಕೆ ನಮಿತಿ ಕೇಸಲ್ಲ ಆ ಜನ ಮೇಲೆ ಲಂಚ್ ಜಾರ್ ಬಿಟ್ಟು ಅಂತ ಇಟ್ಲದೆಲ್ಲ ಬೇತದಲ್ಲ ಡೈಲಾಗ್ ಏನು ಬೋಡಿತಾನೋ ಒಂಜಿ ಪಂಡೋಲಿ ಖಂಡಿತವಾದ ಸರ್ VIP ಲಾಸ್ಟ್ ಬೆಂಚ್ ಫಿಲ್ಮ್ ತೂತಾರ VIP ಲಾಸ್ಟ್ ಬೆಂಚ್ ಒಂದು ನಿಮಿಷ ತೂದು ಬನ್ಪ ಯೂಟ್ಯೂಬ್ ಡೈಲಾಗ್ VIP ಲಾಸ್ಟ್ ಬೆಂಚ್ ಫಿಲ್ಮ್ ತೂತಾರ ಯೂಟ್ಯೂಬ್ ಉಂಟು ತೂಲೆ VIP ಲಾಸ್ಟ್ ಬೆಂಚ್ ಯಾನಾಯ್ತು ಮಾಸ್ಟರ್ ರೋಲ್ ಮಲ್ತದ ಅರವಿಂದ್ ಬೌಲರ್ ಆಯ್ತು ಪ್ರಿನ್ಸಿಪಲ್ ರೋಲ್ ಮಲ್ತದೆ ಯಾನು ಮಾಸ್ಟರ್ ರೋಲ್ ಮಲ್ತದ ದಿನೋಲ ಕ್ಲಾಸ್ ನಿದ್ರೆ ತುಕೊಂಡಿಪ್ಪೆ ಅಪ್ಪ ಬೌಲರ್ ಸರಿ ಕೇಳೊಂದಿಪ್ಪೇರು ಸರಿ ದಾಳೆ ಕ್ಲಾಸ್ ನಿದ್ರೆ ತುಕೊಂಡಿಲ್ಲಾರ ರಾತ್ರಿ ನಿದ್ರಿಸಿದ್ದಾರೆ ಅದು ಬಂದು ಕೇಳ್ಪೇರು ಅಪ್ಪ ಯಾನ ಅರೆಗೆ ಆನ್ಸರ್ ಇಂಚ ಮಾಸ್ಟರ್ ಇರು ಪಣ್ಣ ನಂಬಾರು ಮಾಸ್ಟರ್ ರಾತ್ರಿ ನಿದ್ರಿಜಿ ಮಾಸ್ಟರ್ ಎನ್ನ ಬುಡಿದಿ ಜಪ್ಪೆರು ಬುಡಿಜಲ್ ಮಾಸ್ಟರ್ ರಾತ್ರಿ ಲಕ್ನ ಮಾಸ್ಟರ್ ಕಡಿ 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 ಕುಟ್ಟುಲ ಮಾಸ್ಟರ್ ಇರು ಪತ್ತೆ ಸತ್ಯವನ್ಪ ಇರು ಪಣ್ಣ ನಂಬಾರು ಮಾಸ್ಟರ್ ಇರು ನಂಬಿಕೆ ಬರೋಡ ಇರು ಒರ ಎನ್ನ ಬುಡಿದಿ ನೊಟ್ಟಿ ಜಪ್ಪೋಡು ಮಾಂತರಿಗಳ ಸೊಲ್ಮೇಲೆ ಅವಕಾಶ ಕೊರನೆಗೂ ಸೊಲ್ಮೇಲೆ ಮುಕ್ತ ಕ್ಲಬ್ದ ಮಾಂತ ಸದಸ್ಯರಿಗಳ ಹೌದು ಧನ್ಯವಾದಗಳು ರವಿಯಣ್ಣ. ಖಂಡಿತವಾಗಿಯೂ ರವಿಯಣ್ಣ ಯಾವಾಗ ವೇದಿಕೆಗೆ ಹತ್ತಿದ್ರು ಅಲ್ಲಿ ನಗುವೆ ಖಂಡಿತವಾಗಿಯೂ. ಇಲ್ಲಿ ನಾವೆಲ್ಲ ಝೀರೋ ಖಂಡಿತವಾಗಿ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಮಾತ್ರ, ಒಂದು ನಮ್ಮ ರವಿ ಅಣ್ಣ ಮತ್ತು ನಮ್ಮ ಅಜಿತ್ ನಾರಾಯಣ ಸರ್. ಖಂಡಿತವಾಗಿ ಇಬ್ಬರು ಮಾತ್ರ. ನಾನು ವೇಸ್ಟ್, ನನ್ನ ನೃತ್ಯದವರು ವೇಸ್ಟ್, ನಮ್ಮ ಅತಿಥಿಗಳು ವೇಸ್ಟ್. ಇಲ್ಲಿ ಇಬ್ಬರು ಮಾತ್ರ. ಖಂಡಿತವಾಗಿ ರವಿ ಅಣ್ಣ ಅನಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತುಂಬ ಖುಷಿಯಾಗುತ್ತಾ ಇದೆ. ಇನ್ನು ಮುಂದೆ ನಮ್ಮ ರವಿ ಅಣ್ಣ ಅವರಿಗೆ ಸ್ಮರಣಿಕೆ ನೀಡಿ ಸಾಲ ನೋಡಿಸಿ ಗೌರವಿಸುವಂತೆ. ಇಜ್ಜಿಯೇ ಅವು ಎಲ್ಲಿ ಮಟ್ಟದ ಕಾರ್ಯಕ್ರಮ. ನಮ್ಮ ವಿಜಯ್ ರೈ ಅವರುಗಳನ್ನ ನಾವು ಪ್ರೀತಿಪೂರ್ವಕ ಅಗಸ್ತಾ ಇದ್ದೇವೆ. ದಯವಿಟ್ಟು ವಿಜಯ್ ರೈ ಪರಂಕಿಲ್ಲ ಅವರುಗಳು ನಮ್ಮ ರವಿಯಣ್ಣನವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಜೊತೆಯಲ್ಲಿ ನಮ್ಮ ಸಂಘಾಟಕರು ಸೇರಿಕೊಳ್ಳುವಂತೆ. ರವಿಯಣ್ಣ ಕುಲ್ಲೊನ್ಲೆ ಹಲೋ. ನಾಟಕ ಕಲಾವಿದ, ಖಂಡಿತವಾಗಿಯೂ ನಾಟಕ ರಂಗದಲ್ಲಿ ಬಂದವರು, ನಮಗೆ ಗುರುತಿಸಿಕೊಟ್ಟವರು. ತದ ಬಳಿಕ ಸಿನಿಮಾ ರಂಗದಲ್ಲಿ, ಕನ್ನಡ ತುಳು ಚಿತ್ರರಂಗದಲ್ಲಿ ಇದೀವಾಗ ಮಿಂಚುತ್ತಿರುವಂತಹ ನಮ್ಮ ನಟ ಇದ್ರೆ ಅದು ನಮ್ಮ ರವಿ ರಾಮ. ಕೊಂಚ ಬರಲಿ ದೊಡ್ಡ ಚಪ್ಪಾಳೆ ಅವರಿಗೆ. ഹലോ അജി സർ തുടങ്ങാം. ഓക്കെ സർ, റെഡി ടീം വരാം. നവോദയ മുട്ടം ബി ടീം ആൻഡ് മഹാലിംഗേശ്വര കുഞ്ചത്തൂർ ബി ടീം മത്സരം കഴിഞ്ഞു. ഓം ശ്രീ ചലങ്കേർ വിനായക ഹേരൂർ വാ 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 വാടാ കാണേണ്ട പൂരത്തിനിവിടം തിരിതെളിയുകയാണ്. കാണാ കാഴ്ചകളുടെ വെടിപ്പൂരമിത ആരംഭം കൊള്ളുകയാണ്. ആട്ടമാടാനും
കളിയടങ്ങി കാട്ടാനും കളിയടങ്ങി കാട്ടാനും I don't want to hear it. Just get your shit. ready. ആവേശമാകുന്ന പോരാട്ടം ഇവിടെ ആരംഭമാണ് പ്രിയമുള്ളവരെ. കളിയടകിന്റെ താണ്ഡവ നടന നൃത്തമൊന്ന് ആരംഭിക്കുകയാണ്. പ്രിയമുള്ളവരെ ഒന്ന് ലൈറ്റ്സ് ഓൺ ചെയ്ത്. പ്രിയമുള്ളവരെ, എന്റെ അരികിലുള്ള ആളെ ഞാൻ നിങ്ങളുടെ ശ്രദ്ധയിൽപ്പെടുത്തുകയാണ്. എല്ലാ വടംവലിയുടെ ഇട്ടത്തും നിറഞ്ഞു നിൽക്കുന്ന വ്യക്തിത്വം. താനാ ഇത്രയേറെ പ്രൗഢമാകുന്ന വേദിയിൽ വരവറിയിച്ച ഒരാൾ വരണമെങ്കിൽ ഞാൻ അദ്ദേഹത്തെ പരിചയപ്പെടുത്തണമെങ്കിൽ പ്രിയമുള്ളവരെ, സാധാരണ നമ്മളെല്ലാവരും ചെറിയ ഒരു ഇതുണ്ടെങ്കിൽ പോലും മാറി നിൽക്കാറാണ്. പക്ഷേ കളിയോടുള്ള സ്നേഹം ഇതൊന്നുമല്ല. ആ മനസ്സിന്റെ ദൃഢം അതാണ് ഇവിടെ കാണുന്നത്. നല്ലൊരു കയ്യടി കൊടുത്ത പ്രിയപ്പെട്ട നാഗേഷ് ചേട്ടന് എല്ലാ ഐറ്റങ്ങളിലും ആവേശത്താൽ കളി. നല്ലൊരു കയ്യടി കൊടുത്ത. അത്രയേറെ മുഹബത്താണ് കളിയോട്. വടംവലിയിൽ എന്നും എല്ലായ്പ്പോഴും നിറഞ്ഞു നിൽക്കുന്ന പ്രിയപ്പെട്ട നാഗേഷ് ചേട്ടൻ ആവേശ സുന്ദര പോരാട്ടത്തിൽ ഇന്ന് ശ്രീയുടെ മണ്ണിലേക്ക് പുലാറിൽ നിന്നും വന്നിട്ടുണ്ട്. ഏറെ സ്നേഹം, സ്വാഗതം. വടിയാണ് ഈ മത്സരം ശേഷം അടുത്ത മത്സരത്തിനായിട്ട് ഫേവറേറ്റ് പഞ്ചായേ മഹാലിംഗേശ്വര പഞ്ച. Now the whistle. Om Shri Vadasa Vinayaka Herur. Vinayaka Herur and Om Shri Herur in the Kuttanmar. ಆಹಾ, ಒಂದು ಕಡೆಯಲ್ಲಿ ವಿನಾಯಕ ಹೇರೂರು, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಓಂ ಶ್ರೀ ಬೆರಿಪದ ತಂಡಗಳ ಸ್ಪರ್ಧೆಯಾಗಿದೆ. ಈ ಬಾರಿ ಮೊದಲ ಸೆಟ್ಟನ್ನು ಗೆದ್ದುಕೊಂಡಿದ್ದ ಓಂ ಶ್ರೀ ಬೆರಿಪದವು ತಂಡವಾಗಿದೆ. ಬಂಧುಗಳೇ, ಪಂದ್ಯಕೂಟದ ಸರಿಸುಮಾರು 11ನೇ ಸ್ಪರ್ಧೆಯಲ್ಲಿ ನಾವಿದ್ದಾವೆ. ಅಂದ ಹಾಗೆ ಕಾಣಬಹುದು ಓಂ ಶ್ರೀ ಬೆರಿಪದ ವಿರುದ್ಧವಾಗಿ ವಿನಾಯಕ ಹೇರೂರು. ಇದಾದ ಬಳಿಕ ಮುಂದಿನ ಸ್ಪರ್ಧೆ ಗಮನಿಸಬೇಕಾದ ವಿಷಯ, ನಮ್ಮೊಬ್ಬರ ಸ್ನೇಹಿತರ ಪರ್ಸ್ ಕಳೆದು ಹೋಗಿದೆ. ದಯವಿಟ್ಟು ಸ್ನೇಹಿತರ ಪರ್ಸ್ ಕಳೆದು ಹೋಗಿದೆ, ಅದರಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲವೂ ಇದೆ ಒರಿಜಿನಲ್. ದಯವಿಟ್ಟು ಸಿಕ್ಕಿದವರು ದಯವಿಟ್ಟು ಇಲ್ಲಿ ಕೌಂಟರ್ ಬಳಿಗೆ ತಲುಪಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಪರ್ಸ್ ಕಳೆದು ಹೋಗಿದೆ, ಅದರಲ್ಲಿ ಆಧಾರ್ ಕಾರ್ಡ್, പാൻ കാർഡ് ಎಲ್ಲವೂ ಇದೆ. ദയവിಟ್ಟು സിക്കിദവർ ಅದನ್ನು ಇಲ್ಲಿ കൗണ്ടർ ബಳಿ തലപ്പിച്ചുവെക്കാൻ കേൾക്കൊള്ളുത്താ ഇದ್ದಾವೆ. ഒരാളുടെ എൻ്റെ ഒരു സുഹൃത്തിൻ്റെ ഒരു പർസ് കളഞ്ഞു പോയിട്ടുണ്ട്. ദയവ് ചെയ്ത് അതിൽ ഒരുപാട് പാൻ കാർഡ്, ആധാർ കാർഡ് എല്ലാം ഉണ്ട്. കിട്ടിയവർ ദയവ് ചെയ്ത് കൗണ്ടറിലേക്ക് എത്തിക്കേണ്ടതാണ്. ഒരു പേഴ്സ് കളഞ്ഞു പോയിട്ടുണ്ട്, കിട്ടിയവർ ദയവ് ചെയ്ത് കൗണ്ടറിലേക്ക് എത്തിക്കേണ്ടതാണ്. ശ്രദ്ധിക്കേണ്ട കാര്യമാണ്. കാരണം അതിൽ വിലപ്പെട്ട സാധനങ്ങളുണ്ട്, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲವೂ ಉಂಟು. ശ്രദ്ധിക്കേണ്ട കാര്യമാണ്. ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ಸ್ಪರ್ಧೆಗೆ ಬರ್ತಾ ಇದ್ದಾವೆ. ಬಂಧುಗಳೇ, ಗಮನಿಸಿಕೊಳ್ಳಿ. ಓಂ ಶ್ರೀ ಚೆಲ್ಲಂಗಾರು ವಿನಾಯಕ ಹೇರೂರು ತಂಡಗಳ ನಡುವೆ ಒಂದು ಸ್ಪರ್ಧೆ ನಡೆಯುತ್ತಾ ಇದೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಬಹುಶಃ ಫೇವರೇಟ್ ಪಂಚ ಎ ವಿರುದ್ಧವಾಗಿ ಮಹಲಿಂಗೇಶ್ವರ ಎ ತಂಡ. The match ಫೇವರೇಟ್ ಪಂಚ ಎ ಅಂಡ್ ಮಹಲಿಂಗೇಶ್ವರ ಎ ತಂಡಗಳು ಸಿದ್ಧತೆ ನಡೆಸುವಂತೆ ಗಮನಿಸಿಕೊಳ್ಳಿ. ಇದಿವಾಗ ಓಂ ಶ್ರೀ ಚೆಲ್ಲಂಗಾರು ತಂಡ ಇದೆ. ಆಹಾ, ವಿನಾಯಕ ಹೇರೂರು ತಂಡ, ನಿಮಗಿದು ಅವಕಾಶವಾಗಿದೆ. ಮೊದಲ ಅವಕಾಶವನ್ನು ಬೆಟ್ಟುಕೊತ್ತಿದ್ದೀರಾ ನೀವು ಓಂ ಶ್ರೀ ಚೆಲ್ಲಂಗಾರು ತಂಡಕ್ಕೆ. ಈ ಬಾರಿ ನಿಮಗೆ ಗೆಲ್ಲಲೇಬೇಕಾದ ಒತ್ತಡವಿದೆ, ಗೆಲ್ಲಲೇಬೇಕಾದ ಅನಿವಾರ್ಯವಿದೆ. ಕಾರಣ ಇದು ದ್ವಿತೀಯ ಸೆಟ್ಟಿನ ಸ್ಪರ್ಧೆಯಾಗಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ ತಂಡ ಇಲ್ಲಿ ಕಾಣಬಹುದು ಓಂ ಶ್ರೀ ಚೆಲ್ಲಂಗಾರು ತಂಡವಾದ್ರೆ,
ಈ ಬಾರಿ ವಿನಾಯಕ ಹೇರೂರು ತಂಡ ಗೆಲ್ಲಲೇಬೇಕಾಗಿದೆ. ಆಹಾ, ರೋಚಕತೆಯ ಸ್ಪರ್ಧೆಯಾಗಿದೆ. ಮೆಲ್ಲ ಮೆಲ್ಲನೆ ಈ ಬಾರಿಯು ವಿನಾಯಕ ಹೇರೂರಿಂದ ಮೆಲ್ಲ ಮೆಲ್ಲನೆ ಓಂ ಶ್ರೀ ಚೆಲ್ಲಂಗಾರು ಕಡೆಗೆ ಸಾಗುತ್ತಾ ಇದೆ. ಆಹಾ, ಸುಂದರತೆಯ ಸ್ಪರ್ಧೆ, ರೋಚಕತೆಯ ಸ್ಪರ್ಧೆ. ಸಮಯ ಸರಿಸುಮಾರು ಅರ್ಧ ರಾತ್ರಿ ಗಂಟೆ ಕಳೆದಿದೆ. ಈ ಬಾರಿ ಮತ್ತೆ ವಿನಾಯಕ ಹೇರೂರಿಂದ ದಪ್ಪಲಿಯಾಗಿ ಹಗ್ಗವನ್ನು ಎಳೆಯುತ್ತಾ ಇದ್ದಾರೆ ಈ ಬಾರಿ ಓಂ ಶ್ರೀ ಚೆಲ್ಲಂಗಾರು. ಫೇವರೇಟ್ ಪಂಚ ಎ ಅಂಡ್ ಮಹಲಿಂಗೇಶ್ವರ ಎ ತಂಡದಲ್ಲಿ ಬರುವಂತೆ ಬನ್ನಿ. ಫೇವರೇಟ್ ಪಂಚ ಎ ವಿರುದ್ಧವಾಗಿ ಮಹಲಿಂಗೇಶ್ವರ ಎ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ. ಅದಾದ ಬಳಿಕ ದ್ವಿತೀಯ ಸ್ಪರ್ಧೆಯಲ್ಲಿ ಕಾಣಬಹುದು ಫೇವರೇಟ್ ಪಂಚ ಬಿ ವಿರುದ್ಧವಾಗಿ PFC ಪರಂಗಿಲ ಎ. ಅದಾದ ಬಳಿಕ ಓಕೆ, ಇವಾಗ ಬನ್ನಿ. ಫೇವರೇಟ್ ಪಂಚ ಎ ವಿರುದ್ಧವಾಗಿ ಮಹಲಿಂಗೇಶ್ವರ ಎ ತಂಡಗಳು ಅಂಕಣವನ್ನ ಪ್ರವೇಶ ಮಾಡುವಂತೆ ಬರುತ್ತಾ ಇದೆ. ತಂಡ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ಎಸ್, ಖಂಡಿತವಾಗಿಯೂ ನಮ್ಮ ಮ್ಯೂಸಿಕ್ ಸ್ವಲ್ಪ ಆಫ್ ಮಾಡಿ. ಮ್ಯೂಸಿಕ್ ಅವರು ಆಫ್ ಮಾಡ್ಬೋಲೆ. ಮ್ಯೂಸಿಕ್ ವಿಶೇಷವಾಗಿ ಈ ಒಂದು ಪಂದ್ಯಾಕೂಟದಲ್ಲಿ ನಾನು ಅವಾಗ ಹೇಳಿದಂತೆ ನೋಡಿ, ಇಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಂಡ್ ಸೆಟ್ ಇದೆ, ಡಿಜೆಗಳಿದೆ, ನಮ್ಮ ಅಜಿತ್ ನಾರಾಯಣ್ ಸರ್ ಅವರಿದ್ದಾರೆ. ಅಂದರೆ ಇದು ಒಂದು ಜಾತ್ರೆಯೇ ಮಹಾ ಜಾತ್ರೆ. ಹೌದು, ಖಂಡಿತವಾಗಿಯೂ ಇಲ್ಲಿ ಏನು ಹೇಳಲಿಕ್ಕಿಲ್ಲ. ನನ್ನ ಮಾತುಗಳಿಗೆ ಬೆಲೆ ಇಲ್ಲ, ನನ್ನ ಅಕ್ಷರಗಳಿಗೂ ಬೆಲೆ ಇಲ್ಲ. ನೋಡಿ, ಆವಾಗಿಂದ ಅಂದರೆ ನಾನು ಬಂದದ್ದು 6:30 ಹೊತ್ತಿಗೆ, ನನ್ನಕ್ಕಿಂತ ಮುಂಚಿತವಾಗಿ ಇಲ್ಲಿ 5:30 ಹೊತ್ತಿಗೆ ಬಂದಿರೋ ನಮ್ಮ ಬ್ಯಾಂಡ್ ಸೆಟ್ಟಿನವರು ಬಂದು ಪ್ರತಿಯೊಬ್ಬ ನಮ್ಮ ಅತಿಥಿಗಳು ವೇದಿಕೆ ಬರುವಾಗ ಬ್ಯಾಂಡ್ ಸೆಟ್ಟಿನ ಮೂಲಕ ಬಂದಿರ್ತಾರೆ. ಖಂಡಿತವಾಗಿ ಬ್ಯಾಂಡ್ ಸೆಟ್ಟಿನವರು ಇದುವರೆಗಿದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ಅವರು ಇಲ್ಲಿಂದ ಹೊರಳಿಕ್ಕಿದ್ದಾರೆ. ಆದ ಕಾರಣ ಇನ್ನು ಈ ಒಂದು ಸ್ಪರ್ಧೆಗಳು ನಮ್ಮ ಬ್ಯಾಂಡ್ ಸೆಟ್ ಅನ್ನೇ ಕೇಳಲಿಕ್ಕಿದೆ. ಈ ಒಂದು ಸ್ಪರ್ಧೆ ಖಂಡಿತವಾಗಿಯೂ ಸರಿ. ನಿಕ್ಲಿನ ಪೋಯರ ಬಣ್ಣತ್ತಿ ಬ್ಯಾಂಡ್ ಸೆಟ್ಟಿನವರು ಖಂಡಿತವಾಗಿಯೂ ನನಗೆ ತಿಳಿಸಿದ ಪ್ರಕಾರ ಅವರಿನ್ನೇನು ಹೋಗ್ತಾರೆ, ಅವಾಗಿಂದಲೇ ಬಂದಿದ್ದಾರೆ. ಖಂಡಿತವಾಗಿ ಇನ್ನು ಈ ಒಂದು ಸ್ಪರ್ಧೆ ಎಲ್ಲ 3 ಸೆಟ್ಗಳು ಕೂಡ ಬ್ಯಾಂಡ್ ಸೆಟ್ಟಿನ ಮೂಲಕ ನಾನು ಮತ್ತು ಅಜಿತ್ ನಾರಾಯಣ್ ಸರ್ ಮೈಕವನ್ನು ತೆಗೆಯುತ್ತಿಲ್ಲ. ಬ್ಯಾಂಡ್ ಸೆಟ್ಟಿನ ಮೂಲಕ ಈ ಒಂದು ಸ್ಪರ್ಧೆಗೆ ನಡೆಯಲಿಕ್ಕಿದೆ. ಬ್ಯಾಂಡ್ ಸೆಟ್ ಬರಡೆ ಆತ ಜೀವಂಜಿಮೆಂಟ್ ನಮ್ಮ ಸೀಟಿ ಒಂಜಿ ಪಾಡಿದ ಬುಕ್ಕ ನಿಖಿಲ್ ಬಿಟ್ಟೋಡ್ಲೆ. ಇವತ್ತು ಕಾರ್ಯಕ್ರಮಕ್ಕೆ ಎಷ್ಟೊಂದು ಸೊಬಗು ಸುಂದರತೆ ಬರಬೇಕಿದ್ರೆ ಅದು ನಮ್ಮ ಬ್ಯಾಂಡ್ ಸೆಟ್ಟಿನವರು. ಎಸ್, നമ്മുടെ പുത്തൂർ ബെദ്രടിക്കയുടെ നമ്മുടെ ബാൻഡ് സെറ്റിന്റെ ആൾക്കാർ നല്ലൊരു അടിപൊളി ഓഗ്രൻ പോരട്ടെ. 5 മിനിറ്റോടെ നമ്മുടെ ബാൻഡ് സെറ്റ് തകർക്കുകയാണ്. അങ്ങനെ യെസ്, റെഡി. Bari, shabash.
ಎಸ್, ಬರಲಿ ದೊಡ್ಡ ಚಪ್ಪಾಳೆ. ನಮ್ಮ ಬ್ಯಾಂಡ್ ಸೆಟ್ಟಿನ ಎಲ್ಲರಿಗೂ ಕೂಡ ಬರಲಿ ದೊಡ್ಡ ಚಪ್ಪಾಳೆ. ಬಹಳ ಸುಂದರವಾಗಿತ್ತು. ಖಂಡಿತವಾಗಿಯೂ ಸಾಯಂಕಾಲ 6 ಗಂಟೆಯ ಹೊತ್ತಿಗೆ ಬಂದಿರುವಂಥವರು ಇವಾಗ ಈ ಬಾರಿ ನೋಡಿ, ಈ ಒಂದು ಸಮಯದಲ್ಲೂ ಕೂಡ ನಮ್ಮ ಜೊತೆಗಿದ್ದವರು. ಖಂಡಿತವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಿಮಗಿದು ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇದ್ದಾವೆ. ಮುಂದೆ ತಂಡಗಳು ಬರುವಂತೆ ಟೀಮ್ ಫೇವರೇಟ್ ಪಂಜ ಆ್ಯಡ್ PFC ಪರಂಕಿಲ ಫೇವರೇಟ್ ಪಂಜಾಬಿ ಆ್ಯಡ್ PFC ಪರಂಕಿಲ ಎಸ ಬನ್ನಿ. ಒಂದು ಕಡೆಯಲ್ಲಿ ಫೇವರೇಟ್ ಪಂಜಾಬ್ PFC ಪರಂಗಿಲ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಈ ಬಾರಿ ಅಂಕಣದಲ್ಲಿ. ಬಹುತೇಕ ಗಮನಿಸಿಕೊಳ್ಳೆ ಮ್ಯೂಸಿಕ್ ಒಂಚೂರು ಕಮ್ಮಿ ಅನ್ಪಲೆ. ಬಂಧುಗಳೇ ಗಮನಿಸಿಕೊಳ್ಳಿ, ಫೆಬ್ರವರಿ ತಿಂಗಳ 14ರಂದು PR ಸ್ಪೆರ್ಲಾ ಆಯೋಜನೆ ಮಾಡುವಂತಹ 420 kg 7 ಆಟಗಾರಿಗೆ ಆಡುವಂತಹ ಬಹಳ ದೊಡ್ಡ ಹಗ್ಗ ಜಗ್ಗಾಟ ಸ್ಪರ್ಧೆ ಫೆಬ್ರವರಿ ತಿಂಗಳ 14ರಂದು ಬಜ್ಜಕೂಡ್ಲುವಿನಲ್ಲಿ ನಡೆಯಲಿಕ್ಕಿದೆ. ವಿಜೇತರಿಗೆ 10,000, ದ್ವಿತೀಯ ಸ್ಥಾನಿಗಳಿಗೆ 8,000, ಚತುರ್ಥ ಸ್ಥಾನಿಗಳಿಗೆ 4,000, ಇಲ್ಲಿ ತೃತೀಯ ಸ್ಥಾನಿಗಳಿಗೆ 5,000, ಚತುರ್ಥ ಸ್ಥಾನಿಗಳಿಗೆ 4,000 ಜೊತೆಯಲ್ಲಿ ಶಾಶ್ವತ ಫಲಕ ನೀಡಲಾಗುವುದು. ಗಮನಿಸಿಕೊಳ್ಳಿ. ಅದಾದ ಬಳಿಕ 5ರಿಂದ 8ರವರೆಗೆ ಇಲ್ಲಿ ಕಾಣಬಹುದು 1,000 ರೂಪಾಯಿ ನಗದು ಬಹುಮಾನಗಳ ಜೊತೆಯಲ್ಲಿ ಶಾಶ್ವತ ಫಲಕ. 9ರಿಂದ 16ರವರೆಗೆ ಇಲ್ಲಿ ಶಾಶ್ವತ ಫಲಕಗಳು. ಇಲ್ಲಿ ಭಾಗವಹಿಸಿದಂತಹ ಎಲ್ಲ ತಂಡಕ್ಕೂ ವಿಶೇಷವಾಗಿ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ಅದಲ್ಲದೆ ಈ ಕೂಟದಲ್ಲಿ ಭಾಗವಹಿಸುವಂತಹ ಪ್ರತಿಯೊಂದು ತಂಡಕ್ಕೂ ಕೂಡ ಇಲ್ಲಿ ಪ್ರವೇಶ ಶುಲ್ಕವಿರುವುದಿಲ್ಲ. ಅದಲ್ಲದೆ ಬಂದಿರುವಂತಹ ಪಂದ್ಯಕೂಟವನ್ನು ನೋಡುವುದಕ್ಕೆ ಆಡುವುದಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯು ಕೂಡ ಇದೆ. ಅದು ನೋಡಿ ನಮ್ಮ PRS ಪೆರ್ಲಾ ಆಯೋಜನೆ ಮಾಡುವಂತಹ 420 kg 7 ಆಟಗಾರರ ಹಗ್ಗ ಜಗ್ಗಾಟದ ಪಂದ್ಯಕೂಟ ಫೆಬ್ರವರಿ ತಿಂಗಳ 14ರಂದು ಶನಿವಾರ ರಾತ್ರಿ ಗಂಟೆ 8ಕ್ಕೆ ಸರಿಯಾಗಿ ಬಜ್ಜಕೂಡ್ಲುವಿನಲ್ಲಿ ನಡೆಯಲಿಕ್ಕಿದೆ. ಇದು ಇವಾಗ ನಮ್ಮ ಆಟಗಾರರ ಸಿದ್ಧತೆಯಲ್ಲಿ. ಅದೇ ರೀತಿ ಫ್ರೆಂಡ್ಸ್ ಬೇರಿ ಪದವು ಆಯೋಜನೆ ಮಾಡುವಂತಹ 427 ಆಟಗಾರರಿಗೆ ಆಡುವಂತಹ ಅವಕಾಶಗಳು ಮಾರ್ಚ್ ತಿಂಗಳ 7ನೇ ತಾರೀಕಿನಂದು ಬೆರಿ ಪದವಲ್ಲಿ ನಡೆಯಲಿಕ್ಕಿದೆ. ಎಸ್ ರೆಡಿ. ಒಂಚೂರು ದುಂಬ ಬಲಿಗೆ ಹೊಲ್ಲು ಹೊಲ್ ಹೊಲ್ ಹೊಲ ಚಿಕ್ಕ ಹೊಲ್ಲ ಹೊಲ್ 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 ಎಸ ಒಂದು ಕಡೆಯಲ್ಲಿ ಪಂಚ, ಮತ್ತೊಂದು ಕಡೆಯಲ್ಲಿ ಪರಂಗಿಲ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ, ಮುಂದಿನ ಸ್ಪರ್ಧೆ ನೋಡಿ. ಈ ಒಂದು ಕೂಟದ ಇನ್ನೊಂದು ಎಸ PFC ಪರಂಕಿಲ ಬಿ ವಿರುದ್ಧವಾಗಿ ಟೀಮ್ ಕರ್ನಾ ಬಂದಿಯೋಡು ಬಿ ನಷ್ಟವನ್ನ ಮುಂದಿನ ಸ್ಪರ್ಧೆಯಲ್ಲಿ ಕಾಣಬಹುದು. PFC ಪರಂಕಿಲ ಬಿ ವಿರುದ್ಧವಾಗಿ ಕರ್ನಾ ಬಂದಿಯೋಡು ಬಿ ತಂಡಗಳು ಸಿದ್ಧತೆ ನಡೆಸುವಂತೆ. ಇದು ಇವಾಗ ಅಂಕಣದಲ್ಲಿದೆ. ಪಂಚ ಹಲೋ ಜೊತೆಗೆ ಟೀಮುಗಳು PFC ಪರಂಕಿಲ ಬಿ ಟೀಮ್ ಆ್ಯಂಡ್ ಟೀಮ್ ಕರ್ಮ ടീം കരുണ ബന്ദിയോട് ബി PFC പറക്കില്ല ബി ടീം കരുണ ബന്ദിയോട് ബി ടീം എത്രയും പെട്ടെന്ന് പ്രവേശന കവാടത്തിൽ നിൽക്കുക. ಎಸ್ ಆರಂಭಗೊಂಡಿದೆ ನೋಡಿ. ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ. ಫೇವರೇಟ್ ಪಂಚ ಒಂದು ಸಮಯದಲ್ಲಿ ಕಬಡ್ಡಿಯಲ್ಲಿ ಮಿಂಚಿದವರು, ವಾಲಿಬಾಲಲ್ಲಿ ಮಿಂಚಿದವರು, ಕ್ರಿಕೆಟಲ್ಲಿ ಮಿಂಚಿದವರು ಈ ಬಾರಿ ಹಗ್ಗ ಜಗ್ಗಾಟದ ಮೈದಾನದಲ್ಲಿ ನಮ್ಮ ಹೆಮ್ಮೆಯ ಫೇವರೇಟ್ ಪಂಚ ಈ ಬಾರಿ ಬಿಟ್ಟುಕೊಡುತ್ತಾ ಇಲ್ಲ. ಆಹಾ
ಆದರೆ ಎದುರಾಳಿ ತಂಡದ ಆಟಗಾರರು ಬಲಶಾಲಿಗಳೇ ಸರಿ. ಇಲ್ಲಿ ಕಾಣಬಹುದು ಒಂದೇ ಮನೆಯಿಂದ ಬಂದಂತಹ 6 ಆಟಗಾರರು. ಹೆಸರಡೆ ನೆಕ್ಸ್ಟ್ ಒನ್ PFC ಪರಂಕಿಲ ಬಿ ಆ್ಯಂಡ್ ಟೀಮ್ ಕರ್ನಾ ಬಂದಿಯೋಡ ಬಿ. PFC ಪರಂಕಿಲ ಬಿ ಆ್ಯಂಡ್ ಕರ್ನಾ ಬಂದಿಯೋಡ ಬಿ. Team Karna B and PFC Parakila B. Team Karna B team and PFC Parakila B. Team ಗಳ ತ್ರೈ ಮಾಡಿದ ಬರೆಗ ಅದು ಗಾಡಿನಾಳ್ ಟೀಮ್ ಕರ್ನಾ ಬಂದಿಯೋಡ A team and PK boys ಜಬ್ರಂಬಲ. ಎಸ್ ಪ್ರೇಕ್ಷಕ ವರ್ಗದವರು ಸ್ವಲ್ಪ ಮಟ್ಟಿಗೆ ಜಾರುತ್ತಾ ಇದೆ. ಆದರೆ ನಮ್ಮ ಅಜಿತ್ ನಾರಾಯಣ ಸರ್ ಅವರು ಇಲ್ಲಿ ಇದ್ದಾರೆ ನೋಡಿ. ಕೇವಲ ಕೆಲವೇ ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಮ್ಯಾಚ್ ನಂಬರ್ 14 15 ಆಗಿ ಬರ್ತಾ ಇದೆ. ಇನ್ನೇನು ಕೇವಲ ಒಂದು 14 15 16 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಗಮನಿಸಿಕೊಳ್ಳಿ, ಆದಷ್ಟು ಬೇಗನೆ ಸ್ಪೀಡ್ ಅಪ್. ಬಂದಿಯೋಡ್ ಕರ್ನಾ ಬಂದಿಯೋಡ ಪರಂಗಿಲ್ಲ സ്പീഡ് അപ്പ്. ശ്രദ്ധിക്കുക, ടീം വരിക. നേരത്തെ ഇറങ്ങിപ്പോയി നൽകിയതാണ്. പ്ലീസ് ബൈക്കിൽ പ്ലീസ് ബാ. യെസ്, കരുണ പന്തിയോട് ടീമുകൾ അങ്ങനെ കളിക്കളത്തിൽ ഇറങ്ങുകയാണ്. മറുവശത്ത് വരേണ്ടതാണ് പരങ്കില. കരുണ പന്തിയോട് അങ്ങനെ PFC പരങ്കില തമ്മിലുള്ള പോരാട്ടത്തിലാണ് പ്രിയമുള്ളവരെ നമ്മൾ നിൽക്കുന്നത്. യെസ്, രണ്ട് ടീമുകളും തയ്യാറെടുപ്പിലാണ്. നമ്മളുടെ റെഫറിയും തയ്യാറാണ്. യെസ് റെഡി. The next match number 18 sorry match number 16 team Karna Bandiod A and PK boys DK boys Sudeballa. ശ്രദ്ധിക്കുക, ടീമിന് ഒരു കാരണവശാലും അധിക സമയം അനുവദീയമല്ല എന്ന കാര്യം ഓർമ്മപ്പെടുത്തുകയാണ്. ദയവായിട്ട് ടീമുകൾ തയ്യാറാവാം. ടീം കർണാ പന്തിയോട് A ടീം ആൻഡ് PK ബോയ്സ് സംരംഭങ്ങൾ രണ്ടു ടീമുകൾ ദയവായിട്ട് എത്രയും പെട്ടെന്ന് പ്രവേശന കവാടത്തിനരികിൽ നിൽക്കുക. ടീം മാനേജർ ശ്രദ്ധിക്കുക, ടീം വരിക. ഇതുവരെയും ടീം വന്നതായി ശ്രദ്ധയിൽപ്പെടുന്നില്ല. കഴിഞ്ഞ മത്സരത്തിലെ ടീമുകൾ ലേറ്റ് ആയിട്ടുണ്ട്. ദയവായി ശ്രദ്ധിക്കുക. സമയം 2 മണിയോട് അടുക്കുകയാണ്. നമുക്ക് 1 മണിക്കൂറിൽ ഉള്ളിൽ മത്സരം തീർക്കാം. അത് കഴിഞ്ഞാൽ ആദ്യ പ്രീ ക്വാർട്ടർ ഫൈനൽ മത്സരം ആരംഭിക്കും. ഫേവറേറ്റ് പഞ്ച A ടീം, ശിവശക്തി സിറിയ B ടീമുകൾ തമ്മിലുള്ള മത്സരമാണ്. PFC ಪರಂಕಿಲ್ಲ ವಿರುದ್ಧವಾಗಿ ಕರ್ನಾ ಪಂದ್ಯೋಡ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಬಂಧುಗಳೇ. ಈ ಬಾರಿ ನೇರವಾಗಿದೆ ಹಗ್ಗ. ಕರ್ನಾ ಪಂದ್ಯೋಡ್ ಕಡೆಗೆ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಕರ್ನಾ ಪಂದ್ಯೋಡ್ ತಂಡ. ಸದ್ಯ ಟೀಮ್ ಅವರಿಗೆ ಟೀಮ್ ಕರ್ನಾ ಪಂದ್ಯೋಡ್ A ಟೀಮ್ PK ಬಾಯ್ಸ್. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನೋಡಿ, ಇನ್ನೇನು ಕೆಲವೇ ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ ಬಾಕಿ ಇದೆ. 1 ಗಂಟೆ ಒಳ್ಳೆ ಹೊತ್ತಿಗೆಯಲ್ಲಿ ನಾವು ಈ ಒಂದು ಪಂದ್ಯ ಕೂಟವನ್ನು ಮುಗಿಸಬೇಕಿದೆ. ಕಾರಣ ನಮಗೆ ತಿಳಿದಿರೋ ಹಾಗೆ ನಾಳೆಯ ದಿವಸ ಬಹಳಷ್ಟು ಕಾರ್ಯಕ್ರಮಗಳಿದೆ. ಹಗ್ಗ ಜಗ್ಗಾಟ ಪಂದ್ಯಕೂಟ ಇದೆ, ಕಬಡ್ಡಿ ಇದೆ. ಪರಂಗಿಲ್ಲ ಬಂದಿಯೋಡ್ ಬಲ್ಲು ಬೋರ್ಡ ಒಂಚೂರು ಬಲ್ಲು ಬಿಡ್ಲೆಗೆ PFC ಒಂಚೂರು ಬಲ್ಲು ಬಿಡ್ಲೆ ಯಾರ್ವಾ ಓಕೆ ಸೆಟ್ಟಾ. ಆರಂಭಗೊಳ್ಳಬೇಕಿದೆ ಸ್ಪರ್ಧೆ. ಒಂದು ಕಡೆಯಲ್ಲಿ PFC ಪರಂಕಿಲ, ಮತ್ತೊಂದು ಕಡೆಯಲ್ಲಿ ಕರ್ನಾ ಬಂದಿಯೋಡ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಕೈಯಿಂದ ಜಾರಿ ಹೋದಂತಹ ಅವಕಾಶವನ್ನು ಮತ್ತೆ ಪಡೆದುಕೊಳ್ಳುವಂತಹ ಎಲ್ಲ ಸಾಮರ್ಥ್ಯವುಳ್ಳ ಆಟಗಾರರನ್ನು ಕಾಣ್ತಾ ಇದ್ದಾವೆ PFC ಪರಂಕಿಲ ತಂಡದಲ್ಲಿ. ಈ ಬಾರಿ ಪರಂಕಿಲ ತಂಡ ತಮ್ಮ ಗೆಲುವನ್ನು ಸಾಬೀತುಪಡಿಸಬೇಕಿದೆ.
ಆಹಾ ಆರಂಭಗೊಂಡಿದೆ ನೋಡಿ ಈ ಬಾರಿ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡು ಅಲ್ಲಿ ಕರ್ಣ ಪಂದ್ಯೋಡು. ಆದರೆ ಈ ಸೆಟ್ ಅನ್ನ ಯಾರು ಗೆದ್ದುಕೊಳ್ತಾರೆ ನೋಡ್ಲಿಕ್ಕಿದೆ. ಟೀಮ್ ಕರ್ಣ ಪಂದ್ಯೋಡು ಎ ಟೀಮ್ ಪಿಕೆ ಬಾಯ್ಸ್ ಸುದಂಬಳ ಡಿಕೆ ಪಾಯಿಂಟ್ ಸುದಂಬಳ ಅಂಡ್ ಟೀಮ್ ಕರ್ಣ പന്തിയോട് എ. പ്ലീസ് കം. ശ്രദ്ധിക്കുക, ടീമിനെ കാണുന്നില്ല, ദയവായിട്ട് ശ്രദ്ധിക്കുക. ടീമിന് മുന്നറിയിപ്പ് നൽകിയതാണ്, സമയമില്ലെന്നുള്ളതാണ്. പ്ലീസ് വരിക, പ്ലീസ് കോർട്ടിലേക്ക് എത്തുക. പ്രവേശന കവാടത്തിനരികിൽ ടീമുകൾ നിർബന്ധമായിട്ടും നിൽക്കണം. ശ്രദ്ധിക്കുക, ഇത് കഴിഞ്ഞാൽ ആദ്യ പ്രീ ക്വാർട്ടർ ഫേവറേറ്റ് പഞ്ച എ ടീം ശിവശക്തി ചെറിയ ബി ടീമുകൾ തമ്മിലാണ് മത്സരം. ടീം എവിടെ? ತಂಡಗಳು ಬನ್ನಿ ಆದಷ್ಟು ಬೇಗನೆ ಬನ್ನಿ. ശ്രദ്ധിക്കുക, മത്സരം കഴിയുന്നതിന് മുൻപേ ടീമുകൾ പ്രവേശന കവാടത്തിനരികിൽ നിൽക്കണമെന്നതാണ് അറിയിപ്പ്. ದತ್ತಕೃಪಾ ಸುದ್ದಿಮಳ ತಂಡದ ಆಟಗಾರರ ಆಗಮನವಾಗಿದೆ. ಎದುರಾಳಿ ತಂಡಗಳು ಬರುವಂತೆ PFC ತಂಡ ಅಂಕಣವನ್ನು ಪ್ರವೇಶ ಮಾಡುವಂತ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಆದಷ್ಟು ಬೇಗನೆ ಬನ್ನಿ. ಒಂದು ಸ್ಪರ್ಧೆಗಳು ನಡೆಯುವಂತೆ ಎದುರಾಳಿ ತಂಡಗಳು ಬಂದು ಅಲ್ಲಿ ಬಂಧುಗಳೇ ಬೇಗ ದತ್ತಕೃಪಾ ಸುದ್ದಿಮಳ ತಂಡದ ಆಟಗಾರರ ಆಗಮನವಾಗಿದೆ. ಎದುರಾಳಿ ತಂಡ ಬರುವಂತೆ ಕೇಳಿಕೊಳ್ತಾ ಇದ್ದಾವೆ. ಬೇಗ ಬನ್ನಿ. ശ്രദ്ധിക്കുക, ഈ വൈകിപ്പിക്കുന്നത് നടക്കില്ല എന്ന കാര്യമാണ് ഓർമ്മപ്പെടുത്താനുള്ളത്. ദയവായിട്ട് ടീമുകൾ തയ്യാറാവാം. Now this is second call. Yes, ready. Team is ready. ശ്രദ്ധിക്കുക, അടുത്ത മത്സരത്തിനായുള്ള ടീമുകൾ പ്രവേശന കവാടത്തിൽ നിൽക്കുക. ಖಂಡಿತವಾಗಿಯೂ ಮುಂದೆ ಸ್ಪರ್ಧಿಸುವಂತ ಎರಡು ತಂಡಗಳಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ತಂಡಗಳ ಕರೆಯನ್ನು ಕೊಡಿ. ನೆಕ್ಸ್ಟ್ ಮ್ಯಾಚ್ ശ്രദ്ധിക്കുക, ഹരീഷേട്ട ഫേവറേറ്റ് പഞ്ച എത്രയും പെട്ടെന്ന് വരിക. എ ടീം ಫೇವರೇಟ್ ಪಂಚ ಎ ಟೀಮ್ ಪ್ರವೇಶನ ಕವಾಡದಲ್ಲಿ ನಿಲ್ಲುക. ಎಸ್ ಫೇವರೇಟ್ ಪಂಚ ತಂಡದವರು ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಶಿವಶಕ್ತಿ ಶ್ರೀಯ ಬಿ ಟೀಮ್ ಪ್ರವೇಶನ ಕವಾಡದಲ್ಲಿ ಶಿವಶಕ್ತಿ ರೆಡಿ. Now the first pre-quarter favorite panja A team Shivashakti Shriya B team. Second PFC Parakila A team Mahalikeshwara A team. Get ready. ശ്രദ്ധിക്കുക, ഒരു മത്സരം കഴിഞ്ഞ് ഉടനെ ടീമുകൾ എത്തുകയാണെങ്കിൽ മത്സരം നല്ല രീതിയിൽ മുന്നേറും. ദയവായിട്ട് ടീമുകൾ പ്രവേശന കവാടത്തിൽ വരാനുള്ള മനസ്സ് കാണിക്കുക ಪ್ಲೀಸ್. ನೋಡಿ, ದಯವಿಟ್ಟು ಅಜಿತ್ ಸರ್ ಹೇಳಿದ ಹಾಗೆ ದಯವಿಟ್ಟು ಮುಂದಿನ ಎರಡು ತಂಡಗಳಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಫೇವರೇಟ್ ಪಂಚ ಹರೀಶ್ ಅಣ್ಣ ನೀವೆಲ್ಲಿದೆ? ಸರಿ, ಫೇವರೇಟ್ ಪಂಚ ಎಲ್ಲಿದೆ? ದಯವಿಟ್ಟು ಬನ್ನಿ. ಫೇವರೇಟ್ ಪಂಚ ಎಸ್ ರೆಡಿ. ಬೋತ್ ಟೀಮ್ಸ್ ರೆಡಿ ಸರ್. ಓಕೆ, ಸೆಕೆಂಡ್ ಮ್ಯಾಚ್ ಗಾಗಿ PFC Parakila A team is already ready there. Okay, Mahalikeshwara A team അവർ കൂടെ അല്ലിബ പ്രവേശന കവാടക്കാക്കി മുന്നേ ബാ. ശ്രദ്ധിക്കുക, രണ്ട് ടീമുകൾ വരിക. ഇതിനകത്ത് നിൽക്കുക. അടുത്ത മത്സരത്തിലുള്ള രണ്ട് ടീമുകൾ ഫേവറേറ്റ് പഞ്ചാബ് ശിവശക്തി ചെറിയ ടീം വരിക പ്ലീസ്. എക്സ്ക്യൂസ് മീ, ടീം അകത്ത് വരിക. ശിവശക്തി ചെറിയ ഇവിടെ ഇരിക്കുക സൈഡിൽ. ಶಿವಶಕ್ತಿ ತಂಡ ಅಂಕಣವನ್ನು ಪ್ರವೇಶ ಮಾಡಿ. ಶಿವಶಕ್ತಿ ಶ್ರೀಯ ಬಿ ಟೀಮ್ ಶಿವಶಕ್ತಿ ಶ್ರೀಯ ಬಿ ಅಂಡ್ ಫೇವರೇಟ್ ಪಂಚ ಎ ಟೀಮ್ ಪ್ಲೀಸ್ ಕಮ್. ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬಹುದು. ಒಂದು ಬದಿಯಲ್ಲಿ ಬಂದು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಕಾರಣ ಪಂದ್ಯವು ನಿರಂತರವಾಗಿ ಸಾಗಬೇಕಿದ್ರೆ ನಿಮ್ಮ ಸಹಕಾರ ಅಗತ್ಯವಾಗಿದೆ. ದಯವಿಟ್ಟು ಸಹಕರಿಸಿಕೊಳ್ಳಿ ಪ್ಲೀಸ್. ಬನ್ನಿ, ಫೇವರೇಟ್ ಪಂಚಲ್ಲಿದೆ ಟೀಮ್. ಇಲ್ಲಿ ಬಾ. ರೆಡಿ. ಈ ಕಡೆ ಬನ್ನಿ. ಇತ್ತ ಕಡೆ ಬನ್ನಿ.
ನೋಡಿ, ಇನ್ನು ಉಳಿದಿರುವ ಸ್ಪರ್ಧೆಗಳು ಅದೇ ರೀತಿಯಲ್ಲಿ ಒಂದು ಸ್ಪರ್ಧೆ ಆಡುವಾಗ ಉಳಿದ 2 ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಅಂಗನವಾಡಿ ಪ್ರವೇಶನ ಮಾಡಿಕೊಡುತ್ತದೆ. ನನ್ನ ಒಂಜಿ ತಿಂಗಳ ಕರೆಣ ನಮ್ಮ ಅಜಿತಣ್ಣ ಕನ್ನಡಲ ಕಲ್ಪೇರು ತುಳುಲ ಕಲ್ಪೇರು ಆಯ್ತು ಪಕ್ಕ ನನಗೆ ಕಲಿಸಿಕೊಡ್ಬೇಕು ಎಲ್ಲ. ಖಂಡಿತ ಖಂಡಿತ. ಆರಂಭಗೊಂಡಿದೆ ನೋಡಿ ಬಾರಿ ಸುದೆಂಬಳ ದತ್ತಕ್ರಮ ಸುದೆಂಬಳ ವಿರುದ್ಧವಾಗಿ ಒಂದೇ ಒಂದು ಎಳೆತ. ആഹാഹാഹാ 300 മന്ത്രങ്ങളും 300 ശക്തികളും ഇതാ. ബന്നെ 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 നെക്സ്റ്റ് വന്ന ദ സെക്കൻഡ് സെറ്റ്. ತುಲೆ ಒಂಜಿ ರಿಬ್ಬನ್ ಉಂಟಾ? ರಿಬ್ಬನ್ ನಮ್ಮ ರಿಬ್ಬನ್ ದ ಕಟ್ಟ ಒಂದಿಗೆ ಪ್ಲೀಸ್ ಹೆಲ್ಪ್. ಅವಳು ಉಪ್ಪುಡತ್ತೆ ಕೌಂಟರ್ ಇಡು ಇಜ್ಜ ಉಂಡಿ ರಿಬ್ಬನ್ ದ ಕಟ್ಟ ಉಂಡು. ಟ್ರಾಫಿ ಆ ಟ್ರಾಫಿ ಉಂಡಿಗೆ ಟ್ರಾಫಿ ಉಂಟಾ ತುಲೆಗೆ? ಹೌದಾ? ಓ ಅವ್ವ ಮಿಕ್ಕಿಲ್ ಟ್ರಾಫಿನೇ ತೂದು ಬರ್ತೇನೆ ಹಾಕಲಿ. ಎಸ್ ರೆಡಿ, ಸ್ಪೀಡ್ ಅಪ್. ಆವೇಶಭರಿತವಾದ ಸ್ಪರ್ಧೆಯನ್ನು ನೋಡ್ತಾ ಇದ್ದೇವೆ ಬಂಧುಗಳ. ಕಾಣಬಹುದು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯ ಆಯೋಜನೆ ಮಾಡಿರ್ತಕ್ಕಂತಹ ಪುರುಷ ವಿಭಾಗದ 460 kg ವಿಭಾಗದ 7 ಆಟಗಾರರಿಗೆ ಆಡುವಂತಹ ಹಗ್ಗ ಜಗ್ಗಾಟ ಪಂದ್ಯಕೂಟದ ಇನ್ನೇನೋ ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಅದಾದ ಬಳಿಕ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನಡೆಯಲಿದೆ. ಅದಾದ ಬಳಿಕ ನಮಗೆಲ್ಲರಿಗೂ ಮನೆಗೆ ಸೇರಿಕೊಳ್ಳಬಹುದು. ನಾಳೆ ಭಾನುವಾರ, ನಾಳೆ ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಕೆಲಸಕ್ಕೆ ಹೋಗುವಂತಿಲ್ಲ ಖಂಡಿತವಾಗಿಯೂ. ಆದರೂ ಕೂಡ ನಮ್ಮ ಪಂದ್ಯಕೂಟವನ್ನು ನಾವು ಸಮಯಕ್ಕೆ ಮುಂಚಿತವಾಗಿ ಮುಗಿಸ್ತಾ ಇದ್ದೇವೆ. ಸಿಟಿ ಧ್ವನಿ ಕೇಳಿಯಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಈ ಬಾರಿ ಕರ್ನಾ. ಈ ಬಾರಿ ಇದೀವಾಗ ಸುದೆಂಬಳದಿಂದ ಮತ್ತೆ ಸಾಗಿ ಹೋಗುತ್ತಾ ಇದೆ, ಬಿಟ್ಟು ಕೊಡ್ತಾ ಇಲ್ಲ. ಟೀಮ್ ವರೆಗ ಫೇವರೇಟ್ ಪಂಚಗೆ ಟೀಮ್ ಶಿವಶಕ್ತಿ ಶಿರಿಯ ಬಿಟ್ಟಿ ಪಂಚ ಅವಾಗ ನಿಮಗೆ ಕರೆಯನ್ನು ಕೊಟ್ಟಾಗಿದೆ. ದಯವಿಟ್ಟು ಬನ್ನಿ. ಶಿವಶಕ್ತಿ ಶಿರಿಯಾ ಅಂಡ್ ಸರ್ ಫೇವರೇಟ್ ಪಂಚ ರೈಟ್ ನೌ. ಫೇವರೇಟ್ ಪಂಚಗೆ 80. I'm in Miami, yeah. PRS പെർളയുടെ കായികാവേശത്തിൽ ഒരു വട്ടംവലി പോരാട്ടത്തിന് ഒരു മണ്ണ് തന്നെ തയ്യാറാവുകയാണ്. തുളുനാടിന്റെ ഭംഗി ഏറി നിൽക്കുന്ന പെർള എന്ന ഗ്രാമ സൗന്ദര്യം നിറനിൽക്കുന്ന ഇടത്ത് പല പല ദേശങ്ങളിൽ വട്ടംവലിയുടെ പട്ടക്കം തീർക്കുന്ന പേരാണ് പ്രിയമുള്ളവരെ PRS പെർള എന്നത്. കായികാവേശത്തിന്റെ സുന്ദര താളങ്ങൾ ചവിട്ടാൻ ഒന്നടങ്കം ടീമുകൾ വരികയാണ്. ഫെബ്രുവരി മാസം 14-ാം തീയതി PRS പെർള അഭിമാനത്തോടെ സംഘടിപ്പിക്കുന്ന വട്ടംവലിയുടെ പോരാട്ടത്തിലേക്ക് മുഴുവൻ കായിക ആസ്വാദകരെയും ഒപ്പം ടീമുകളെയും ക്ഷണിക്കുന്നു, സ്വാഗതം ചെയ്യുന്നു. Now this is the first call for the second pre-quarter. PFC പറക്കില A team versus മഹാലിംഗേശ്വര കുഞ്ചത്തൂർ A team. എത്രയും പെട്ടെന്ന് പ്രവേശന കവാടത്തിന് അരികിലെത്തുക പ്ലീസ്. പറക്കില is there. മഹാലിംഗേശ്വര കുഞ്ചത്തൂർ കൂടി വരിക.
ടീമുകൾ ദയവായിട്ട് കോർട്ടിനകത്ത് കയറിയിരിക്കുക. PFC പറക്കല A, മഹാലിംഗേശ്വര A കോർട്ടിനകത്ത് വരിക. ടീം അവിടെ ദയവായിട്ട് ടീമുകളെ കാണുന്നില്ല. ദയവായിട്ട് ടീമുകൾ വരിക. 2 ടീമുകൾ ദയവായിട്ട് അകത്തേക്ക് വരിക. ടീമുകൾ ഇതുവരെയും പ്രവേശന കവാടത്തിന്റെ അരികിൽ വന്നതായി കാണുന്നില്ല. മട്ടംപലിയാണ്. ദയവായിട്ട് ടീമുകൾ വരിക. കാണുന്നില്ല. ടീം അവിടെ. ആ ടീം അവിടെ. ಒಂದು ಕಡೆಯಲ್ಲಿ ಸಿರಿಯಾ ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ. സംഘാടക സമിതിയുടെ അംഗങ്ങൾ ഒരു മത്സരം സംഘടിപ്പിച്ചപ്പോൾ അതിൽ ഞങ്ങളും പങ്കുചേരുന്നെന്ന് കാണിച്ച മനസ്സാണ് സിറിയയുടെ ഏറ്റവും വലിയ മനസ്സെന്ന് പറയുന്നത്. തീർച്ചയായിട്ടും അത് ശ്രദ്ധിക്കുക. PFC പറക്കല A ടീം, മഹാലിംഗേശ്വര കുഞ്ചത്തൂർ A ടീം. ടീമിനെ കാണുന്നില്ല. ടീം അവിടെ മഹാലിംഗേശ്വര കോട്ടിൽ സൈഡ്. സമയം കളയണ്ട പ്ലീസ്, സമയം കളയണ്ട. അതായത് നമ്മൾ ഇറങ്ങാനുള്ള സമയം 5 മിനിറ്റ് എടുത്താൽ അങ്ങനെ 10 ടീമുകളിൽ 10 ടീമുകൾ അങ്ങനെ വരികയാണെങ്കിൽ നഷ്ടമേറെയാണ്. ഓക്കെ, അവിടെ ഉണ്ടോ? അകത്ത് കയറി നിന്നോ, കുഴപ്പമില്ല. ഒരു മത്സരം കഴിഞ്ഞാൽ നെക്സ്റ്റ് ടീം ഇവിടെ നിൽക്കണം, അതിനടുത്ത ടീം അവിടെ നിൽക്കാം. ഓക്കെ, വാ. PFC പറക്കില്ല. ആ പല്ലേ ಈ ಬಾರಿ ರವಿಯಣ್ಣ PFC പറക്കില്ല A ടീം ആൻഡ് മഹാലിംഗേശ്വര A ടീം. മൂന്നാമത് ക്വാർട്ടർ ഫൈനൽ മത്സരത്തിനായിട്ട് പ്രണവ മുമ്പ്രങ്ങളായ B ടീം ആൻഡ് വെള്ളക്കൃപ ദത്തകൃപ സുസംബള and പ്രണവ മുമ്പ്രങ്ങള B team for the third pre-quarter. Entrance ಅಲ್ಲಿ ಬನ್ನಿ. ದತ್ತಕೃಪ ಸುದೆಂಬಳ ಪ್ರಣವಂ ಉಭಯಗಳ ತಂಡಗಳು ದಯವಿಟ್ಟು ಪ್ರವೇಶ ದ್ವಾರದಿಂದಾಗಿ ಅಂಕಣದ ಒಳಗಡೆ ಬಂದು ಕುಳಿತುಕೊಳ್ಳುವಂತ ಕೇಳಿಕೊಳ್ತಾ ಇದ್ದಾವೆ. നമുക്കൊന്ന് പ്രീ ക്വാർട്ടർ പെട്ടെന്ന് തീർക്കട്ടെ. ശേഷം ക്വാർട്ടറിൽ നമുക്ക് പ്രീ ക്വാർട്ടർ ഒന്ന് വേഗം തീർക്കട്ടെ. ശ്രദ്ധിക്കുക, ടീമുകൾ വരിക. പ്രവേശന കവാടത്തിന് അരികിൽ നിൽക്കുക. പ്രണവ മുമ്പ്രങ്ങള B ടീം, ദത്തകൃപ സുഡമ്പള ടീം വരുന്നതായി ശ്രദ്ധയിൽപ്പെടുന്നില്ല. പ്രവേശന കവാടത്തിന് അരികിൽ കാണുന്നില്ല. പ്ലീസ്, അനൗൺസ്മെന്റ് കേൾക്കുന്നുണ്ടെന്നുള്ള കാര്യം അറിയാം. നിങ്ങൾ വരിക. ഈ മത്സരം കഴിഞ്ഞ മുട്ടനെ നിങ്ങൾക്ക് കളിക്കേണ്ടതല്ലേ. വാ വാ. അടിവോക്കുകൾ വന്നേക്കാം. അടിപതര തടവുകളും പെണ്ണിനകത്ത് സ്വായത്തമാക്കണം. കമ്പയുടെ താളമേളകൾ അറിഞ്ഞ പോരാളികൾ തന്നെയാണ് പ്രിയമുള്ളവരെ. മെല്ലെ മെല്ലനെ പോകുന്നുണ്ട്. ശ്രദ്ധിക്കുക, ദത്തകൃപ സുസംബള ദയവായിട്ട് വരിക. ദത്തകൃപ സുസംബള ടീം ദയവായിട്ട് എത്രയും പെട്ടെന്ന് എത്തിച്ചേരണമെന്ന് അറിയിക്കുക. ദത്തകൃപ സുസംബള ടീമിനെ കാണുന്നില്ല. പ്ലീസ്, പ്രണവ മുമ്പ്രങ്ങള B ടീം ദയവായിട്ട് വരിക. ದತ್ತಕೃಪ ಸುದೆಂಬಳ ಅಂಡ್ ಪ್ರಣವ ಉಭಯಗಳ ತಂಡ ದಯವಿಟ್ಟು ಇಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳು, ಇನ್ನೇನು ಕೆಲವು ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ ಬಾಕಿ ಇದೆ, ಗಮನಿಸಿಕೊಳ್ಳಿ. ಇನ್ನೇನು ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಇದೀವಾಗ ಅಂಕಣದಲ್ಲಿ ಎರಡು ಅನುಭವಿ ತಂಡಗಳು. നാലാമത് പ്രീ ക്വാർട്ടർ ഫൈനൽ മത്സരത്തിൽ ടീം കർണാപതിയോട് A, ടീം കർണാപതിയോട് B. നാലാമത് ക്വാർട്ടർ ഫൈനൽ മത്സരത്തിൽ ടീം കർണാപതിയോട് A ആൻഡ് B. അഞ്ചാമത് മത്സരത്തിൽ പ്രണവ മുമ്പ്രങ്ങള A ടീം ആൻഡ് PFC പറക്കല D ടീം. D റെഡി.
മുമ്പ്രകള ബി ടീം, ദത്തകൃപ സുതമ്പല ടീമുകളെ കാണുന്നില്ല. പ്ലീസ് ദയവായിട്ട് പ്രവേശന കവാട എത്തിച്ചേരണമെന്ന് അറിയിക്കുകയാണ്. കവാടത്തിലേക്ക് എത്തിച്ചേരണമെന്ന് അറിയിക്കുകയാണ്. വരാം പ്ലീസ്. ആദ്യ സെറ്റ് വിജയിച്ചുകൊണ്ട് ഇവിടെ നിൽക്കുകയാണ്. ആഹാ, മെല്ലെ മെല്ലത പിറകിലേക്ക് ഒരൊറ്റപ്പെടുത്തം, മെല്ലെ പിറകിലേക്ക് തിരിഞ്ഞു നോക്കരുത്. ശ്വാസം അടക്കി പിടിച്ച് കമ്പയെ ചേറ്റി പിടിച്ച ഒരൊറ്റപ്പെടുത്തം മതി. മെല്ലെ പിറകിലേക്ക് വെട്ടിക്കൊടുക്കാതെ പോരാളികൾ. പിന്നെ എങ്ങനെ തിരിച്ചു വരുന്നുണ്ട്, തിരിച്ചു വരുന്നുണ്ട്, അങ്ങനെ തിരിച്ചു വരുന്നുണ്ട്. ഇല്ല, വിട്ടുകൊടുക്കുന്നില്ല. വിട്ടുകൊടുക്കാതെ പോരാളികൾ തന്നെയാണ്. ടീം വരാം. പ്രണവ മുമ്പ്രകള ബി ടീം, ദത്തകൃപ സുതമ്പല ടീമുകളെ കാണുന്നില്ല. പ്ലീസ് നൗ ദ ലാസ്റ്റ് കോൾ. നൗ ഹിയർ ഈസ് ദ ലാസ്റ്റ് കോൾ ഫോർ ദ ടീം. ലാസ്റ്റ് കോൾ. ഇറ്റ് ഈസ് ദ ലാസ്റ്റ് കോൾ. പ്രവേശന കവാടത്തിൽ ടീമില്ല. സുതമ്പള ആൻഡ് ಪ್ರಣವ ದಯವಿಟ್ಟು ನೋಡಿ, ನಾವು ಅವಾಗಿಂದ ಕರೀತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಬೇಗನೆ ಬನ್ನಿ. ಇನ್ನೊಂದು ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ದಯವಿಟ್ಟು ಗಮನಿಸುವಂತೆ, ಸಹಕರಿಸುವಂತೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಕ್ರೀಡಾಪಟುಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ನಮ್ಮ ತಂಡದ ಹೆಸರನ್ನು ಹೇಳುತ್ತಿರುವಾಗಲೇ ತಾವುಗಳು ಬಂದು ಇಲ್ಲಿ ಪ್ರವೇಶ ದ್ವಾರವನ್ನು ಪ್ರವೇಶಿಸಬಹುದು. ಇನ್ನೇನು ಕೆಲವೇ ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಎಷ್ಟು ಸಮಯ ಆಯ್ತು ನಾನೆಲ್ಲ ಕರೆದದೆ ಇವರಿಗೆ? ಬೇಗ ಬನ್ನಿ, ಬೇಗ ಬನ್ನಿ. ಡಿಕೆ ಬ್ರದರ್ಸ್, ಪ್ರಣವ ಮುಬ್ರಕಲ ಅಂಡ್ ದತ್ತಕೃಪ ಸುತಂಬಲ. ಈಗ ಸುತಂಬಳ ತಂಡದ ಆಟಗಾರರ ಆಗಮನವಾಗುತ್ತಾ ಇದೆ. ಎದುರಾಳಿ ಪ್ರಣವ ಮುಬ್ರಕಲ ತಂಡದ ಆಟಗಾರರ ಕೂಡ ಆಗಮನವಾಗುತ್ತಾ ಇದೆ. ಅಂಕಣವನ್ನ ಪ್ರವೇಶನ ಮಾಡುತ್ತಾ ಇದೆ. ശ്രദ്ധിക്കുക ടീം. അടുത്ത മത്സരത്തിനായിട്ടുള്ള ടീമുകൾ ടീം കർണാപതിയോട് എ ആൻഡ് ബി. കർണാപതിയോട് എ is there, B ಅಲ್ಲಿ ಬನ್ನಿ ಬನ್ನಿ. ಖಂಡಿತವಾಗಿಯೂ ಗಮನಿಸಬೇಕಾದ ವಿಷಯ, ನಮ್ಮ ಮಾಧ್ಯಮ ಮಿತ್ರರುಗಳು ಅವಾಗಿಂದ ಸಂಜೆ ಹೊತ್ತಿಂದ ಇದುವರೆಗೆ ನಮ್ಮ ಜೊತೆಯಲ್ಲಿದೆ. ನಮ್ಮ ಮೀಡಿಯಾ 24/7 ಕಾಣಬಹುದು. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನ ನಮಗೆ ದೇಶ ವಿದೇಶಗಳಲ್ಲಿ ಕುಳಿತು ಯೂಟ್ಯೂಬ್ ಮುಖೇನ ನೋಡಬಹುದು ಅಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯದ ಸದಸ್ಯರು. ಇದಿವಾಗ ಮತ್ತೆ ಒಬ್ಬರಂಗಲ ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ ತಂಡದ ಆಟಗಾರರ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ. ಮುಂದೆ ಕರ್ಣಾಪತಿಯೋಡು ಎ ಆ್ಯಂಡ್ ಬಿ. ಕರ್ಣಾಪತಿಯೋಡು ಎ ಆ್ಯಂಡ್ ಬಿ ರೆಡಿ. ಓಕೆ, ಆ ಮತ್ಸರಮೆಲ್ಲ ಎ ವಿನ್ ಆಗಿട്ടുണ്ട്. ಓಕೆ, ಥ್ಯಾಂಕ್ ಯು ಬ್ರೋ. ಇಲ್ಲಿ ಬಾ. ಕರ್ಣಾಪತಿಯೋಡು ಅಣ್ಣ ಅರಬಲ್ಲಿಗೆ. ಓಕೆ, ಪ್ರಣವ ಮುಬ್ರಕಲ ಎ ಟೀಮ್, PFC ಪರಕೆಲ ಟೀಮ್. ಮೆಲ್ಲನೆ ಸುದೆಂಬಳ ದತ್ತಕೃಪದತ್ತ ಅಲ್ಲವಾ ಉಭರಂಗಳ ಬಿಗಿ ಮಾಡ್ತಾ ಇದೆ. ನೋಡ್ಲಿಕ್ಕಿದೆ. ಅನುಭವಿ ಆಟಗಾರನೊಳಗೊಂಡಂತಹ ತಂಡವಾಗಿದೆ. ಎರಡು ತಂಡಗಳು ಈ ಬಾರಿ ಅಂಕಣದಲ್ಲಿದೆ. ಸ್ಪಷ್ಟವಾದ ಮುನ್ನಡೆಯಲ್ಲಿ ದತ್ತಕೃಪಾ ಸುದೆಂಬಳ ಇದೆ. ശ്രദ്ധിക്കുക ടീം വരാം. പ്രണവ മുബ്രകല എ ടീം ആൻഡ് PFC പറക്കല ടീം. Now this is a first call for the പ്രണവ മുബ്രകല എ ടീം ആൻഡ് PFC പറക്കല ടീം. പ്ലീസ്, അടുത്ത മത്സരം നിങ്ങളുടേതാണ്. കർണാപതിയോട് എ ടീം വിജയിച്ചതായി പ്രഖ്യാപിക്കുന്നുണ്ട്. നാലാം മത്സരത്തിൽ അഞ്ചാം മത്സരത്തിനായിട്ട് പ്രണവ മുബ്രകല എ ടീം ആൻഡ് PFC പറക്കല ടീം. ഇനി 3 പ്രീ ക്വാർട്ടർ, അതിൽ 4 ക്വാർട്ടർ, 2 സെമി, ഒരു ലൂസേഴ്സ്, ഒരു ഫൈനൽ. കഴിഞ്ഞു, മത്സരം കഴിയാറായി. ലഗലഗ ലഗലഗ. ശ്രദ്ധിക്കാൻ വരാം. പ്രണവ മുബ്രകല എ ടീം, PFC പറക്കല ടീം. ನೋಡಿ, ತಂಡಗಳಿಗೆ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ. ಅಜಿತ್ ನಾರಾಯಣ ಸರ್ ಅವರು ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಒಂದು ಸ್ಪರ್ಧೆ ಆಗುವಾಗ ಮುಂದೆ ಸ್ಪರ್ಧಿಸುವಂತಹ 2 ತಂಡಗಳು ಇಲ್ಲಿ ಪ್ರವೇಶ ದ್ವಾರದ ಬಳಿ ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ಸಹಕರಿಸಿಕೊಳ್ಳಿ. ಇದು ಇವಾಗ ದತ್ತಕೃಪಾ ಸುದೆಂಬಳ ವಿರುದ್ಧವಾಗಿ ಪ್ರಣವ ಉಪರಂಬಳ ತಂಡದ ನಡುವೆ ಸ್ಪರ್ಧೆ.
ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ ಇಲ್ಲಿ ದತ್ತಕೃಪಾ ಸುದೆಂಬಳ ತಂಡ. ശ്രദ്ധിക്കുക, പ്രണവ മൂപ്പരങ്ങള എ ടീം PMC പറങ്കില ടി ടീം ദയവായിട്ട് പ്രവേശന കവാടത്തിനരികിൽ. ಈ ಬಾರಿ ಉಪರಂಗಳದಿಂದ ಮತ್ತೆ ದತ್ತಕೃಪಾ ಸುದೆಂಬಳ ಕಡೆಗೆ ಮುಖ ಮಾಡ್ತಾ ಇದೆ, ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಪ್ರಣವಂ ಉಪರಂಗಳ ಎಳೆತಗಳು ಬಿಗಿಯಾಗಬೇಕು, ನೋಡಿ ಇಲ್ಲಿ ಶಕ್ತಿಗಳು ಬರಬೇಕು, ಧೈರ್ಯಗಳು ಬರಬೇಕು, ಆದರೆ ಇಲ್ಲಿ ಹಗ್ಗ ಸಾಗುತ್ತಾ ಇದೆ. ಎಸ್, ಮತ್ತೆ ಬರ್ತಾ ಇದೆ, ಹಿಂದಕ್ಕೆ ಸಾಗುತ್ತಾ ಇದೆ, ಆದರೆ ಇಲ್ಲಿ ದತ್ತಕೃಪಾ ಸುದೆಂಬಳ. ശ്രദ്ധിക്കുക, വരാൻ ടീം വരാം. പ്രണവ മൂപ്പരങ്ങള എ ടീം ആൻഡ് PMC പറങ്കില ടി ടീം. ಪ್ರಣವ ಮೂಪರಗಳ ಎ ಆ್ಯಂಡ್ PMC പറങ്കില ടി ടീം. യെസ്. അതിനുശേഷം PMC പറങ്കില C ആൻഡ് ശിവശക്തി ചെറിയ A for the 6th match. ടീം അവിടെ വാ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬೇಗ ಬನ್ನಿ, ವಾಡಾ. ಪಂದ್ಯಕೂಟದ ಭಾಗವಾಗಿ ಲಕ್ಕಿ ಕೂಪನ್ ವ್ಯವಸ್ಥೆಗಳಿದೆ. ಕೆಲವು ಟಿಕೆಟ್ಗಳು ಮಾತ್ರ ಬಾಕಿ ಇದೆ. ನಮ್ಮ ಸಂಘಾಟಕರು ನಿಮ್ಮ ಬಳಿ ಬರ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದೊಂದು ಟಿಕೆಟ್ ಅನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನ ಯಶಸ್ವಿ ಕಾಣಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಣವ ಮೂಪರಗಳ ಎ ಟೀಮ್. ಸೆಕೆಂಡ್ ಕಾಲ್. ಪ್ರಣವ ಮೂಪರಗಳ ಎ ಟೀಮ್ ಅವಡ. ಪ್ರಣವ ಮೂಪರಗಳ ಎ ಟೀಮ್ ಅವಡ. ಫಸ್ಟ್ ಕಾಲ್, ಸೆಕೆಂಡ್ ಕಾಲ್. ಬೇಗ ಬೇಗ ಬನ್ನಿ, ಸ್ಪೀಡ್ ಮಾಡಿ. ಯಾಕೆ ಸ್ಲೋ? ಸರಿಗ അടുത്ത മത്സരം PMC പറക്കില C ടീം, ശിവശക്തി ചെറിയ A ടീം. ശിവശക്തി ചെറിയ A ടീം and PMC പറക്കില C ടീം for the 6th match. ಪರಂಗಿಲ ತಂಡದ ಆಟಗಾರರ ಆಗಮನವಾಗಿದೆ, ಎದುರಾಳಿ ತಂಡವು ಕೂಡ ಆಗಮನವಾಗಿ ಆಗಿದೆ. 3, 6, 7 ಆಟಗಾರರು ಸಮಾನ ತೂಕವಿರುವಂತಹ, ಸಮಾನ ಶಕ್ತಿ ಇರುವಂತಹ ಆಟಗಾರರ ನಡುವೆ ಒಂದು ಸ್ಪರ್ಧೆ ಆಗಿದೆ. 460 kg ಭಾಗದ 7 ಆಟಗಾರರಿಗೆ ಆಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ. For the 6th match, PMC പറക്കില C ടീം പ്രവേശന കവാടം അവിടെ എത്തിച്ചേരുക. ശിവശക്തി ചെറിയ A ടീം. ಆಹಾ, ಹಣೆಯಲ್ಲಿ ಬೆವರು, ಎದೆಯಲ್ಲಿ ದೇಶ, ಮೆದುಳಲ್ಲಿ ಸೇಡು, ಕಾಲಲ್ಲಿ ಆಟ, ಆಟದ ಮೈದಾನದಲ್ಲಿ ಮ್ಯಾಜಿಕ್ ಹೊಡೆದಾಟದ ಅದ್ಭುತವನ್ನು ತಿಳಿಸಿದಂತಹ ಕ್ರೀಡಾ ತಾರೆಗಳ ಈ ಒಂದು ಸ್ಪರ್ಧೆಯಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಅದ್ಭುತವಾದಂತಹ ಹೊಡೆದಾಟ, ಅದ್ಭುತವಾದಂತಹ ಸೆಣಸಾಟ, ಅದ್ಭುತವಾದಂತಹ ಸ್ಪರ್ಧೆಯಾಗಿದೆ ಈ ಬಾರಿ ಈ ಒಂದು ಅಂಕಣದಲ್ಲಿ. ಬೆಟ್ಟು ಕೊಡ್ತಾ ಇಲ್ಲ, ಒಂದು ಕಡೆಯಲ್ಲಿ ಪರಂಗಿಲ, ಮತ್ತೊಂದು ಕಡೆಯಲ್ಲಿ ರೋಚಕವಾಗುತ್ತಾ ಇದೆ, ಬಿಗಿಯಾಗುತ್ತಾ ಇದೆ. ಒಂದು ಕಡೆಯಲ್ಲಿ ಬಿಗಿಯಾಗುತ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಸಡಿಲವಾಗುತ್ತಾ ಇದೆ. ಆದರೆ ಇತ್ತ ಇಲ್ಲ ಈ ಬಾರಿ ಸೆಂಟರ್ ಲೈನಲ್ಲೇ ಯಾವ ಕಡೆಗೂ ಇಲ್ಲ ಹಗ್ಗ, ಸ್ವಲ್ಪ ಮಟ್ಟಿಗೆ ಯಾವ ಕಡೆಗೂ ಇಲ್ಲ. ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ PMC ಪರಂಗಿಲದ ಕಡೆಯಲ್ಲಿ ಮುಖ ಮಾಡಿದೆ, ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಬಲಶಾಲಿಗಳೇ ಸರಿ. ಒಂದೇ ಒಂದು ಹೆಜ್ಜೆ ಬರಬೇಕಿದೆ ಈ ಬಾರಿ ಪರಂಗಿಲ. ನೇರವಾಗಿ ಪರಂಗಿಲದ ಕಡೆಗೆ ಹಗ್ಗ. പവർഫുൾ വലി അഴക് നിറഞ്ഞ കായിക കളികളിൽ ആവേശമുജ്വലമായിട്ട് പറക്കലയുടെ കൂട്ടർ. അടുത്ത മത്സരം പറക്കല C ടീം ആൻഡ് ശിവശക്തി ചെറിയ A ടീമാണ്.
ടീമുകളെ തയ്യാറെടുപ്പുകൾ തുടരാം. ഏഴാമത് മത്സരത്തിൽ നവോദയ മുട്ടം ബി ടീം വിനായക ഹേരൂർ. എട്ടാമത് മത്സരത്തിൽ ഓം ശ്രീ ചല്ലങ്കുരു മഹാലിംഗേശ്വര കുഞ്ഞത്തൂർ ബി. ഈ മത്സരശേഷം അടുത്ത മത്സരത്തിനായുള്ള ടീമുകളെ തയ്യാറെടുപ്പുകൾ തുടരുക. പറക്കല സി PFC പറക്കല സി ആണ് ശിവശക്തി ചെറിയ എ ടീം. ടീമുകളവരെ പാരമ്പര്യങ്ങൾ ഏറെയുണ്ട്. ഒരു തലമുറ കാഴ്ചവെച്ച അതേ കാൽപാദങ്ങളിൽ പിന്തുടർന്നുകൊണ്ട് ഒരു നാടിനെ എങ്ങനെ ഇത്രയും നന്മയുള്ള ഇടമാക്കി മാറ്റണമെന്ന മനസ്സാൽ അറിയുന്നവരുടെ പേരാണ് പ്രിയമുള്ളവരെ ശിവശക്തി ആർട്സ് ആൻഡ് സ്പോർട്സ് ക്ലബ്ബ് ചെറിയ എന്നത്. കുമ്പളക്കോട്ട തലയുയർത്തി നിൽക്കുന്ന ഒരു ദേശത്തിനരികിലായിട്ട് ഏറ്റവും മനോഹരമാകുന്ന ഒരിടത്ത് കുറച്ചാളുകൾ ചേർന്ന് പണ്ട് 25 വർഷങ്ങൾക്ക് മുൻപ് ആളുകൾ ചേർന്നെടുത്ത് കൂട്ടുകൂടിയ കൂട്ടുകാരൊക്കെയും ചേർന്ന ശിവശക്തിയുടെ പ്രൗഢമാകുന്ന മുഖമാണ് പ്രിയമുള്ളവരെ ഇന്നിവിടെ കാണുന്നത്. ഒരു മനോഹരമാകുന്ന മത്സരം സംഘടിപ്പിച്ചപ്പോൾ കാസർഗോഡ് ജില്ലയിലെ ഏറ്റവും മനോഹരമാകുന്ന പ്രൗഢ സുന്ദരമാകുന്ന ഇടം വർണ്ണാഭങ്ങൾ കൊണ്ട് ഇത്രയും മനോഹരമാക്കി തീർക്കണമെങ്കിൽ അതിന് പിന്നിലുള്ള ആ കൂട്ടത്തിന്റെ പേരാണ് പ്രിയമുള്ളവരെ ശിവശക്തി എന്നത്. 2.5 പതിറ്റാണ്ടുകൾ നിലനിൽക്കുക എന്ന് പറയുന്നത്, അതും ഏറെ പ്രൗഢമായിട്ട് നിലനിൽക്കുക എന്ന് പറയുന്നത് ചില്ലറ കാര്യമല്ല. ആ പ്രൗഢിയുടെ പേരാണ് ശിവശക്തി ആർട്സ് ആൻഡ് സ്പോർട്സ് ക്ലബ്ബ് എന്നത്. ഈ നീലക്കുപ്പായം ഇട്ട് നിൽക്കുന്നവർ, ഈ നീലക്കുപ്പായം ഇട്ട് നിൽക്കുന്ന ആളുകളുണ്ടല്ലോ, എന്നും എല്ലായ്പ്പോഴും എല്ലായിടങ്ങളിൽ പ്രവർത്തന പാന്താവിൽ നിറഞ്ഞു നിന്ന എല്ലാവരെയും ചേർത്ത് നിർത്തി, എല്ലാവരെയും തോളിൽ കൈയിട്ട് ചങ്ങാത്തം കൂടി ചങ്ങാതികളായി ചേർത്ത് നിർത്തി, നിലാരംബർക്ക് നല്ല കൈകൾ നൽകി എല്ലാവരെയും ചേർത്ത് നിർത്തിയവരുടെ പേരാണ് പ്രിയമുള്ളവരെ ശിവശക്തി ആർട്സ് ആൻഡ് സ്പോർട്സ് ക്ലബ്ബ് എന്നത്. അത്രയേറെ പ്രൗഢി നിറഞ്ഞ, അത്രയേറെ നല്ല ആളുകളുള്ള ഇടം, അവരുടെ 25ാം വാർഷികം എന്നത് പ്രൗഢ സുന്ദരമാണ്. റെഡി Now this is the second set. വിടാതെ പിടിക്കാനുള്ള മത്സരം. ആദ്യ സെറ്റ് നേടിയ കരുത്തന്മാർ രണ്ടാം സെറ്റിന് വേണ്ടിയിട്ട് പ്രണവം PFC പറക്കല ഡി ടീം. ആദ്യ സെറ്റ് നഷ്ടപ്പെടുത്തിയ കരുത്തന്മാരാണ് ഉപ്രകള. രണ്ടാം സെറ്റിന് വേണ്ടിയിട്ട് ഉപ്രകള ആദ്യമേ ഉറപ്പിച്ചു. ആദ്യം നേടിയ ഒരു സെറ്റ് ഉണ്ട്. അതേ രീതിയിൽ പ്രൗഢമായിട്ട് വലിക്കേണ്ട സമയം. മൂന്നാം സെറ്റിലേക്ക് മത്സരം കടക്കുന്നു. So now this is the first time. ഇത്രയും സമയം നടക്കാത്തത് ഇപ്പോൾ നടക്കാൻ പോവുകയാണ്. 2 സെറ്റുകൾ കഴിഞ്ഞ് മൂന്നാം സെറ്റിലേക്ക്. ശ്രദ്ധിക്കാം, മൂന്നാം സെറ്റിന് മുൻപ്
ശ്രദ്ധിക്കുക. PMC പറക്കില C ടീം, ശിവശക്തി ചെറിയ A ടീം കോർട്ടിലിറങ്ങുക. ശിവശക്തി പറക്കില PMC, ശിവശക്തി ചെറിയ A ടീം, PMC പറക്കില C ടീം, ശിവശക്തി ചെറിയ A ടീം കോർട്ടിലേക്ക് വരിക. ഇവർക്ക് റെസ്റ്റ് ആണ്. ആറാമത്തെ മത്സരം വരിക. ശിവശക്തി ചെറിയ A ടീം, PMC പറക്കില C ടീം. Now PMC പറക്കില C ടീം വേഗം ബന്നി. PMC പറക്കില C ടീം വേഗം ബന്നി. PMC പറക്കില C ടീം ബന്നി പ്ലീസ്. ಎಸ್ ಬೇಗ ಬನ್ನಿ. ಪರಂಗಿಲ ವಿರುದ್ಧವಾಗಿ ಶಿವಶಕ್ತಿ ಸಿರಿಯ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಅಂಕಣದ ಪ್ರವೇಶವನ್ನ ಮಾಡ್ತಾ ಇದೆ ಎರಡು ತಂಡದ ಆಟಗಾರರು ಈ ಬಾರಿ. Ready, take the rope. Ready, take the rope. ശ്രദ്ധിക്കുക. അടുത്ത മത്സരത്തിനായിട്ടുള്ള ടീമുകൾ for the 7th match റെഡി ആവാം. നവോദയ മുട്ടമ്പി, വിനായക ഹേരൂർ. Ready, second center, take the rope. Take the rope. Take the rope. Ready. ശിവശക്തി വിടാതെ വിടരുത്. വിടൂല, വട്ടക്കറങ്ങാൻ പാടില്ല. നേരം മാക്സിമം വോയിസ് അപ്പ്. ഉടനടി ആരംഭം. അഞ്ചാം മത്സരത്തിൽ മൂന്നാം സെറ്റ. പ്രണവോപ്രങ്ങള PMC പറക്കല ടീ. ബാബാ കമ്പൈനെടുക്ക. വട്ടമെടുക്ക. കാട്ടി കായിക കളമിളക്കി പിന്നെയും ആടി തീർക്കാൻ ഒരു കൊമ്പന്മാരുടെ വന്ന കഥയേറെ കേട്ടതാണെങ്കിൽ ആ കഥയുടെ ആരംഭം. രണ്ട് ടീം ക്യാപ്റ്റൻസ്. Don't want to hear it. Just get your shit and go.
പ്രിയമുള്ളവരാ, ഇതൊരു കഠിനമാകുന്ന മത്സരമാകുമെന്ന കാര്യം തീർച്ചയാണ്. കാരണം രണ്ട് ടീമുകൾ ഓരോ സെറ്റ് വീതം നേടിയിട്ടുണ്ട്. Now we are in the third set of this tournament. കളി കാര്യമായിട്ട് എന്തോ നടക്കണമെന്നതാണ്. പറക്കിലേക്ക് വിജയിക്കാൻ വേണ്ടിയിട്ട് നിന്ന നിൽപ്പിൽ നിലനിൽക്കാൻ വേണ്ടിയിട്ടുള്ള മത്സര വീരങ്ങൾ കാഴ്ചവെക്കണം. വടകരയിലും അതേ ഗൗരവത്തോടെ കളിക്കണം. എന്നാൽ മാത്രം വിജയം എന്ന നിലയിലേക്ക് മാറേണ്ട മത്സരം. Take the rope. I don't want to hear it. Just get your shit. Another wonderful match നിങ്ങൾക്ക് മുന്നിൽ വരാൻ പോവുകയാണ്. ടെഷലോ ഒന്ന് ബോഡി സെറ്റാക്കി. ടെഷലോ ബേസ് അപ്പ് ബേസ്. ടെഷലോ ഓക്കേ. We're ready. Open base open, base പെട്ടി base open. Base open, base. Make base. We're ready. പ്രിയമുള്ളവരാ, ആദ്യമേ ആരംഭം കുറിക്കാൻ കാത്തിരിക്കുന്ന പോരാട്ടം. ആഹാ, ഒന്ന് കൈയടിച്ചു കൂടിയ അടി 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 അടി. ആരംഭം ആത്മബലികളിൽ മൂന്നാം സെറ്റിന്റെ പോരാട്ടം. ആരാരിലാണെന്ന് കണ്ടറിയാൻ കായിക ലോകം കാത്തിരിക്കുന്ന പോരാട്ടം. അടിയടി കൈയടിച്ച കൂടെ ആവേശത്തോടു കൂടി അരങ്ങ് കൊടുപ്പിക്കുന്ന പോരാട്ടത്തിൽ ആവേശ സുന്ദര നാട്ടനം കാഴ്ചവെക്കുന്ന കായിക ഗർഭന്മാർ. പറക്കിലയോ പിന്നെ പ്രണവം ഒബ്രങ്ങളെ ഏ ടീമോ തമ്മിൽ ഓർമുഖം പൊരുതുന്ന മത്സരം. വിട്ടുവിടാതിരുന്നാൽ വിജയമെന്നത് നിങ്ങളിലേക്ക് ഉറപ്പിക്കാമെന്നതാണ്. അത് തോറ്റേട്ടാ. ശ്രദ്ധിക്കാം, അടുത്ത ടീം വരാം. നവോദയ മുട്ടം ബി ടീം ആൻഡ് വിനായക ഹേരൂർ വാവ. ശ്രദ്ധിക്കാം, ടീം വരിക. ഇറങ്ങിറങ്ങാം, ടീം ഇറങ്ങാം. ടെഷലോ നേരത്തെ നല്ലതിലുണ്ടായിരുന്നു, ഇപ്പോൾ പോയത്. ഒന്നും കൂടി പിടിക്കുക ബൈക്ക്. ടെഷലോ നേരെ ആയത് ഒന്നുകൂടി റെഡിയാക്കും പ്ലീസ്. ഓപ്പൺ അപ്പ്. ഓപ്പൺ നേരത്തെ റെഡിയായിരുന്നു. റെഡി. റെഡി വാ. രണ്ട് ടീമുകൾ നവോദയ മുട്ടം ബി ടീം ആൻഡ് വിനായക ഹേരൂർ. ശ്രദ്ധിക്കുക, ഈ മത്സരം ഓം ശ്രീ ചൊല്ലങ്കരു വേഴ്സസ് മഹാലിംഗേശ്വര കുഞ്ചത്തൂർ ബി ടീമുകൾ എട്ടാമത് പ്രീ ക്വാർട്ടർ. മാം this hull yesterday hull okay hull yes
ഈശോയുടെ വിസിലടിച്ചു കഴിഞ്ഞു. കൈകളത്തിന്റെ പ്രജാപതികളിതാ പോരുന്നതിന് സമയമായി പ്രിയമുള്ളവരെ, ഒരിക്കൽ മാത്രം പറഞ്ഞ് അവസാനിക്കാനാവാത്ത 1000 ചരിത്ര പോരാട്ടങ്ങൾക്ക് കരുത്തേകിയ ഉടമ്പടിയിലെ ഗജരാജ വീരന്മാർ ഇതാ നേർക്ക് നേരെ പോരടിക്കുന്ന ആവേശോജ്വലമായ പോരാട്ടമാണ് പ്രിയമുള്ളവരെ. അഗ്രേത പേരൂരിൽ നിന്ന് നേരെ പോകുന്നുണ്ട് ബോധയ മുട്ടത്തിന്റെ അരികിലേക്ക് പോകുമ്പോൾ ഇവിടെ ഇതാ ആദ്യ സെറ്റ് വിജയിച്ചു കൊണ്ടിരിക്കുകയാണ്. ആദ്യ സെറ്റ് വിജയിക്കുമ്പോൾ ഇവിടെ ഇതാ അടുത്ത മത്സരത്തിന് വേണ്ടി തയ്യാറെടുക്കുന്നതാണ്. ವಂಶಿ ಚೆಲ್ಲಂಗಾರು ಆ್ಯಂಡ್ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ. ವಂಶಿ ಚೆಲ್ಲಂಗಾರು ಆ್ಯಂಡ್ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡಗಳು ಸಿದ್ಧತೆ ನಡೆಸುವಂತೆ ಮುಂದಿನ ಸ್ಪರ್ಧೆಗೆ ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಂದಿದ್ದುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ವಂಶಿ ಚೆಲ್ಲಂಗಾರು ಆ್ಯಂಡ್ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡದ ಆಟಗಾರರು. ಇತಿವಾಗ ಕಾಣಬಹುದು, ಒಂದು ಕಡೆಯಲ್ಲಿ ವಿನಾಯಕ ಹೇರೂರು ತಂಡ, ಮತ್ತೊಂದು ಕಡೆಯಲ್ಲಿದೆ ಹೆಸರಡೆ ಯುವ ಆಟಗಾರನೊಳಗೊಂಡ ತಂಡವಾಗಿದೆ. ಇಲ್ಲಿ ಕಾಣಬಹುದು ವಿನಾಯಕ ಹೇರೂರು ತಂಡ ಮತ್ತೊಂದು ಕಡೆಯಲ್ಲಿದೆ, ಮತ್ತೊಂದು ಅನಬಿ ತಂಡವಾಗಿದೆ. ಇಲ್ಲಿ ನವೋದಯ ಒಟ್ಟಂ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಓಂ ಶ್ರೀ ചെലങ്കരു വേഴ്സസ് മഹാലിംഗേശ്വര കുഞ്ചത്തൂർ ബി ടീം. ഓക്കെ, റെഡിയാണ്. ಚೆಲ್ಲಂಗಾರು ಆ್ಯಂಡ್ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡಗಳು ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಂದಿದ್ದುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಹೆಸರಡೆ ಒಂದು ಕಡೆಯಲ್ಲಿ ವಿನಾಯಕ ಹೇರೂರು, ಮತ್ತೊಂದು ಕಡೆಯಲ್ಲಿದೆ ಇಲ್ಲಿ ಮೊದಲ ಅವಕಾಶವನ್ನು ಕಳೆದುಕೊಂಡ ತಂಡವಾಗಿದೆ. ಈ ಬಾರಿ ಅಂಕಣದಲ್ಲಿ ಕಾಣಬಹುದು ವಿನಾಯಕ ಹೇರೂರು, ಆದರೆ ಈ ಬಾರಿ ಹೋಗುತ್ತಾ ಇದೆ ನವೋದಯ ಮೊಟ್ಟಂ ಕಡೆಗೆ, ಆದರೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ ವಿನಾಯಕ ಹೇರೂರು. ಯುವ ಆಟಗಾರನೊಳಗೊಂಡ ತಂಡವಾಗಿದೆ ಈ ಬಾರಿ. ಒಂದೇ ಒಂದು ಎಳೆತ ಕಂಡು ಬರ್ತಾ ಇದೆ ವಿನಾಯಕ ಹೇರೂರು, ಆದರೆ ಇತ್ತ ಕಡೆ ನವೋದಯ ಮೊಟ್ಟಂ ಕಡೆಗೆ ಮೆಲ್ಲ ಮೆಲ್ಲನೆ ಸಾಗುತ್ತಾ ಇದೆ. ಮೆಲ್ಲ ಮೆಲ್ಲನೆ ಸಾಗುತ್ತಾ ಇದ್ರು. ಇಲ್ಲಿ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ ವಿನಾಯಕ ಹೇರೂರು. ಈ ಬಾರಿ ನವೋದಯ ಮೊಟ್ಟಂ ತಂಡ. ವಂಶಿ ಚೆಲ್ಲಂಗಾರು ಆ್ಯಂಡ್ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ. ವಂಶಿ ಚೆಲ್ಲಂಗಾರು ಆ್ಯಂಡ್ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡಗಳು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವಂತೆ ಆ ಬಲ್ಲು ಈ ಪಿಲಗರನ್ನ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಎದುರಾಳಿ ತಂಡ ವಂಶಿ ಚೆಲ್ಲಂಗಾರು. ಎಸ್ ಪ್ಲೀಸ್ ಕಮ್ ವಂಶಿ ಚೆಲ್ಲಂಗಾರು. ಬಂಧುಗಳು ಗಮನಿಸಿಕೊಳ್ಳಿ, ಇನ್ನೇನು ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಕೆಲವು ಸ್ಪರ್ಧೆಗಳು ಅಂದರೆ 6-7 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ, 6-7-8 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಮುಂದಿನ ಸ್ಪರ್ಧೆ ನೆಕ್ಸ್ಟ್ ಮ್ಯಾಚ್ the first quarter of favorite Punjab A and Natakrupa Sudembala. Second one PFC Parangila A and team Karna Bandyoda. Third quarter final Pranam Uparangala and Navodaya Muttam. ready. ശ്രദ്ധിക്കാടുത്ത മത്സരത്തിനായിട്ടുള്ള ടീമുകൾ തയ്യാറാവാം. For the first quarter final മത്സരം Yes, ವಂಶಿ ಚೆಲ್ಲಂಗಾರು and ಮಹಾಲಿಂಗೇಶ್ವರ ಕುಂಜತ್ತೂರು. ശ്രദ്ധിക്കുക, ഫസ്റ്റ് ക്വാർട്ടർ ഫൈനൽ മത്സരം ഫേവറേറ്റ് പഞ്ചായ ടീം ദത്തകൃപ സുദമ്പല ടീമുകൾ തയ്യാറാവാം. ഫേവറേറ്റ് പഞ്ചായ that means PRS പെരള A team and ദത്തകൃപ സുദമ്പല. For the first quarter ടീമുകൾ പ്രവേശന കവാടത്തിനരികിൽ ബന്നി. രണ്ടാമത്തെ ക്വാർട്ടർ PFC പറക്കല A ടീം കർണ ബന്ദിയോട്. മൂന്നാമത്തെ ക്വാർട്ടർ പ്രണവം ഉബ്രംഗല A ടീം നവോദയ മുട്ടം B ടീം. ರೆಡಿಯಾವಾಂ. ಎಸ್, ಈ ಬಾರಿ ರೆಡಿ ಆಗಿದೆ 2 ಬಲಶಾಲಿ ತಂಡಗಳು. ಒಂದು ಕಡೆಯಲ್ಲಿ ಕಾಣಬಹುದು ವಂಶಿ ಚೆಲ್ಲಂಗಾರು, ಮತ್ತೊಂದು ಕಡೆಯಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಗಳ ನಡುವೆ ಸ್ಪರ್ಧೆ ಆಗಿದೆ. ಈ ಬಾರಿ ಸೆಂಟ್ರಲ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಈ ಬಾರಿ ಹಗ್ಗ ಮಾತ್ರ ಕಂಡು ಬರ್ತಾ ಇದೆ ವಂಶಿ ಚೆಲ್ಲಂಗಾರು ತಂಡದ ಪರವಾಗಿ. ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ಬಲಶಾಲಿ ಆಗುತ್ತಾ ಇದೆ, ರೋಚಕವಾಗುತ್ತಾ ಇದೆ, ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಕಾಣಬಹುದು ಮಹಾಲಿಂಗೇಶ್ವರ ಕುಂಜತ್ತೂರು.
ಆಹಾ, ಮುಂದಿನ ಸ್ಪರ್ಧೆ 2 ತಂಡಗಳಲ್ಲಿ ಸಿದ್ಧತೆ ನಡೆಸುವಂತೆ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಮೆಲ್ಲ ಸಾಗಿ ಬರ್ತಾ ಇದೆ ಇಲ್ಲಿ ಕಾಣಬಹುದು. ಆದರೆ ಇತ್ತ ಕಡೆ ಬಿಗಿಯಾಗುತ್ತಾ ಇದೆ. ಎದುರಾಳಿಗಳು ನಿಮಗಿಂತಲೂ ಬಲಶಾಲಿ ಆಗಿರಬಹುದು, ಆದರೆ ಅವರ ಎದುರಿಗೆ ತಲೆ ಬಗ್ಗಿಸುವಂತೆ ಇಲ್ಲ. ಈ ಬಾರಿ ಮೆಲ್ಲನೆ ಸಾಗುತ್ತಾ ಇದೆ ಹಗ್ಗ ಚಲ್ಲಂಗಾರ ಕಡೆಗೆ. ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಇದು ನೋಡಿ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಮಹಲಿಂಗೇಶ್ವರಿ ಕುಂಜತ್ತೂರು ತಂಡ ಬಿಟ್ಟು ಕೊಡ್ತಾ ಇಲ್ಲ, ಬಿಗಿ ಮಾಡ್ತಾ ಇದೆ. ಇಲ್ಲ, ರೋಚಕವಾದ ಸ್ಪರ್ಧೆಗಳು, ಸುಂದರವಾದ ಸ್ಪರ್ಧೆಗಳು, ಬದಲಾಗುವ ಸ್ಪರ್ಧೆಗಳು ನೋಡ್ತಾ ಇದ್ದಾವೆ. ಅಂಕಣದಲ್ಲಿ ಕಂಡು ಬರ್ತಾ ಇದೆ. ಆಹಾ, ಮತ್ತೆ ಮೆಲ್ಲನೆ ಸಾಗಿ ಹೋಗುತ್ತಾ ಇದ್ದಾರೆ. ಇತ್ತ ಕಡೆ ಬಿಗಿ ಮಾಡುತ್ತಾ ಇದೆ. ಆದರೆ ಅಲ್ಲಿ ಇಲ್ಲ, ಮತ್ತೆ ತಿರುಗಿ ಬೀಳ್ತಾ ಇದೆ. ಮತ್ತೆ ತಿರುಗಿ ಬೀಳುವ ಇಲ್ಲ, ತಿರುಗಿ ಬಿದ್ದಿಲ್ಲ. ಈ ಬಾರಿ ನೇರ ಶ್ರೀ ಚಲ್ಲಂಗಾರು ಕಡೆಗೆ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. ದ ಮ್ಯಾಚ್ ಫಸ್ಟ್ ಕ್ವಾರ್ಟರ್ ಫೈನಲ್. ಸರಿ, the first quarter final match, favorite Pancha A and Dattakrapa Sudemballa. ಇತ್ತಡದ ಆಟಗಾರರ ವೇಳೆಯಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಹೇಳಿಕೊಳ್ತಾ ಇದ್ದಾವೆ. ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಫೇವರೇಟ್ ಪಂಚ ಎ ವಿರುದ್ಧವಾಗಿ ದತ್ತಕೃಪಾ ಸುದೇಂಬಳ್ಳ, ಅದಾದ ಬಳಿಕ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಕಾಣಬಹುದು PFC ಪರಂಗಿಲ ಈ ವಿರುದ್ಧವಾಗಿ ಟೀಮ್ ಕರ್ಣ ಪಂದ್ಯಗಳು. ಮೂರನೇ ಕ್ವಾರ್ಟರ್ ಫೈನಲ್ ಅಲ್ಲಿ ಪ್ರಣವ ಪರಂಗಲ ಎ ವಿರುದ್ಧವಾಗಿ ನವೋದಯ ಮುಟ್ಟಂಬಿ. ನಾಲ್ಕನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ವಂಶಿ ಚಲ್ಲಂಗಾರ್ ವಿರುದ್ಧವಾಗಿ ಮಹಲಿಂಗೇಶ್ವರ ಕುಂಜತ್ತೂರು ಬಿ. ಶ್ರಮಿಸಿ. ನಾಲ್ಕನೇ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಇಂದು ಕೂಡ ತಂಡಗಳು ಬಂದಿಲ್ಲ. PFC ಪರಂಗಿಲ ಒಂದು ಕಡೆಯಲ್ಲಿ ಸಿದ್ಧವಾಗಿದೆ. ಎದುರಾಳಿ ತಂಡ ಯಾವುದು ಅಂತ ಹೇಳಿ ಇನ್ನು ಕೂಡ ತಿಳಿದು ಬಂದಿಲ್ಲ. ಇದಿವಾಗ ಮತ್ತೆ ಸಿದ್ಧತೆಯಲ್ಲಿ ಮತ್ತೆ ಒಂದು ಕಡೆಯಲ್ಲೇ ಬಂದಿರುವ ತಂಡ ಮಹಲಿಂಗೇಶ್ವರಿ ಕುಂಜತ್ತೂರಾದರೆ ಎದುರಾಳಿಗಳು ಸರಿ ಸಾಮಾನ್ಯರನ್ನ ಕಾಣಬಹುದು. ಶ್ರೀ ಚಲ್ಲಂಗಾರು. Yes, Porate. What a beautiful match. What an energetic match. ಅವರಷ್ಟಪಡುತ್ತ ಮನ್ನ ಬೆರಗಲೇಕ. Yes, ಈ ಬಾರಿ ಚಲ್ಲಂಗಾರ ಕಡೆಗೆ ಮತ್ತೆ ಮುಖ ಮಾಡ್ತಾ ಇದೆ. ವಂಶಿ ಬೆರಿಪದ ಒಂದೇ ಒಂದು ಹೆಜ್ಜೆ ಬರಬೇಕಿದೆ. ಹಿಂದಕ್ಕೆ ಮುಂದಕ್ಕಲ್ಲ. ಆದರೆ ಇಲ್ಲಿ ಮತ್ತೆ ಹತ್ತಿರ ಬರ್ತಾ ಇದೆ. ಮತ್ತೆ ಹತ್ತಿರ ಹೋಗುತ್ತಾ ಇದೆ. ಮುಂದಕ್ಕೆ ಹೋಗುತ್ತಾ ಇದೆ. ಈ ಬಾರಿ ಚಲ್ಲಂಗಾರ ಕಡೆಗೆ ವಂಶಿ ಚಲ್ಲಂಗಾರು. The first quarter final of the tournament, favorite Pancha A and Dattakrapa Sudemballa. Iru team angana verendadana. Yes, bane. Sudemballa and favorite Pancha A. Bele. Dattakrapa Sudemballa ತಂಡದ ಆಟಗಾರರ ಆಗಮನವಾಗುತ್ತಾ ಇದೆ. ಎದುರಾಳಿ ತಂಡ ಫೇವರೇಟ್ ಪಂಚ ಎ ತಂಡದ ಆಟಗಾರರ ಆಗಮನವೂ ಕೂಡ ಆಗುತ್ತಾ ಇದೆ. ಮುಂದುಗಡೆ ಸಪ್ತಭಾಷಾ ಸಂಗಮ ಭೂಮಿಯಾಗಿದೆ ನಮ್ಮ ಕಾಸರಗೋಡು. ಇಲ್ಲಿ ಕಾಣಬಹುದು ಕನ್ನಡ, ತುಳು, ಮಲಯಾಳ, ಹಿಂದಿ, ಕೊಂಕಣಿ, ಬಿಹಾರಿ, ಉರ್ದು ಭಾಷೆಯನ್ನು ಮಾತಾಡುವಂತಹ ನಾಡು ನಮ್ಮ ಕಾಸರಗೋಡು ಕಾಣಬಹುದು. ಇಲ್ಲಿ ಕುಂಬಳೆ ಕೋಟೆ, ಚಂದ್ರಗಿರಿ ಕೋಟೆ, ಬೇಕಲೆ ಕೋಟೆ, ಹೊಸದುರ್ಗ ಕೋಟೆ ಒಳಗೊಂಡಂತಹ ನಾಡು ನಮ್ಮ ಕಾಸರಗೋಡು.
ಮಧೂರು ಕ್ಷೇತ್ರವು, ಅನಂತಪುರ ಕ್ಷೇತ್ರವು, ಮಲ್ಲಿಕಾರ್ಜುನ ಕ್ಷೇತ್ರವು, ಹೀಗಾಗಿ ಹಲವಾರು ದೇವಾಲಯಗಳ ಸಂಕೀರ್ತನ ಹೊಂದಿರುವಂತಹ ನಾಡು ನಮ್ಮ ಕಾಸರಗೋಡು ಕಾಣಬಹುದು. ಇಸ್ಲಾಮಿಕ್ ಇತಿಹಾಸ ದೇಹದೊಂದಿಗೆ ಈ ಮಣ್ಣಿಗೆ ಆಗಮಿಸಿದಂತಹ ಮಾಲಿಕ್ ದೀನರವರ ಪಾತ್ರವನ್ನು ಸ್ಮರಿಸಿದ ಮಣ್ಣು ಇದ್ರೆ ಅದು ನಮ್ಮ ಕಾಸರಗೋಡು. ಸೆಂಟ್ ಜೋಸಫ್ ಚರ್ಚ್ ಎಲ್ಲಿ ಇದೆ ಅಂತ ಕೇಳಿದರೆ ಅದು ನಮ್ಮ ಕಾಸರಗೋಡಾಗಿದೆ. ಆಹಾ, ಹಸಿರು ಸೌಂದರ್ಯದ ನಿಗೂಢ ಅದ್ಭುತದಲ್ಲಿ ಮೂಡಿರುವಂತಹ ರಾಣಿಪುರನಂತಹ ನಾಡು, ಅದೇ ರೀತಿ ಗುಂಪೆಯಂತಹ ಬೆಟ್ಟ ಗುಡ್ಡವನ್ನು ಹೊಂದಿರುವ ನಾಡು ಇದ್ರೆ ಅದು ನಮ್ಮ ತುಳುನಾಡ ಮಣ್ಣು, ನಮ್ಮ ಸಪ್ತಭಾಷಾ ಸಂಗಮಭೂಮಿ ನಮ್ಮ ಕಾಸರಗೋಡ ಮಣ್ಣಾಗಿದೆ. ನಮ್ಮ ಈ ಕಾಸರಗೋಡ ಮಣ್ಣಿನಲ್ಲಿ ನೋಡಿ ಕಾಣಬಹುದು, ಕಾಸರಗೋಡೆ ನಮ್ಮ ಸಿರಿಯಾದ ಹೆಮ್ಮೆಯ ಸಂಸ್ಥೆ ಇದ್ದರೆ ಅದು ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡುವಂತಹ ಅಂಗಜಗ್ಗಾಟ ಪಂದ್ಯಕೂಟದಲ್ಲಿ ನಾವಿದ್ದೇವೆ ಬಂಧುಗಳೇ, ಗಮನಿಸಿಕೊಳ್ಳೆ. ಈ ಬಾರಿ ಮತ್ತೆ ಕಂಡು ಬರ್ತಾ ಇದೆ ಒಂದು ಕಡೆಯಲ್ಲಿ ದತ್ತಕೃಪಾ ಸಿನಿಮಾದ ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ ತಂಡ ಫೇವರೇಟ್ ಪಂಜಾಬಿ. ജീവൻ മരണ പോരാട്ടമാണ്. ആരാലും തകർക്കാനാവാത്ത ആത്മവിശ്വാസത്തിൽ പിൻബലത്തിൽ പോരാട്ടത്തിന്റെ പടച്ചട്ടത്തിന്റെ പടയോട്ടത്തിന്റെ വടംവലിയുടെ ആയുധ പൊറിച്ചുന്ന രാജ്യം എടുത്ത വച്ച ആയുധങ്ങളാണ് കള്ളി മൈതാനയിൽ ഒരൊറ്റപ്പെടുത്തമല്ല പെരുകിലേക്ക. വിട്ടുകൊടുക്കാത്ത പോരാളികളാണ് കളിമൈതാനയിൽ 14 ചാമ്പ്യന്മാർ ഇതിന്റെ പട്ടക്കളത്തിൽ പടയോട്ടത്തിനായി ഇറങ്ങി കഴിഞ്ഞിരിക്കുന്നു. പ്രിയമുള്ളവർ, ഒരു ഭാഗത്ത് ആ ഫേവറേറ്റ് പച്ചയെങ്കിൽ മറുഭാഗത്ത് ദത്തകൃപ സുഖബലി തമ്മിലുള്ള പോരാട്ടമാണ്. മനോഹരമായ പോരാട്ടമാണ് ഈ ഒരു കളി അംഗത്തട്ടിൽ. ഇതാ പിന്നും താരങ്ങളെ അങ്ങനെ മെന്നി തിളങ്ങുകയാണ്. ഒരു ഭാഗത്ത് ഫേവറേറ്റ് പഞ്ചാബ്, മറുഭാഗത്ത് ദത്തകൃപ സുഖബലി ತಮ್ಮಿലുള്ള പോರಾಟമാണ്. ಈ ಬಾರಿ ಸೆಂಟ್ರಲ್ ಲೈನಿಂದ ಮತ್ತೆ ಸಾಗಿ ಹೋಗುತ್ತಾ ಇದೆ. ಸುಗಂಬಳದ ಕಡೆಗೆ ಮೆಲ್ಲನೆ ಹಗ್ಗೆ ಸಾಗಿ ಹೋಗುತ್ತಾ ಇದೆ. ಬಿಟ್ಟುಕೊಡ್ತಾ ಇಲ್ಲ ಎದುರಾಳಿ ತಂಡ ಫೇವರೇಟ್ ಪಂಜಾಬ್ ಎ ತಂಡ. ಆದರೆ ಅಲ್ಲಿ ಬಿಗಿಯಾಗುತ್ತಾ ಇದೆ ಹಗ್ಗ. ನೋಡಿ, ಸ್ಪರ್ಧೆ ರೋಚಕವಾಗುತ್ತಾ ಇದೆ. ಕ್ರೀಡಾ ಪ್ರೇಕ್ಷಕರು ಮತ್ತೆ ಕ್ರೀಡಾ ಪ್ರೇಕ್ಷಕರನ್ನ ಆಹಾ, ತಂಡ ಬಲಿಷ್ಠವಾಗಿತ್ತು, ಆದರೆ ಇಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ. ಇದು ದತ್ತಕೃಪಾ ಸುದೇಮಳ ಮತ್ತು ಇಲ್ಲಿ ಫೇವರೇಟ್ ಪಂಚ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮತ್ತೆ ತಿರುಗಿ ಬೀಳುತ್ತಾ ನೋಡ್ಲಿಕ್ಕಿದೆ, ಮತ್ತೆ ತಿರುಗಿ ಬರ್ತಾ ಇದೆ ನೋಡ್ಲಿಕ್ಕಿದೆ. ಬಂಧುಗಳಿಂದ ಸ್ಪರ್ಧೆಯಾಗಿದೆ. ಇದು ಸ್ಪರ್ಧೆ ಮತ್ತೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಇಲ್ಲಿ ದತ್ತಕೃಪಾ ಸುದೇಮಳ ತಂಡ ಮುಂದಿನ ಸ್ಪರ್ಧೆಯಲ್ಲಿ PFC ಪರಂಕಿಲಾಯ ವಿರುದ್ಧವಾಗಿ ಟೀಮ್ ಕರ್ಣ പന്തിയോട് അടുത്ത മത്സരത്തിന് തയ്യാറായിട്ട് നൽകേണ്ടതാണ്. ടീം കർണ പന്തിയോട് പോലെ PFC പരങ്കില ഐ ടീമുകൾ ദയവ് ചെയ്ത് പ്രവേശ കവാടത്തിലേക്ക് വന്ന് നിൽക്കണമെന്ന് അറിയിച്ചു കൊള്ളുകയാണ്. അത് കഴിഞ്ഞാൽ മാച്ച് നമ്പർ ക്വാർട്ടർ ഫൈനൽ 12 പ്രണവ് ഉപരക്കല A and Navodaya Bottom Bay, and the last quarter final of the tournament PFC Parankila C and Vamshi Challangaru. Yes, sir. ಕೈಯಿಂದ ಜಾರಿ ಹೋದಂತಹ ಅವಕಾಶವನ್ನು ಮತ್ತೆ ಪಡೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಫೇವರೇಟ್ ಪಂಚಾಯತ್ ತಂಡವಾದರೆ ಒಂದು ಕಡೆಯಲ್ಲಿ ಕಾಣಬಹುದು. ಗಳಿಸಿದಂತಹ ಅವಕಾಶದ ಮುಂದೆ ದ್ವಿತೀಯ ಅವಕಾಶವನ್ನು ಗೆದ್ದುಕೊಂಡ ಮುಂದೆ ಸೆಮಿಫೈನಲ್ ಹಂತಕ್ಕೆ ಹೆಜ್ಜೆಯನ್ನು ನೀಡಿರುವಂತಹ ತಂಡ ಸೆಮಿಫೈನಲ್ ಹಂತಕ್ಕೆ ಹೆಜ್ಜೆಯನ್ನು ನೀಡಿದ್ದಕ್ಕಾಗಿ ಇಲ್ಲಿ ಕಾಣಬಹುದು ದತ್ತಕೃಪಾ ಸುದೇಮಳ. ಆದರೆ ಎದುರಾಳಿಗಳು ಬಿಟ್ಟು ಕೊಡ್ತಾ ಇಲ್ಲ. ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ ಸ್ಪರ್ಧೆ. ನೋಡಿ ಇಲ್ಲಿ ಬಂಧುಗಳೇ, ಕಣ್ಣನ್ನು ಮುಚ್ಚದೆ ಕಾದುಕೊಳ್ಳುವಂತಹ ಪ್ರೇಕ್ಷಕ ವರ್ಗದವರಿಗೆ ಒಂದಷ್ಟು ಆಟಗಾರರ ಅದ್ಭುತವಾದ ರೋಚಕವಾದ ಸ್ಪರ್ಧೆಯನ್ನು ನೋಡಬಹುದು. ಪ್ರೇಕ್ಷಕ ವರ್ಗದವರದ್ದು ನಿರೀಕ್ಷೆಯಲ್ಲಿ ಇದೆ. ಸುಂದರವಾದಂತಹ ಕ್ಷಣಗಳನ್ನು ಕಾಣುವುದಕ್ಕೆ ಪ್ರೇಕ್ಷಕ ವರ್ಗದವರ ನಿರೀಕ್ಷೆಯಲ್ಲಿ, ಸುಂದರವಾದಂತಹ ಸ್ಪರ್ಧೆಯನ್ನು ಕಾಣುವುದಕ್ಕೆ ಪ್ರೇಕ್ಷಕರ ವರ್ಗದವರ ನಿರೀಕ್ಷೆಯಲ್ಲಿದೆ. ಈ ಬಾರಿ ಮತ್ತೆ ನಮ್ಮ ತಂಡದ ಆಟಗಾರರು ಸಿದ್ಧತೆಯಲ್ಲಿದೆ. ಒಂದು ಕಡೆಯಲ್ಲಿ ಸುದೇಮಳ, ಮತ್ತೊಂದು ಕಡೆಯಲ್ಲಿ ಫೇವರೇಟ್ ಪಂಜಾಬ್.
ಆಹಾ, ಆರಂಭಗೊಂಡಿರುತ್ತದೆ ಇದು. ಈ ಬಾರಿ ಯಾರ ಕಡೆಗೆ ನೋಡ್ಲಿಕ್ಕಿದೆ? ಮೊದಲ ಅವಕಾಶವನ್ನ ಗೆದ್ದುಕೊಂಡು, ಮೊದಲ ಸೆಟ್ ಅನ್ನ ಗೆದ್ದುಕೊಂಡು ಇಲ್ಲಿ ಕಾಣಬಹುದು ದತ್ತಕೃಪಾ ಸುದೇಪಳ ತಂಡವಾದರೆ ಈ ಬಾರಿ ಫೇವರೇಟ್ ಪಂಚಮ ಅಲ್ಲ. ಈ ಬಾರಿ ದತ್ತಕೃಪಾ ಸುದೇಪಳ ತಂಡದ ನೋಡ್ಲಿಕ್ಕಿದೆ. ಎಸ್, ಒಂದೇ ಒಂದು ಹಿಡಿತ, ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ 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 ಹಿಂತಿರುಗಿ ನೋಡಬೇಡಿ. ನಿಮ್ಮ ಕೈಗಳಿಗೆ ಶಕ್ತಿ ಬರಬೇಕಾಗಿದೆ. ಒಂದೇ ಒಂದು ಹೆಜ್ಜೆ ಸಾಕು. ಒಗ್ಗಟ್ಟಲ್ಲಿ ಬಲವಿದೆ, ಛಲವಿದೆ. ಹಗ್ಗ ಜಗ್ಗಾಟದ ರಥಚಕ್ರಗಳು ಉರುಳ್ತಾ ಇದೆ ಈ ಒಂದು ಸಿರಿಯದ ಮಣ್ಣಲ್ಲಿ. ನೋಡಿ, ಇಲ್ಲಿ ರೋಚಕವಾದ ಸ್ಪರ್ಧೆ ನೋಡ್ತಾ ಇದೆ. ಆದರೆ ಇತ್ತ ಕಡೆ ಮತ್ತೆ 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 ಹೋಗಿ ಮತ್ತೆ ಮತ್ತೆ ಜಾರುತ್ತಾ ಇದೆ. ಸುದೆಂಬಳದ ಕಡೆಗೆ ಹಗ್ಗ ಹೋಗುತ್ತಾ ಇದೆ. ಬಿಟ್ಟುಕೊಡುತ್ತಾ ಇಲ್ಲ, ಬಿಟ್ಟುಕೊಡದ ಆಟಗಾರರು ಈ ಬಾರಿ ಅಂಕಣದಲ್ಲಿ ಒಂದು ಕಡೆಯಲ್ಲಿ ಸುದೆಂಬಳ, ಮತ್ತೊಂದು ಕಡೆಯಲ್ಲಿದೆ ಫೇವರೆಟ್ ಪಂಜ. ಒಂದೇ ಒಂದು ಹೆಜ್ಜೆ ಫೇವರೆಟ್ ಪಂಜ ಹಿಂದಕ್ಕೆ ಹಿಂದಕ್ಕೆ. ಆದರೆ ಇಲ್ಲಿ ಕಾಣಬಹುದು ಇದು ದತ್ತಕೃಪಾ ಸುದೆಂಬಳ ತಂಡಕ್ಕೆ ಅವಕಾಶ. PFC Parangila and team Kerna Bandiota. The next match PFC Parangila and team Kerna Bandiota. Yes, ready? Right now? PFC Parangila A and team Kerna Bandiota ತಂಡದ ಆಟಗಾರ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವಂತ ಕೇಳಿಕೊಳ್ತಾ ಇದ್ದಾರೆ ಬಂಧುಗಳೇ. Yes, okay, settle. PFC Parangila A ವಿರುದ್ಧವಾಗಿ ಟೀಮ್ ಕರ್ನಾ ಪಂದ್ಯವರ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ ಬಂಧುಗಳೇ. The next match Pranavam Uparangala A and Navodaya ಮುಗಿಯುತ್ತೆ. ಆದಲ್ಲಿ ಗಮನಿಸಬೇಕು 7 ಶಾಶ್ವತ ಫಲಕ 7 ನಗದು ಬಹುಮಾನಗಳಿದೆ ಈ ಒಂದು ಕೂಟದಲ್ಲಿ. ಗಮನಿಸಿಕೊಳ್ಳಿ, ವಿಜೇತರಿಗೆ 13,555 ಅಂತ ಕಾಣುತ್ತದೆ. ಸ್ಥಾನಗಳಿಗೆ 10,000 ಮತ್ತು 8,000 ಈ ರೀತಿಯಲ್ಲಿ ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಫಲಕವನ್ನು ನಾವು ನೀಡಲಾಗುತ್ತದೆ ವಿಜೇತರಿಗೆ. ಕಾಣಬಹುದು ಇಲ್ಲಿ ಇವಾಗ ಒಂದು ಕಡೆಯಲ್ಲಿ ಬಂದಿಯೋಡು, ಮತ್ತೊಂದು ಕಡೆಯಲ್ಲಿ PFC ಪರಂಗಿಲ್ಲ ಏ ತಂಡ. ಖಂಡಿತವಾಗಿಯೂ ನಾಳಿನ ದಿವಸ ನಮ್ಮ ತೀರ್ಪುಗಾರಿಗೆ ಸ್ಪರ್ಧೆ ಇದೆ, ನಮ್ಮ ಅಜಿತನಿಗೆ ಸ್ಪರ್ಧೆ ಇದೆ, ನನಗೆ ಕೂಡ ಮಂಗಳೂರಲ್ಲಿ ಬಂಟರ ಸಂಘದ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆಯು ಕೂಡ ಇದೆ. ದಯವಿಟ್ಟು ನನ್ನ ಊರಲ್ಲಿ ಕಬಡ್ಡಿ ಇವತ್ತು ಅದ್ದೂರಿಯ ಕಬಡ್ಡಿ 62 kg ಭಾಗದ 20,000 ನಗದು ಬಹುಮಾನದ ಕಬಡ್ಡಿ ಇದೆ. ರೆಡಿ ಅತ್ತಜ ಆಹಾ ನೇರ ಬಂದಿದೆ ನಮ್ಮ ವಂದೇ ಭಾರತ ತರದಲ್ಲಿ ಸೀದಾ ಹೋಗಿದೆ. ശ്രദ്ധിക്കുക, മൂന്നാമത് ക്വാർട്ടർ ഫൈനൽ മത്സരമായിട്ടുള്ള ടീമുകൾ ദയവായിട്ട് പ്രവേശന കവാടത്തിന് അരികിൽ വരിക. പ്രണവം മുപ്പരങ്കള എ ടീം വേഴ്സസ് നവോദയ മുട്ടമ്പി ടീം. ശ്രദ്ധിക്കുക, PFC പറക്കില്ല സി ടീം ആൻഡ് ഓം ശ്രീ ചെങ്കരു ടീമുകൾ ദയവായിട്ട് തയ്യാറെടുപ്പുകൾ തുടരാം. അത് കഴിഞ്ഞ 4ാമത് ക്വാർട്ടർ ഫൈനൽ മത്സരത്തിനായിട്ട് PFC പറക്കില്ല എ ടീം വേഴ്സസ് ടീം കർണാപതിയോട്.
What power! The power back again! Laga. പ്രൗഢ സുന്ദരമാകുന്ന വേദിയിലക നേരമായി തുണ്ടുകൂട്ടല് കളിയുടെ ആട്ടവും പഠിപ്പിച്ച താരനിരകളിലാ വലിയാഴ്ച വലിക്കുന്ന PRS പെർളയുടെ പച്ചക്കൂറ്റന്മാർ. എന്താ കളി, എന്താ അഴക! ആവേശ സുന്ദര നാടകത്തിന്റെ ചാരുതയിലാ കളി കാട്ടാൻ വന്നവർ പോലും ആവേശത്താൽ നടനമാടണമെങ്കിൽ ആടിത്തിറക്കുന്ന കൊമ്പന്മാരുടെ കളി അഴക. വരാം ഇനി മൂന്നാമത് ക്വാർട്ടർ ഫൈനൽ PFC പറക്കില സി ടീം ആൻഡ് ഓം ശ്രീ ചെല്ലങ്കുരു. മൂന്നാമത് ക്വാർട്ടർ ഫൈനൽ പ്രണവ മുബ്രകള എ ടീം ആൻഡ് നവോദയ മുട്ടമ്പി ടീം. പ്രണവ മുബ്രകള എ ടീം നവോദയ മുട്ടമ്പി ടീം. ശക്തിയുടെ കളിയിറങ്ങി അങ്ങനെ ഏകദേശം തീരാറായിട്ടുണ്ട്. വിശേഷിക്കുന്ന 2 ക്വാർട്ടറുകൾ, പിന്നെ 2 സെമി, ഒരു ഫൈനൽ. 5 മത്സരങ്ങളിലേക്ക് ചുവടുകൊണ്ടുണ്ട്. ഒരു ലൂസേഴ്സ് ഫൈനൽ മത്സരം. അങ്ങനെ ആ കായിക ആവേശത്തിന്റെ നല്ല നേരങ്ങൾക്ക് ഇവിടെ വിരാമം കുറിക്കുന്നതിന് മുൻപ് ഇനി പടപൊരുതി വിജയത്തിന്റെ പേര് കൊടുക്കാൻ വേണ്ടിയിട്ട് മാത്രമായിട്ട് കായിക കളകളിൽ ഇടക്കി മറിക്കാൻ പോകുന്ന 2 കൊമ്പന്മാർ. അധികം അടുത്ത മത്സരത്തിനായിട്ട് ടീമുകൾ തയ്യാറാവാം. PFC പറക്കല സി ടീം ആൻഡ് ഓം ശ്രീ ചെല്ലങ്കുരു ടീമുകൾ തമ്മിൽ മത്സരിക്കും. ഫോർത്ത് ക്വാർട്ടർ. Ready, take the rope. Take the rope. കളിയിറങ്ങി കൊടുപ്പിക്കാൻ വേണ്ടിയിട്ട് കാലകയന്മാരുടെ കളിയടങ്ങുമായിട്ട് ബാഹുബലി കൂട്ടങ്ങൾ വന്നിട്ടുണ്ട്. പ്രിയമുള്ളവരെ, വില്ലന്മാരെക്കാളേറെ അടങ്ങുള്ള കൊമ്പന്മാരെ കണ്ട മനസ്സ് പിടഞ്ഞാൽ പോലും പിടിവിടാതെ കമ്പയെ ചേർത്ത് പിടിക്കുന്ന കാട്ടുകൊമ്പന്മാർ. ആദ്യ സീസൺ തേർഡ് ക്വാർട്ടർ നവോദയ മുട്ടമ്പി ടീം ആൻഡ് പ്രണവ മുബ്രകള എ ടീം. വിടാതെ ശ്രദ്ധിക്കുക. ടീം വരാം. PFC പറക്കല സി ടീം ഓം ശ്രീ ചെല്ലങ്കുരു. 2 ടീമുകൾ പ്രവേശന കവാടത്തിനരികിൽ ബന്നി. PFC പറക്കല സി ടീം ഓം ശ്രീ ചെല്ലങ്കുരു. 2 ടീമുകൾ ദയവായിട്ട് എത്രയും പെട്ടെന്ന് വരിക. പ്രവേശന കവാടത്തിനരികിൽ വരിക. Take the rope. സുന്ദരം കളി സുന്ദരം. PFC പറകില സി ടീം ഓം ശ്രീ ചെല്ലങ്കുരു ടീമുകൾ പ്രവേശന കവാടത്തിനരികിൽ നിൽക്കാം. PFC is already there. ഓം ശ്രീ ചെല്ലങ്കുരു. ഓം ശ്രീ ഓക്കെ, റെഡി. 2 ടീം ഓൺ ടൈം. നിങ്ങളെ 3 ആളുകൾ ഞാൻ കണ്ടതാണ്. ഓക്കെ, 4-5. ഓക്കെ, ആടിട്ട പിറകിലായിട്ട് നിൽക്കുകയാണ്. ആദ്യ സീസൺ സെക്കൻഡ് സെറ്റാ. നവോദയയുടെ കൂട്ടാർ മെല്ലെ പിറകിലേക്ക് വെച്ച് കാല് മെല്ലെ വയ്ക്കുകയാണ്.
കാണാൻ അടകാം കളികൾ വരാം ടീം വരാം PFC പറക്കല സി ടീം ഓൺ ശ്രീ ചെല്ലങ്കുരു വാ 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 കടലിളകി വന്ന പടിഞ്ഞാറ് തീരങ്ങളിലേക്ക് ആവേശത്തിന്റെ മഴ പെയ്യാൻ വേണ്ടിയിട്ട് കായിക കരുത്തിന്റെ കാട്ടുകൊമ്പന്മാർ വരിയായിട്ട് വീണ്ടും വരികയാണ് പ്രിയമുള്ളവരെ. ഒരു നാട് 4 ടീമുകൾ 7 14 28 പമ്പകൊമ്പന്മാരെ ചേർത്ത് പിടിച്ച പറക്കിലയുടെ കൂട്ടർ പാറിപ്പറക്കുന്ന പറവയെ പോലെ പറന്നടിച്ച് കായിക കളിക്കളറിയില്ല വടത്തെ ചേർത്ത് പിടിക്കുന്ന പറക്കിലയുടെ കൂട്ടർ വീണ്ടും ഇറങ്ങുകയാണ്. വാവാ FC പറക്കില സി ടീം ആൻഡ് ഓം ശ്രീ ചെല്ലങ്കുരു വാവാ ടീം ഇറങ്ങാം. കളിയടക് വർണ്ണിച്ചാൽ പിന്നെ ആവേശത്തിന്റെ നടനചാരുതകൾ എന്നും നിറഞ്ഞു നിൽക്കുന്ന പറക്കില എന്നൊരു മണ്ണുണ്ട് പ്രിയമുള്ളവരെ. കമ്പവലിയെ ഇടനെഞ്ചോട് ചേർത്ത് വെച്ച മണ്ണും വായുവും എല്ലാം നൽകിയ പേരെടുത്ത പോരാളികൾ പടക്കളത്തിലേക്ക് പടപ്പെട്ടാൻ വേണ്ടിയിട്ട വായുമ്പുലികളെ പോലെ പതറാതെ ഇളകി മറിയുന്ന പറക്കിലയുടെ കൂട്ടങ്ങളിതാ ഒരു കരയിലേക്ക് മക്കളെ പോലെ ഇറങ്ങിയിട്ടുണ്ട്. മറുകരയിലേക്ക് ചെല്ലമ്പൂരുടെ ഏറ്റവും കരുത്തന്മാരെയും ചേർത്ത് പിടിച്ചുകൊണ്ട് ചെല്ലാനും തിരികടം മറിഞ്ഞ് പെരിഞ്ഞു വരുന്ന കായിക കരുത്തിന്റെ ഓം ശ്രീ വെൽക്കം. I don't want to hear it. Just get that shit. Yes, sir. ಅಕ್ಕಸೆಕ್ಕಾಡು ಮೈದಾನದಲ್ಲಿ ನಿರಂತರವಾಗಿ ತಮ್ಮ ಸಾಧನೆಯನ್ನು ತೋರಿಸಿದಂತಹ ಆಟಗಾರರ ಈ ಬಾರಿ ಒಂದು ಕಡೆಯಲ್ಲಿ ಬರಂಕಿಲವಾದ ಮತ್ತೊಂದು ಕಡೆಯಲ್ಲಿ ಬಿಟ್ಟು ಬರ್ತಾ ಇದೆ. ಮತ್ತೊಂದು ವಂಶಿ ಚೆಲ್ಲಂಗಾರ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ, ಆವೇಶಭರಿತವಾದ ಹೋರಾಟವನ್ನು ನೋಡ್ತಾ ಇದ್ದೇವೆ. ಈ ಒಂದು ಅಂಕಣದಲ್ಲಿ ಈ ಒಂದು ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯ ಆಯೋಜನೆ ಮಾಡುವಂತಹ 25ರ ಸಂಭ್ರಮದಲ್ಲಿ ಕಾಣಬಹುದು. ಬಹಳ ಅದ್ದೂರಿಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೇನೋ ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ತದಾದ ಬಳಿಕ ನಮ್ಮ ಕಾಣಬಹುದು ಈ ಒಂದು ವೇದಿಕೆಯಲ್ಲಿ ಭವ್ಯವಾದ ವೇದಿಕೆಯಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ನೀಡುವ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. പ്രദീപ് കണ്ട പ്രദീപ് ಮತ್ತೆ ಎರಡು ತಂಡಗಳು ಸಿದ್ಧತೆಯಲ್ಲಿ ಕಾಣಬಹುದು. ಒಂದು ಕಡೆಯಲ್ಲಿ ಪರಂಕಿಲ, ಮತ್ತೊಂದು ಕಡೆಯಲ್ಲಿ ಚೆಲ್ಲಂಗಾರ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ, ಗೆದ್ದು ಬರೆಯುವ ಅವಕಾಶಗಳು, ಸೋತ ಬರೆಯುವ ಅವಕಾಶಗಳು ಎಲ್ಲ ತಂಡಗಳ ನೋಡಿಯಲ್ಲಿ ಕಾಣಬಹುದು. ಬಹಳ അടുത്ത സെമിഫൈനൽ മത്സരമാണ്. ആദ്യ സെമിഫൈനൽ മത്സരത്തിനായിട്ടുള്ള ടീമുകൾ വരാം. ദത്തകൃപ സുദമ്പല വേഴ്സസ് നവോദയ മുട്ടമ്പി ടീം. ദത്തകൃപ സുദമ്പല ടീമുകൾ തമ്മിൽ ആദ്യ സെമിഫൈനൽ മത്സരത്തിൽ മത്സരിക്കുക. ನಾಡೆಯಲ್ಲೇ ಕಂಡು ಬರ್ತಾ ಇದೆ. ಮತ್ತೆ ಚೆಲ್ಲಂಗಾರ ಕಡೆಗೆ ಮೆಲ್ಲ ಸಾಗಿ ಹೋಗುತ್ತಾ ಇದೆ. ಅದನ್ನು ಬಿಟ್ಟು ಕೊಡ್ತಾ ಇಲ್ಲ ಪರಂಗಿತ ತಂಡ. The first semi-final of the tournament, ದತ್ತಕೃಪಾ ಸುದೇಬಲ and ನವೋದಯ ಮುಟ್ಟಂಬೆ. ಗಮನಿಸಿಕೊಳ್ಳಿ, ಪಂದ್ಯಾಕೂಟದ ಮೊದಲ ಸೆಮಿಫೈನಲ್ಗೆ ಬರುವಂತೆ ದತ್ತಕೃಪಾ ಸುದೇಬಲ ವಿರುದ್ಧವಾಗಿ ನವೋದಯ ಮುಟ್ಟಂಬೆ. ದತ್ತಕೃಪಾ ಸುದೇಬಲ ವಿರುದ್ಧವಾಗಿ ನವೋದಯ ಮುಟ್ಟಂಬೆ ತಂಡ ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧತೆಯನ್ನು ನಡೆಸುವಂತೆ. PFC ಪರಂಗಿಲ ಈ ಬಾರಿ ಒಂದೇ ಒಂದು ಹೆಚ್ಚು ಬರಬೇಕಿದೆ. ಈ ಬಾರಿ ಬಿಟ್ಟು ಕೊಡುವಂತಿಲ್ಲ. ಸೋತವರ ಮುಂದೆ ಗೆದ್ದು ಕಾಣಿಸುವುದು, ಸೋತವರ ಮುಂದೆ ಗೆಲುವಿನ ಕಡೆ ಹೋಗುವುದು. ವಂಶಿ ಚೆಲ್ಲಂಗಾರು and PFC ಪರಂಗಿಲ. ನಮ್ಮ ನಾಗೇಶ್ ಒಳ್ಳೆಯರು, ಮಣಿಪೂಜೇರಿ ಬಲ್ಲನು ಪತ್ತೊಂದಲ್ಲೇರಿ ಹೆಸರಡೆ ಎಸ್
ಇಬಡಿ ಮತ್ತೆ 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 ಬೆಳಿಗ್ಗೆ ಆಗುತ್ತಾ ಇದೆ. ಇನ್ನೇನು ಇಲ್ಲಿ ಸಮಯಗಳು ಬಿಟ್ಟು ಕೊಡ್ತಾ ಇಲ್ಲ. ಸುನಾಮಿ ಅಲೆಗಳಂತೆ ಮುನ್ನುಗ್ಗಿ 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 ಬರ್ತಾ ಇದ್ದಾರೆ. ಖಂಡಿತವಾಗಿಯೂ ವಂಶಿ ಚೆನ್ನಂಗಾರ ತಂಡ ಗೆದ್ದುಕೊಂಡಿದ್ದಾರೆ. The first semi-final of the tournament, Dattakrama Sudhimala and Navodaya Mota P. ചുരുക്ക ടീം വരം ആദ്യ സെമിഫൈനൽ മത്സരം ശിവശക്തിയുടെ ഏറ്റവും പ്രൗഢമാകുന്ന വടംവലിയുടെ കായികകളം കമ്പക്കളരിയിൽ അക്കച്ചക്ക ആട്ട ആവേശം ഉജ്ജ്വലമായി നടക്കുന്ന ആദ്യ സെമി. വരാം ദത്തകൃപ സുദമ്പല വേഴ്സസ് നവോദയ മുട്ടമ്പി ടീം അവിടെ നേരത്തെ അറിയിപ്പ് നൽകിയതാണ്. ടീം വരിക, പെട്ടെന്ന് വരിക. രണ്ടാം സെമിഫൈനൽ മത്സരത്തിനായിട്ട് PFC പറക്കില AT ഓം ശ്രീ ചെല്ലങ്കുരു ടീമുകൾ തമ്മിൽ മത്സരിക്കുകയാണ്. വരാൻ ടീം അവിടെ അറിയിപ്പ് നൽകിയതാണ്. പ്രവേശന കവാടത്തിൽ നിൽക്കാനുള്ള അറിയിപ്പ് നൽകിയതാണ്. ഏറെ വൈകിയ വേളയിലാണ് നമ്മൾ പോകുന്നത്. ഒന്നുകൂടി ദയവായി ശ്രദ്ധിക്കാം. പ്ലീസ് വരാം. Now the first call, Dattakrama Navodaya Muttam. Now this is the second call. Second call please. Varam. Team varam. ടീം അവിടെ നവോദയയുടെ കരുത്തന്മാർ വരുന്നുണ്ട്. പ്രിയമുള്ളവരാ, മുട്ടത്തിന്റെ കായിക കരുത്തിൽ നിന്നും കളിയറിഞ്ഞ് കളിച്ച് കളിയെ കുറിച്ച് പറഞ്ഞു കൊടുക്കുന്ന പ്രദീപിന്റെ പട്ടാളങ്ങൾ പട്ടയോട്ട കുതിരകളെ പോലെ പായും പുലികളുമായിട്ട് കളിയരങ്ങിൽ ആവേശത്തിന്റെ നാർത്തവുമായിട്ട് ചെറിയയുടെ മണ്ണിൽ ചീറിപ്പാഞ്ഞു പോകുന്ന പുലിക്കരുപ്പന്മാരെ പോലെ കളിമികവ് കാട്ടി കായിക കളങ്ങൾ ഈറ്റിമുടക്കങ്ങൾ തീർക്കാൻ സ്വാർത്ഥന്റെ പട്ടാളങ്ങൾ പോലെ അവന്മാർ വരികയാണ്. ലെറ്റ്സ് വെൽക്കം ദ ടീം നവോദയ മുട്ടം പി. വടകളയിലെ ദത്താകൃപ സുദമ്പല ടീമുകൾ കൂടി വരാം. ദത്തകൃപ സുദമ്പല ടീം വരാം. വാ ഇറങ്ങി വാ. പൊളിമം മാക്സിമം പൊളിമം വരാം. വടകരയിലെ ടീം അവിടെ. ദത്തകൃപ സുദമ്പല ടീം അവിടെ. PRS എവിടെടാ വേറെ പോയി. ശ്രദ്ധിക്ക, ടീം അംഗങ്ങളിൽ അകത്താവും കാണിക്കരുത് പ്ലീസ്. കൃത്യതയോടെ വരുന്നതാണ് നിങ്ങൾ. എന്തുപറ്റി വേഗം വരിക പ്ലീസ്. ഈ സമയം അധികമാണ് നമുക്ക് വേണ്ടാത്തതാണ്. കാണാൻ ഇനിയും ഏറെ ആളുകൾ ഉണ്ടെങ്കിൽ അവർക്ക് വേണ്ടിയിട്ട് പെട്ടെന്ന് വരാം. അടുത്ത മത്സരത്തിനായിട്ട് PFC പറക്കല AT ഓം ശ്രീ ചെല്ലങ്കുരു ടീമുകൾ തയ്യാറായി നിൽക്കണമെന്ന് അറിയിക്കുകയാണ്. ദത്തകൃപ കളി അരങ്ങ് കുതിർന്ന് പൊട്ടിപ്പടലൊക്കെ സൃഷ്ടിച്ചിട്ടുണ്ട്. കായിക കളിക്കളരിയില ആവേശം എന്തെന്ന് കാഴ്ചവെക്കാൻ വേണ്ടിയിട്ട് കളിക്കേവന്മാർ കൂടി വഴിയായിട്ട് വന്നിട്ടുണ്ട്. അടുത്ത മത്സരം PFC പറക്കില ഓം ശ്രീ ചെല്ലങ്കുരു ടീം ഇവിടെ പ്രവേശന കവാടത്തിലെത്തുക. PFC പറക്കില AT ഓക്കെ റെഡി. PFC പറക്കില ഓക്കെ റെഡി. ഓം ശ്രീ ചെല്ലങ്കുരു അവിടെ. ഓം ശ്രീ ചെല്ലങ്കുരു ടീമിനെ കാണുന്നില്ല പ്ലീസ്. ഓം ശ്രീ ചെല്ലങ്കുരു ഫസ്റ്റ് കോൾ. വാടാ ഓം ശ്രീ ചെല്ലങ്കുരു ടീം അവിടെ. ഇവർക്ക് ഇപ്പോഴേ ലാസ്റ്റ് ആണ് കോൾ. ദയവായിട്ട് വന്നിവിടെ നിന്ന് പ്ലീസ് ഒന്ന് കണ്ടോട്ടെ. ഓം ശ്രീ ഓക്കെ റെഡി. പ്രവേശന കവാടത്തിനടിയിൽ വന്നോ നിന്നോ. പ്രിയമുള്ളവരാ,
ഒരു കഠിനമാകുന്ന പോരാട്ടത്തിനാണ് നിങ്ങൾ കാഴ്ച. ഇതൊരു കാണാക്കളിയേക്കാളും ഏറെ ഭയാനകമാകുന്ന ഒരു പോരാട്ടമാകുമെന്ന കാര്യം തീർച്ചയാണ്. ആദ്യം സെമിയാകണമെങ്കിൽ അതിന്റെ ഏറ്റവും വലിയ പോരാട്ടം, അങ്ങേയറ്റം ആവേശം കാട്ടുന്ന പോരാട്ടം, കളിയുടെ അഴകത ഇവിടെ മുതൽ ആരംഭമാണ്. രണ്ട് ടീമുകൾ ദത്തകൃപ സുതമ്പല വേഴ്സസ് നവോദയ മുട്ടമ്പി ടീം. ബ്രദേഴ്സിന് അരികിലേക്ക് ദത്തകൃപ വരാൻ സമയമുണ്ട്. നവോദയ ടീം വരാം പ്ലീസ്. PMC പറക്കല എ ടീം. ഓം ശ്രീ ചെല്ലങ്കരു വാ. ഓം ശ്രീ വാടാ. ഓം ശ്രീ പ്രവേശന കവാടത്തിൽ നിൽക്കുക. അവിടെ വരിയായിട്ടൊന്ന് നിന്ന് കാണട്ടെ. ഓം ശ്രീ ആൻഡ് PMC ടീം നീവല്ലി അല്ലിട്ടാണോ? ഓക്കെ. Ready? Take the rope. Now it is the second set. Navodiya മുട്ടത്തിൽ നിന്നും ദത്തകൃപ ബ്രദേഴ്സ് എടുത്തിട്ടുണ്ട്. Now it is the second set. ഹാലിളകി വന്ന കാട്ടുപോത്തിനെ പോലെ കായിക കളിക്കളത്തിൽ സർവ്വശൗര്യവും സന്നാഹവും ഉറപ്പിക്കാൻ ഈ സമയമാകുന്നുണ്ടെന്നുള്ളതാണ്. ഏറെ ദൂരങ്ങൾ താണ്ടേതില്ല. ഒരു ഫൈനൽ മത്സരത്തിലേക്കുള്ള കടന്ന കയറ്റമാണ്. അതിനു വേണ്ടിയിട്ടുള്ള ആവേശത്തിന്റെ നേരങ്ങൾ സമ്മാനിക്കാൻ, കായിക കരുത്ത് തെളിയിക്കാനുള്ള നേരമാണെങ്കിൽ ആ കളിയുടെ മികവ് നിങ്ങളിലേക്കുണ്ടെന്ന് തെളിയിക്കാൻ പോരാട്ടത്തിനായി ഇറങ്ങിയ പോർക്കാളക്കൂട്ടങ്ങൾ നവോദയയുടെ കായിക കരുത്ത മുട്ടത്തിന്റെ ആട്ടനായകന്മാർ, ഒട്ടകത്തിന്റെ എല്ലാവിടങ്ങളിലും പൊട്ടിക്കളിക്കുന്ന കാട്ടുവീരന്മാർ യാതൊരു കാലം സ്ഥിതി. DK ബ്രദേഴ്സ് സുതമ്പല വിജയിച്ചതായി അറിയിക്കുകയാണ്. PMC പറക്കലാൻ ഓം ശ്രീ ചെല്ലങ്കുരു ബാബ കളവും നിറഞ്ഞു കളിച്ച കായികത്തിൽ നിറഞ്ഞു കളിക്കുന്ന പെർളയുടെ കൂട്ടരുണ്ട് പ്രിയമുള്ളവരെ. തുളുനാടിന്റെ ഭംഗി, തുളുനാടിന്റെ മണ്ണിൽ നിന്നും താണ്ഡവനൃത്തമാടിക്കൊണ്ട് കായിക കളിക്കളത്തിലെ കേരളങ്ങളിൽ നിറഞ്ഞു കളിക്കുന്ന പ്രൗഢസുന്ദര വേദികളിൽ നിന്നും ഇളക്കി മറിക്കാൻ കൽപ്പുള്ള കായിക കരുത്തിന്റെ വട്ടം വലിയുടെ വട്ടക്കന്മാർ വലിയായിട്ട് വരുന്നുണ്ട് പ്രിയമുള്ളവരെ. ഇന്ന് ആവേശത്തിൽ ഓം ശ്രീ ചെല്ലങ്കുരന് വേണ്ടിയിട്ട് കാല നിറഞ്ഞു കളിക്കാൻ ഒരു കര നിറഞ്ഞിട്ടുണ്ട്. മരകരയിലേക്ക് കായിക കരുത്തുമായിട്ട് പറക്കിളയുടെ കൂട്ടങ്ങൾക്കിടയിൽ പ്രൗഢ സുന്ദരമായിട്ട് താളത്തിൽ മേളത്തിൽ പരുക ആവേശ സുന്ദരമായിട്ട് ചെല്ലങ്കുരുവിന്റെ കായിക കരുത്ത് ഓം ശ്രീ ചെല്ലങ്കുരു PMC പറക്കിള ഏറ്റിട്ടുണ്ട്. PMC പറക്കിള ആണ്ട. That is PMC പറക്കിള for PRS Perla for PMC പറക്കിള. ഓം ശ്രീ ചെല്ലങ്കുരു രണ്ട് ടീമുകൾ ഓൺ ടൈം. ശ്രദ്ധിക്കുക, ഇത് കഴിഞ്ഞാൽ പ്രദീപ് വരിക. പ്രദീപ് മൈക്ക് പോയില്ലെങ്കിൽ എത്രയും പെട്ടെന്ന് വരിക. ആഹാ ബന്ധുക്കടയിൽ PMC
PFC ಪರಂಗಿನ ಮತ್ತೊಂದು ಕಡೆಯಲ್ಲಿ ವಂಶಿ ಚಲ್ಲಂಗಾರ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಆವಾಗ ನೋಡಿದ್ದೇವೆ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ, ಇವಾಗ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ಬಲಶಾಲಿ ತಂಡಗಳು ಆಹಾ ಹಿಡಿದ ಕೈಯನ್ನ ಬಿಡದೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕಿಟ್ಟ ಹೆಜ್ಜೆಯನ್ನ ಮುಂದಕ್ಕಿಡದ ಮತ್ತೆ ಮತ್ತೆ ಬಿಗಿ ಬಿಗಿ ಮಾಡ್ತಾ ಇರುವಂತಹ ಎರಡು ತಂಡಗಳ ನಡುವೆ ರೋಚಕ ಸ್ಪರ್ಧೆಯಲ್ಲಿ ಕಾಣಬಹುದು. ಆವೇಶಭರಿತವಾದ ಹೋರಾಟದಲ್ಲಿ ಎರಡು ಜಿದ್ದಾಜಿದ್ದಿನ ತಂಡಗಳು ನೋಡಿ ಇಲ್ಲಿ ಕಾಣಬಹುದು. ಪ್ರಚಂಡ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ ಈ ಒಂದು ಅಂಕಣ್ಣ ತಂಡಗಳ ಸಿದ್ಧತೆಯಲ್ಲಿ, ನಮ್ಮ ಪ್ರೇಕ್ಷಕ ವರ್ಗದವರ ಸಿದ್ಧತೆಯಲ್ಲಿ, ನಮ್ಮ ತೀರ್ಪುಗಾರರ ಕೂಡ ಸಿದ್ಧತೆಯಲ್ಲಿದೆ. വിസിലടിച്ചു കഴിഞ്ഞു പ്രിയമുള്ളവരെ. മനോഹരമാകുന്നു. ആഹാ ഈ ബാരി ബെല്ലബെല്ലനെ ಈ ಬಾರಿ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ PFC ಪರಂಕಿಲದ ಕಡೆಗೆ ಹಗ್ಗ ಸಾಗುತ್ತಾ ಇದ್ರು. ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ, ವಂಶಿ ಚೆಲ್ಲಂಗಾರ್ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಆಹಾ ರೋಚಕವಾಗುತ್ತಾ ಇದೆ, ಬಿಟ್ಟು ಕೊಡ್ತಾ ಇಲ್ಲ. ಚಪ್ಪಾಳೆಗಳ ಕರಘೋಷಗಳು ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ, ಒಂದು ಕಡೆಯಲ್ಲಿ ಹೆಜ್ಜೆಗಳು ಮುಂದಕ್ಕೆ 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 ಸಾಗಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಿಟ್ಟು ಕೊಡದ ಹೋರಾಟಗಾರರು ಈ ಬಾರಿ ಅಂಕಣದಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ ಕಾಣಬಹುದು. PFC ಪರಂಕಿಲ ತಂಡ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ. ಇನ್ನು ಕೂಡ ಅವಕಾಶಗಳಿದೆ. ಮುಂದಿನ ತಂಡಗಳ ಸಿದ್ಧತೆ ನಡೆಸುವಂತ ಬಹಳಷ್ಟು ದಿನಗಳಿಂದ ಬಹಳಷ್ಟು ತಿಂಗಳುಗಳಿಂದ ಈ ಒಂದು ಪಂದ್ಯಕೂಟಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡಿರುವಂತಹ ನಮ್ಮ ಶಿವಶ್ರೀ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ನಮ್ಮ ಸದಸ್ಯರು ಖಂಡಿತವಾಗಿಯೂ 2-3 ತಿಂಗಳುಗಳಿಂದ ನಿರಂತರವಾಗಿ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ಒಂದು 25ನೇ ವರ್ಷದ ಈ ಒಂದು ಅದ್ದೂರಿಯ ಕಾರ್ಯಕ್ರಮಕ್ಕೋಸ್ಕರ ಬಹಳಷ್ಟು ಸಿದ್ಧತೆ ನಡೆಸುವಂತಹ ನಮ್ಮ ಸಂಘಾಟಕರನ್ನ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ. ಸಂಘಾಟಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಖಂಡಿತವಾಗಿಯೂ ಇನ್ನೇನು ಕಾರ್ಯಕ್ರಮದ ಕೊನೆಯ ಗಳಿಗೆಯಲ್ಲಿ ಕೊನೆಯ ക്വാർട്ടറിൽ പരാജിതരായ 4 ടീമുകളുടെ ക്യാപ്റ്റന്മാർ, ക്വാർട്ടർ ഫൈനലിൽ പരാജിതരായ 4 ടീമുകളുടെ ക്യാപ്റ്റന്മാർ ദയവായി എത്രയും പെട്ടെന്ന് ക്വാർട്ടറിൽ മൈക്ക് പോയിന്റ് അരികിൽ എത്തിച്ചേരണമെന്ന് അറിയിക്കാം. ദയവായി ശ്രദ്ധിക്കുക, ക്വാർട്ടർ ഫൈനലിൽ പരാജിതരായ 4 ടീമുകളുടെ ക്യാപ്റ്റന്മാർ 5, 6, 7 സ്ഥാനങ്ങൾക്ക് വേണ്ടിയിട്ടുള്ള ഒറ്റ സെറ്റ് മത്സരമുണ്ട്. 5, 6, 7 സ്ഥാനങ്ങൾക്ക് വേണ്ടിയിട്ടുള്ള ഒറ്റ സെറ്റ് മത്സരമുണ്ട്. അവർക്ക് ക്യാഷ് പ്രൈസ് ഉള്ളതാണ്. ദയവായി ക്വാർട്ടർ ഫൈനലിൽ പരാജിതരായ 4 ടീമുകളുടെ ക്യാപ്റ്റന്മാർ വരാം പ്ലീസ്. മൈക്ക് പോയിന്റ് അരികിൽ വരാം. യെസ്, മൈക്ക് പോയിന്റ് അരികിൽ 4 ടീമുകളുടെയും ക്യാപ്റ്റന്മാർ ഫൈനൽ ക്വാർട്ടർ ഫൈനൽ മത്സരത്തിൽ പരാജിതരായ 4 ടീമുകളുടെ ക്യാപ്റ്റന്മാർ എത്രയും പെട്ടെന്ന് ക്വാർട്ടറിൽ വരിക. 3 ആളെത്തി, ഒരാൾ കൂടി വരാനുണ്ട്. ഓക്കെ, 4ാമത്തെ ആളും വരുന്നുണ്ട്. ക്വാർട്ടർ ഫൈനലിൽ പരാജിതരായ 4 ടീമുകളുടെ ക്യാപ്റ്റന്മാർ. ಕ್ವಾರ್ಟರ್ ಫೈನಲ್ ಸೋತಂತಹ 4 ತಂಡದ ನಾಯಕರುಗಳು ದಯವಿಟ್ಟು ಬರುವಂತೆ. ಕಾರಣ ಇಲ್ಲಿ ಆರಂಭಗೊಳ್ಳುತ್ತಾ ಇದೆ ನೋಡಿ. ಇಲ್ಲಿ ರಣಕಹಳ ಮೊಳಗಿಯಾಯಿತು. ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ PFC ಪರಂಕಿಲ ಮಾತ್ರ ಕಾಣಬಹುದು. ಇಲ್ಲಿ ಯಾವುದಕ್ಕೂ ಸಿದ್ಧರಾಗಿ ಬಂದಿರುವಂತಹ ಆಟಗಾರರು ಒಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ. ವಂಶಿ ಚೆಲ್ಲಂಗಾರ ತಂಡ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಆದರಿಂದ ಕಡೆ ಬೆಲಶಾಲಿ ಆಗುತ್ತಾ ಇದೆ. ಮತ್ತೆ ಮತ್ತೆ ಬೆಲ್ಲನೆ ಸಾಗುತ್ತಾ ಇದೆ. ಇಲ್ಲಿ ಸರಿಸುಮಾರು ಅಗ್ಗ ನೇರ PFC ಪರಂಕಿಲ ಜೊತೆಗೆ ಮ್ಯೂಸಿಕ್ ಡೌನ್. ಪಂದ್ಯಕೂಟದ ಆಯೋಜಕರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ ಖಂಡಿತವಾಗಿಯೂ ಇದೇನೋ ಕೆಲವೇ ಒಂದು 30 ನಿಮಿಷಗಳು ಮಾತ್ರ ಅಂದರೆ ಕಾಣಬಹುದು. ಇಲ್ಲಿ ಫೈನಲ್ ಸ್ಪರ್ಧೆ 3 ಮತ್ತು 4 ಜೊತೆಯಲ್ಲೇ ಇಲ್ಲಿ ಕಾಣಬಹುದು. 1 ರಿಂದ 7ರವರೆಗೆ ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಫಲಕ ವಿರೋಧ ಗಮನಿಸಿಕೊಳ್ಳಿ. ಆದ ಕಾರಣ ಕೆಲವೊಂದು ಸ್ಪರ್ಧೆಗಳು ಹೆಚ್ಚಿಗೆ ಆಗಬಹುದು. ಅದಾದ ತಕ್ಷಣ ಅಲ್ಲಿ ನಮ್ಮ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಸಂಘಾಟಕರ ಗಮನಕ್ಕೆ ಲಕ್ಕಿ ಕೂಪನ್ ಪುಸ್ತಕ ಇದೆಯಾ? ಉಂಟಾ?
ഒരു റൗണ്ട് പോലെ ശ്രദ്ധിക്കുക PMC പറക്കില ആൻഡ് ഫേവറേറ്റ് പഞ്ച ടീമുകൾ എത്രയും പെട്ടെന്ന് കോർട്ടിൽ റിപ്പോർട്ട് ചെയ്യുക. ಲಕ್ಕಿ ಕೂಪನ್ ഒറ്റ സെറ്റ് മത്സരമാണ്, ഒരൊറ്റ സെറ്റ് മത്സരം. ಲಕ್ಕಿ ಕೂಪನ್ ಪುಸ್ತಕವನ್ನು ತೆಗೆದುಕೊಂಡು ಒಂದು ರೌಂಡ್ ಬನ್ನಿ. ನೋಡಿ ಇಲ್ಲಿ ಲಕ್ಕಿ ಕೂಪನ್ ನ ಕೌಂಟರ್ ಫೈಲ್ ಕೊಂಡು ಹೋದವರು ದಯವಿಟ್ಟು ಇಲ್ಲಿ ನಮ್ಮ ಕೌಂಟರಿಗೆ ತಲುಪಿಸುವಂತೆ, ಕೌಂಟರ್ ಫೈಲ್ ಅನ್ನ ಕೌಂಟರಿಗೆ ತಲುಪಿಸುವಂತೆ. ശ്രദ്ധിക്കുക PMC പറക്കില ഫേവറേറ്റ് പഞ്ച ടീമുകൾ എത്രയും പെട്ടെന്ന് കോർട്ടിൽ റിപ്പോർട്ട് ചെയ്യുക. അതിനുശേഷം കർണാബന്ദിയോട് വേഴ്സസ് പ്രണവ മുബ്രംഗള ടീമുകൾ തമ്മിൽ മത്സരിക്കും. അതിൽ പരാജിതരാകുന്ന രണ്ട് ടീമുകളും വിജയിക്കുന്ന രണ്ട് ടീമുകളും മത്സരിക്കും. അത് എങ്ങനെയെന്ന് സ്ഥാന നിർണയം പറയാവുന്നതാണ്. ശ്രദ്ധിക്കുക, ടീം ഇറങ്ങുക PMC ആൻഡ് ഫേവറേറ്റ് പഞ്ച ടീം ഇറങ്ങുക പ്ലീസ്. ശ്രദ്ധിക്കുക, ഒറ്റ സെറ്റ് മത്സരമാണെന്നതാണ് അറിയിപ്പ്. ഒറ്റ സെറ്റ് മത്സരം. ಗಮನಿಸಿ, ಒಂದೇ ಒಂದು ಸೆಟ್ ಟಾಸ್ ಬೇಕಾದ್ರೆ ಹೇಳಿ. ವಿಶೇಷ ಒಚ್ಚ ಸೆಟ್ ಅಲ್ಲ, ಟಾಸ್ വേണമെങ്കിൽ ഇട്ടുകൊടുക്കുക. ഓക്കെ അല്ലേ? ശ്രദ്ധിക്കുക, ഈ മത്സരം കഴിഞ്ഞാൽ ടീമുകൾ ഇവിടെ തന്നെ നിൽക്കണം, പോകരുത്, പുറത്തു പോകരുത്. മത്സരം കഴിഞ്ഞാൽ ടീമുകൾ ഇവിടെ തന്നെ നിൽക്കണം. ശ്രദ്ധിക്കുക, PRS-ഉം PMC ശ്രദ്ധിക്കുക, രണ്ട് ടീമിന്റെ ക്യാപ്റ്റന്മാർ ശ്രദ്ധിക്കുക. കളി കഴിഞ്ഞാൽ പോകരുത്. ഓക്കെ അല്ലേ? കളി കഴിഞ്ഞാൽ പോകരുത്. ഒന്ന് തലയാട്ടിയത് എല്ലാവരും. കളി കഴിഞ്ഞാൽ പോകരുത്, ഇവിടെ നിൽക്കണേ. ശ്രദ്ധിക്കുക, കർണാബന്ദിയോട് പ്രണവ മുബ്രംഗള കോർട്ടിലേക്ക് വരിക. കർണാബന്ദിയോട് പ്രണവ മുബ്രംഗള പ്ലീസ്. കർണാബന്ദിയോട് പ്രണവ മുബ്രംഗള രണ്ട് ടീമുകൾ കോർട്ടിലേക്ക് വരിക. കർണാബന്ദിയോട് ടീം എവിടെ? കർണാബന്ദിയോട് ടീം എവിടെ? കർണാബന്ദിയോട് പ്രണവൻ ടീമുകൾ ദയവായിട്ട് കോർട്ടിലേക്ക് വരിക പ്ലീസ്. കോർട്ടിൽ വാ, കോർട്ടിൽ വാ. ഒരൊറ്റ വലിയ ഒരേ സെറ്റായിരിക്കും ഇവിടെ വിജയിച്ചവർ. ശ്രദ്ധിക്കുക, കർണാബന്ദിയോട് ടീം പോകരുത്, ഇവിടെ തന്നെ നിൽക്കുക. രണ്ട് ടീമും പോകരുത്, രണ്ടാളും പോകരുത്. മത്സരമുണ്ട്, ഇവിടെ തന്നെ നിന്നോ. കർണാബന്ദിയോട് വാ. പ്രണവ മുബ്രംഗളയും കർണാബന്ദിയോടും വാ, വേഗം. പ്രതിപട പ്രദീപ് യെസ്, കർണാബന്ദിയോടും
Okay, take the rope. Yes. ಕಿರ್ನಾ ಪಂದ್ಯೋಡು ಪ್ರಣವಂ ಒಬ್ಬರಂಗಲ್ಲ. ಒಂದೇ ಒಂದು ಅವಕಾಶ ಮಾತ್ರ ಇಲ್ಲಿ ಅಂಕಣದಲ್ಲಿ ಗೆದ್ದವರಿಗೆ ಮುಂದಿನ ಸುತ್ತಿಗೆ. ಆಹಾ, ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಕಿರ್ನಾ ಪಂದ್ಯೋಡು, ಮತ್ತೊಂದು ಕಡೆಯಲ್ಲಿ ಪ್ರಣವಂ ಒಬ್ಬರಂಗಳ ತಂಡ ಪೈಪೋಟಿ. ಪ್ರಚಂಡ ಕಾದಾಟದಲ್ಲಿ ಎರಡು ತಂಡದ ಆಟಗಾರರು. ಜಿದ್ದಾಜಿದ್ದಿನ ಹೋರಾಟವೇ ಸರಿ. ಸಮಯ 4 ಗಂಟೆ 3 ಗಂಟೆ ಕಳೆದು 4 ಗಂಟೆ ಆಗುತ್ತಾ ಬಂದಿದೆ. ನಮ್ಮ ಆಟಗಾರರು ನಿದ್ರೆಯನ್ನ ಬೆಟ್ಟ ನೋಡಿಯಲ್ಲಿ ಹಗ್ಗವನ್ನ ಹಿಡಿತಾ ಇದ್ದಾರೆ. ಹಗ್ಗವನ್ನ ತಪ್ಪಲಿ ಹಿಡಿದು ಎಳಿತಾ ಇದ್ದಾರೆ, ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಪ್ರಣವಂ ಒಬ್ಬರಂಗಳ, ಮತ್ತೊಂದು ಕಡೆಯಲ್ಲಿ ಕರ್ನಾ ಪಂದ್ಯೋಡು ತಂಡಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟವಾಗಿದೆ. ಆಹಾ, ಬಿಟ್ಟು ಕೊಡ್ತಾ ಇಲ್ಲ. ರೋಚಕವಾಗುತ್ತಾ ಇದೆ. ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ. ಉಪರಂಗಳದಿಂದ ನೇರ ಇಲ್ಲಿ. ಆಹಾ, ಮತ್ತೆ ತಿರುಗಿ ಬೀಳುತ್ತಾ ಇದೆ. ಎದ್ದು ಬರುತ್ತಾ ಇದೆ, ಮತ್ತೆ ತಿರುಗಿ ಬೀಳುತ್ತಾ ಇದೆ. ಒಮ್ಮೆ ಅತ್ತ ಒಮ್ಮೆ ಇತ್ತ, ಆದರೆ ಅಲ್ಲಿ ಕರ್ನಾ ಪಂದ್ಯೋಡು. ಫೇವರೇಟ್ ಪಂಜಾಬ್ ವರ್ಸಸ್ ಕರ್ನಾ ಪಂದ್ಯೋಡು. ಫೇವರೇಟ್ ಪಂಜಾಬ್ ವರ್ಸಸ್ ಕರ್ನಾ പന്തിയോട് ടീമുകൾ ഇറങ്ങുക. ഫേവറേറ്റ് പഞ്ചാബ് കർണാ പന്തിയോട് 5-6 സ്ഥാനത്തിന് വേണ്ടിയിട്ടുള്ള മത്സരമാണിത്. കർണാ പന്തിയോടാണ് ഫേവറേറ്റ് പഞ്ചാബ്. ഒറ്റ സെറ്റ് 5-6 സ്ഥാനങ്ങൾക്ക്. ടീമിറങ്ങുക. കർണാ പന്തിയോട് ആൻഡ് ഫേവറേറ്റ് പഞ്ചാബ്. ശ്രദ്ധിക്കുക, നവോദിയ മുട്ടമാൻഡ് ഓം ശ്രീ ഉബ്രംഗള. രണ്ട് ടീമുകൾ തയ്യാറാവുക ലൂസേഴ്സ് ഫൈനൽ മത്സരത്തിനായിട്ട്. Ready, take the rope. ಪತ್ತೊಂದು ನಮ್ಮ ಬಲ್ಲದ ಚವಣೆರು ಬಲ್ಲದ ಪತ್ತೊಂದು ಒಳ್ಳೆಯರು. ಎಸ್, ವಾವಂಜಿ ಬಲ್ಲದ ಒಳ್ಳೆ. ಏನಿದು ಚಂದ, ವಾಟ್ ಎ ಬ್ಯೂಟಿಫುಲ್ ಗೆಟಪ್ ಸೂರದೆ. ಏನಿದು ಚಂದಪ್ಪು. ಎಸ್, ಈ ಬಾರಿ ಬಿಸಿಲ ಧ್ವನಿ ಕೇಳಿ ಆಗಿದೆ. ಫೇವರೇಟ್ ಪಂಜಾಬ್ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಕರ್ನಾ ಪಂದ್ಯೋಡ ತಂಡಗಳ ಸ್ಪರ್ಧೆ. ಈ ಬಾರಿ ಫೇವರೇಟ್ ಪಂಚದ ಕಡೆಗೆ ಬೆಲ್ಲ ಬೆಲ್ಲದೆ ಸಾಗುತ್ತಾ ಇದೆ. ಆದರೆ ಇತ್ತ ಕಡೆ ಕರ್ನಾ ಪಂದ್ಯೋಡ ಬಿಟ್ಟು ಕೊಡುತ್ತಾ ಇಲ್ಲ. ಎಸ, ಹುಲಿ 4 ಹೆಚ್ಚು ಇಟ್ಟಿತು ಅಂದ್ರೆ ಹೆದರುಕೊಂಡಲ್ಲ, ಬೆಟ್ಟೆ ಶುರುವಾಗಿದೆ. ಎಸ,
ಮತ್ತೆ ಬೆನ್ನಲ್ಲಿ ಸಗಿ ಹೋಗುತ್ತಾ ಇದೆ. ಎಸ್ പ്രണവം PFC പറക്കില ആൻഡ് പ്രണവം മുമ്പുകള PFC പറക്കില ടീമുകൾ ഇറങ്ങുക. 7ാം സ്ഥാനത്തിന് വേണ്ടിയിട്ടുള്ള മത്സരമാണ്. ഇതിൽ വിജയിച്ചാൽ മാത്രം 7ാം സ്ഥാനമുണ്ട്. 8ന് സ്ഥാനമില്ല. ഇതിൽ വിജയിക്കണം. ടീമുകൾ നിർബന്ധമായിട്ടും വിജയിക്കണം. വിജയിച്ച ടീമിന് മാത്രമാണ് 7ാം സ്ഥാനം. അവർക്ക് ക്യാഷ് പ്രൈസ് ഉണ്ട്, ട്രോഫി ഉണ്ട്. 8ാം സ്ഥാനത്തിന് പ്രൈസ് ഇല്ല എന്നതാണ് അറിയിപ്പ്. സോ ഈ മത്സരം വിജയത്തിനായിട്ട് മാത്രമാണ്. ಗಮನಿಸಿಕೊಳ್ಳಿ, ಇಲ್ಲಿ ಗೆದ್ದವರಿಗೆ ಒಂದು ಬಹುಮಾನ ಖಚಿತವಾಗಿದೆ. ಸೋತವರಿಗೆ ಇಲ್ಲಿ ಯಾವುದೇ ನಗದು ಶಾಶ್ವತ ಫಲಕವಿರುವುದಿಲ್ಲ. ಕಾರಣ ಇಲ್ಲಿ ನಾವು 7 ಪ್ರಶಸ್ತಿಗಳು, 7 ನಗದು ಬಹುಮಾನಗಳು, ಶಾಶ್ವತ ಫಲಕಗಳು ಮಾತ್ರ ನೀಡಲಾಗುವುದು. 7ನೇ ಸ್ಥಾನಿಕರಿಗೆ ಮಾತ್ರ. ಅದರಿಂದ 8ನೇ ಸ್ಥಾನಿಕರಿಗೆ ಇಲ್ಲಿ ನಗದು ಶಾಶ್ವತ ಫಲಕಗಳು ಇರುವುದಿಲ್ಲ. ಗಮನಿಸಿಕೊಳ್ಳಿ, ಇಲ್ಲಿ ಗೆದ್ದವರಿಗೆ ಮಾತ್ರ ಬಹುಮಾನವಿದೆ. ಸೋತವರು ಮುಂದಿನ ವರ್ಷಕ್ಕೆ ಮತ್ತೆ ನಮ್ಮ ಮುಂದೆ ಬರಬಹುದು. ಈ ಬಾರಿ ಬನ್ನಿ ತಂಡಗಳು, ಬನ್ನಿ. നവോദയ മുട്ടം ഓം ശ്രീ ഉബ്രകള ടീമുകൾ ഇറങ്ങുക. 2 ടീമുകൾ കോർട്ടിൽ എത്തിച്ചേരണമെന്ന് അറിയിക്കുകയാണ്. ക്യാപ്റ്റൻ വാങ്ങാലും ടീം ക്യാപ്റ്റൻ വരിക. ടീം ക്യാപ്റ്റൻസ് ഗരുഡടി 7ാം സ്ഥാനത്തിന് വേണ്ടിയിട്ടുള്ള മത്സരം. വിജയിച്ചാൽ മാത്രമാണ് ട്രോഫിയും ഒപ്പം ക്യാഷ് പ്രൈസും. തോറ്റാൽ മടക്കം മാത്രമാണ്. 8ാം സ്ഥാനം എന്നതൊരു സ്ഥാനം കിട്ടും, പക്ഷെ ട്രോഫി ഇല്ല. വിജയിക്കുകയാണെങ്കിൽ 7ാം സ്ഥാനത്തിന് ക്യാഷ് പ്രൈസും ഒപ്പം ട്രോഫിയും ഉണ്ട്. ശ്രദ്ധിക്കുക, 2 ടീമുകൾ ദയവായിട്ട് കോർട്ടിൽ എത്തിച്ചേരണമെന്ന് അറിയിക്കുകയാണ്. ഓം ശ്രീ ഉബ്രകള നവോദയ മുട്ടം ഓം ശ്രീ ഉബ്രകള നവോദയ മുട്ടം ഓം ശ്രീ. ശ്രദ്ധിക്കുക, 3ഉം 4ഉം സ്ഥാനത്തിന് വേണ്ടിയിട്ടുള്ള ലൂസേഴ്സ് ഫൈനൽ മത്സരമാണ്. ഓം ശ്രീ ഉബ്രകള നവോദയ മുട്ടം ടീമുകൾ ദയവായിട്ട് വരിക. ഓം ശ്രീ മുട്ടം നവോദയ മുട്ടം ഓം ശ്രീ ഉബ്രകള. വിജയം എന്നത് അനിവാര്യമാകുന്ന സമയം. 7ാം സ്ഥാനം എന്നത് നിർണായകമാണ്. ಗೆದ್ದವರಿಗೆ ಮಾತ್ರ ಇಲ್ಲಿ ನಗದು ಪ್ರಶಸ್ತಿಗಳಿದೆ. ಸೋತವರಿಗೆ ಮುಂದಿನ ವರ್ಷಕ್ಕೆ ಅವಕಾಶ. ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಎಲ್ಲಿ ಕಾಣಬಹುದು PFC ಪರಂಗಿಲ್ಲ. ಮತ್ತೆ ತಿರುಗಿ പവർഫുൾ മാച്ച്. ഒരു മത്സരത്തിന്റെ അരങ്ങ് കൊടുപ്പിക്കുന്ന പോരാട്ടം. ഇനത്തിന് അരങ്ങ് കൊടുപ്പിക്കാൻ കായിക കരുത്തിന്റെ വീരോചിത പോരാട്ടങ്ങൾ. ഒന്ന് കൈയടിക്ക് കൂടുന്ന കാണാൻ കൊതിച്ച പോരാട്ടം ഇതാ കണ്ണിന് മുന്നിൽ. ആവേശ സുന്ദരമാകുന്ന പോരാട്ടം. എന്താ കളി. വട്ടംപലി വിട്ടാതെയുള്ള കളി. PFC ആദ്യം ഒന്ന് വിട്ടു, പിന്നെ ഇതാ പിടിച്ച് 7ാം സ്ഥാനം. PFC പവർ. ശ്രദ്ധിക, ടീമുകൾ ഇറങ്ങുക. നവോദയ മുട്ടമാൻഡ് ഓം ശ്രീ ഉബ്രകള ಇವತ್ತು ಪಂದ್ಯಕೂಟದಲ್ಲಿ 7ನೇ ಸ್ಥಾನವನ್ನ ಖಚಿತಪಡಿಸಿದ ತಂಡ PFC ಪರಂಗಿಲ್ಲ. ಇರಗಾಂ ಟೀಮ್ ವರಾಂ ನವೋದಯ ಮುಟ್ಟಮಾಂಡ್ ಓಂ ಶ್ರೀ ಉಬ್ರಗಳ. ഓം ശ്രീ ചെല്ലങ്കാറാണ്. ദയവായി ശ്രദ്ധിക്കുക. ഓം ശ്രീ ചെല്ലങ്കാർ നവോദയ മുട്ടം ഓം ശ്രീ ചെല്ലങ്കാർ.
ഓം ശ്രീ ചെല്ലങ്കാരാണ് 3-4 സ്ഥാനത്തിന് വേണ്ടിയിട്ടുള്ള മത്സരം. ഓം ശ്രീ ചെല്ലങ്കാർ. ചെല്ലങ്കാരെ ബാബാ പ്രിയമുള്ളവരാ, ഒരു 3-4 സ്ഥാനം അത് കഴിഞ്ഞാൽ പിന്നെ ഫൈനലിന്റെ ആർഭാടകർമ്മരമായിട്ട് പെയിന്റ് വീടാൻ കളിയരങ്ങ് റെഡിയാണ്. കാണാ കളികളി ഇടകിൻ കളികളി, കാണാ കളികളി ഇടകിൻ കളികളി, രസമുള്ള കളികളി ഇളകട്ടെ. രസമേറിയ പോരാട്ടം ആർഭാടമായിട്ട് പെയിന്റ് വീടാൻ സമയ സന്ദർഭങ്ങൾ ഉചിതമാകുന്നുണ്ട് കൂട്ടരെ. കളി 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 കളി. ശ്രദ്ധിക്കുക, ഇത് കഴിഞ്ഞാൽ ഫൈനൽ മത്സരമാണ്. ടീമുകൾ തയ്യാറെടുപ്പുകൾ നടത്തിക്കോ. ശിവശക്തിയുടെ മണ്ണ് വിറക്കാൻ പോകുന്ന മത്സരം ഇതാ. ഇത് കഴിഞ്ഞാലാണ് പ്രിയമുള്ളവര് ആരാണ് വിജയിക്കുക, വിജയം കൊയ്യുക എന്ന് കണ്ടറിയാൻ കാത്തിരിക്കുന്നുണ്ടെങ്കിൽ അതിന് പേരുമേറിയിട്ട് പോരാട്ടത്തിൽ നിറഞ്ഞു കളിച്ച് ഏറ്റവും മനോഹരമാകുന്ന ട്രോഫിയും എടുത്ത് മടങ്ങുന്ന ടീമാരെന്ന് കണ്ടറിയാൻ ഇനി ഏറെ സമയം കാത്തിരിപ്പില്ലെന്നുള്ളതാണ് പ്രിയമുള്ളവര്. 3 മണി കഴിഞ്ഞ് 3:40 കണ്ടെത്തുന്ന സമയം. ഇനി ഒരു കാറ്റ് വരാൻ പോവുകയാണ്, തീ പാറുന്ന കാറ്റ്. കാത്തിരിക്കാം. ready, take the rope. Music. Yes, ready? മൂന്നും സ്ഥാനത്തിന് വേണ്ടിയിട്ടുള്ള പോരാട്ടത്തിൽ നവോദയ മുട്ടം versus ഓം ശ്രീ ചെല്ലങ്കാർ. 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ. ನವೋದಯ ಮುಟ್ಟಂ ವಿರುದ್ಧವಾಗಿ ಇಲ್ಲಿ ಓಂ ಶ್ರೀ ಚೆಲ್ಲಂಗಾರ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಈ ಬಾರಿ ಹಗ್ಗ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಹಗ್ಗ ನವೋದಯ ಮುಟ್ಟಂ ಕಡೆಗೆ ಮುಖ ಮಾಡ್ತಾ ಇದೆ, ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಓಂ ಶ್ರೀ ಚೆಲ್ಲಂಗಾರ್ ತಂಡ. ಕಾಲು ಹೆಜ್ಜೆಗಳು ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ, ಕೈ ಹಿಡಿತಗಳು ಬಿಗಿಯಾಗುತ್ತಾ ಇದೆ, ರೋಚಕವಾಗುತ್ತಾ ಇದೆ. ಶಕ್ತಿಗಳ ಆಟ, ಬುದ್ಧಿಗಳ ಆಟ, ಧೈರ್ಯದ ಆಟ, ಜೇದಿನ ಆಟ, ಶಕ್ತಿ ಆಟವಾಗಿದೆ. ಇದು ಹಗ್ಗ ಜಗ್ಗಾಟವಾಗಿದೆ. ಎಸ್, ಆಹಾ, ಕಾಲ್ಬೆರಳುಗಳ ರಕ್ತದಿಂದ ಹಗ್ಗ ಜಗ್ಗಾಟ ಮೈದಾನದಲ್ಲಿ ಇತಿಹಾಸವನ್ನು ರಚಿಸಿದಂತಹ ಆಟಗಾರ ಈ ಬಾರಿ ಅಂಗಣದಲ್ಲಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಕಾಣಬಹುದು ಇಲ್ಲಿ ನವೋದಯ ಮುಟ್ಟಂ ತಂಡ. ಸ್ಪೀಡ್ ಅಪ್. ಇವತ್ತು ಕೂಟದಲ್ಲಿ ಕೇವಲ 2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿದೆ. ಇನ್ನೇನು ಮುಂದೆ ಫೈನಲ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವ ಬಲಶಾಲಿ ತಂಡಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ತಾವುಗಳು ದಯವಿಟ್ಟು ಅಂಕಣವನ್ನು ಪ್ರವೇಶ ದ್ವಾರದ ಬಳಿ ನಿಂತುಕೊಳ್ಳುವಂತೆ ಕೇಳಿಕೊಡ್ತಾ ಇದ್ದೇವೆ. ಫೈನಲ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ 2 ಬಲಶಾಲಿ ತಂಡಗಳಾಗಿವೆ. ಒಂದು ಕಡೆಯಲ್ಲಿ ಕಾಣಬಹುದು, ಇಲ್ಲಿ ಕಾಣಬಹುದು ದತ್ತಕ ಬಸುದೆಂಬಳ ಅಂಡ್ PFC ಪರಂಕಿಲ್ಲ. ಈ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಎಸ್, ಇದೀವಾಗ 3 ಮತ್ತು 4ನೇ ಸ್ಥಾನಕ್ಕೆ ಇರುವಂತಹ ಸ್ಪರ್ಧೆಯಾಗಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಕಾಣಬಹುದು ನವೋದಯ ಮುಟ್ಟಂ ತಂಡ. ಇದೀವಾಗ ಓಂ ಶ್ರೀ ಚೆಲ್ಲಂಗಾರ್ ತಂಡಕ್ಕೆ ಅವಕಾಶಗಳು ಇದೆಯಾ ಇಲ್ಲವಾ ನೋಡ್ಲಿಕ್ಕೆ ಇದೆ. ಎಸ್,
ಆರಂಭಗೊಂಡಿರುತ್ತದೆ ಈ ಬಾರಿ ಸ್ಪರ್ಧೆ. ಚೆಲ್ಲಂಗಾರು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನವೋದಯ ಮೊಟ್ಟಂ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಆಹಾ, ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ ನವೋದಯ ಮೊಟ್ಟಂ ಕಡೆಗೆ. ಆದರೆ ಇಲ್ಲಿ ವಂಶಿ ಚೆಲ್ಲಂಗಾರ್ ತಂಡ ಬಿಗಿ ಮಾಡುತ್ತಾ ಇದೆ. ಆದರೆ ಇಲ್ಲಿ ನವೋದಯ ಮೊಟ್ಟಂ ಕಡೆಗೆ ಮೆಲ್ಲ ಮೆಲ್ಲನೆ ಸಾಗಿ ಆಯಿತು. ആവേശത്തിന്റെ അവസാനം നടനത്തിനായിട്ട് വരുന്നുണ്ട് പ്രിയമുള്ളവര്. കാണാനേറെ കൊതിച്ച പോരാട്ടത്തിന്റെ പോർവിളികളുമായിട്ട് മാന്ത്രികന്മാരുടെ മായാജാലങ്ങളും കേൾപ്പിച്ചുകൊണ്ട് കയ്യടികളും താളങ്ങളും ആവേശത്തിന്റെ പെരുമഴകളും ആഹ്ലാദത്തിന്റെ അർമാദത്തിന്റെ രാവുകൾ സമ്മാനിക്കാൻ കായിക കേരളത്തിന്റെ പേരെടുത്ത വില്ലന്മാരിതാ നിങ്ങൾക്ക് മുന്നിലേക്ക് വരികയാണ് പ്രിയമുള്ളവര്. വരിയായിട്ട് നിവർന്നു നിന്ന് നേരത്തെ ആവേശത്തിന്റെ പെരും പോരാട്ടം സമ്മാനിക്കാൻ പറക്കില എന്നൊരു ഗ്രാമാന്തരങ്ങളിൽ നിറഞ്ഞു നിൽക്കുന്ന രാജാക്കന്മാർ, വട്ടംവലിയുടെ രാജവീരന്മാർ, വട്ടംവലിയുടെ നടന രാജാക്കന്മാർ, പറക്കിലയുടെ പായപ്പുലികൾ, പറക്കിലയുടെ സൂപ്പർ രാജാക്കന്മാർ. Let's welcome the team PFC പറക്കില. വാ 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 വാടാ 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 കളി 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 ആട്ടം മാട്ടം നടനം നടനം മാട്ടം മാട്ടം നടനം നടനം നാട്യ നടനം നടനം കളി 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 മ്യൂസിക് വോളിയം DJ അപ്പം മാക്സിമം വോളിയം. ആടാട് 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 ആടാട്. ആ മറകരയിലെ ബൊമ്മന്മാരുണ്ട് പ്രിയമുള്ളവരെ. ചട്ടമ്പിയെ പോലെ കായിക കരുത്ത് തെളിയിച്ചുകൊണ്ട് വട്ടംവലി മാന്ത്രികന്മാരുടെ ഇന്ദ്രജാലങ്ങൾ കാട്ടി കായിക കലങ്ങൾ കിട്ടികിടാമറപ്പിച്ചുകൊണ്ട് ശബ്ദസമുദ്രങ്ങളെ പോലും വിറപ്പിച്ചുകൊണ്ട് നായക കുലത്തിലെ എണ്ണം പറഞ്ഞ പോരാട്ടത്തിന്റെ വീര്യവുമായിട്ട് നരനായാട്ട് നടത്താൻ പുലിരാജവന്മാർ വരുന്നുണ്ട്. ഗജരാജ പ്രതാപശാലികളെ പോലെ കളം നിറഞ്ഞു കളിക്കാൻ അവന്മാർ കൂടി ഇറങ്ങുകയാണ്. കായികത്തിന്റെ ചിദംബരയുടെ കരുത്തന്മാർ. കളിയൊന്ന് കാണണ്ട, കളിയൊന്ന് കൂടണം. കളി 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 രസമുള്ള കളി കളി അഴകുള്ള കളി കളി അഴകിൻ കളി കളി കമ്പ കളി കളി. ആഹാ 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 കൂട്ടരെ 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 രസമുള്ള കൂട്ടരെ ഇളകണ്ട കൂട്ടരെ കളിയൊന്ന് കാണണ്ട കാണണ്ട കൂട്ടരെ. ആ കൂട്ടരെ ആ കൂട്ടരെ ആ കൂട്ടരെ ആ കൂട്ടരെ ആ കൂട്ടരെ ആ കൂട്ടരെ. ആ എന്താ രസം. പട്ട 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 താകണ്ട ചെറിയണ്ട ചെറിയണ്ട താകണ്ട ഇളകണ്ട ഇളകണ്ട. ആ കണ്ടു കളികളി കാണാ കളികളി കണ്ടോ കളികളി. പവർ നോക്കും കണ്ടോ കളികൾ. ആ താളത്തിൽ മേളത്തിൽ മേളത്തിൽ താളത്തിൽ താളത്തിൽ മേളത്തിൽ മേളത്തിൽ താളത്തിൽ അടകിൻ 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 കയ്യടി 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 മേളത്തിൽ മേളത്തിൽ പകട്ടിൽ പകട്ടിൽ കണ്ടു കണ്ടോ കണ്ടു താളം കണ്ടോ താളം കണ്ടോ താളം കണ്ടോ താളം ചട്ടപട്ട പട്ട 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 ചട്ടപട്ട പട്ട 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 കായകള് ചെറിയുണ്ട് കായകള് ചെറിയുണ്ട് ഇളകല ഇളകുന്ന മറകള് ചെറിയുണ്ട് കളി 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 അടകിൻ കളി കളി അടകാം കളികൾ പട്ട 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 ചട്ടപട്ട പട്ട 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 കായകള് ചെറിയുന്നു ഇടകുന്നു മറങ്ങുന്നു മാറുന്നു മറയുന്നു. രസമേറിയ മത്സരത്തിന് ഇവിടെ ആരംഭമാണ്. ആരംഭം. മത്സരാർത്ഥികളുമായി പരിചയപ്പെടുകയാണ് പ്രിയമുള്ളവര്. ഒരു നാളിനെ 25ാം വാർഷികം ഇത്രയേറെ പ്രൗഢമാക്കിയ ശിവശക്തിയുടെ കർമ്മധീരരായ പ്രവർത്തകർ, ഒപ്പം പ്രിയപ്പെട്ട വ്യക്തിത്വം വിജയ് റായ് അവർ അദ്ദേഹത്തെ അനുഗമിക്കുകയാണ്. സംഘാടക സമിതിയുടെ അംഗങ്ങൾ എല്ലാവരും ചേർന്ന മത്സരാർത്ഥികളുമായി പരിചയപ്പെടുകയാണ്. ഭാരതീയ ജനതാ പാർട്ടിയുടെ കരുത്തനായ വ്യക്തിത്വം വിജയ് റായ് അവർ, അദ്ദേഹത്തോടൊപ്പം തന്നെ അഡ്വക്കേറ്റ് ബാലകൃഷ്ണ ഷെട്ടി അവർ, അദ്ദേഹത്തോടൊപ്പം തന്നെ ശിവശക്തി സൂര്യയുടെ
പ്രമുഖരായ പ്രിയപ്പെട്ടവരെല്ലാവരും ചേർന്ന മത്സരാർത്ഥികളുമായി പരിചയപ്പെടുകയാണ്. പ്രിയമുള്ളവരെ, എനിക്കൊപ്പം ഇത്രയും നേരം മത്സരത്തിൽ അനൗൺസറായി എത്തിച്ചേർന്ന പ്രിയപ്പെട്ട ഹരീഷ് ഒരു നാട് സിറിയ എന്ന നാട്. പ്രിയമുള്ളവരെ, സപ്തവാസികളുടെ സംഗമ ഭൂമിയില കുമ്പള എന്ന ഗ്രാമത്തിൽ കുമ്പളക്കോട്ട തലയുയർത്തി നിൽക്കുന്ന മണ്ണിൽ, മന്ദമാരുതരെ ചേർത്ത് നിർത്തുന്ന മണ്ണിൽ, എല്ലായ്പ്പോഴും പ്രവർത്തനങ്ങളുടെ നിറവുമായിട്ട് നിറഞ്ഞു നിൽക്കുന്ന, ഹൃദയ വിശാലത കൊണ്ട് മനസ്സായിട്ട് നിറപുഞ്ചരികളുമായിട്ട് നിറഞ്ഞു നിൽക്കുന്ന ഈ നീലപ്പടയലുകളുണ്ടല്ലോ, അവരാണ് പ്രിയമുള്ളവരെ ശക്തരായ ശിവശക്തി എന്നത്. നാട്ടിൽ ഉറച്ച കാൽവെപ്പുമായിട്ട് എല്ലാവരുടെയും പ്രവർത്തനങ്ങളില് എന്നുമെന്നും ഇറങ്ങിച്ചെന്ന കാരുണ്യമെന്നത് ഒരു നീലക്കടൽ പോലെ എല്ലായിടങ്ങളിലും എത്തിച്ചേർന്ന എല്ലാവർക്കും പ്രതിബദ്ധതയുടെ ഏറ്റവും നല്ല മുഖവുമായിട്ട് ഒരു നാടിനെ തന്നെ നന്മയുടെ വെളിച്ചം മേൽക്കി നിൽക്കുന്നവരുടെ പേരാണ് പ്രിയമുള്ളവരെ ശിവശക്തി എന്നത്. അതിൽ താണ്ഡവ നടനം പോലെ ശിവം എന്ന നാമം, പിന്നീട് 7 ലോകങ്ങളുടെ 14 ലോകങ്ങൾക്ക് നായകനായകന്റെ ആ നാമം, അങ്ങനെ ഏറെ നിറഞ്ഞു നിന്ന നാട്ടിലായിട്ട് ഈ കൂട്ടർ നടത്തിയ 25ാം വാർഷികത്തിന്റെ പ്രൗഢ സുന്ദരവേദി. എന്താ രസം, എന്തൊരടകായിരുന്നുവെന്നോ. കളിയുടെ കാര്യങ്ങൾ, കളിയുടെ ഗൗരവങ്ങൾ, കളിയുടെ പ്രൗഢ സുന്ദരവേദി ഇളകി മറയാൻ റെഡിയാണ്. PFCക്ക് വേണ്ടിയിട്ട് PRS പെരള ഇത് മറകരയില കാട്ടുകൊമ്പന്മാർ എല്ലാവരും ഉണ്ട് പ്രിയമുള്ളവരെ. 14 വീരന്മാർ, അല്ല വില്ലന്മാർ, അല്ല മല്ലന്മാർ. PFC പറക്കലയും പിന്നെ ദത്തകൃപ, TK പ്രകാശ്, സുഡമ്പല ടീമുകൾ തമ്മിലുള്ള പോരടിക്കാൻ റെഡിയാണ്. എന്തും സംഭവിക്കാമെന്നൊരു പോരാട്ടത്തിനാണ് പ്രിയമുള്ളവരെ. മറ്റൊരു കാര്യം കൂടി ഞാൻ പറയാൻ ആഗ്രഹിക്കുകയാണ്. ഒരു നാട്ടിൽ നിന്നും ഒരു ടീം കൊണ്ടുവരുന്ന ആളുകളുണ്ടെങ്കിൽ ഇന്ന് കാണാം, ഒരു നാട്ടിൽ നിന്നും വന്നത് 4 ടീമുകളായിട്ടാണ്. ആ 4 ടീമുകളിൽ 7 പേരും 28 താരങ്ങൾ മാത്രമുണ്ടെന്നതാണ് പ്രിയമുള്ളവരെ. അതുകൂടാതെ കളിക്കാനുള്ള 50ഓളം ആളുകൾ. ഒരു നാട് വടംവലിക്ക് ഇത്രയും വലിയ സമർപ്പണമുണ്ടെങ്കിൽ അതിന്റെ പേരാണ് പ്രിയമുള്ളവരെ PFC എന്നത്. പറക്കരയുടെ പടയാളികൾ. മറുകരയിലെ TK ബ്രദേഴ്സിന്റെ കൊമ്പന്മാരും ഒന്ന് തല കൊളുത്താനുണ്ട്. രസമേറിയ പോരാട്ടത്തിന് ഇവിടെ ആരംഭമാണ് പ്രിയമുള്ളവരെ. ശിവശക്തിയുടെ മണ്ണ് ഇത്രയേറെ പ്രൗഢമായിട്ട് ആനന്ദ നൃത്തം വെച്ച വേറൊരു ദിവസമുണ്ടോ പ്രിയമുള്ളവരെ? ഒരു നാടിനെ ഇത്രയേറെ ആവേശത്തിൽ കൊള്ളിച്ച ഒരു ദിനമുണ്ടോ പ്രിയമുള്ളവരെ? നമുക്കുണ്ടോ? ശിവശക്തിക്കുണ്ട് പ്രിയമുള്ളവരെ. അതിനായിട്ട് പ്രവർത്തിച്ച അനവധി ആളുകൾ, പ്രിയപ്പെട്ട സ്പോൺസേഴ്സ്, ഇത്രയും മനോഹരമാകുന്ന ഇടം സൃഷ്ടിച്ചവർ, അങ്ങനെ ഏറെ നല്ല മുഖങ്ങൾ എല്ലാവരെയും ഞങ്ങൾ ഓർക്കുന്നു. ഇനി എല്ലാവരും നല്ല കയ്യടി നൽകണം, നിർബന്ധം. കളി തുടങ്ങിയാൽ ഉറങ്ങുന്ന കുറച്ചാളുകളുണ്ട്, എല്ലാവരെയും ഉണർത്തണം. പട്ടക്കം പൊട്ടും പോലെ പൊട്ടണം കയ്യടികൾ. റെഡി, കയ്യടിച്ച് ആനടിച്ച് തുടങ്ങുക. ആകാശത്ത് വർണ്ണാഭങ്ങൾ തുടങ്ങി. ഇപ്പോൾ ആഹാ, 2 ടീമുകൾ PFC പറക്കില ആൻഡ് ദത്തകൃപ സുഖം. റെഡി ബ്രോ.
കരുപ്പ് കാണാൻ വന്ന കായിക കളിക്കളത്തിൽ ലോകത്ത് തന്നെ വിസ്മയിപ്പിച്ച രണ്ടു ടീമുകൾ ശിവശക്തിയുടെ മണ്ണിൽ. അപ്പൊ അടിയടി കയ്യടികൾ വരട്ടെ. വട്ടമൊന്നും മാറിയിട്ടില്ല പ്രിയമുള്ളവരെ, അങ്ങുമില്ല ഇങ്ങുമില്ല, മാറാതെ മറയാതെ നിൽക്കുന്ന വട്ടം. ചേർന്നൊന്ന് കയ്യടിച്ച്. അടിയടി പോരാ, കയ്യടിക്കാത്ത ആളുകളെയൊക്കെ ഞാൻ നോക്കി വെക്കുന്നുണ്ട്. കയ്യടിക്കാത്ത ആളുകളെ എല്ലാം ഞാൻ നോക്കി വെക്കുന്നുണ്ട്. കയ്യും കെട്ടി നിൽക്കുന്ന ആളുകളെ എല്ലാം ഞാൻ നോക്കി നിൽക്കുന്നുണ്ട്. കയ്യും കെട്ടി നിൽക്കുന്ന ആളുകളെ എല്ലാം നോക്കി വെക്കുന്നുണ്ട്. കയ്യടി, അടിയടി. കയ്യടിക്കാത്ത ആളുകളെ എല്ലാം ഞാൻ നോക്കി വെക്കുന്നുണ്ട്. കയ്യടിക്കാത്ത എല്ലാവരെയും ഞാൻ നോക്കി വെക്കുന്നുണ്ട്. കയ്യടിക്കാത്ത എല്ലാം ഞാൻ അടിക്കൂല. വലിയട്ടെ, ഇടിച്ചെടുത്ത് വലിയട്ടെ, മുറക്ക പിലേട്ട്. പി കെ പ്രദേശ് ആൻഡ് PFC. ആറിലാണ് അരങ്ങ്. അരങ്ങിന്റെ കൊയ്ത്തുത്സവങ്ങൾ, അരങ്ങിന്റെ ആർപ്പാടങ്ങൾ, മലനിരകൾ, ഗിരിനിരകൾ, മലനിരകൾ, ഗിരി വനാന്തരങ്ങൾ എല്ലാം നേടിയ രണ്ടു ടീമുകൾ. ചേകകുലത്തിലെ എണ്ണം പറഞ്ഞ പട്ടകടികൾ അല്ല, യുദ്ധഭൂമിയിലെ പാട്ടവീരന്മാർ. വലിയട്ടെ, ഒന്ന് കയ്യെടുത്ത് കൂടുന്ന മഴ മാറ്റമൊന്നും അനങ്ങിയിട്ടില്ല. എന്താ കളി ഇത്? ജോറായ കളി. ആറാണ് ആറിലേക്കാണ്, ആറിൽ നിന്നാണ് ആറിലേക്ക് എത്തുമെന്ന് കണ്ടറിയേണ്ട പോരാട്ടം. മെല്ലെ PFC പറക്കില പാറുന്നുണ്ട്. PFC പറക്കില പാറാനുണ്ട്. യുടെ കരുത്തന്മാര് കാടിൽ അഭിമന്മാരെ പോലെ സിംഹരാജന്റെ ഗർജനാരവങ്ങൾ മുടങ്ങുന്ന വേദഗീത ഇളകുകയാണ് ഇവിടങ്ങളിലാ. മാന്ത്രികതയുടെ മായാകരങ്ങളുമായിട്ട് മായാജാലങ്ങൾ കാട്ടി മാന്ത്രികതയുടെ രാവുകൾ സമ്മാനിച്ച PFC എന്നൊരു ഗ്രാമമുണ്ടപ്പം, ഒരു നാടുണ്ടപ്പം, പറക്കിളയുടെ കൂട്ടമുണ്ടപ്പം. കളി മാറുന്നത് മറയുന്നത് ലാഘവത്തിൽ ആർപ്പാടത്താൽ മടവയും പോലെ അനർഥമായി പെയ്യുകയാണ്. കാണുക. എന്താ കളി? ഒന്ന് അടി കയ്യടി. അരങ്ങ. ഉത്സവം. മാറിയോ. അങ്ങാണോ. PFC അന്ന് അടിച്ച് കയ്യടിക്കാനടിക്കുന്ന. എന്താ കളി? കാണാതാളം അടകിൻ കളി രസമുള്ള കളികൾ. രസമേറിയ പോരാട്ടത്തിന്റെ നല്ല നേരങ്ങൾ, കളികൾ, രസമായിട്ട് നിലനിൽക്കുന്ന കളികൾ. രസമേറിയ കിടത്ത ഇളകി മറിഞ്ഞ് ചേർന്ന് നിന്ന നാൽക്കവകളൊക്കെ ഇളക്കിയ ഒരു പോരാട്ടം. പൊട്ടിപ്പാറിയ ശിവശക്തിയുടെ മൊന്ന എന്ത് മനോഹരമായിരുന്നു, എത്ര രസമായിരുന്നു. ഒരു പോരാട്ടത്തിന്റെ ഏറ്റവും മനോഹരമാകുന്ന നേരം. കളി അഴക കളികൾ. ಬಹಳ ಮಿತ್ತು ಬಂದರೆ ಬಂಧುಗಳೇ, ನಾನು ಅವಾಗ ಹೇಳಿದಾಗ ಒಂದು ಪಂದ್ಯಕೂಟಕ್ಕೆ ಬಹಳಷ್ಟು ಖರ್ಚುಗಳು ವೆಚ್ಚಗಳಿದೆ ನೋಡಿ. ಅದರಂತೆ ನಾವು ಈ ಒಂದು ಪಂದ್ಯಕೂಟದ ಭಾಗವಾಗಿ ಒಂದು ಲಕ್ಕಿ ಕೂಪನ್ ಅನ್ನು ಏರ್ಪಡಿಸಿದ್ದೇವೆ. ಕೇವಲ 50 ರೂಪಾಯಿಗೆ 3 ನಗದು ಬಹುಮಾನಗಳು. ಪ್ರಥಮ 5,525, ದ್ವಿತೀಯ 3,325, ತೃತೀಯ 2,225. ಅದರ ಡ್ರಾ ಅನ್ನು ಇವಾಗ ಮಾಡಲಾಗುವುದು. ನಮ್ಮ ಮಕ್ಕಳು ಬಂದಿದ್ದಾರೆ. ಮೊದಲಿಗೆ 3ನೇ ಸ್ಥಾನ ಅಂತ ಹೇಳಿದ್ರೆ 2,225. ಎಸ್,
2225 ವಿಜೇತರು ಯಾರು ನೋಡ್ಲಿಕ್ಕಿದೆ. ನಮ್ಮ ಪುಟ್ಟರಾಣಿಗಳು ಬನ್ನಿ ಮಿತ್ತು ಬರ್ತವೆ. ಏನು ಬಲೆ 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 ತಂಗಿ ಎತ್ತನಾತು ഏതൊക്കെ തോൽപ്പോ വെച്ച് മരടി ജോഞ്ചി ടിക്കറ്റ് എടുക്കുക. യെസ് 2225 രൂപ. മൂന്നാം സ്ഥാനക്കാർക്കുള്ള ഈ ഒരു നമ്പർ 43434 യെസ് 435 435 435. ಇನ್ನು ಮುಂದೆ ದ್ವಿತೀಯ ನಗದು 3325. ಎಸ್ 3325. ಬನ್ನಿ ಕಲ್ದವಾಡ. ಎಸ್ ಕಲ್ದಾಕ. ಎಸ್ ಕಲ್ದಾಡ ತಗೊಂಡಿದೆ ಪುಣ್ಯತೆ 3325. ಮತ್ತೊಂದು ಸುಂದರವಾದ ಸಂಖ್ಯೆ ಬಂದಿದೆ. ಮೊದಲ ನಂಬರ್ 8, ಕೊನೆಯ ನಂಬರ್ 6. ആദ്യ നമ്പർ 8, അവസാനത്തെ നമ്പർ 6. നടുക്കത്തത് എത്രയാണ്? യെസ് 0. പക്ഷെ 0 അല്ല. 8 896. യെസ് 8 9 6 896. ಕೊನೆಯದಾಗಿ ಪ್ರಥಮ ಬಹುಮಾನ 5525 5525 5525. ಮಂಚೂರ್ ಕಾದಾಳೆ. ಎಸ್ ದಿಂಜಿ ಪನಿತ್ತೆ ಪುಣತೆ. ಎಸ್ ರಡೆ 912. ಎಸ್ 912 912 912. ನೌ ಏಕ್ और दो. ಅನಿಸೆರಡು ದಿನ. ಓಕೆ ರೆಡಿ. ಫೈನಲ್ ಸ್ಪರ್ಧೆ ಮತ್ತೆ ಆರಂಭಗೊಳ್ಳಲಿದೆ. ವಿಜೇತರಿದ್ರೆ ಅಲ್ಲಿ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬಹುದು. ಕಾಣಬಹುದು ಮೊದಲದ್ದು 902, ದ್ವಿತೀಯ 968, ತೃತೀಯ 435. ಗಮನಿಸಿಕೊಳ್ಳಿ. ಎಸ್ ರೆಡಿ. ಮತ್ತೆ ನಮ್ಮ ತಂಡಗಳು ಸಿದ್ಧತೆ ನಡೆಸ್ತಾ ಇದೆ. ಮೊದಲ ಅವಕಾಶವನ್ನ ಗೆದ್ದುಕೊಂಡು ಇಲ್ಲಿ ದತ್ತಕ್ಕಪ್ಪ ಸುದೆಂಬಳ ಇನ್ನು 2 ಅವಕಾಶಗಳು ಇದೆ. തുടക്കം മുതലേ ആവേശം പടർന്നാൽ കളി മാറുമെന്ന കാര്യം തീർച്ചയാണ്. കളിക്കളത്തിൽ കളിക്കാരെക്കാൾ കൂടുതൽ കാണികളെ ആവേശം വന്നാൽ കളിക്കാരുടെ ആവേശം പിന്നെ മുറുകും. റെഡിയാണോ? ആദ്യമൊന്ന് PFC പറക്കലയിൽ നിന്നും നഷ്ടപ്പെട്ടിട്ടുണ്ടെന്ന് ഓർമ്മപ്പെടുത്തൽ. PK പ്രകാശ് സുട്ടമ്പ ആധിപത്യം ആദ്യം വഹിക്കുന്നുണ്ട്. പ്രിയമുള്ളവര് കളി അരങ്ങേണ്ട പ്രതീതികളൊന്ന് കൈയടിച്ച് കൂടുന്ന PFC-ക്കാരാ. കൈയടിച്ചാൽ കളി മാറും. തുളുനാടിന്റെ ഭംഗി, തുളുനാടിന്റെ മണ്ണിൽ വട്ടക്കന്റെ മക്കൾ വട്ടക്കിന്റെ പോരാട്ടത്തിൽ ഇടിവെക്കുന്ന പോലെ പോരാട്ടം കാഴ്ചവെച്ച കായിക കരുത്തന്മാരാണ് PFC എന്ന മണ്ണ്. മനുഷ്യരാശികൾ വട്ടക്കളിക്ക് വേണ്ടി ജനിച്ച മണ്ണ്, വട്ടത്തെ ഇറ്റം ചേർത്ത മണ്ണ്. PK പ്രകാശ ഒരു കൂസലില്ലാതെ മനസ്സൊന്ന് പിടയാതെ വലിയുടെ ആളവകത്ത് കൈയടിച്ച് അഴകഴക് കാഴ്ചവെക്കുന്ന പോരാട്ടമാണ്. ഇനി വേറെ ദൂരമില്ല. പിറകോട്ട് വരാൻ സമയമുണ്ട്. വിജയത്തിന്റെ വെന്നിക്കിരീടം ഇനിയും നിങ്ങളിലേക്ക് എത്തുമെന്നതാണ്. ഒന്നാമടിക്ക് കൈയടിച്ച കളി മാർക്കാത്ത കളി മാറട്ടെ മറയത്തെ കളി പതറുന്നുണ്ട്. അടി ആനടി. ആവേശത്തിന്റെ പോരാട്ടം. ആവേശമുഖ്യമായിട്ട് PK പ്രദേശ ദത്തകൃപ സുഡംബല.
കളിയരങ്ങ് ഇവിടം അവസാനിക്കുന്നുണ്ട്. അരങ്ങ് ആവേശത്തിന്റെ അരങ്ങ കളിയരങ്ങ. കാണാ കളി കാണാ കളി എടകുള്ള കളി എടകിൽ കളി കമ്പക്കളി രസമുള്ള കളി ഇളകണ ചെറിയണ മറിയണ കളി ഒന്ന് കാണണ്ടേ കൂട്ടരെ ഉല്ലസമേ താളമേ മേളമേ താളമേ സാഗിത്തേ പോരാട്ടം റോചക റോമാഞ്ചക ഇത്രയും നല്ല നേരങ്ങളിൽ ഞങ്ങളുമായി സഹകരിച്ച പ്രിയപ്പെട്ട മാന്യ വ്യക്തിത്വങ്ങൾ, സ്ഥാപനങ്ങൾ, വ്യക്തികൾ എല്ലാവർക്കുള്ള നന്ദി സ്നേഹകടപ്പാടാണ്. ഒപ്പം പ്രിയപ്പെട്ട മത്സരങ്ങൾ കാണാൻ വന്നവർ അങ്ങനെയുള്ള എല്ലാവർക്കുമുള്ള നന്ദി സ്നേഹം കടപ്പാട് ഒന്നുകൂടി അറിയിച്ചുകൊണ്ട് വീണ്ടും കാണാമെന്ന ശുഭപ്രതീക്ഷയിൽ വീണ്ടും കാണാം. ശിവശക്തിയുടെ ശക്തമായ മണ്ണിൽ വെച്ച് വീണ്ടും കാണാം. വടിമുറയായിട്ട് നിവർന്നു കളികാട്ടിയ കൊമ്പന്മാർക്കിടെ വിജയ സമ്മാനങ്ങൾ നൽകാം. Music off. Yes, ready? Hello. ನೋಡಿಲ್ಲಿ ಬಂಧುಗಳೇ, ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ಇದೇನೋ ಈ ಒಂದು ಕಾರ್ಯಕ್ರಮದ ಕೊನೆಯ ಗಳಿಗೆಯಲ್ಲಿ ನಾವಿದ್ದೇವೆ. ಅಂದ್ರೆ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ. ನಮ್ಮ ಅತಿಥಿಗಳು ವಿಜಯ್ ಕುಮಾರ್ ರೈ, ಜೊತೆಯಲ್ಲಿ ನಮ್ಮ ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ, ಅದೇ ರೀತಿ ನಮ್ಮ ಉಪದೇಶರು ರಾಜೇಶ್ ಶೆಟ್ಟಿ, ತಾವುಗಳು ಕೂಡ ವೇದಿಕೆ ಬರುವಂತೆ. ಅದೇ ರೀತಿ ಅಧ್ಯಕ್ಷರು ತಾವುಗಳಿದ್ದೀರಾ? ಏಸ ನೋಡಿ, ಇಲ್ಲಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವಿಜಯಣ್ಣ ಇದ್ರು, ಸಮಾರೋಪ ಸಮಾರಂಭದಲ್ಲೂ ನಮ್ಮ ವಿಜಯಣ್ಣ ಇದ್ದಾರೆ. ಇದೀವಾಗ ಸ್ವಲ್ಪ ಮಾತಾಡುವಂತೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ವಂದನೆಗಳು. ಮಾತಾಡ್ಲಿಕ್ಕೆ ಏನಿಲ್ಲ.
ಹೊತ್ತು ಮೀರಿದೆ. 4 ಆಯಿತು. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾಳೆ ಇವತ್ತು ಆದಿತ್ಯವಾರ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಶುರು ಆಗ್ತದೆ. ಆಟ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಯಾರು ಗೆದ್ದಿದ್ದಾರೆ ಯಾರು ಸೋತಿನ ಅಂತ ಹೇಳಿ ನೋಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಫೈಟ್ ಇರಬೇಕಾದ್ರೆ ಎಲ್ಲ ಟೀಮ್ ಬರಲೇಬೇಕು. ಗೆದ್ದವರಿಗೂ ಸೋತವರಿಗೂ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಮತ್ತು ಈ ಗೇಮಿಗೆ ಬೇಕಾಗಿ ಬೂಸ್ಟ್ ಮಾಡಿದಂತಹ 2 ಒಳ್ಳೆ ರೀತಿಯ ಅಜಿತ್ ನಾರಾಯಣ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್, ಅದರಿಂದ ನನ್ನ ಸ್ನೇಹಿತರು ಮತ್ತು ಈ ಕಾರ್ಯಕ್ರಮವನ್ನು ಮಾಡಿದಂತಹ ಶಿವಶಕ್ತಿ ಫ್ರೆಂಡ್ ಸಿರಿಯಾ. ನಾನು ಮೊದಲಿಗೆ ಹೇಳಿದ್ದಾರೆ ನನ್ನ ಹತ್ರ ಫುಲ್ ಟೈಮ್ ನೀವು ಅಲ್ಲಿ ಇರಬೇಕಂತ ಹೇಳಿ. ನಾನೊಂದು 1 ಗಂಟೆ ಮಾತ್ರ ಮಿಸ್ ಆಗಿದ್ದೇನೆ, ಇಷ್ಟರೊಳಗಡೆ ಹೋಗಿಲ್ಲ. ನಿಮ್ಮೊಟ್ಟಿಗೆ ಫುಲ್ ಟೈಮ್ ಆಗಿದ್ದೇನೆ. ಇನ್ನು ಇದೇ ರೀತಿಯ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂದ್ರೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಈ ಒಂದು ಗ್ರಾಮದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ತುಂಬಾ ಸಂತೋಷ ಆಗ್ತಾ ಉಂಟು. ಇವತ್ತು ಆಡಿದ ಎಲ್ಲ ಟೀಮಿಗೆ ಕೂಡ ಎಲ್ಲ ಅಭಿನಂದನೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಧನ್ಯವಾದ ಹೇಳ್ತೇವೆ. ಧನ್ಯವಾದಗಳು ವಿಜಯ್ ಕುಮಾರ್ ರೈ ಅವರಿಗೆ. ಕಾರ್ಯಕ್ರಮದ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ನೋಡಿಲಿ ಮತ್ತೆ 5 ಗಂಟೆ ಸೆಟ್ಟಲ್ಲೇ ಹೋನಾ. ಓಕೆ, ಕಾರ್ಯಕ್ರಮ ನೋಡಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅಲ್ಲಿ ಒಬ್ಬ ಉದ್ಘೋಷಕರು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ತಪ್ಪದು. ವಿಶೇಷವಾಗಿ ಹೇಳಿದ್ರೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲೇ, ನಮ್ಮ ದೇಶ ವಿದೇಶದಲ್ಲೇ ಇವತ್ತು ಅಂದ್ರೆ ನೋಡಿ, ಮೊನ್ನೆ ಅವರು ಕತ್ತರಿಗೆ ಹೋಗಿದ್ರು ಕಬಡ್ಡಿಯಾಗಿ, ಇವತ್ತು ಅಲ್ಲಿಂದ ಬಂದು ನೇರ ಏರ್ಪೋರ್ಟ್ ಇಂದ ಇಲ್ಲಿಗೆ ಬಂದಿದ್ದಾರೆ. ಇನ್ನು ನಾಳೆ ಈಗ ಮನೆಗೆ ಹೋಗಿ ಮತ್ತೆ ನಾಳೆ ಕಬಡ್ಡಿ ಇದೆ ಹೊಸಂಗಡಿಯಲ್ಲಿ. ನೋಡಿ, ಆ ಒಂದು ಏರ್ಪೋರ್ಟ್ ಇಂದ ಬಂದು ನಮ್ಮ ಜೊತೆಗೆ ಸ್ವಲ್ಪ ತಡವಾದ್ರು ನಮ್ಮ ಕಾರ್ಯಕ್ರಮವನ್ನ ಮತ್ತಷ್ಟು ರೋಚಿಸಿದಂತ ನಮ್ಮ ಅಜಿತ್ ನಾರಾಯಣ್ ಸರ್ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆ. ಇದೀವಾಗ ಅವರಿಗೆ ಈ ಒಂದು ಸ್ಮರಣಿಕೆ ಎಂದು ಕೊಡುವಂತಹ ಸಮಯ. ದಯವಿಟ್ಟು ನಮ್ಮ ಅಜಿತ್ ನಾರಾಯಣ್ ಸರ್ ಅವರಿಗೆ ಸ್ಮರಣಿಕೆಯನ್ನು ಕೊಡುವಂತೆ ನಮ್ಮ ಬೇಗ ಬನ್ನಿ. ಎಸ್, ಸಾರಿ, ವಿಜಯ್ ಕುಮಾರ್ ರೈ ಅವರು ಶಾಲ್ ಹೊದಿಸಿ ಸ್ಮರಣಿಕೆ ನೀಡುವಂತೆ ನಮ್ಮ ಅಜಿತ್ ಸರ್ ಅವರಿಗೆ ಬರಲಿದಂತ ಚಪ್ಪಾಳೆ. ಕಾರ್ಯಕ್ರಮದಲ್ಲಿ ಇಷ್ಟು ಜನಗಳು ಸೇರಬೇಕಿದ್ರೆ, ಕಾರ್ಯಕ್ರಮ ಇಷ್ಟು ಚಂದ ಕಾಣಿಸಬೇಕಿದ್ರೆ ಅದು ನಮ್ಮ ಅಜಿತ್ ನಾರಾಯಣ್ ಸರ್ ಅವರಿಂದಲೇ ಸಾಧ್ಯ. ಖಂಡಿತವಾಗಿಯೂ ಅವರಿಗೆ ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ವತಿಯಿಂದ ಅನಂತ ಧನ್ಯವಾದ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮವನ್ನು ನಾವು ನೋಡಬಹುದು. ಸಾಯಂಕಾಲ 6 ಗಂಟೆಯಿಂದ ಇದುವರೆಗೆ ಆ ಒಂದು ನೇರ ಪ್ರಸಾರ ನೋಡಿದ್ರೆ ನಮ್ಮ ಮಂಜೇಶ್ವರ, ನಮ್ಮ ಜಿಲ್ಲೆಯ ನೆಚ್ಚಿನ ಆ ಒಂದು ಮೀಡಿಯಾ ಇದ್ರೆ ಅದು ನಮ್ಮ ಮೀಡಿಯಾ ಮಂಜೇಶ್ವರ. ಇದರ ಯಾರಾದರೂ ಒಬ್ಬರು ಬನ್ನಿ, ಮಾಧ್ಯಮ ಮಿತ್ರರಲ್ಲಿ ಯಾರಾದರೂ ಒಬ್ಬರು ಬಂದು ಈ ಒಂದು ಸ್ಮರಣಿಕೆಯನ್ನ ಪಡೆದುಕೊಳ್ಳುವಂತೆ ನಮ್ಮ ಮಾಧ್ಯಮ ಮಿತ್ರರು ಬರ್ತಾ ಇದ್ದಾರೆ. ಎಸ್, ಕುಲನ್ಲೆ ಕೊಲ್ಲೆ ಬೇಗ. ಬಾಲಕೃಷ್ಣ ಶೆಟ್ಟಿ ಇವರುಗಳು ಶಾಲನೋದಿ ಸ್ಮರಣಿಕೆ ನೀಡುವಂತೆ. ಅದೇ ರೀತಿಯಲ್ಲಿ ಕಾಣಬಹುದು ಮುಂದೆ ಸುಂದರವಾದಂತಹ ಧ್ವನಿ, ಬೆಳಕು ಎಲ್ಲವನ್ನ ಇಲ್ಲಿ ಒದಗಿಸಿದಂತಹ ನಮ್ಮ ಶ್ರೀ ದುರ್ಗಾ ಸೌಂಡ್ಸ್ ಮುಟಂ. ಯಾರಾದ್ರೂ ಒಬ್ಬರು ಬನ್ನಿ ವೇದಿಕೆಗೆ, ಏರಣ್ಣವರಿಯ ಬಲೆ. ಶ್ರೀ ದುರ್ಗಾ ಸೌಂಡ್ಸ್ ಮುಟಂ, ಯಾರಾದ್ರೂ ಒಬ್ಬರು ಬನ್ನಿ. ಧನ್ಯವಾದಗಳು. ಮುಂದೆ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾವೆ. ಗಮನಿಸಿಕೊಳ್ಳಿ, 7 ಸ್ಪರ್ಧೆಗಳು, 7 ಶಾಶ್ವತ ಫಲಕ ನಗದುಗಳಿದೆ. ಇಲ್ಲಿ 7ನೇ ಸ್ಥಾನಿಕರಿಗಿರುವಂತಹ ನಗದು ಬಹುಮಾನ ರೂಪಾಯಿ 1111 ಜೊತೆಗೆ ಶಾಶ್ವತ ಫಲಕ. ನೋಡಿ, ಇಲ್ಲಿ ಕಾಣಬಹುದು 20 ತಂಡಗಳು ಭಾಗವಹಿಸುವಂತಹ ನಮ್ಮ ಒಂದು ಪಂದ್ಯಾಕೂಟ, ಲೀಗ್ ಮಾದರಿಯಲ್ಲಿ ಸಾಗಿದಂತಹ ಪಂದ್ಯಾಕೂಟ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ಇದೀವಾಗ ಈ ಒಂದು ಪಂದ್ಯಾಕೂಟದಲ್ಲಿ 7ನೇ ಸ್ಥಾನವನ್ನು ಪಡೆದಂತಹ PFC ಪರಂಕಿಲ ತಂಡದ ಆಟಗಾರರು ದಯವಿಟ್ಟು ಬನ್ನಿ, ಬೇಗ ಬನ್ನಿ. PFC ಪರಂಕಿಲ ತಂಡದ ಸರ್ವ ಆಟಗಾರರು ವೇದಿಕೆಗೆ ಬರುವಂತೆ. PFC ಪರಂಕಿಲ ಬೇಗ ಬನ್ನಿ. ಪರಂಕಿಲ ಲೇಟ್ ಮಾಡ್ಕೊಚ್ಚಿ, ಬೇಗ ಬನ್ನಿ. 7th ಪ್ಲೇಸ್
ಬೇಗ ಬೇಗ. The 7th place of PFC Parangila. The guest prize 1,111 rupees and the trophy. ಬೇಗ 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 ಬೆಲೆ. ತಂಡದ ಸರ್ವ ಆಟಗಾರರು ವೇದಿಕೆ ಬರುವಂತೆ. ರೂಪಾಯಿ 1,111 ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಫಲಕ ಈ ಒಂದು ಪಂದ್ಯಾಕೂಟದ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತಹ ಈ ಒಂದು ಹಗ್ಗ ಜಗ್ಗಾಟ ಪಂದ್ಯಾಕೂಟದಲ್ಲಿ 7ನೇ ಸ್ಥಾನವನ್ನು ಪಡೆದ ತಂಡ ಅದು ನಮ್ಮ ಹೆಮ್ಮೆಯ ನಮ್ಮ ಊರಿನ ಬಂದೂಡಿನ ತಂಡ ನಮ್ಮ PFC ಪರಂಗಿಲ ತಂಡದವರೆಗೆ ಬಂದ ದೊಡ್ಡ ಚಪ್ಪಾಳೆ. ಧನ್ಯವಾದಗಳು PFC ಪರಂಗಿಲ ತಂಡಕ್ಕೆ. ಮುಂದೆ ನೋಡಿ ಒಂದು ಪಂದ್ಯಾಕೂಟದ 6ನೇ ಸ್ಥಾನಿಕರಿಗಿರುವಂತಹ ನಗದು ಬಹುಮಾನ ರೂಪಾಯಿ 2,222 ಜೊತೆಯಲ್ಲಿ ಶಾಶ್ವತ ಫಲಕ. ಈ ಒಂದು ಪಂದ್ಯಾಕೂಟದ 6ನೇ ಸ್ಥಾನ ಪಡೆದಂತಹ ಕರ್ನಾ ಬಂದಿಯೋಡು ತಂಡ ಬರಲಿ. ಕರ್ನಾ ಬಂದಿಯೋಡು ಸರ್ವ ಆಟಗಾರರು ಬನ್ನಿ ಬೇಗ ಬೇಗನೆ. ಸಮಯ 4 ಗಂಟೆ ಕಳೆದಿದೆ. ದಯವಿಟ್ಟು ಬನ್ನಿ. ಕರ್ನಾ ಬಂದಿಯೋಡು ಬಹಳಷ್ಟು ಬೇರೆ ಬೇರೆ ಆಟಗಾರರನ್ನು ಸೇರಿಸಿಕೊಂಡು ಈ ಒಂದು ತಂಡ ರಚನೆಯಾಗಿದೆ. ಕರ್ನಾ ಬಂದಿಯೋಡು ನಾವು ನೋಡ್ತಾ ಇದ್ದಾವೆ. ಕಳೆದ 3-4 ತಿಂಗಳಲ್ಲಿ ಕರ್ನಾ ಪಂದ್ಯೋಡು ಎಂಬ ತಂಡ ಹಗ್ಗ ಜಗ್ಗಾಟವನ್ನು ತೊಡಗಿಸಿಕೊಂಡು ಬಹಳಷ್ಟು ಕಡೆಗಳಲ್ಲಿ ಹಗ್ಗ ಜಗ್ಗಾಟ ಪಂದ್ಯಾಕೂಟದಲ್ಲಿ ಭಾಗವಹಿಸುವ ತಂಡವಾಗಿದ್ದು ನಮ್ಮ ಕರ್ನಾ ಪಂದ್ಯೋಡು. ಧನ್ಯವಾದಗಳು ಕರ್ನಾ ಪಂದ್ಯೋಡು ತಂಡದ ಸರ್ವ ಸದಸ್ಯರಿಗೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ 5ನೇ ಸ್ಥಾನಿಕರಿಗೆ ಕಾಣಬಹುದು ರೂಪಾಯಿ 3,333 ಜೊತೆಯಲ್ಲಿ ಶಾಶ್ವತ ಫಲಕವಿದೆ. 5ನೇ ಸ್ಥಾನಿಕರಾಗಿ ಇಲ್ಲಿ ಕಂಡು ಬಂದದ್ದು ಫೇವರೇಟ್ ಪಂಚ ಪಂದ್ಯಾಕೂಟದ 5ನೇ ಸ್ಥಾನಿಕರಿಗಿರುವಂತಹ ಈ ಒಂದು ಶಾಶ್ವತ ಫಲಕ ಜೊತೆಯಲ್ಲಿ ನಗದು ಬಹುಮಾನ ರೂಪಾಯಿ 3,333. ಧನ್ಯವಾದಗಳು ಫೇವರೇಟ್ ಪಂಚ ತಂಡಕ್ಕೆ. ಇನ್ನು ಬರಬೇಕಿದೆ ಲೀಗ್ ಮಾದರಿಯಿಂದ ಸೆಮಿಫೈನಲ್ಗೆ ಬಂದು ಸೆಮಿಫೈನಲ್ ಅಲ್ಲಿ 4ನೇ ಸ್ಥಾನವನ್ನು ಪಡೆದಂತಹ ತಂಡವಿದ್ರೆ ನೋಡಿ ಇಲ್ಲಿ ಕಾಣಬಹುದು ಓಂ ಶ್ರೀ ಚಲ್ಲಂಗಾರು ರೂಪಾಯಿ 4,444 ನಗದು ಬಹುಮಾನಗಳ ಜೊತೆಗೆ ಶಾಶ್ವತ ಫಲಕ. ದಯವಿಟ್ಟು ಬನ್ನಿ ಓಂ ಶ್ರೀ ಚಲ್ಲಂಗಾರು ತಂಡ. ಧನ್ಯವಾದಗಳು ಓಂ ಶ್ರೀ ಚಲ್ಲಂಗಾರು ತಂಡಕ್ಕೆ. ಮುಂದೆ ಬನ್ನಿ ಪಂದ್ಯಾಕೂಟದ 3ನೇ ಸ್ಥಾನ ಅಂದರೆ 5,555 ಜೊತೆಗೆ ಶಾಶ್ವತ ಫಲಕ. ಇಲ್ಲಿ 3 ಸ್ಥಾನಿಕರಿಗಿರುವ ಬಹುಮಾನ ನೋಡಿ ನವೋದಯ ಮೋಟಂ ತಂಡ ವೇದಿಕೆಗೆ ಬಂದು ಈ ಒಂದು ನಗದು ಮತ್ತು ಶಾಶ್ವತ ಫಲಕವನ್ನು ಪಡೆದುಕೊಳ್ಳುವಂತೆ. ಬೇಗ ಬೇಗ ಬಲೆ ಇನ್ನು ಕೊಡಂಜಿ ಮ್ಯಾಚ್ ಉಂಟು ಅಂಚಾದ ಒಂಚೂರು ಬೇಗ ಬಂದಿಲ್ಲ. ನವೋದಯ ಮೋಟಂ ಧನ್ಯವಾದಗಳು ನವೋದಯ ಮೋಟಂ ತಂಡದ ಸರ್ವ ಆಟಗಾರರಿಗೂ. ಮುಂದೆ ನೋಡಿ ಇಲ್ಲಿ 20 ತಂಡಗಳಲ್ಲಿ ಸೆಮಿಫೈನಲ್ಗೆ ಬಂದು ಸೆಮಿಫೈನಲ್ ಫೈನಲ್ಗೆ ಬಂದು ಕಾಣಬಹುದು ಬಹಳ ಉತ್ತಮ ರೀತಿಯ ಪೈಪೋಟಿ ನೀಡಿ ಇಲ್ಲಿ ಫೈನಲ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ PFC ಪರಂಗಿಲ ತಂಡದ ಸರ್ವ ಆಟಗಾರರ ವೇದಿಕೆ ಬಂದು ನಮ್ಮ ಅತಿಥಿಗಳಿಂದ ಈ ಒಂದು
ಬಹುಮಾನವನ್ನು ಪಡೆದುಕೊಳ್ಳುವಂತಹ ಇಲ್ಲಿ ಕಾಣಬಹುದು ವಿಜಯಸ್ಥಾನಿಗಳಿರುವಂತಹ ನಗದು ಬಹುಮಾನ 8,878 ಜೊತೆಯಲ್ಲಿ ಬಹಳ ದೊಡ್ಡ ಚಿನ್ನದ ಬಣ್ಣದ ಹೊಳಪಿನ ಮೂಡಿರುವಂತಹ ಶಾಶ್ವತ ಫಲಕಗಳು. ಧನ್ಯವಾದಗಳು PFC ಪರಂಗಿಲ ತಂಡಕ್ಕೆ. ಇನ್ನು ಮುಂದೆ ಬರಬೇಕಿದ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯ ಆಯೋಜನೆ ಮಾಡಿದಂತಹ ಈ ಒಂದು ಹಗ್ಗಚಕ್ಕ ಬೃಹತ್ ಮಟ್ಟದ ಹಗ್ಗಚಕ್ಕಾಟ ಸ್ಪರ್ಧೆಯಲ್ಲಿ ಕಾಣಬಹುದು. ಇಲ್ಲಿ 20 ತಂಡಗಳು, ಸರಿಸುಮಾರು 30 ಸ್ಪರ್ಧೆಗಳು. ಪ್ರತಿಯೊಂದು ಸ್ಪರ್ಧೆಯಲ್ಲೂ ತಮ್ಮ ಉತ್ತಮ ಸಾಮರ್ಥ್ಯವನ್ನು ತೋರಿಸಿಕೊಂಡು ಗೆಲುವಿನ ಪ್ರತಿಯೊಂದು ಮೆಟ್ಟಲನ್ನು ಹತ್ತಿಕೊಂಡು ಬಂದು ಇಲ್ಲಿ ಫೈನಲ್ ಅಲ್ಲಿ PFC ಪರಂಗಿಲ ತಂಡವನ್ನು ಸೋಲಿಸಿಕೊಂಡು ಡಾಕ್ಟರ್ ಕೃಪಾ ಸುರೇಮಳ ತಂಡ ಇವತ್ತು ಪಂದ್ಯಾಕೂಟದ ಮೊದಲ ಸ್ಥಾನಿಗರು. 13,333 ನಗದು ಬಹುಮಾನಗಳ ಜೊತೆಗೆ ಒಂದು ಶಾಶ್ವತ ಫಲಕ, 460 kg ವಿಭಾಗದ 7 ಆಟಗಾರರಿಗೆ ಆಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನಮ್ಮ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನೋಡಿ ಶಾಶ್ವತ ಫಲಕ ಜೊತೆಯಲ್ಲಿ ನಗದು ಬಹುಮಾನಗಳು ನಮ್ಮ ಅತಿಥಿಗಳಿಂದ ವೇದಿಕೆ ಒಂದು ಪಡೆದುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರ್ತಕ್ಕಂತಹ 467 ಆಟಗಾರರಿಗೆ ಆಡುವಂತಹ ಅವಕಾಶ ನೋಡಿ. ಇಲ್ಲಿ ಈ ಒಂದು ಪಂದ್ಯಕೂಟದ ವಿಜೇತ ತಂಡ ನಮ್ಮ ದತ್ತಕೃಪಾ ಸೂದೆಂಬಳ ತಂಡ. ಆಕಾಶದಲ್ಲಿ ಸುಡುಮದ್ದಿನ ಪ್ರದರ್ಶನ ವರ್ಣರಂಜಿತವಾದ ಸುಡುಮದ್ದಿಗಳು. ಇದು ನೋಡಿ ನಮ್ಮ ಸಿರಿಯ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡತಕ್ಕಂತಹ ಬಹಳ ಅದ್ದೂರಿಯ ಕಾರ್ಯಕ್ರಮ ಅಂತ ಹೇಳಬಹುದು. ಎಲ್ಲರೂ ಕೂಡ ಧನ್ಯವಾದದ ಮುಖಾಂತರ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಮ್ಮ ಜೋಡಕಲ್ನ ಹರೀಶ್ ಅಂತ ಹೇಳಿದ್ರು ತನ್ನ ಸ್ವಂತ ಊರಿನಲ್ಲಿ ಕೂಡ ಒಂದು ಮ್ಯಾಚ್ ಅನ್ನು ಬಿಟ್ಟು ಕರ್ದಲ್ಲಿಗೆ ಹೋಗಿ ಅವರನ್ನು ಕೂಡ ಒಂದು ಮನರಂಜಿಸುವ ಕೆಲಸ ಮಾಡಿದ್ದಾರೆ. ಶಿವಶಕ್ತಿ ಕ್ಲಬ್ಬಿನ ವತಿಯಿಂದ ಅವರಿಗೆ ಕೂಡ ಅಭಿನಂದನೆ.
ಹಲೋ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದವನ್ನು ಹೇಳ್ತಾ ಮತ್ತೆ ಬರೋಣ ಮುಂದೆ 2027ರಲ್ಲಿ. ಎಸ್, ನೋಡಿ ಅಲ್ಲಿ ಲಕ್ಕಿಡಿ ಕುಪ್ಪೆನ ವಿಜೇತರು ಯಾರಿದ್ದಾರೆ, ನಂಬರ್ ಯಾರು ಇದ್ರೆ ದಯವಿಟ್ಟು ಬನ್ನಿ, ಇಲ್ಲಿಂದ ಬಹುಮಾನವನ್ನು ಪಡೆದುಕೊಳ್ಳಬಹುದು. ಒಳ್ಳೆಯರಾ? ಬರಡಿ. ಹಲೋ, ಕ್ಷಮಿಸಿ, ಅಯ್ಯೋ ದೊಡ್ಡದು ತಪ್ಪು ಮಾಡಿದ್ದೇನೆ. ಈ ಒಂದು ಪಂದ್ಯಾಕೂಟ ನಮ್ಮ ಲಿಸ್ಟ್ ಅಲ್ಲಿ ಬರೆದಿದೆ, ನಾನು ನೋಡ್ಲಿಲ್ಲ. ಒಂದು ಪಂದ್ಯಾಕೂಟ ಇಷ್ಟೊಂದು ಚಂದವಾಗಿ ನಡೆಯಬೇಕಿದ್ರೆ ನಮ್ಮ ತೀರ್ಪುಗಾರರು ಖಂಡಿತವಾಗಿಯೂ ಅವರನ್ನು ಮರೆತೇ ಬಿಟ್ಟಿದ್ದೆವು. ಕ್ಷಮಿಸಿ, ಸಾರಿ. ವಿಗೇಶ್ ಅಂಡ್ ಸಂತೋಷ್ ಉದುಮ, ಪ್ಲೀಸ್ ಕಮ್. ക്ഷമിക്കണം, മറന്നു പോയതാണ്. ഉറക്കെ തന്നെ സമയമാണ്. വികേഷ് ആൻഡ് സന്തോഷ ദയവ് ചെയ്ത് വേദിയിലേക്ക് വരണം. ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಬಾಲಕೃಷ್ಣ ಶೆಟ್ಟಿ ಅವರಿಂದ ಈ ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ. ಸಂತೋಷ್ ಅಂಡ್ ವಿಗೇಶ್ ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ತೀರ್ಪುಗಾರಿಕೆ ನಿಂತಹ ನಮ್ಮ ಇಬ್ಬರು ಆಟಗಾರರಿದ್ದಾರೆ. ಖಂಡಿತವಾಗಿಯೂ ಇರುನೋಳು ವಿಗೇಶ್ ಅಂಡ್ ಸಂತೋಷ ಯಾವುದೇ ಒಂದು ಪಂದ್ಯದಲ್ಲೂ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಯಾವುದೇ ಒಂದು ಚರ್ಚೆಗೆ ಆಸ್ಪದವನ್ನ ಮಾಡಿಕೊಟ್ಟಿಲ್ಲ. ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಪಿಕ್ಚರ್ ಅನ್ನ ತಲುಕುಪಟ್ಟ ರಚನೆಯನ್ನು ಮಾಡಿದರ ಮೂಲಕ ಅದೇ ರೀತಿ ಉತ್ತಮ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿದವರು ನಮ್ಮ ವಿಗೇಶ್ ಅಂಡ್ ಸಂತೋಷ ಅವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸುವಂತಹ ಜವಾಬ್ದಾರಿ ನಮ್ಮದು. ಖಂಡಿತವಾಗಿ ಹೌದು. ಇವತ್ತು ವೇಳೆಯಲ್ಲಿ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರುಗಳು ಸೇರಿಕೊಂಡು ಈ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. Thank you, Vigesh and Santosha. Thank you.